सुराग्रगण्य कुजनारण्यज्वलत्पावक प्रब्रूयात् तव विक्रमं भुवि कविः को वा अमरो वा दिवि यः प्रादप्रतिमल्लतारकमहादैत्यं सुदृप्तं भवान् विप्रौघप्रिय सुप्रभाव समरे क्रीडन् अजेषीत् द्विषम् सुपराय शुभकाय सुपराय शुभकाय सुपराय सुराग्रगण्य कुजनारण्यज्वलत्पावक प्रब्रूयात् तव विक्रमं भुवि कविः को वा अमरो वा दिवि यः प्रादप्रतिमल्लतारकमहादैत्यं सुदृप्तं भवान् विप्रौघप्रिय सुप्रभाव समरे क्रीडन् अजेषीत् द्विषम् सुपराय शुभकाय सुपराय शुभकाय सुपराय
ಸುಂದರವಾದ ಶ್ರೀ ಗಣೇಶನ ಭಕ್ತಿಗೀತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮ ಪ್ರಾರಂಭವಾಯಿತು. ಇನ್ನು ಮುಂದಿನ ಗಾಯನವನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಪ್ರಧಾನ ಸಂಚಾಲಕರಾದ ಶ್ರೀಯುತ ಶ್ರೀನಿವಾಸ ಶಾಸ್ತ್ರಿ ಇವರು. ಉತ್ತರ ಮತ್ತು ದಕ್ಷಿಣ ಭಾರತಗಳೆಲ್ಲರಿಗೂ ಇರುವ ಅನೇಕ ಸ್ಥಳೀಯ ಗ್ರಾಮಗಳಲ್ಲಿ ಜನಪ್ರಿಯ ದೇವರೆಂದರೆ ಅದು ಶಿವ ಶಂಕರ. ಸಮ್ ಅಂದರೆ ಸಮ್ ಮತ್ತು ಕಾರ, ಇವುಗಳ ಸಂಯೋಜನೆಯೇ ಸಂಕಾರ. ಸರಿ ಎಂದರೆ ಒಳ್ಳೆಯದು, ಕಾರ ಎಂದರೆ ಮಾಡುವವನು, ಒಳ್ಳೆಯದನ್ನು ಮಾಡುವವನೇ ಶಂಕರ. ಈಗ ಶಂಕರನ ಭಕ್ತಿಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ತಂಡದ ಖ್ಯಾತ ಗಾಯಕ ಹಾಗೂ ಸಂಚಾಲಕರಾದಂಥ ಶ್ರೀಯುತ ಶ್ರೀನಿವಾಸ ಶಾಸ್ತ್ರಿ ಇವರು. ಶಿವ ಶಿವ ಶಂಕರ ಶಂಭೋ ಹರ ಹರ ನಮೋ ನಮೋ. ಶಿವ ಶಿವ ಶಂಕರ ಶಂಭೋ ಹರ ಹರ ನಮೋ ನಮೋ. పుణ్యము పాపము ఎరుగని నేను, పూజలు సేవలు తెలియని నేను. పుణ్యము పాపము ఎరుగని నేను, పూజలు సేవలు తెలియని నేను. ఏ పూలు దేవాలి నీ పూజకు, ఏ పూలు దేవాలి నీ పూజకు, ఏ లీల చేయాలి నీ సేవలు. శివ శివ భగవ శంకర శంభో హర హర నమో నమో. మారేడు నీవని ఏరేరితేనా, మారేడు దళములు నీ పూజకు. మారేడు నీవని ఏరేరితేనా, మారేడు దళములు నీ పూజకు. గంగమ్మ జంగమయ్యవని, గంగమ్మ మెచ్చిన జంగమయ్యవని, గంగను తేనా నీ సేవకు. శంభో హర హర.
ಕಾರ್ಯಗಳ ಮೊದಲು ಅವನಿಗೆ ಅಗ್ಗಪೂಜೆ. ತಂದೆ ತಾಯಿಯ ನಿಜವಾದ ಪ್ರಪಂಚ ಅವರನ್ನು ಪ್ರಪಂಚವನ್ನೇ ಸೃಷ್ಟಿಸಿರುವುದು ಇಡೀ ಜಗತ್ತಿಗೆ ತೋರಿಸಿಕೊಡುವುದು ಶ್ರೀಮಂತ ಸೇವೆ. ಈಗ ಶ್ರೀ ದೇವರ ಭಕ್ತಿಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಹವ್ಯಾಸಿ ಗಾಯಕರಾದ ಶ್ರೀಯುತ ಸುಂದರ್ ಪಾಲ್ತೋಡಿ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಶಿವನಿಂದ ಫಲವನ್ನು ಪಡೆಯಲು ರಜತಾದ್ರಿಯಲ್ಲಿ ಕುಳಿತವನು. ಪರಶಿವನಿಂದ ಫಲವನ್ನು ಪಡೆಯಲು ರಜತಾದ್ರಿಯಲ್ಲಿ ಕುಳಿತವನೇ. ತಂದೆ ತಾಯಿಗೆ ಸಮಾನ ದೈವವು ಇಲ್ಲೆನ್ನುತ್ತಾ ಫಲ ಪಡೆದವನೇ. ಜ್ಞಾನ ಷಣ್ಮುಖನ ಸೋದರನೇ ಅತಿಶಯ ಮತಿಯ ಮಹಾತ್ಮನೇ. ಶ್ರೀ ಮಹಾ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಉನ್ನತೋನ್ನತ ಮಹಿಮೆಯ ಪಡೆದು ಇಲಿಯ ಮೇಲೆ ನೀ ಕುಳಿತಿರುವೆ. ಉನ್ನತೋನ್ನತ ಮಹಿಮೆಯ ಪಡೆದು ಇಲಿಯ ಮೇಲೆ ನೀ ಕುಳಿತಿರುವೆ. ಪಂಚಭಕ್ಷ ಪರಮಾನ್ನವಿರಲು ಮೋದಕ ಪ್ರಿಯ ನೀನಾಗಿರುವೆ. ಭೂತ ಪ್ರೇತಗಳ ಶಿವಗಣಗಳ ಅಧಿಪತಿ ನೀನೇ ಆಗಿರುವೆ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾಗಣಪತಿ ಪಾದಕ್ಕೆ
ಕರೆಯಲಿ ನೀನು ದಯ ತೋರಿಸಿದೆ ವರುಷಕ್ಕೆ ಒಮ್ಮೆ ಬರುತ್ತಿರುವೆ ಕರೆಯಲಿ ನೀನು ದಯ ತೋರಿಸಿದೆ ವರುಷಕ್ಕೆ ಒಮ್ಮೆ ಬರುತ್ತಿರುವೆ ಹರುಷದ ಹೊನಲನ್ನು ಹರಿಸುತ್ತಲಿರಿ ಚೌತಿಯ ದಿನದಲ್ಲಿ ನಗುತ್ತಿರುವೆ ನಿನ್ನ ಚರಣಗಳ ವಂದಿಸಿದೆ ನಿನ್ನ ಚರಣಗಳ ವಂದಿಸಿದೆ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ ಸಕಲ ಕಲ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ ಶ್ರೀಕೃಷ್ಣ ಮಾರಿ ಪಲ್ಲವಿ.
ಅಭಿನಂದನೆಗಳು ಕುಮಾರಿ ಪಲ್ಲವಿ ಇವರಿಗೆ. ಇನ್ನು ಮುಂದಿನ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಕುಮಾರಿ ರಮ್ಯಶ್ರೀ. ಶಿವನ ಭಕ್ತಿಗೀತೆಯನ್ನು ಇವರು ಹಾಡಲಿದ್ದಾರೆ. ಸುಂದರವಾದ ಶಿವನ ಭಕ್ತಿಗೀತೆಯನ್ನು ಹಾಡಿದ ಕುಮಾರಿ ರಮ್ಯಶ್ರೀ ಇವರಿಗೆ ಅಭಿನಂದನೆಗಳು.
ಮಾನವ ಜನ್ಮದ ಬಗ್ಗೆ ಕನಕದಾಸರು ಹಾಡಿರುವ ಅರ್ಥಗರ್ಭಿತ ಹಾಡನ್ನು ಹಾಡಲು ಬರುತ್ತಿದ್ದಾರೆ. ನಮ್ಮ ತಂಡದ ಇನ್ನೋರ್ವ ಹವ್ಯಾಸಿ ಗಾಯಕರು ಪುತ್ತೂರಿನ ಜೂನಿಯರ್ ರಾಜ್ಕುಮಾರ್ ಎಂದು ಖ್ಯಾತಿ ಪಡೆದಿರುವ ಸುರೇಶ್ ರಾವ್ ಪುತ್ತೂರು ಇವರು ಇದೀಗ ವೇದಿಕೆಯಲ್ಲಿ ನಿಮ್ಮೊಂದಿಗೆ. ಸುಖಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹೋದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶ ಕ್ಲೇಶ ದೋಷವೆಂಬ ಅಪ್ಪಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಆಶ ಕ್ಲೇಶ ದೋಷವೆಂಬ ಅಪ್ಪಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸುದೇಶ ತಿರುಗಿದರೆ ಬಾಹೋದೇನೋ, ಅಲ್ಲಿ ಹೋದೇನೋ. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವ ನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನು ಈ ಚಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನ ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನ ದಣಿಯಲಿಲ್ಲ. ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನ ದಣಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ಒಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂದ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ ನೀ ನೋಡು ಕಂಡ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು.
ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನ ಸೆಳೆಯ ಮಾಡಿರಿ 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನ ಸೆಳೆಯ ಮಾಡಿರಿ ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಇರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತವನುಂಡು ಸಿಕ್ಕಿಸೋ ಲಂಡ ಜೀವವೇ ಏಲು ಬಂಡ ಜೀವವೇ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರಬಲ್ಲ ಮುಂದೆ ಯಾವುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗು ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗು ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗು ದಾಸನಾಗು ವಿಶೇಷನಾಗು ಎಂಬ ಅದ್ಭುತ ಹಾಡನ್ನು ಅದ್ಭುತ ಕಂಠದೊಂದಿಗೆ ಹಾಡಿದ ಸುರೇಶ್ ರಾವ್ ಪುತ್ತೂರು ಇವರಿಗೆ ಅಭಿನಂದನೆಗಳು ಸರ್. ಇನ್ನು ಮುಂದಿನ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಲಕ್ಷ್ಮೀ ಪುತ್ತೂರು. ಇನ್ನು ಮುಂದಿನ ಹಾಡನ್ನು ಹಾಡಲು ಬರುತ್ತಿದ್ದಾರೆ ಪ್ರಸಾದ್ ಬೆಳುವೈ ಇವರು.
ಅದ್ಭುತ ಗೀತೆಯನ್ನು ಅದ್ಭುತ ಕಂಠದಿಂದ ಹಾಡಿದ ಶ್ರೀಮತಿ ಲಕ್ಷ್ಮಿ ಇವರಿಗೆ ಅಭಿನಂದನೆಗಳು. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ನಳಿನ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 4ನೇ ದಿನದ ಕಾರ್ಯಕ್ರಮದ ನಾವಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಲಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಸಭಾ ಅಧ್ಯಕ್ಷತೆ ವಹಿಸಿಕೊಳ್ಳಲಿರುವ ಶ್ರೀ ಗಿರಿಧರ್ ಶೆಟ್ಟಿ ಉದ್ಯಮಿಗಳು ಬೆಂಗಳೂರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಪಾಲ್ಗೊಳ್ಳಿಕ್ಕಿದ್ದಾರೆ ಶ್ರೀ ನಳಿನ್ ಕುಮಾರ್ ಕಟೀಲು ಸಂಸದ ಜಿಲ್ಲೆ, ಶ್ರೀ ನನ್ನ ಅಚ್ಯುತ ಮೂಡಿತಾಯ ಧರ್ಮದರ್ಶಿಗಳು ಪಂಚಮುಖಿ ಆಂಜನೇಯ ದೇವಸ್ಥಾನ ಹನುಮಗಿರಿ, ಶ್ರೀ ಕೇಶವಪ್ರಸಾದ್ ಮುಳಿಯ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಶ್ರೀ ಮುರಳೀಕೃಷ್ಣ ಹಸಂತಡ್ಕ ಮಾಜಿ ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್, ಶ್ರೀ ಜೀವಂದರ್ ಜೈನ್ ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು, ಡಾಕ್ಟರ್ ಸುರೇಶ್ ಪುತ್ತೂರಾಯ ಖ್ಯಾತ ವೈದ್ಯರು ಪುತ್ತೂರು, ಶ್ರೀ ರಾಜಾರಾಮ್ ಶೆಟ್ಟಿ ಕೋಲ್ಪೆಗುತ್ತು ಉದ್ಯಮಿಗಳು ಪುತ್ತೂರು, ಶ್ರೀ ದಾಮೋದರ್ ಕುಲಾಲ್ ಅಧ್ಯಕ್ಷರು ಶ್ರೀಮಾತಾ ಸೌಹಾರ್ದ ಸಹಕಾರಿ ಸಂಘ ದರ್ಬೆ ಪುತ್ತೂರು, ಶ್ರೀ ವಸಂತ್ ಕುಮಾರ್ ರೈ ನಿಕಟಪೂರ್ವ ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೊಳ್ತಿಗೆ, ಶ್ರೀ ನೇಮಿರಾಜ ಪಾಂಬಾರ್ ಅಧ್ಯಕ್ಷರು ಶ್ರೀ ಬಾಯಂಬಾಡಿ ಷಣ್ಮುಖದೇವ ದೇವಸ್ಥಾನ ಕೊಳ್ತಿಗೆ, ಅದೇ ರೀತಿ ಆಶೀಶ್ ಶೆಟ್ಟಿ ಎಂಜಿನಿಯರ್ ಕುಂಕುಮ್ ಅಸೋಸಿಯೇಟ್ಸ್ ಪುತ್ತೂರು ಮತ್ತು ಶ್ರೀ ತಾರನಾಥ್ ಬಳಿಯಾಲ ಪಾಲ್ತಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ತಾರನಾಥ ಬಳಿಯಾಲ ಈ ಎಲ್ಲ ಅತಿಥಿಗಳು ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ. ಬಂದಿರುವಂಥ ಎಲ್ಲ ಭಗವದ್ಭಕ್ತರು ಸಭಾಂಗಣದಲ್ಲಿ ಬಂದು ಆಸೀನರಾಗಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಸಭಾ ವೇದಿಕೆಯಲ್ಲಿ ಸನ್ಮಾನಗೊಳ್ಳಿಕ್ಕಿದ್ದಾರೆ ಶ್ರೀ ಜತ್ತಪ್ಪ ಪೂಜಾರಿ ಪಾಲ್ತಾಡಿ, ಶ್ರೀ ಕೋಟಿಪರವ ಮಾಡಾವು, ಶ್ರೀ ನೇಮುಪರವ ಮಾಡಾವು, ಶ್ರೀ ಕೇಪು ಪೂಜಾರಿ ಪಲ್ಲತಡ್ಕ, ಶ್ರೀ ಶೇಷಪ್ಪ ಮಡಿವಾಳ ಚೆನ್ನವರ, ಶ್ರೀ ರಾಮಣ್ಣ ನಾಯ್ಕ ಕಾಪದ ಮೂಲೆ, ಶ್ರೀಮತಿ ಲೀಲಾ ಕಾಯರ್ಗುರಿ, ಶ್ರೀಮತಿ ಸುಬ್ಬಿ ಕಾಯರ್ಗುರಿ, ಶ್ರೀಮತಿ ಕೊರಪ್ಪಳು ಕಾಯರ್ಗುರಿ, ಶ್ರೀಮತಿ ಪ್ರೇಮ ಕಲ್ಲಕರ್ ಈ ಎಲ್ಲ ಸನ್ಮಾನಿತರು ಕೂಡ ಉಪಸ್ಥಿತರಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಗಳು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಬಂದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀತ ಸಂತೋಷ್ ಕುಮಾರ್ ರೈ ಮತ್ತು ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಕರೆತರಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಈಗಾಗಲೇ ಶ್ರೀತ ಪರಮ ಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿಗಳು, ಅದೇ ರೀತಿ ಘನ ಅಧ್ಯಕ್ಷತೆ ವಹಿಸಿಕೊಳ್ಳಿರುವಂಥ ಶ್ರೀ ಗಿರಿಧರ್ ಶೆಟ್ಟಿ ಉದ್ಯಮಿಗಳು ಪುತ್ತೂರು, ಸುಪ್ರೀತ್ ರೈನಳಿಲು ಒಮ್ಮೆ ಕಾರ್ಯಾಲಯಕ್ಕೆ ಬರಬೇಕಾ ತಕ್ಷಣ ಸುಪ್ರೀತ್ ರೈನಳಿಲು ಕಾರ್ಯಾಲಯಕ್ಕೆ ಬನ್ನಿ. ಶ್ರೀ ನನ್ನ ಅಚ್ಯುತ ಮೂಡಿತಾಯ ಶ್ರೀ ಕೇಶವಪ್ರಸಾದ್ ಮುಳಿಯ, ಶ್ರೀ ಮುರಳೀಕೃಷ್ಣ ಹಸಂತಡ್ಕ, ಶ್ರೀ ಜೀವಂದರ್ ಜೈನ್,
ಡಾಕ್ಟರ್ ಸುರೇಶ್ ಪುತ್ತೂರಾಯ, ಶ್ರೀ ರಾಜಾರಾಮ್ ಶೆಟ್ಟಿ ಕೋಲ್ಪೆಗುತ್ತು, ಶ್ರೀ ದಾಮೋದರ್ ಕುಲಾಲ್, ಶ್ರೀ ವಸಂತ್ ಕುಮಾರ್ ರೈ, ಶ್ರೀ ನೇಮಿರಾಜ ಪಾಂಬಾರು, ಆಶೀಶ್ ಶೆಟ್ಟಿ ಮತ್ತು ತಾರಣತ್ ಬಳಿಯಲ ಈ ಎಲ್ಲ ಅತಿಥಿ ಅಭ್ಯರ್ಥಿಗಳು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇದೀಗ ಪ್ರಾರ್ಥನೆಯನ್ನು ಹಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ತಾಡಿ ಶಾಲಾ ವಿದ್ಯಾರ್ಥಿನಿಯರಾದಂಥ ಶ್ರಾವ್ಯ, ಅನುಷಾ, ದೀಕ್ಷಾ. ಪ್ರಾರ್ಥನೆ ಮೂಲಕ ಈ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಪಾಲ್ತಾಡಿ ಶಾಲಾ ವಿದ್ಯಾರ್ಥಿಗಳಾದಂಥ ಶ್ರಾವ್ಯ, ಅನುಷಾ, ದೀಕ್ಷಾ. ಗೌರಿ ನಂದನ ಗಜಾನನ, ಗೌರಿ ನಂದನ ಗಜಾನನ, ಗಿರಿಜಾನಂದನ ನಿರಂಜನ, ಗಿರಿಜಾನಂದನ ನಿರಂಜನ, ಪಾರ್ವತಿ ನಂದನ ಶುಭಾನನ, ಪಾರ್ವತಿ ನಂದನ ಶುಭಾನನ, ಗಜಾನನ ಶುಭಾನನ, ಗಜಾನನ ಶುಭಾನನ, ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ, ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ, ಗೌರಿ ನಂದನ ಗಜಾನನ, ಗೌರಿ ನಂದನ ಗಜಾನನ, ಗಿರಿಜಾನಂದನ ನಿರಂಜನ, ಗಿರಿಜಾನಂದನ ನಿರಂಜನ, ಷಣ್ಮುಖ ಸೋದರ ಗಜಾನನ, ಷಣ್ಮುಖ ಸೋದರ ಗಜಾನನ, ಗಜಾನನ ಶುಭಾನನ, ಗಜಾನನ ಶುಭಾನನ, ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ, ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ, ಗೌರಿ ನಂದನ ಗಜಾನನ, ಗೌರಿ ನಂದನ ಗಜಾನನ, ಗಿರಿಜಾನಂದನ ನಿರಂಜನ, ಗಿರಿಜಾನಂದನ ನಿರಂಜನ, ಗಿರಿಜಾನಂದನ ನಿರಂಜನ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಹೃದಯವಾಗಿ ಈ ಸಭೆಗೆ ಸ್ವಾಗತಿಸಲಿದ್ದಾರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಸಂತೋಷ್ ಕುಮಾರ್ ರೈ ನಾಳಿಯಲ್ಲಿ ಇವರು. ಕ್ಷೇತ್ರ ಅಧಿಪತಿಯಾದ ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಕ್ಕೆ ನಾನು ಸಾಷ್ಟಾಂಗ ನಮಸ್ಕರಿಸುತ್ತಾ ಇಂದಿನ ಈ ಸಭಾ ಕಾರ್ಯಕ್ರಮ ನಮ್ಮ ಬ್ರಹ್ಮಕಲಶೋತ್ಸವದ ಈ ಸಂಭ್ರಮದಲ್ಲಿ ಒಂದು ಕಿರೀಟ ಇಟ್ಟಾಗಿ, ಅಂದರೆ ನಮ್ಮ ಬ್ರಹ್ಮಕಲಶೋತ್ಸವದ ಈ ಸಂಭ್ರಮದಲ್ಲಿ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು, ಹಾಗೆ ಅದ್ಭುತವಾದ ಕೆಲಸಗಳನ್ನು ಮಾಡಿದವರು ಈ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇವತ್ತು ತಮಗೆ ಈ
ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಇವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರ ಸ್ವಂತ ಒಂದು ಖರ್ಚಿನಿಂದ ಆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಎಲ್ಲ ಜನರನ್ನು ಭಕ್ತ ಬಂಧುಗಳನ್ನು ಒಗ್ಗೂಡಿಸಿ ಅಲ್ಲಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಅಂದರೆ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಕಾರ್ಯಗಳನ್ನು ನಡೆಸಿರುವಂಥವರು. ಅವರು ನಮಗೂ ಒಂದು ಆಸೆ ಇತ್ತು, ನಮ್ಮ ಕ್ಷೇತ್ರಕ್ಕೆ ಅವರು ಆಗಮಿಸಬೇಕು, ನಮ್ಮ ಕ್ಷೇತ್ರದಲ್ಲಿ ಅವರ ಆಶೀರ್ವಾದನ ನಾವೆಲ್ಲ ಪಡಿಬೇಕು ಅಂತ ಒಂದು ಆಸೆ ಇತ್ತು. ಆ ಪ್ರಕಾರ ಅವರ ಹತ್ರ ನಾವು ಅವರ ಮಾನಿಲ ಧಾಮಕ್ಕೆ ಹೋಗಿ ನಾವು ಅವರ ಹತ್ರ ವಿನಂತಿ ಮಾಡಿಕೊಂಡಾಗ ಅವರು ಸಂತೋಷದಲ್ಲಿ ನಾನು ಬರ್ತೇನೆ, ನಿಮ್ಮ ಧಾರ್ಮಿಕ ಕಾರ್ಯಕ್ರಮದ ಕೊನೆಯವರೆಗೂ ನಾನು ಇರ್ತೇನೆ ಅಂತೇಳಿ ನಮ್ಮ ಹತ್ರ ಅವರು ತಿಳಿಸಿ ಇಂದು ನಮ್ಮ ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ಕ್ಷೇತ್ರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇವತ್ತಿನ ಈ ಧಾರ್ಮಿಕ ಕ್ಷೇತ್ರದ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗಿರಿಧರ್ ಶೆಟ್ಟಿ ಅವರು, ನಾವು ಆಮಂತ್ರಣದಲ್ಲಿ ಉದ್ಯಮಿಗಳಂತ ಬರೆದಿದ್ದೇವೆ, ಆದರೆ ಅವರ ಉದ್ಯಮಗಿಂತಲೂ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದವರು. ಅಂದರೆ ಮರಳಿ ಸೂರ್ಯನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ, ಹಾಗೆಯೇ ಪೂರ್ವ ಗಣೇಶ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ, ಹಾಗೆಯೇ ಇಂಥ ಹಲವು ಕ್ಷೇತ್ರಗಳಲ್ಲಿ ಅಂದರೆ ದೇವಸ್ಥಾನ ಹಾಗೂ ದೈವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ಅವರು ತೊಡಗಿಸಿಕೊಂಡು ಮಂಗಳೂರು ಸುತ್ತಮುತ್ತ ಎಲ್ಲ ಕ್ಷೇತ್ರಗಳಲ್ಲಿಯೂ ಪೊಳಲಿ ಕ್ಷೇತ್ರದಲ್ಲಿಯೂ ಅವರು ಕೆಲಸ ಮಾಡಿದಂಥ ಒಂದು ನಮ್ಮ ಪ್ರೀತಿಯ ಗಿರಿಯಣ್ಣ ಅವರು ನಮ್ಮ ನಲಿಯಲು ಕ್ಷೇತ್ರಕ್ಕೆ ಈಗ ಅಲ್ಲ, ನಮ್ಮ 2004ರಲ್ಲಿ ಬ್ರಹ್ಮಕಲಶ ಆಗುವಾಗಲೂ ನಲಿಯಲು ಕ್ಷೇತ್ರಕ್ಕೆ ಬಂದು ಅವರ ಕೊಡುಗೆಯನ್ನು ನೀಡಿದವರು. ತಮಗೆ ಅವರು ಭಾರಿ ಆತ್ಮೀಯರು. ಹಾಗೆಯೇ ಕಳೆದ ಕೇವಲ 1-2 ತಿಂಗಳ ಹಿಂದೆ ಅವರಿಗೆ ಒಂದು ಫೋನ್ ಮಾಡಿದೆ, ಗಿರಿಯಣ್ಣ ನಮ್ಮ ದೇವಸ್ಥಾನಕ್ಕೆ ಒಂದು ದ್ವಾರ ಆಗಬೇಕು, ಮಹಾದ್ವಾರ ಆಗಬೇಕು, ನಿಮ್ಮಿಂದಲೇ ಆಗಬೇಕಂತ ಅಷ್ಟೇ ನಾನು ಮಾತಾಡಿದ್ದು, 2 ಶಬ್ದ. ಕೂಡಲೇ ಅವರು ಒಪ್ಪಿಕೊಂಡ್ರು. ಆಯಿತು ಸಂತೋಷಣ್ಣ, ಅದು ನೀವು ಮಾಡಿ, ನಾನು ಅದರ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ. ಅದು ಈ ಕ್ಷೇತ್ರದ ದೊಡ್ಡ ಒಂದು ಕೊಡುಗೆ ಈ ಕ್ಷೇತ್ರಕ್ಕೆ ಅವರದು. ನಮ್ಮ ಈ ಕ್ಷೇತ್ರಕ್ಕೆ ಒಂದು ಮಹಾದ್ವಾರ ಆಗಬೇಕಂತ ಎಲ್ಲ ಭಕ್ತಾಭಿಮಾನಿಗಳ ಒಂದು ಆಸೆ, ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅಂದರೆ ಬಹಳ ಕಡಿಮೆ ದಿನದಲ್ಲಿ ಅದನ್ನು ನಾನು ಈಗಲೂ ಸ್ಮರಿಸುತ್ತಾ, ಅವರು ನಮ್ಮ ಇಂದಿನ ಸಭಾಧ್ಯಕ್ಷೆಯನ್ನು ವಹಿಸಿಕೊಂಡಿದ್ದರೆ ಅವರಿಗೆ ತಮ್ಮೆಲ್ಲರ ಪರವಾಗಿಯೂ ಹಾಗೂ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನನ್ನ ಅಚ್ಯುತ್ ಮೂಡಿತೆಯರು ಧರ್ಮದರ್ಶಿಗಳು, ಪಂಚಮುಖಿ ಆಂಜನೇಯ ದೇವಸ್ಥಾನ ಹನುಮಗಿರಿ. ಅವರ ಬಗ್ಗೆ ಹೇಳಲಿಕ್ಕೆ ಅಂತ ನಿಮಗೆಲ್ಲರಿಗೂ ಗೊತ್ತುಂಟು, ನಾನು ಎಂತ ಹೇಳಬೇಕಂತಿಲ್ಲ. ಅವರು ನಿಜವಾಗಿಯೂ ಕೇವಲ ಧರ್ಮದರ್ಶಿ ಪಂಚಮುಖಿ ದೇವಸ್ಥಾನ ಮಾತ್ರ ಅಲ್ಲ, ಕಾವು ದೇವಸ್ಥಾನದ ಆಡಳಿತ ಮುಕ್ತೇಶರಾಗಿ ತುಂಬ ವರ್ಷ ಅದರ ಅಭಿವೃದ್ಧಿಯನ್ನು ಪಣ ತೊಟ್ಟು ಮಾಡಿದವರು. ಹಾಗೆಯೇ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಅವರು ಆಡಳಿತ ಸಮಿತಿ ಅಧ್ಯಕ್ಷರಾಗಿ ಬ್ರಹ್ಮಕಲಶೋತ್ಸವ ಅವರ ನೇತೃತ್ವದಲ್ಲಿಯೇ ನಡೆದು ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಅತೀ ದೊಡ್ಡ ಒಂದು ಹೆಸರನ್ನು ಪಡೆದಂಥ ವ್ಯಕ್ತಿ. ಆದರೆ ಅದರಿಂದಲೂ ಹೆಚ್ಚಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಅವರದ್ದೇ ಒಂದು ಅನುಭವ ನಮಗೆ ದಾರಿ ಎರೆದು ಕೊಟ್ಟಿದ್ದಾರೆ. ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಇರುವಾಗಲೂ ನನಗೆ ಒಂದು ಧಾರ್ಮಿಕ ಗುರುಗಳಾಗಿ ನನ್ನ ಹಿಂದೆ ನಿಂತು ನನಗೆ ಎಲ್ಲ ಅನುಭವವನ್ನು ಅವರು ದಾರಿ ಎರೆದು ಕೊಟ್ಟು ಈ ಕ್ಷೇತ್ರ ಇಷ್ಟು ಚಂದವಾಗಿ ಮೂಡಿ ಬರಬೇಕಾದ್ರೆ ಅದು ನನ್ನ ಅಚ್ಯುತ್ ಮೂಡಿತೆಯರಿಂದ. ಅವರನ್ನು ನಿಮ್ಮೆಲ್ಲರ ಪರವಾಗಿಯೂ ಈ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಕೇಶವ ಪ್ರಸಾದ್ ಮುಳಿಯ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಮುಳಿಯ ಅಂತ ಹೇಳಿದರೆ ಅದು ಎಲ್ಲರಿಗೂ ಪರಿಚಯ ಇರುವಂಥ ಒಂದು ಶಬ್ದ ಮುಳಿಯ. ಆ ಮುಳಿಯ ಕೇಶವ ಪ್ರಸಾದರು ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಈಗ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಆ ಕ್ಷೇತ್ರದಲ್ಲಿ ಏನೇನು ಮಾರ್ಪಾಡಾಗಬೇಕು
ಅದು ಹೇಗೆ ಒಂದು ಹೊಸ ಒಂದು ನಮಗೆ ಎಲ್ಲರಿಗೂ ಒಂದು ಭಕ್ತಾಭಿಮಾನಿಗಳಿಗೆ ಹೇಗೆ ಆ ಮಾಲಿಂಗೇಶ್ವರ ದೇವಸ್ಥಾನದನ್ನು ರೂಪಿಸಬೇಕು ಅಂತೇಳಿ ಅವರು ಈ ಕಳೆದ 3-4 ವರ್ಷದಿಂದ ಅದರ ಹಿಂದೆ ಪಣ ತೊಟ್ಟು ಅದನ್ನು ಈಗಾಗಲೇ ತುಂಬ ಕೆಲಸ ಮಾಡಿದ್ದಾರೆ. ಇನ್ನೂ ಅದಕ್ಕೆ ಬೇಕಾದಂಥ ಮಾಸ್ಟರ್ ಪ್ಲಾನನ್ನು ಅವರು ತಯಾರಿಸಿಕೊಂಡು ಇನ್ನು ಮುಂದಿನ ಪೀಳಿಗೆಯವರಿಗೆ ಕೂಡ ಅದನ್ನು ಅವರು ದಾರೆ ಎರೆದಿದ್ದಾರೆ. ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿದರಿಗೆ ನಾನು ಸಂತೋಷ ಪಡ್ತೇನೆ. ಹಾಗೂ ತಮ್ಮೆಲ್ಲರ ಪರವಾಗಿಯೂ ಕ್ಷೇತ್ರದ ಪರವಾಗಿಯೂ ಅವರನ್ನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮುರಳಿ ಕೃಷ್ಣ ಹಸನ್ ತಡ್ಕ ನನ್ನ ಭಾರಿ ಆತ್ಮೀಯರು. ನಾವು ಒಟ್ಟಿಗೆ ಇರುವವರು ಹೆಚ್ಚಾಗಿ ಮಾಜಿ ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್. ಯಾವಾಗಲೂ ಅವರ ಜೀವವನ್ನು ಪಣ ತೊಟ್ಟು ಅವರು ಹಿಂದೂ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು. ಕೆಲವು ಸಲ ನಾವೇ ಮಾತಾಡಲಿಕ್ಕುಂಟು, ರಾತ್ರಿ 2 ಗಂಟೆಗೆ 3 ಗಂಟೆ ಎಲ್ಲ ಹೋಗ್ತಾರೆ ಅವರು ಆಚೆ ಈಚೆ. ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಅವರನ್ನು ಕರೆದಾಗ ಅವರು ಬಂದು ಅದಕ್ಕೆ ಏನು ಬೇಕು ಅದನ್ನೆಲ್ಲ ಅವರು ಕೊಟ್ಟು ಅವರು ನಿಜವಾಗಿಯೂ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗೆಯೂ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಅವರ ಹೆಸರಿದೆ. ಅಂಥ ಒಂದು ನಮ್ಮ ದೊಡ್ಡ ಹೆಸರಿನ ಒಂದು ಧಾರ್ಮಿಕ ಮುಂದಾಳು ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕ್ಷೇತ್ರದ ಪರವಾಗಿಯೂ ನಮ್ಮೆಲ್ಲರ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಸುರೇಶ್ ಪುತ್ತೂರಾಯರು ಖ್ಯಾತ ವೈದ್ಯರು ಪುತ್ತೂರು. ಖ್ಯಾತ ವೈದ್ಯರು ಪುತ್ತೂರು ಅಂತ ನಾವು ತಿಳಿಸಬೇಕಾಗಿಲ್ಲ. ಡಾಕ್ಟರ್ ಸುರೇಶ್ ಪುತ್ತೂರಾಯ ಅಂತ ಹೇಳಿದರೆ ಸಾಕಾಗ್ತದೆ. ಅವರ ಒಂದು 5 ನಿಮಿಷ ಅವರನ್ನು ನೋಡಬೇಕಾದರೂ ನಾವು ಕೆಲವು ದಿನಗಳಿಂದ ಅವರನ್ನು ಬುಕ್ ಮಾಡಬೇಕಾಗ್ತದೆ. ಅಂದರೆ ಅವರು ವೈದ್ಯಕೀಯ ವೃತ್ತಿಯಲ್ಲಿ ಅತೀ ದೊಡ್ಡ ಒಂದು ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಅಂದರೆ ಬಡವರಿಂದ ಹಿಡಿದು ಯಾರು ಬೇಕಾದರೂ ಅವರ ಹತ್ತಿರ ಹೋದರೆ ಅವರು ನಿಜವಾಗಿಯೂ ಅವರನ್ನು ಎಲ್ಲ ರೀತಿಯಲ್ಲಿ ಅವರು ವೈದ್ಯಕೀಯ ಆಗಿ ಅವರು ಸಲಹೆಗಳನ್ನು ಕೊಟ್ಟು ಆ ಕ್ಷೇತ್ರದ ಜೊತೆಗೆ ಅವರು ಧಾರ್ಮಿಕ ಕ್ಷೇತ್ರಕ್ಕೂ ಕೂಡ ಅವರು ಪರಿಚಿತರಾಗಿದ್ದಾರೆ. ಅವರು ಸಂಪ್ಯ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ ಹಾಗೆ ಆ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯಲ್ಲಿಯೂ ಅಧ್ಯಕ್ಷರಾಗಿ ಅವರು ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಸಂಪೂರ್ಣ ನಡೆಸಿಕೊಟ್ಟು ಅವರ ಮುಂದಾಳತ್ವದಲ್ಲಿ. ಹಾಗೆಯೇ ಈಗ ಅಲ್ಲಿ ಪ್ರತಿ ತಿಂಗಳು ಫ್ರೀ ಕ್ಯಾಂಪ್ಸ್ ಎಲ್ಲ ಅಲ್ಲಿ ಬಂದ ಎಲ್ಲ ಜನರಿಗೂ ಅವರು ವೈದ್ಯಕೀಯವಾಗಿ ಫ್ರೀ ಕ್ಯಾಂಪನ್ನು ನಡೆಸಿಕೊಂಡು ಅವರು ಎಲ್ಲ ಇಡೀ ಪುತ್ತೂರು ಸುಳ್ಯ ಎಲ್ಲ ಜನರಿಗೂ ಚಿರಪರಿತರು, ಎಲ್ಲರಿಗೂ ಬೇಕಾಗುವಂಥ ಒಂದು ಡಾಕ್ಟ್ರು ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿಯೂ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ರಾಜಾರಾಮ್ ಶೆಟ್ಟಿ ಕೋಲ್ಪೆ ಗುತ್ತು, ಇವರು ನಮ್ಮ ಆಮಂತ್ರಣದಲ್ಲಿ ಉದ್ಯಮಿ ಅಂತ ಬರೆದಿದ್ದೇವೆ, ಆದರೆ ಉದ್ಯಮಿ ಅಲ್ಲ. ಅವರು ಕೋಲ್ಪೆ ದೇವಸ್ಥಾನದ ಆಡಳಿತದ ಮುಖ್ಯ ಒಂದು ಅಂಗ. ಅವರು ಆಡಳಿತ ಸಮಿತಿಯಲ್ಲಿಯೂ ಸದಸ್ಯರು, ಅಧ್ಯಕ್ಷರು ಆ ದೇವಸ್ಥಾನದ. ಅವರು ಕೋಲ್ಪೆ ಗುತ್ತಿನ ಯಜಮಾನನಾಗಿ ಇಡೀ ಆ ಗ್ರಾಮದ ಪ್ರತಿಯೊಬ್ಬರಿಗೂ ಧಾರ್ಮಿಕವಾಗಿ ಏನು ಕೆಲಸ ಬೇಕಾದರೂ ಅವರು ಎದುರು ನಿಂತು ನಡೆಸಿಕೊಡ್ತಾರೆ. ಅದರಲ್ಲಿ ಅಧಿಕ ವೆಚ್ಚ ಮಾಡಲಿಕ್ಕೆ ಅವರು ಬಿಡಲಿಕ್ಕೇ ಇಲ್ಲ. ಯಾರ ಹತ್ರ ಕೂಡ ಅವರು ಅಧಿಕ ವೆಚ್ಚ ಮಾಡಲಿಕ್ಕೆ ಬಿಡುವುದಿಲ್ಲ. ಅಂಥ ಒಂದು ಅವರು ರಾಜಾರಾಮ್ ಕೋಲ್ಪೆ ಅಂತ ಹೇಳಿದರೆ ಎಲ್ಲದಕ್ಕೂ ತಯಾರಿದ್ದವರು. ಯಾರೂ ಬರಲಿಲ್ಲ, ಯಾರು ಬಂದಿದ್ದಾರೆ ಅಂತೇಳಿ ಅವರು ನೋಡೋದಿಲ್ಲ. ಅಂಥ ಒಂದು ವ್ಯಕ್ತಿ ಅವರು. ನಿಜವಾಗಿ ನಮಗೆ ಹತ್ತಿರದ ಸಂಬಂಧಿಯವರು. ಆದರೂ ಅವರು ಇತ್ತೀಚೆಗೆ 1 ವಾರ ಮೊದಲು ಬಂದು ಇಲ್ಲಿ ಒಂದು ಅರ್ಧ ದಿವಸ ನನಗೆ ಈ ಕ್ಷೇತ್ರದ ಬಗ್ಗೆ ನೀವು ಏನು ಮಾಡಬೇಕು ಏನು ಅಂದರೆ ಅವರ ಅಷ್ಟು ಅನುಭವ. ಅವರು ಕೋಲ್ಪೆ ದೇವಸ್ಥಾನದಲ್ಲಿ 3 ಬಾರಿ ಬ್ರಹ್ಮಕಲಶ ಮಾಡಿದಂಥ ಅನುಭವ ಅವರ ಹತ್ರ ಇದೆ. ಅವರೆಲ್ಲ ನಮಗೆ ಹೇಳಿಕೊಟ್ಟು ಹೋದ್ದು. ಅಂಥ ಒಂದು ರಾಜಾರಾಮ್ ಶೆಟ್ಟಿ ಕೋಲ್ಪೆ ಅವರು ನಿಜವಾಗಿಯೂ ನಮಗೆ ಭಾರಿ ಸಂತೋಷ ಆಗಿದೆ, ನಮ್ಮ ಜೊತೆಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿಯೂ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ದಾಮೋದರ್ ಕುಲಾಲ್, ಅಧ್ಯಕ್ಷರು ಶ್ರೀಮಾತ ಸೌಹಾರ್ದ ಸಹಕಾರಿ ಸಂಘ ದರ್ಬೆ. ಇವರು ನನ್ನ ಆತ್ಮೀಯರು, ನಮ್ಮ ಕ್ಷೇತ್ರಕ್ಕೆ ಬಹಳ ಸಲ ಬಂದು ನಮ್ಮೊಟ್ಟಿಗಿದ್ದವರು. ಇವರನ್ನು ನಾನು ತಮ್ಮೆಲ್ಲರ ಪರವಾಗಿಯೂ ಹಾಗೂ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ವಸಂತ್ ಕುಮಾರ್ ರೈ, ಅವರು ನಿಕಟಪುರ ಅಧ್ಯಕ್ಷರು, ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೊಲ್ತಿಗೆ. ಇವರು ಈ ಕೊಲ್ತಿಗೆ ಗ್ರಾಮದಲ್ಲಿಯೂ ಹಾಗೂ ಪುತ್ತೂರು ತಾಲೂಕಿನಲ್ಲಿಯೂ ಇವರು ಚಿರಪರಿಚಿತರು.
ಇವರು ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೆಲಸ ಮಾಡಿದವರು. ಕೊಲ್ತಿಗೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಪೆರ್ಲಂಪಾಡಿ, ಇಲ್ಲಿ ಕೂಡ ಅವರು ಕೆಲಸ ಮಾಡಿ ಅವರು ನಮ್ಮ ಇಡೀ ಊರಿಗೆ ಒಂದು ನೆಚ್ಚಿನ ಒಂದು ವ್ಯಕ್ತಿ. ಅವರನ್ನು ನಾನು ಈ ಕ್ಷೇತ್ರಕ್ಕೆ ಅವರು ಆಗಮಿಸಿದ್ದಾರೆ. ಈ ಕ್ಷೇತ್ರದ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನೇಮಿರಾಜ್ ಪಾಂಬಾರ್, ಅಧ್ಯಕ್ಷರು, ಬಾಯಂಬಾಡಿ ಷಣ್ಮುಖ ದೇವಸ್ಥಾನ, ಕೊಲ್ತಿಗೆ. ಇವರು ಕೊಲ್ತಿಗೆಯಲ್ಲಿ ಅವರ ವ್ಯವಸಾಯದ ಜೊತೆಗೆ ಅವರು ಈ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿ ಆ ಕ್ಷೇತ್ರಕ್ಕೆ ಬೇಕಾಗುವಂಥ ಒಂದು ರಥ ನಿರ್ಮಾಣ ಆಗಲಿ ಅಥವಾ ದ್ವಾರ ನಿರ್ಮಾಣ ಆಗಲಿ ಅಥವಾ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಏನೆಲ್ಲ ಆಗಬೇಕು ಅದನ್ನು ಅವರು ಪಣ ತೊಟ್ಟು ಅದು ಈಗಾಗಲೇ ಆಗಬೇಕಂತೇಳಿ ಅದನ್ನೆಲ್ಲ ನಡೆಸಿಕೊಟ್ಟು ಬಂದವರು. ಅವರು ನಮ್ಮೆಲ್ಲರ ಆತ್ಮೀಯರು. ಅವರು ಇಂದು ನಮ್ಮ ಕ್ಷೇತ್ರದ ಈ ಧಾರ್ಮಿಕ ಸಭೆಯಲ್ಲಿ ನಮ್ಮ ಒಟ್ಟಿಗೆ ಉಪಸ್ಥಿತಿ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿಯೂ ಹಾಗೂ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಜೊತೆ ಅಸಿತ್ ಶೆಟ್ಟಿ ಇದ್ದಾರೆ. ಅವರು ಸಿವಿಲ್ ಇಂಜಿನಿಯರ್ ಆಗಿ ಕುಂಕುಮ್ ಅಸೋಸಿಯೇಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಏನೆಲ್ಲ ಆಗಬೇಕು ಅಂತ ಅಭಿವೃದ್ಧಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಪ್ರತಿದಿನ ಈ ಕ್ಷೇತ್ರದ ಎಲ್ಲ ಕೆಲಸಗಳನ್ನು ಅವರು ನೋಡಿಕೊಂಡು ಆ ಮಹಾದ್ವಾರವನ್ನು ಕೇವಲ ಒಂದು 50 ದಿವಸದ ಒಳಗೆ ಮುಗಿಸಿಕೊಟ್ಟಿದ್ದಾರೆ. ಅಂಥ ಒಂದು ಸಣ್ಣ ಪ್ರಾಯದ ಒಂದು ನಮ್ಮ ಹುಡುಗ ಅವರು ಇಂಜಿನಿಯರ್ ಆಗಿ ಇನ್ನೂ ಉತ್ತಮ ದೊಡ್ಡ ಹೆಸರು ಪಡೀಲಿಕ್ಕಿದ್ದಾರೆ. ಹಾಗೆ ಅವರನ್ನು ಇವತ್ತು ಧಾರ್ಮಿಕ ಸಭೆಗೆ ನಾವು ಅವರನ್ನು ಉಪಸ್ಥಿತಿಗೆ ಅವರನ್ನು ಕರೆದಿದ್ದೇವೆ. ಅವರು ಇದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿಯೂ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪಾಲ್ತಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಮ್ಮೆಲ್ಲರ ಪ್ರೀತಿಯ ತಾರನಾಥ್ ಬಲಿಯಾಲ, ಅಂದರೆ ಅವರನ್ನು ಪ್ರೀತಿಯಲ್ಲಿ ನಾವು ಕರೆದವರ ಹೆಸರು ಕರೆಕ್ಟಾಗಿ ಬರುವುದಿಲ್ಲ ಅಷ್ಟು. ತಾರನಾಥ್ ಬಲಿಯಾಲ ಅವರು ಈ ಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲಿಯೂ ಬಂದು ಸಹಕಾರ ನೀಡಿದ್ದಾರೆ. ಯಾವಾಗಲೂ ನಮ್ಮೊಟ್ಟಿಗೆ ಇದ್ದವರು. ಅವರನ್ನು ಕೂಡ ಇವತ್ತು ಗುರುತಿಸಬೇಕು, ಅವರು ಕೂಡ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಅವರನ್ನು ಈಗ ನಮ್ಮೆಲ್ಲರ ಪರವಾಗಿಯೂ ನಮ್ಮ ಕ್ಷೇತ್ರದ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇಂದಿನ ಸಭೆಗೆ ಎಲ್ಲ ಗಣ್ಯರು, ಧಾರ್ಮಿಕ ಕ್ಷೇತ್ರದಲ್ಲಿ ಚಿರಪರಿಚಿತರು ಹಾಗೂ ಭಕ್ತ ಬಂಧುಗಳು ಎಲ್ಲರೂ ಆಗಮಿಸಿದಿರಿ. ತಮ್ಮನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪತ್ರಕರ್ತ ಮಿತ್ರರೇ ಹಾಗೂ ವೈದಿಕ ಇದರಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಹಾಗೂ ನಮ್ಮ ಪೊಲೀಸ್ ವೃಂದದವರಿಗೂ ಎಲ್ಲರನ್ನು ಕೂಡ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಜೈ. ಸರ್ವರನ್ನು ಈ ಸಭೆಗೆ ಸ್ವಾಗತಿಸಿದ ಶ್ರೀ ಸಂತೋಷ್ ಕುಮಾರ್ ರೈನಳಿಲು ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಮುಂದೆ ಸ್ವಾಮೀಜಿಗಳಿಗೆ ಗೌರವಾರ್ಪಣೆ. ಈ ದೇವಾಲಯದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪ್ರತಿ ಚಟುವಟಿಕೆಯನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಾ ಒಮ್ಮೊಮ್ಮೆ ಹಾಸ್ಯಭರಿತರಾಗಿ ಒಮ್ಮೊಮ್ಮೆ ಗಂಭೀರವದನರಾಗಿ ನಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಪಾಲ್ಗೊಳ್ಳುವ ಶ್ರೀ ಸತೀಶ್ ರೈ ನಳಿಲು ಮತ್ತು ಅವರ ಶ್ರೀಮತಿ ಹಾಗೂ ಮಕ್ಕಳು ಇದೀಗ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ಗೌರವವನ್ನು ಸಮರ್ಪಿಸಲಿದ್ದಾರೆ. Thank you.
ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸರಳ ಸಜ್ಜನಿಕೆಯ ಸ್ವಾಮೀಜಿ ಎಂದು ಹೆಸರಾಗಿರುವಂಥ ಶ್ರೀಯುತ ಪರಮಪೂಜ್ಯ ಮೋಹನದಾಸ್ ಸ್ವಾಮೀಜಿಗಳು ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ ಇದು. ಅವರೀಗ ನಮಗೆಲ್ಲರಿಗೆ ಆಶೀರ್ವಚನೆ ನೀಡಬೇಕಾಗಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ಅನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖ ವಿನಾಶಾಯ ಅನಂತಾಯ ನಮೋ ನಮಃ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯಮದ ಧರ್ಮಂ ಚರ. ಕ್ಷೇತ್ರದ ಅಧಿದೇವರಾದಂಥ ನಾಣೇಲು ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸಿಕೊಂಡು ಸತ್ವ ಮತ್ತು ತತ್ವಕ್ಕೆ ಪ್ರತಿಪಾದನೆ ಇರತಕ್ಕಂಥ ಗರ್ಭಗುಡಿಯಲ್ಲಿ ಆರಾಧಿಸಿರತಕ್ಕಂಥ ವಾಲ್ಮೀಕದಲ್ಲಿ ಅನಂತನ ಸ್ವರೂಪವನ್ನು ಆರಾಧಿಸಿಕೊಂಡು ಕಲಿಯುಗದಲ್ಲಿ ಭಾಳಷ್ಟು ಅಪರೂಪವಾದಂಥ ಮತ್ತು ಭಾಳಷ್ಟು ವರ್ಷದ ಇತಿಹಾಸದ ಪುಟದಲ್ಲಿ ವಾಲ್ಮೀಕದಲ್ಲಿ ನಿರ್ಮಾಣ ಆಗತಕ್ಕಂಥ ಈ ಕ್ಷೇತ್ರದ ಪ್ರಾತಿನಿಧ್ಯ ಮತ್ತು ಪಾವಿತ್ರತೆಯನ್ನು ಎಲ್ಲರೂ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ದೇವಸ್ಥಾನದಲ್ಲಿ ಸಾಧಾರಣ ಎಲ್ಲ ಗರ್ಭಗುಡಿಗಳಲ್ಲಿ ಮೂರ್ತಿ ಆರಾಧನೆಗಳು, ಶಿಲಾಮೂರ್ತಿಗಳು, ಪಂಚಲೋಹದ ಮೂರ್ತಿಗಳು, ಚಿನ್ನದ ಮೂರ್ತಿಗಳು, ಬೆಳ್ಳಿಯ ಮೂರ್ತಿಗಳು ಎಲ್ಲ ಆರಾಧಿಸಲ್ಪಡುವಂಥ ಪ್ರತೀತಿ ಇದೆ. ಆದರೆ ಇಲ್ಲಿ ಅದಕ್ಕಿಂತ ಮಿಗಿಲಾಗಿ ಹುತ್ತದಲ್ಲಿ ಸ್ವಾಮಿಯನ್ನು ಆರಾಧಿಸಿಕೊಂಡು ಪ್ರತಿಯೊಂದು ಜೀವ ಸಂಕುಲದ ಜೀವರಾಶಿ ಒಂದು ತಾಯಿಯ ಗರ್ಭದಲ್ಲಿ ಪಿಂಡವಾಗಿ ಬೆಳೆಯತಕ್ಕಂಥ ಸಂದರ್ಭದಲ್ಲಿ ಭೂಮಿಯ ಮಣ್ಣಿನ ಸತ್ವದ ಜೊತೆಯಲ್ಲಿ ಈ ದೇಹಕ್ಕೆ ಬೇಕಾದಂಥ ಆಹಾರ ಮತ್ತು ಪೌಷ್ಟಿಕಾಂಶದ ಸತ್ವವನ್ನು ಮಣ್ಣಿನಿಂದ ಪಡೆಯುವುದರ ಮೂಲಕ ಆ ಆಹಾರದ ಎಲ್ಲ ಸತ್ವವನ್ನು ಹೀರಿಕೊಂಡು ತಾಯಿ ಗರ್ಭದಲ್ಲಿ ಬೆಳೆಯತಕ್ಕಂಥ ಈ ದೇಹ, ಈ ವರ್ಚಸ್ಸು, ಈ ತೇಜಸ್ಸಿನ ಪ್ರಭಾವ, ಪಂಚಭೂತದಿಂದ ನಿರ್ಮಾಣ ಆದಂಥ ಈ ದೇಹ ಪಂಚತತ್ವಗಳನ್ನು ಆಧರಿಸಿಕೊಂಡು ಈ ದೇವತಾ ಗರ್ಭಗುಡಿಯಲ್ಲಿ ಆರಾಧಿಸಲ್ಪಡತಕ್ಕಂಥ ಈ ಸಾನ್ನಿಧ್ಯ ಕೂಡ ಅದೇ ನೆಲೆಯನ್ನು ಪ್ರತಿಪಾದನೆಗೊಳಿಸ್ತದೆ. ಇದು ಈ ಕ್ಷೇತ್ರದ ವೈಶಿಷ್ಟ್ಯ. ಕ್ಷೇತ್ರ ಭಾಳಷ್ಟು ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಒಂದು ಕಾಲದಲ್ಲಿ ಹೇಗೆ ಇದು ಚಿಕ್ಕದಾಗಿ ಭಾಳಷ್ಟು ವಂಚಿತವಾದಂಥ ಪ್ರದೇಶವಾಗಿರತಕ್ಕಂಥ ಈ ಪ್ರದೇಶದಲ್ಲಿ ಆರಾಧನೆ ಮಾಡತಕ್ಕಂತಹ ಆ ಕಾಲದಲ್ಲಿ ಇಲ್ಲಿ ಹಿರಿಯರು ಭಾಳಷ್ಟು ಕಷ್ಟಪಟ್ಟು ಯಾರೂ ನಂಬಿಕೆ ಅಂತ ಇಡದಂಥ ಕಾಲದಲ್ಲಿ ಕೂಡ ಆ ನಂಬಿಕೆಯ ಮತ್ತು ಆ ಮಹಿಮೆಯ ಭಗವಂತನ ಲೀಲೆಯನ್ನು ಈ ಕ್ಷೇತ್ರ ಅವಿರತವಾಗಿ ಬೆಳಗ್ತಾ ಬಂತು. ಒಟ್ಟಿನಲ್ಲಿ ಇಡೀ ಹಿಂದೂ ಸಮಾಜ ಇವತ್ತು ಯೋಚನೆ ಮಾಡಬೇಕು. ಇವತ್ತು ಭಾಳಷ್ಟು ಸಂಭ್ರಮಗಳು, ಬ್ರಹ್ಮಕಲಶೋತ್ಸವ, ಭಾಳಷ್ಟು ದೇವಸ್ಥಾನಗಳ ಪುನರುತ್ಥಾನಗಳು ಎಡೆಬಿಡದೆ ಭಾಳಷ್ಟು ಭಾಗದಲ್ಲಿ ನಡೀತಾ ಇದೆ.
ಇವತ್ತು ಈ ಕ್ಷೇತ್ರದ ತಂತ್ರಿಗಳು ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳು ಮತ್ತು ಅವರ ಪರಿವಾರದವರು ಆ ತಂತ್ರಾಗಮನದಲ್ಲಿ ಏನು ತಮ್ಮ ಗುರುಮುಖಿಯನ್ನು ಪಡೆದಂಥ ಪಾಂಡಿತ್ಯದಿಂದ ಈ ಬಿಂಬಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಕೊಡುವುದರ ಮೂಲಕ ಇವತ್ತು ಇಲ್ಲಿ ಗರ್ಭಗುಡಿಯಲ್ಲಿ ಆ ಭಗವಂತನ ಆರಾಧನೆ ನಡೀತಾ ಇದೆ. ದೇವಸ್ಥಾನ, ಮಠ ಮಂದಿರಗಳು, ಶ್ರದ್ಧಾ ಕೇಂದ್ರಗಳು ಯಾಕೆ ಬೇಕು ಮತ್ತು ಏನು ಅದರ ಪ್ರಾತಿನಿಧ್ಯ? ಇಡೀ ಹಿಂದೂ ಸಮಾಜದಲ್ಲಿ ಎರಡು ಥರದ ಜನ ಇದ್ದಾರೆ. ಒಂದು ದೇವರನ್ನು ನಂಬಿಕೆಯ ಆಧಾರದಲ್ಲಿ ನೋಡಿಕೊಂಡು ತಮ್ಮ ಕಷ್ಟ, ದುಃಖ, ದುಮ್ಮಾನ ಇವುಗಳನ್ನೆಲ್ಲ ಭಗವಂತ ಇದ್ದಾನೆ ಅನ್ನುವಂಥ ಒಂದು ಧೈರ್ಯದಲ್ಲಿ ಏನೇನು ಸಮಸ್ಯೆಗಳು ಬಂದಾಗ ಕೂಡ ನಮ್ಮ ಭಕ್ತಿ ಮಾರ್ಗದ ಮೂಲಕ ಶಾಂತಿ ಮತ್ತು ಸಂಯಮವನ್ನು ಪಡೆಯತಕ್ಕಂಥ ಪ್ರಯತ್ನಗಳು ತಮ್ಮ ಜೀವನದಲ್ಲಿ ಎಂತೆಂಥ ಸಂಕಷ್ಟ ಬಂದಾಗ ಭಗವಂತ ಇದ್ದಾನೆ ಅನ್ನುವಂಥ ಒಂದೇ ಧೈರ್ಯವನ್ನೇ ಪಡ್ಕೊಂಡು ಸಮಾಜ ಒಂದು ಕಡೆ ಬೆಳೀತಾ ಇದ್ದರೆ, ಇನ್ನೊಂದು ಕಡೆ ಅಂಧಶ್ರದ್ಧೆ, ಅಜ್ಞಾನ, ಅಪವಾದ, ಅಪಕೀರ್ತಿ, ಒಳ್ಳೆಯದನ್ನು ಕೆಟ್ಟದಾಗಿ ನೋಡುವಂಥದ್ದು, ಕೆಟ್ಟದ್ದನ್ನೇ ಒಳ್ಳೆಯದು ಅಂತ ಹೇಳುವಂಥದ್ದು, ಈ ಪರಿಸ್ಥಿತಿಗಳು ಈ ಭಗವಂತನ ಈ ಸಾಮ್ರಾಜ್ಯದಲ್ಲಿ ಎಲ್ಲ ಭಾಗದಲ್ಲಿ ಇರುವಂಥದ್ದು. ಆದರೆ ಇನ್ನೊಬ್ಬನ ಭಕ್ತಿಯ ಪರಿಸರವನ್ನು, ಇನ್ನೊಬ್ಬನ ಭಕ್ತಿಯನ್ನು ಬೇರೆ ಬೇರೆ ಆಯಾಮದಲ್ಲಿ ಅಂಧಶ್ರದ್ಧೆಯಿಂದ, ಅಜ್ಞಾನದಿಂದ, ಅಂಧಕಾರದಿಂದ ಸಮಾಜವನ್ನು ದುರ್ಬಲ ಸ್ಥಿತಿಗೆ ಮುಟ್ಟಿಸುವಂಥದ್ದು ಅದು ದೊಡ್ಡ ಪಾಪ. ನಿಮಗೆ ನಂಬಿಕೆ ಇಲ್ವಾ? ತೊಂದರೆ ಇಲ್ಲ. ನಂಬಿಕೆ ಇರುವವರಿಗೆ ಅಪನಂಬಿಕೆಯನ್ನು ಮಾಡಬೇಡಿ. ನಂಬಿಕೆ ಇರುವವರು ಭಗವಂತನನ್ನೇ ಸ್ಮರಿಸಿಕೊಂಡು ತನ್ನ ಜೀವಿತ ಕಾಲದ ಕೊನೆ ಅಂತ್ಯದ ತನಕ ನನ್ನ ಬದುಕು ಸಾರ್ಥಕತೆ ಕೊಡಬೇಕು, ನಾನು ಒಳ್ಳೆಯವನಾಗಿ ಬದುಕಬೇಕು. ಪ್ರಾರಬ್ಧ ಕರ್ಮದಲ್ಲಿ ಕೆಟ್ಟದು ಒಳ್ಳೆಯದು ಪ್ರಪಂಚದಲ್ಲಿ ಇದ್ದೇ ಇರ್ತದೆ. ಆದರೆ ನಾನು ಒಳ್ಳೆಯದಾಗಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದಾಗಿ ಸಮಾಜದಲ್ಲಿ ನಾನೊಬ್ಬ ವ್ಯಕ್ತಿಯಾಗಿ ನನ್ನ ಬದುಕನ್ನು ಸಾರ್ಥಕತೆ ಕೊಡಿಸಬೇಕು ಅನ್ನುವಂಥ ಎಷ್ಟೋ ಜನ ಇವತ್ತು ಸಜ್ಜನರು ಈ ಕಲಿಯುಗದಲ್ಲಿ ಭಾಳಷ್ಟು ಅಧರ್ಮಗಳು, ಅನ್ಯಾಯಗಳು, ಅತೃಪ್ತಿಗಳು, ಅಸಂತುಷ್ಟಿಗಳು ಇರತಕ್ಕಂಥ ಈ ಕಾಲಸ್ಥಿತಿಯಲ್ಲಿ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಅಂಧಶ್ರದ್ಧೆಗಳು ಬೆಳೆಯುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇರ್ತದೆ ಅದು ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಅದೇ ರೀತಿಯಲ್ಲಿ ಧರ್ಮ ಕಾರ್ಯಗಳು, ಮಠಗಳ, ದೇವಸ್ಥಾನಗಳ, ಸಾಮಾಜಿಕ, ಶೈಕ್ಷಣಿಕ ಬೇರೆ ಬೇರೆ ರೀತಿಯ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಚಿಂತನೆಗಳ ಮಂಥನಗಳು ಒಂದು ಭಾಗದಲ್ಲಿ ನಡೀತಾ ಇದೆ. ಆದರೆ ಇವತ್ತು ಗೊಂದಲ ಇರೋದು ಎಲ್ಲಿ? ನಾವು ಇದನ್ನು ಯೋಚನೆ ಮಾಡಬೇಕು. ದೇವಸ್ಥಾನ ಬ್ರಹ್ಮಕಲಶ ಮಾಡಿದರೆ, ಜೀರ್ಣೋದ್ಧಾರ ಮಾಡಿದರೆ, ವೈಭವದ ಉತ್ಸವ ಮಾಡಿದರೆ, ಯಾಗಯಜ್ಞಾದಿಗಳನ್ನು ಮಾಡಿದರೆ, ಅಥವಾ ಇನ್ನೇನೋ ಪೂಜೆ ಪುರಸ್ಕಾರಗಳನ್ನು ಮಾಡಿದರೆ ಸಾಲದು. ಇದು ದೈಹಿಕವಾಗಿ, ಮಾನಸಿಕವಾಗಿ ಮನುಷ್ಯನ ಜೀವನದಲ್ಲಿ ಇದು ಭಾಳ ಪ್ರಾಮುಖ್ಯವಾದ್ದು. ದೈಹಿಕವಾಗಿ, ಮಾನಸಿಕವಾಗಿ ಸುದೃಢರಾಗಿರುವಂಥದ್ದು. ಅದಕ್ಕೆ ಬೇಕಾಗಿ ನಮ್ಮ ಪೂರ್ವಜರು ಇಂಥ ಶ್ರದ್ಧಾ ಕೇಂದ್ರಗಳನ್ನು ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದರು. ಇವತ್ತು ದೇವಸ್ಥಾನ ಇರ್ಬೋದು, ಮಠ ಇರ್ಬೋದು, ಮಂದಿರ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಇವೆಲ್ಲವೂ ಶ್ರದ್ಧಾ ಕೇಂದ್ರಗಳು. ನಮ್ಮ ಬದುಕಿನಲ್ಲಿ ನಾವು ಹೆಜ್ಜೆ ಹೆಜ್ಜೆಗೆ ಪಾಪ ಮಾಡ್ತಾ ಇರ್ತೇವೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಪಾಪ ಕೃತ್ಯಗಳು ನಡೀತಾ ಇರ್ತದೆ. ನೀವೆಲ್ಲರೇ ಹೇಳ್ಬೋದು ನಾನು ಪುಣ್ಯಾತ್ಮರು ಅಂತ. ನಾವೆಲ್ಲ ಪುಣ್ಯಾತ್ಮರು. ಇವತ್ತು ದೇವಸ್ಥಾನದ ಬ್ರಹ್ಮ ಕಲಶ ಮಾಡಿದ್ರೆ ನಾವೆಲ್ಲ ಪುಣ್ಯಾತ್ಮರು ಇಲ್ಲ, ಪಾಪ ಸಹ ನಡೀತಾ ಇರ್ತದೆ. ನಮ್ಮ ಪೂರ್ವಜರು ಭಾಳಷ್ಟು ಒಳ್ಳೆಯ ಬುದ್ಧಿವಂತಿಕೆಯಲ್ಲಿ ಈ ದೇವಸ್ಥಾನಗಳನ್ನು, ಶ್ರದ್ಧಾ ಕೇಂದ್ರಗಳನ್ನು, ಮಠ ಮಂದಿರಗಳನ್ನು ನಡೆಸ್ತಾ ಬಂದರು. ಈ ಪಾಪಗಳನ್ನು ಕ್ಷಯಿಸಲಿಕ್ಕೆ, ಪುಣ್ಯ ಸಂಚಯನ ಉತ್ಪನ್ನಗೊಳಿಸಲಿಕ್ಕೆ ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಬೇಕು ಅಂತ ಹೇಳಿ
ಈ ಪಂಚಭೂತದಲ್ಲಿ ನಿರ್ಮಾಣ ಆದಂಥ ಈ ದೇಹ ಈ ಪಂಚತತ್ವದೊಂದಿಗೆ ಮಿಲಿತವಾಗಿ ಮಾಡತಕ್ಕಂಥ ಪಾಪವನ್ನು ಕ್ಷಯಿಸಲಿಕ್ಕೋಸ್ಕರ ಈ ಪುಣ್ಯ ಸಂಚಯ ಪ್ರಕ್ರಿಯೆಗೋಸ್ಕರ ದೇವಸ್ಥಾನ ಶ್ರದ್ಧಾ ಕೇಂದ್ರಗಳನ್ನು ಮಾಡಿದರು. ದೇಹ ಮತ್ತು ಜೀವ ಇದಕ್ಕೆ ಭಾಳಷ್ಟು ಅರ್ಥ ಇದೆ. ದೇಹಕ್ಕೆ ಜೀವದ ಸಂಬಂಧ ಇರುವುದಿಲ್ಲ, ಜೀವಕ್ಕೆ ದೇಹದ ಸಂಬಂಧ ಇರೋದಿಲ್ಲ. ಯಾಕಂತೇಳಿ ದೇಹದ ಸ್ಥಿತಿಯೇ ಬೇರೆ, ಜೀವದ ಸ್ಥಿತಿಯೇ ಬೇರೆ. ಆದರೆ ಇವರು ಒಂದಕ್ಕೊಂದು ಅಂಟಿಕೊಂಡಿರ್ತದೆ. ಆದರೆ ಈ ಎರಡು ಒಂದಕ್ಕೊಂದು ಅಂಟಿಕೊಂಡಿರುವಾಗ ಅದರ ಲವಲೇಶದ ಪ್ರಾಕಾರ ಈ ದೇಹದಲ್ಲಿ ಮಾಂಸಖಂಡಗಳು, ಪರಿಶುದ್ಧವಾದಂಥ ರಕ್ತ, ಪರಿಶುದ್ಧವಾದಂಥ ಗಾಳಿ, ಇದೆಲ್ಲ ಸತ್ವಯುತವಾಗಿ ದೇಹದೊಳಗೆ ಆವಿರ್ಭಾಜ್ಯ ಆಗತಕ್ಕಂಥ ಸಂದರ್ಭದಲ್ಲಿ ಈ ದೇಹದ ಅವಯವಗಳು ಕಂಪನದಲ್ಲಿ ಅದು ಪ್ರತಿಕ್ರಿಯಿಸ್ತಕ್ಕಂಥ ಶಕ್ತಿ ಉತ್ಪನ್ನ ಆಗತಕ್ಕಂಥ ನೆಲೆಯಲ್ಲಿ ಪರಿಶುದ್ಧವಾದಂಥ ರಕ್ತಗತವಾಗಿರತಕ್ಕಂಥ ಈ ದೇಹದ ಪೌಷ್ಟಿಕಾಂಶಗಳು, ದೇಹದಲ್ಲಿರತಕ್ಕಂಥ ರಕ್ತದ ಸತ್ವಗಳು, ಉಸಿರಾಟದ ಪವಿತ್ರವಾದಂಥ ಗಾಳಿ, ಇದೆಲ್ಲವೂ ಸಮ್ಮಿಲನಗೊಂಡು ದೇಹ ಸ್ಥಿತಿ ಒಂದು ಆರೋಗ್ಯದತ್ತವಾಗಿರುವಂಥದ್ದಕ್ಕೆ ಅದಕ್ಕೆ ಬೇಕಾದಂಥ ಪೌಷ್ಟಿಕಾಂಶದ ರೋಗ ನಿರೋಧಕ ಶಕ್ತಿಗಳು, ಬಿಳಿ ರಕ್ತ ಕಣಗಳು, ಈ ಎಲ್ಲ ಪ್ರಾಕಾರಗಳು ವಿಜ್ಞಾನದಲ್ಲಿ ಯಾವ ರೀತಿಯ ಶಕ್ತಿಯ ಪ್ರಭಾವವನ್ನು ದೇಹಕ್ಕೆ ಕೊಡ್ತದೆ ಅನ್ನುವುದನ್ನು ಸೂಚಿಸ್ತದೆ. ಆದರೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಋಷಿಮುನಿಗಳು ಈ ದೇಹದ ಶಕ್ತಿ ಮತ್ತು ಈ ದೇಹದ ಪ್ರತಿಕ್ರಿಯೆ ಮತ್ತು ಈ ದೇಹದ ಸಂಬಂಧ, ಈ ದೇಹದೊಳಗಿರತಕ್ಕಂಥ ಪ್ರಾಣಶಕ್ತಿ, ಇವನ್ನು ಈ ಪ್ರಾಣಶಕ್ತಿಯ ಚೇತನದ ಪ್ರಭಾವ ಏನು ಅಂತ ಅವಲೋಕನ ಮಾಡಿಕೊಂಡು ಒಂದು ದೇವಸ್ಥಾನದಲ್ಲಿರತಕ್ಕಂಥ ಗರ್ಭಗುಡಿಯ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಮಾಡುವುದರ ಮೂಲಕ ಜೀವಕಲೆಯನ್ನು ಕೊಡತಕ್ಕಂಥ ತಂತ್ರಾಗಮನದಲ್ಲಿ ಬರತಕ್ಕಂಥ ಆ ಮುದ್ರೆಗಳ ಆಧಾರಿತವಾಗಿ ಆ ಆತ್ಮತತ್ವ ಮತ್ತು ಪರಮಾತ್ಮ, ಬಿಂಬ ಮತ್ತು ಪ್ರತಿಬಿಂಬದ ಅವಿರ್ಭಾಜ್ಯವನ್ನು ಸಾನ್ನಿಧ್ಯದ ಒಳಗೆ ಪುಷ್ಟೀಕರಣಗೊಳಿಸ್ತಾರೆ. ಆ ಪುಷ್ಟೀಕರಣಗೊಳಿಸಿದಂಥ ಆ ತಂತ್ರಾಗಮನದಲ್ಲಿರತಕ್ಕಂಥ ಮಾನಸಿಕವಾಗಿ ಪರಿಶುದ್ಧವಾದಂಥ ಮನಸ್ಸು, ಪರಿಶುದ್ಧವಾದಂಥ ಭಾವನೆ, ಪರಿಶುದ್ಧವಾದಂಥ ಕರ್ಮ, ಇವೆಲ್ಲವೂ ಮೂರು ಸೇರಿ ಸಾನ್ನಿಧ್ಯದಲ್ಲಿ ಮತ್ತಷ್ಟು ಪುಷ್ಟಿಯಾಗಿ ನಮ್ಮ ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆ, ಒಳ್ಳೆಯ ಕರ್ಮದ ಪ್ರತಿಪಾದನೆ ಅದು ಪುಣ್ಯ ಸಂಚಯದ ಪ್ರತಿಕ್ರಿಯೆ ಆಗತ್ತೆ. ನಾವು ಮಾಡಿದಂಥ ಪಾಪವನ್ನು ಕ್ಷಯಿಸಲಿಕ್ಕೆ ಅದು ಶಕ್ತಿ ಆಗತ್ತೆ. ಅದಕ್ಕೋಸ್ಕರ ದೇವಸ್ಥಾನದೊಳಗೆ ಬಂದಾಗ, ದೇವಸ್ಥಾನದ ಒಳ ಪ್ರವೇಶ ಮಾಡಿದಾಗ ಮೊದಲನೇದಾಗಿ ಶುದ್ಧಗೊಳಿಸುವಂಥದ್ದು ದೇಹ ಮಾತ್ರ ಅಲ್ಲ, ಮನಸ್ಸು ಶುದ್ಧವಾಗಬೇಕು. ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆಗಳು, ವಿಕೃತ ಭಾವನೆಗಳು, ವಿಕೃತ ಮನಸ್ಸುಗಳು ಇರಬಾರ್ದು. ಇವತ್ತು ಈ ದೇಶದಲ್ಲಿ ಹಿಂದೂಗಳಲ್ಲಿ 60% ಜನ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ ನಂತರ ಅವರಿಗೆ ವಿಚಲಿತವಾದಂಥ ಮನಸ್ಸಿನಲ್ಲಿ ಇನ್ನೊಬ್ಬನ ಬಗ್ಗೆ ದ್ವೇಷ, ಅಸೂಯೆ, ಇನ್ನೊಬ್ಬನನ್ನು ಪ್ರಾಮಾಣಿಕಗೊಳಿಸುವಂಥ ಪ್ರಮಾಣ ಕ್ಷೇತ್ರ ದೇವಸ್ಥಾನ ಆಗಬಾರ್ದು. ದೇವಸ್ಥಾನದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ ಕ್ಷೇತ್ರ, ಎಲ್ಲ ಮನಸ್ಸು ಒಳ್ಳೆಯದನ್ನು ಪ್ರತಿಪಾದಿಸುವಂಥ ಆ ಪುಣ್ಯಕ್ಷೇತ್ರದ ಪ್ರಭಾವಲಯದಲ್ಲಿ ಆ ಗರ್ಭಗುಡಿಯ ಒಳಗಿರತಕ್ಕಂಥ ಮೂರ್ತಿ ಮತ್ತು ಬಿಂಬ ಮತ್ತು ಪ್ರತಿಬಿಂಬದ ಆ ಧೀಮಂತಿಕೆಯ ಆ ವಿಕಾಸ, ಆ ಪ್ರಭಾವಲಯ ವಿಕಾಸ ಆದಾಗ ಆ ಸಾನ್ನಿಧ್ಯ ಮತ್ತಷ್ಟು ಪುಷ್ಟಿಯಾಗ್ತದೆ. ಅದಕ್ಕೋಸ್ಕರ ದೇವಾಲಯದೊಳಗೆ ಪ್ರವೇಶ ಮಾಡುವಾಗ ನಾವೆಲ್ಲರೂ ಪ್ರೀತಿಯಲ್ಲಿ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸ್ತಕ್ಕಂಥ ಮನೋಭಾವಗಳನ್ನು ಇಟ್ಟುಕೊಂಡು ದೇವಸ್ಥಾನದೊಳಗೆ ಪ್ರವೇಶ ಮಾಡುವುದು ಮಾತ್ರ ಅಲ್ಲ, ಮಾತಿನ ಒಂದೊಂದು ಅಕ್ಷರ ಕೂಡ ಅದು ಅಸಂಬದ್ಧ ಮಾತುಗಳನ್ನು, ಅಸಂಬದ್ಧ ಅಕ್ಷರಗಳು ದೇವಸ್ಥಾನದ ಒಳಗೆ ಬರಲೇಬಾರದು. ಹಾಗಿರುವಾಗ ದೇವಸ್ಥಾನದ ಒಳಗೆ ಪ್ರವೇಶ ಆದಮೇಲೆ ನಾವು ಪ್ರದಕ್ಷಿಣೆ ಬಂದು ಮೌನವಾಗಿತ್ತು ಭಗವಂತನಲ್ಲೇ ಮನಸ್ಸನ್ನು ತಲ್ಲೀನಗೊಳಿಸಿ ಈ ದೇಶಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಪ್ರತಿಯೊಂದು ಜೀವ ಸಂಕುಲದ ಶ್ರೀರಕ್ಷೆಗೋಸ್ಕರ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕು.
ಇದು ಈ ಹಿಂದೂ ಸಮಾಜ ಸರ್ವೇ ಜನ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದು ಆಗಿ ಬಾಗಲಿ ಅಂತ ಹೇಳುವಂಥ ದೇವಸ್ಥಾನದ ಒಳಗಿರತಕ್ಕಂಥ ಆವರಣದ ಒಳಗೆ ಇದೇ ಪ್ರಾರ್ಥನೆಗಳು ಅವಿರತವಾಗಿ ಒಳಗೆ ಅದು ಪ್ರವರಿಸಬೇಕು. ಆ ರೀತಿಯ ಪ್ರವೃತ್ತಿ ಅಲ್ಲಿ ಆದಾಗ ಆ ಪ್ರವೃತ್ತಿಯ ಮೂಲಕ ಆ ವಿಕೃತಿ ಅನ್ನುವಂಥ ಪರಿಸರ ನಿರ್ಮೂಲನಾಗಿ ಆ ಸಂಸ್ಕೃತಿಗೆ ಅದು ಸಾಕ್ಷಿಯಾಗುತ್ತದೆ. ಅದಕ್ಕೋಸ್ಕರ ದೇವಸ್ಥಾನದ ಒಳಗೆ ಪ್ರವೇಶ ಆದಮೇಲೆ ನಾವೆಲ್ಲರೂ ಮೌನವಾಗಿದ್ದು ಆ ಭಗವಂತನನ್ನು ಆರಾಧಿಸಬೇಕು. ಭಾವನಾತ್ಮಕವಾಗಿ ನಮ್ಮ ಭಾವನೆಯನ್ನು ಪಾವಿತ್ರತೆಗೊಳಿಸಬೇಕು. ನಮ್ಮ ಮನಸ್ಸು, ನಮ್ಮ ಭಾವನೆ, ನಮ್ಮ ಕರ್ಮ ಎಷ್ಟು ಪಾವಿತ್ರತೆಯನ್ನು ಹೊಂದಿತೋ ದೇವಸ್ಥಾನದೊಳಗಿನ ಪಾವಿತ್ರತೆ ಹೆಚ್ಚಾಗಿ ಆ ಪ್ರಭಾವಲಯ ಇನ್ನಷ್ಟು ವಿಕಾಸ ಆಗಿ ನಮ್ಮ ತನ್ಮಯತೆಯನ್ನು, ನಮ್ಮ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯಾಗತಕ್ಕಂಥ ಶಕ್ತಿಯ ಪ್ರಭಾವದಿಂದಾಗಿ ನಮ್ಮ ಎಲ್ಲ ಇಷ್ಟಾರ್ಥವು ಈಡೇರ್ತದೆ. ಅದನ್ನು ಸಿದ್ಧಕ್ಷೇತ್ರ ಆಗತಕ್ಕಂಥ ಪ್ರಯತ್ನ ಬ್ರಹ್ಮಕಲಶದ ನಂತರ ಆಗಲೇಬೇಕು. ಅದಾಗಬೇಕು ಅಂತಾದರೆ ಇಷ್ಟು ಪರಿಶುದ್ಧಗೊಳ್ಳಬೇಕು. ಅರ್ಚಕಸ್ಯ ಪ್ರಭಾವೇನ ಶಿಲಭವತಿ ಶಂಕರ. ಭಕ್ತರು ಮಾತ್ರ ಅಲ್ಲ, ಅರ್ಚಕರು ಕೂಡ ಅದೇ ರೀತಿಯಲ್ಲಿರಬೇಕು. ಭಕ್ತರು ಬಂದಾಗ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಪ್ರತಿಯೊಬ್ಬರ ವ್ಯಕ್ತಿಗತವಾದಂಥ ಪುಣ್ಯ ಸಂಚಯಕ್ಕೋಸ್ಕರ ಅರ್ಚಕರು ನಗನಗತಾ ಪ್ರಾರ್ಥನೆ ಮಾಡಿ ಆ ಭಗವಂತನ ಪ್ರಾಪ್ತಿಯ ಪ್ರಸಾದವನ್ನು ಎಷ್ಟು ಮಾನಸಿಕವಾಗಿ, ಎಷ್ಟು ಉಲ್ಲಾಸಿತವಾಗಿ, ಎಷ್ಟು ಆನಂದ ಸ್ಥಿತಿಗೆ ಮುಟ್ಟತಕ್ಕಂಥ ಪ್ರಾರ್ಥನೆ ಅದು ಸಮ್ಮಿಲನವಾಗ್ತದೋ ಆ ಕ್ಷೇತ್ರ ಇನ್ನಷ್ಟು ಸಾನ್ನಿಧ್ಯ ಬೆಳಗಿ ಇನ್ನಷ್ಟು ಭಕ್ತಾದಿಗಳನ್ನು ಸನ್ನಿಧಾನಕ್ಕೆ ತರಿಸಿ ಎಲ್ಲರ ಇಷ್ಟಾರ್ಥವನ್ನು ಸೇರಿಸುವಂಥ, ಎಲ್ಲರಿಗೆ ಪುಣ್ಯ ಸಂಚಯದ ಪ್ರಕ್ರಿಯೆಯಿಂದ ಪಾಪವನ್ನು ಕ್ಷಯಿಸುವಂಥ ಆ ಒಂದು ಪ್ರತಿಪಾದನೆಗೊಳ್ಳತಕ್ಕಂಥ ಪುಣ್ಯ ಸಾನ್ನಿಧ್ಯ ಆಗಿ ಬೆಳಗಲಿಕ್ಕೆ ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಆ ಪ್ರಯತ್ನ ಮಾಡೋದು ಭಾಳಷ್ಟು ಅವಶ್ಯಕತೆ ಇದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರದಕ್ಷಿಣೆ ಹಾಕುವಂಥ ಪ್ರತಿಕ್ರಿಯೆ ಈ ದೇಹದಲ್ಲಿ ಆದಾಗ ಈ ದೇಹದ ಒಳಗಿಂದ ಶಿಖರದಿಂದ ತಲೆಯಿಂದ ಉಂಗುಷ್ಟದವರಿರ್ತಕ್ಕಂಥ ಎಲ್ಲ ಅಂಗಾಂಗದಲ್ಲಿ ಪ್ರತಿಕ್ರಿಯಿಸ್ತಕ್ಕಂಥ ಆ ಒಂದು ಋಣಾತ್ಮಕವಾದಂಥ ಶಕ್ತಿಯನ್ನು ದೂರೀಕರಿಸಿ ಧನಾತ್ಮಕವಾಗಿ ಪ್ರತಿಕ್ರಿಯಿಸ್ತಕ್ಕಂಥ ಶಕ್ತಿಯ ಪ್ರಭಾವ ಗರ್ಭಗುಡಿಯ ಪ್ರದಕ್ಷಿಣೆ ಬಂದಾಗ ಅಲ್ಲಿಯ ಒಂದು ವಿಶೇಷವಾದಂಥ ವಿಕಾಸವಾದಂಥ ಆ ವಿಶೇಷವಾಗಿ ಅವಿರ್ಭಜ್ಯವಾದತಕ್ಕಂಥ ಮಂತ್ರ, ಅಭಿಷೇಕ, ಪೂಜೆ, ಪುರಸ್ಕಾರ, ಯಾಗ, ಯಜ್ಞ, ಹರಿನಾಮ ಸಂಕೀರ್ತನೆಗಳ ಎಲ್ಲ ಪ್ರಭಾವಗಳು ಆ ಸಾನ್ನಿಧ್ಯದಲ್ಲಿ ಮತ್ತಷ್ಟು ನಮ್ಮ ದೇಹದ ಅಂಗಾಂಗದಲ್ಲಿರತಕ್ಕಂಥ ಋಣಾತ್ಮಕವಾದಂಥ ದೌರ್ಬಲ್ಯವನ್ನು ದೂರೀಕರಿಸಿ ಧನಾತ್ಮಕವಾದಂಥ ಪ್ರಕ್ರಿಯೆಯಲ್ಲಿ ಧೀಶಕ್ತಿಯನ್ನು ವಿಕಾಸಗೊಳಿಸ್ತಕ್ಕಂಥ ಶಕ್ತಿ ಸಾನ್ನಿಧ್ಯದಲ್ಲಿರ್ತದೆ. ಆ ನಿಟ್ಟಿನಲ್ಲಿ ದೇವಸ್ಥಾನದ ಒಳಗೆ ಪ್ರವೇಶ ಆಗುವಾಗ ದೇವತಾ ಸಾನ್ನಿಧ್ಯದಲ್ಲಿ ಮನವರಿಕೆಯನ್ನು ಮಾಡಿಕೊಂಡು ಆ ಸಾನ್ನಿಧ್ಯದಲ್ಲಿರತಕ್ಕಂಥ ತತ್ವ ಮತ್ತು ಸತ್ವದ ಸಿದ್ಧಾಂತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂಥ ಪ್ರಯತ್ನದಲ್ಲಿ ಇಡೀ ಹಿಂದೂ ಸಮಾಜ ಇವತ್ತು ಜಾಗೃತವಾಗಿಕೊಳ್ಳಬೇಕಾಗಿದೆ. ಅದರಲ್ಲಿಯೂ ವಿಶೇಷವಾಗಿ ಮಕ್ಕಳಿಗೆ ದೇವಸ್ಥಾನದ ಪರಿಸರ, ಗರ್ಭಗುಡಿಯ ಸಾನ್ನಿಧ್ಯ, ಕಲಶದ ಮಹತ್ವ, ದೇವಸ್ಥಾನದೊಳಗಿರತಕ್ಕಂಥ ಒಂದೊಂದು ಶಕ್ತಿಯ ಪ್ರಭಾವಿತವಾದಂಥ ನೆಲೆಯನ್ನು ಅರ್ಥವಹಿಸಿ ಆ ಪ್ರವೃತ್ತಿಯಲ್ಲಿ ಮಕ್ಕಳ ಮನಸ್ಸನ್ನು ಕ್ರೋಢೀಕರಿಸತಕ್ಕಂಥ ಶಕ್ತಿಯ ಅವಶ್ಯಕತೆ ಇಂದಿನ ಸಮಾಜದಲ್ಲಿ ಆಗಬೇಕಾಗಿದೆ. ಇರತಕ್ಕಂಥ ಮಾನವೀಯ ಮೌಲ್ಯದ ಜೊತೆಯಲ್ಲಿ ಬದುಕನ್ನು ನಿರ್ವಹಿಸಿಕೊಂಡು ಎಲ್ಲರನ್ನು ಪ್ರೀತಿಸಿ, ಯಾರೇ ಕೆಟ್ಟವರು ಇದ್ದರೂ ಅವರು ಸಹ ನಮ್ಮವರೇ, ಯಾರು ಒಳ್ಳೆಯವರಾಗಿದ್ದರೂ ಅವರೂ ನಮ್ಮವರೇ ಅನ್ನುವಂಥ ಭಾವನೆಯಲ್ಲಿ ಜಾತಿಗಿಂತ ನೀತಿಯ ಆಚರಣೆಯಲ್ಲಿ ಬದುಕನ್ನು ಕಟ್ಟಿಕೊಂಡು ಸಮಾಜದಲ್ಲಿ ಬದುಕಿದಷ್ಟು ಕಾಲ ಜಗತ್ತು ಹತ್ತಿರ ಆಗ್ತಾ ಇದೆ, ಆಯುಷ್ಯ ಕಡಿಮೆ ಆಗ್ತಾ ಇದೆ. ಕೊಟ್ಟಂಥ ಅಲ್ಪಾಯುಷ್ಯಗಳಾದಂಥ ನಾವು ಸುದೀರ್ಘವಾದಂಥ ಅಮರತ್ವದ ಸಾವನ್ನು ಬಯಸಿಕೊಂಡು ಪರಮಾತ್ಮನಲ್ಲಿ ಮಾಡತಕ್ಕಂಥ ಸತ್ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಸತ್ಫಲವನ್ನು ಪಡೆಯುವಲ್ಲಿ ಯಶಸ್ವಿಗೊಳಿಸುವಂಥ ಅವಶ್ಯಕತೆ ಇವತ್ತಿನ ದಿವಸದಲ್ಲಿ ಭಾಳಷ್ಟು ಇದೆ. ಆ ನಿಟ್ಟಿನಲ್ಲಿ ಪ್ರತಿ ಶ್ರದ್ಧಾ ಕೇಂದ್ರಗಳು ಇದನ್ನು ಪ್ರಯತ್ನಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಬಂಧುಗಳೇ. ಇವತ್ತು ದೇವಸ್ಥಾನದಲ್ಲಿ ಭಾಳಷ್ಟು ಈ ದೇವಸ್ಥಾನ ಹಿಂದೆ ಹೇಗಿತ್ತು,
ಹೀಗೆ ದೇವಸ್ಥಾನ ಹೇಗೆ ಆಗ್ತಾ ಇದೆ ಅಂತ ಇದ್ದರೂ ಇದು ಬ್ರಹ್ಮಕಲಶಕ್ಕೆ ಸೀಮಿತವಾಗದೆ ಮುಂದಿನ ದಿವಸದಲ್ಲಿ ನಿತ್ಯ ನೈಮಿಕಾದಿಗಳು ನಡೆದು ಊರಿನ ಎಲ್ಲ ಭಕ್ತರು ಪ್ರತಿನಿತ್ಯ ಬರಲಿಕ್ಕೆ ಸಾಧ್ಯ ಇದ್ದವರು ಪ್ರತಿನಿತ್ಯ ದೇವತಾ ದರ್ಶನ ಮಾಡಿ, ವಾರಕ್ಕೊಂದು ಸಲ ಬರಲಿಕ್ಕೆ ಸಾಧ್ಯ ಇದ್ದವರು ವಾರಕ್ಕೊಂದು ಸಲ ಬಂದು, 15 ದಿವಸಕ್ಕೊಂದು ಸಲ ಬರಲಿಕ್ಕೆ ಸಾಧ್ಯ ಇದ್ದವರು 15 ದಿವಸಕ್ಕೊಂದು ಸಲ ಬಂದು, ತಿಂಗಳಿಗೊಂದು ಸಲ ಬರಲಿಕ್ಕೆ ಸಾಧ್ಯವರು ತಿಂಗಳಿಗೊಂದು ಸಲ ಅನುಕೂಲ ಆಗುವಂತೆ ಊರ ಪರವರಲ್ಲಿರತಕ್ಕಂಥ ಭಕ್ತಾದಿಗಳು ಪ್ರತಿನಿತ್ಯ ನೀವು ಮನೆಯಲ್ಲೇ ಪ್ರತಿ ದಿವಸ ಬರಲಿಕ್ಕೆ ಸಾಧ್ಯ ಇಲ್ಲದವರಿಗೂ ಪ್ರತಿನಿತ್ಯ ಈ ಭಗವಂತನ ಸಾನ್ನಿಧ್ಯವನ್ನು ಮನಸ್ಸಿನಲ್ಲಿ ಸ್ಫುರಣೆ ಮಾಡಿಕೊಂಡು ಮನೆಯಲ್ಲಿ ಕೂಡ ಪ್ರಾರ್ಥಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಶ್ರದ್ಧಾ ಕೇಂದ್ರದ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ಅದು ಶಕ್ತಿ ಆಗ್ತದೆ. ಅಂಥ ಒಂದು ಪ್ರಯತ್ನ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಬರೇ ನೀವು ದೇವಸ್ಥಾನಕ್ಕೆ ಬಂದರೆ ಗಂಧ ಪ್ರಸಾದ ಹಾಕೋದಲ್ಲ. ನಾನು ಗಮನಿಸ್ತಾ ಇದ್ದೇನೆ, ಇಡೀ ಹಿಂದೂ ಸಮಾಜದಲ್ಲಿ ನಾವು ಭಾಳಷ್ಟು ಗಮನಿಸಬೇಕಾದಂಥ ವಿಚಾರದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ದೇವಸ್ಥಾನಕ್ಕೆ ಬಂದರೆ ಭಸ್ಮಧಾರಣೆ, ಗಂಧಧಾರಣೆ, ಪ್ರಸಾದ, ತಿಲಕ ಗಂಡಸರಾಗಲಿ ಹೆಂಗಸರಾಗಲಿ ಹಾಕೋದಲ್ಲ. ಮನೆಯಲ್ಲಿ ಇರುವಾಗಲೂ ಪ್ರಸಾದ ಧಾರಣೆ ಮಾಡಬೇಕು, ವಿಭೂತಿ ಧಾರಣೆ ಮಾಡಬೇಕು, ಗಂಧ ಧಾರಣೆ ಮಾಡಬೇಕು. ನಿಮಗೆ ಯಾವುದು ಅವಕಾಶ ಉಂಟು ಅದರ ಧಾರಣೆ ಮಾಡಬೇಕು. ಅದರಲ್ಲಿಯೂ ತಾಯಂದರು ಮುತ್ತೈದೆಯರು ಇದ್ದ ಸ್ಟಿಕ್ಕರನ್ನು ಬಾಗಿಲಿಗೆ ಬಡಿದು ಗೋಡೆಗೆ ಬಡಿದು ಅನರ್ಥ ಸೃಷ್ಟಿ ಮಾಡಬೇಡಿ. ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳವನ್ನು ಮಾಡಬೇಡಿ. ನಮ್ಮ ಶಾಸ್ತ್ರೀಯವಾದಂಥ ಸಂಪ್ರದಾಯದ ಆಚರಣೆಯಲ್ಲಿ ಮಂಗಳ ಕಾರ್ಯಕ್ರಮಗಳಾಗಬೇಕು. ಮಂಗಳ ಕಾರ್ಯಕ್ರಮದಲ್ಲಿ ಇವತ್ತು ಅಸಂಬದ್ಧತೆಗಳು ಈ ಹಿಂದೂ ಸಮಾಜದಲ್ಲಿ ಆಗ್ತಾ ಇರೋದರಿಂದ ವಿವಾಹ ವಿಚ್ಛೇದನಗಳು, ಅಸಮಾಧಾನಗಳು, ಅತೃಪ್ತಿಗಳು, ಅಸಂತುಷ್ಟಿಗಳು ಮಂಗಳ ಕಾರ್ಯಕ್ರಮದಲ್ಲಿ ಸಮ್ಮಿಲನದ ಸಮಾಗಮನಗಳ ವ್ಯವಸ್ಥೆ ಅವ್ಯವಸ್ಥೆಗೆ ಪರಮಾವಧಿ ಇವತ್ತು ಮುಟ್ತಾ ಇದೆ. ಇದರ ಬಗ್ಗೆ ಭಾಳಷ್ಟು ಯೋಚನೆ ಮಾಡಬೇಕು. ಇವತ್ತು ಇಡೀ ಹಿಂದೂ ಸಮಾಜ ಯೋಚನೆ ಮಾಡಬೇಕು. 1, 2, 3 ಇರತಕ್ಕಂಥ ಮಕ್ಕಳು ಅಪಮೃತ್ಯು, ಆಕ್ಸಿಡೆಂಟು, ಮತಾಂತರ, ಡ್ರಗ್ಸ್ ಮಾಫಿಯಾ ಇದಕ್ಕೆಲ್ಲ ಬಲಿಯಾಗ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಕ್ಕೆ ನಿಮ್ಮ ಮಕ್ಕಳನ್ನು ನಿಮ್ಮ ಕುಟುಂಬದ ದೈವದೇವರ ಆರಾಧನೆಗೆ ಹತ್ರದ ಭಜನಾ ಮಂದಿರಗೆ ಮಕ್ಕಳನ್ನು ಪ್ರತಿನಿತ್ಯ ಕೊಂಡೋಗುವಂಥ ಪ್ರಯತ್ನ. ಸಾಧ್ಯ ಆಗದಿದ್ದರೆ ವಾರಕ್ಕೊಂದು ಸಲ, ಇಲ್ಲದ್ರೆ 15 ದಿವಸಕ್ಕೊಲ್ಲ, ಅಥವಾ ಇಲ್ಲಿ ಆಗತಕ್ಕಂಥ ಶ್ರದ್ಧಾ ಕೇಂದ್ರದಲ್ಲಿ ಆಗತಕ್ಕಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಥವಾ ನಿಮ್ಮ ಕುಟುಂಬದ ದೈವದೇವರ ಆರಾಧನೆಗಳು ಸಂಪನ್ನಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ತಮ್ಮ ಹಿರಿಯರು ಆ ದೈವತ್ವದ, ಆ ಸ್ವಾಮಿಯ, ಆ ದೇವರ ಮಹಿಮೆಯನ್ನು ಮಕ್ಕಳಿಗೆ ಎಳೆಯ ವಯಸ್ಸಲ್ಲಿ ತಿಳಿ ಹೇಳುವಂಥ ಅವಶ್ಯಕತೆ ಇದೆ ಬಂಧುಗಳೇ. ಆ ಬಗ್ಗೆ ಇಡೀ ಹಿಂದೂ ಸಮಾಜ ಇವತ್ತು ಭಾಳಷ್ಟು ಯೋಚಿಸುವಂಥ ಅಗತ್ಯತೆ ಇದೆ. ಈ ನಿಟ್ಟಿನಲ್ಲಿ ಧರ್ಮ ಶಿಕ್ಷಣದ ಕೊರತೆ ಕೂಡ ಇವತ್ತು ಸಮಾಜವನ್ನು ಹದಗೆಡಿಸ್ತಾ ಇದೆ. ಎಲ್ಲರೂ ಹೇಳ್ಬೋದು ನಾವು ಹಿಂದೂಗಳು ಅಂತ. ಹಿಂದೂಗಳು ಹೇಗೆ ಇರಬೇಕು, ಹಿಂದೂಗಳ ಆಚಾರ ಏನು, ಹಿಂದೂಗಳ ವಿಚಾರ ಏನು, ಹಿಂದೂಗಳ ಪ್ರತಿಪಾದನೆ ಏನು, ಹಿಂದೂಗಳ ಅಂತರ್ಸತ್ವವೇನು, ಹಿಂದೂಗಳ ಭಾವೈಕ್ಯತೆ ಏನು, ಹಿಂದೂಗಳ ಭಾವನಾತ್ಮಕ ಪ್ರತಿಕ್ರಿಯೆ ಏನು, ಈ ರಾಜಕೀಯದ ದುರುದ್ದೇಶದಿಂದ ವಿಘಟನೆಗಳು, ವಿಭಜನೆಗಳು, ಸಂಘರ್ಷಗಳಿಂದ ಆಗತಕ್ಕಂಥ ಈ ಸಮಾಜಕ್ಕೆ ಆಗತಕ್ಕಂಥ ಆಘಾತಕಾರಿ ಘಟನೆಗಳಿಂದ ಇವತ್ತು ಸಮಾಜ ಹದಗೆಡ್ತಾ ಇದೆ. ಇದಕ್ಕೆಲ್ಲ ನಾವು ಯೋಚಿಸಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗತಕ್ಕಂಥ ಈ ಕಾಲ ಸ್ಥಿತಿಯಲ್ಲಿ ಸನ್ಯಾಸಿಗಳು, ಸಂತರು ಕೂಡ ಕನಕ ಕಾಂಚನ ಕೀರ್ತಿಯನ್ನು ಬಿಟ್ಟು ಇಡೀ ಸುದೃಢವಾದಂಥ ಈ ಸಮಾಜದ ಬಗ್ಗೆ, ಈ ದೇಶದ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ, ಈ ದೇಶದ ಅಸ್ತಿತ್ವ, ಈ ವಿಶ್ವಖ್ಯಾತಿಗೆ ಮತ್ತು ವಿಶ್ವ ಶಾಂತಿಗೋಸ್ಕರ ಇಲ್ಲಿ ನಡೆತಕ್ಕಂಥ ಸತ್ಕರ್ಮಗಳು ಯಾವ ರೀತಿಯ ಪ್ರಭಾವಿತವಾದಂಥ ಶಕ್ತಿಯನ್ನು ಪ್ರತಿಪಾದಿಸ್ತಾ ಇದೆ ಅನ್ನೋದನ್ನು ಕೂಡ ಪ್ರತಿಯೊಬ್ಬ ಹಿಂದೂಗಳು ಅವಲೋಕನ ಮಾಡುವಂಥ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಸಂಘಟನೆ ಒಬ್ಬ ವ್ಯಕ್ತಿಗೋಸ್ಕರ ಅಲ್ಲ, ಸಂಘಟನೆ ಇಡೀ ಜಗತ್ತು, ಇಡೀ ವಿಶ್ವಕ್ಕೋಸ್ಕರ. ಆ ವಿಶ್ವಶಕ್ತಿಯನ್ನು ಪ್ರತಿಪಾದಿಸ್ತಕ್ಕಂಥ ಮನೋಭಾವಗಳನ್ನು ಪ್ರತಿಕ್ರಿಯಿಸುವಂಥದ್ದು ಅವಶ್ಯಕತೆ ಇದೆ. ಬಂಧುಗಳು, ಯೋಚನೆ ಮಾಡಿ ನೀವು. ಇವತ್ತು ಯುಕ್ರೇನ್, ಜೆರುಸಲಂ, ರಷ್ಯಾ ಇಲ್ಲಿ ಆದಂಥ ಜಾಗತಿಕವಾದಂಥ ಯುದ್ಧಗಳಿಂದ ಇವತ್ತು ಅಲ್ಲಿ ಬಲಿಯಾಗತಕ್ಕಂಥ ಅಮಾಯಕ ಮಕ್ಕಳು, ತಾಯಂದರು, ಎಂತೆಂಥ ಅಮಾಯಕರನ್ನು ಇವತ್ತು ಏನೇನು ಪರಿಸ್ಥಿತಿ ಆ ಭಾಗದಲ್ಲಿ ನಡೀತಾ ಇದೆ ಅಂತ ಅರ್ಥವಿಸಿಕೊಳ್ಳಿ. ಈ ದ್ವೇಷ, ಆ ಮತೀಯವಾದ ಕ್ರೋಧ, ಇದರಿಂದ ಯಾವ ರೀತಿಯ ಮತಿಭ್ರಮಣೆಗಳು ಸಮಾಜದಲ್ಲಿ ಬರ್ತಾ ಇದೆ ಅಂತ ಯೋಚನೆ ಮಾಡಿ. ಇವತ್ತು ಸಮಾಜದಲ್ಲಿ ಬೇಕಿರೋದು ನೈತಿಕ ಶಿಕ್ಷಣ ಮತ್ತು ನೈತಿಕ ಬದ್ಧತೆ.
ಇವತ್ತಿನ ಶಿಕ್ಷಣ ಪದ್ಧತಿಯ ಬಗ್ಗೆ ಎಲ್ಲರೂ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಶಿಕ್ಷಣದ ವಿಚಾರ ಇರುವಂಥದ್ದು ಬರೇ ಮಕ್ಕಳು ಮಾರ್ಕ್ ಪಡೀಲಿಕ್ಕೋಸ್ಕರ ಅಲ್ಲ, ಮಾರ್ಕಿಗೋಸ್ಕರ ಪ್ರೋತ್ಸಾಹಿಸುವುದಲ್ಲ. ಅವರಿಗೆ ದರ್ಪಣ ಶಿಕ್ಷಣದ ನಿಟ್ಟಿನಲ್ಲಿ ಮಾರ್ಕಿನ ಮಹತ್ವವನ್ನು ಹೇಳಬೇಕೇ ಹೊರತು ಬರೇ ಮಾರ್ಕಿನ ಮಹತ್ವವನ್ನು ಹೇಳಿಕೊಂಡು ಆ ಟ್ಯೂಷನು ಅಂತ ಹೇಳಿ ಒತ್ತಡ ತಂದು ಆ ಮಕ್ಕಳಲ್ಲಿರತಕ್ಕಂಥ ಒಳಗಿರತಕ್ಕಂಥ ಅಂತರ್ಸತ್ವ ಇವತ್ತು ಕಳೀತಾ ಇದೆ. ಇದರಿಂದ ಮತಿಭ್ರಮಣೆಗಳು, ವಿಕೃತ ಮನೋಭಾವಗಳು, ಯಾಂತ್ರಿಕ ಬದುಕಿನ ಸೋಗಬಗಳು, ಭೋಗದ ಲಾಲಸೆಯ ಸ್ವರೂಪಗಳು ಇವತ್ತು ಜನ್ಮ ತಾಳ್ತಾ ಇದೆ. ಈ ದೇಶ ತ್ಯಾಗ ಭೂಮಿ, ಈ ದೇಶ ಸಮರ್ಪಣಾ ಭೂಮಿ, ಈ ದೇಶ ಸಾಂಸ್ಕೃತಿಕವಾದಂಥ ಮೌಲ್ಯಾಧಾರಿತ ಬದ್ಧದಲ್ಲಿ ಆನಂದ ಸ್ವರೂಪವನ್ನು ಕೊಟ್ಟಂಥ, ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂಥ ದೇಶದ ಜಗದ್ಗುರು ರಾಷ್ಟ್ರ ಆಗಿ ಬೆಳಗತಕ್ಕಂಥ ಪ್ರತಿಭಾರತ ಮಹತ್ವವನ್ನು ನಮ್ಮ ಮಕ್ಕಳಲ್ಲಿ ಪ್ರತಿಕ್ರಿಯಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಆ ಪ್ರಯತ್ನದಲ್ಲಿ ಶ್ರದ್ಧಾ ಕೇಂದ್ರಗಳು, ಸಾಧು ಸಂತರು, ಬ್ರಹ್ಮಜ್ಞಾನಿಗಳು, ಜ್ಞಾನಿಗಳು, ಪಾಮರರು ಇವತ್ತು ಪ್ರಯತ್ನ ಮಾಡುವಂಥ ಒಂದು ದುಸ್ಥಿತಿಯಲ್ಲಿ, ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಸಮಾಜ ಇದೆ. ಬಂಧುಗಳೇ, ಇವತ್ತು ಬ್ರಹ್ಮಕಲಶ ಭಾಳ ವೈಭವವಾಗಿ ನಡೆದಿದೆ, ಭಾಳಷ್ಟು ಚೆನ್ನಾಗಿ ನಡೀತದೆ. ದೇವಸ್ಥಾನದೊಳಗೆ 3 ವಿಭಾಗ ಆಗುತ್ತದೆ, ಮತ್ತೆ 3 ಅಸಮಾಧಾನಗಳು, ಅಸಂತೋಷಗಳು ವ್ಯಾಪಿಸ್ತಾ ಇದೆ. ಇದಕ್ಕೆ ಕಾರಣ ಮಾನಸಿಕವಾಗಿ ನಾವು ದೇವಸ್ಥಾನದ ಒಳಗೆ ಅಸಂಬದ್ಧವಾದಂಥ ವಿಚಾರಧಾರೆಗಳನ್ನು ಪ್ರತಿಕ್ರಿಯಿಸಿಕೊಂಡು ವ್ಯತಿರಿಕ್ತವಾದಂಥ ವರ್ತನೆಗಳು ಸಾನ್ನಿಧ್ಯದಲ್ಲಿ ಮತ್ತಷ್ಟು ಸಾನ್ನಿಧ್ಯ ಕ್ಷೀಣಿಸುವುದು ಮಾತ್ರ ಅಲ್ಲ, ಮಾಡಿದಂಥ ಸತ್ಕರ್ಮವು ದುಷ್ಫಲವನ್ನು ನೀಡುತ್ತದೆ. ಆ ನಿಟ್ಟಿನಲ್ಲಿ ಆ ಪ್ರಯತ್ನ ಆಗದಂತೆ ನಾವೆಲ್ಲರೂ ಪ್ರೀತಿಯಲ್ಲಿದ್ದು, ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಭಾವೈಕ್ಯತೆಯಲ್ಲಿ, ಐಕ್ಯತೆಯಲ್ಲಿ ಮತ್ಸರವನ್ನು ಪಡೆಯದೆ, ನಮ್ಮಲ್ಲಿ ಯಾರು ಒಳ್ಳೆಯದಾದರೂ ನಾವು ನೆನಪಿಟ್ಟುಕೊಳ್ಬೇಕು, ನಮ್ಮವರೇ. ನಮ್ಮಲ್ಲಿ ಯಾರು ಕೆಟ್ಟದಾದರೂ ಅವರು ನಮ್ಮವರೇ. ಆ ಭಾವನೆಯಿಂದ ಸಮಾಜವನ್ನು ಪರಿವರ್ತಿಸತಕ್ಕಂಥ ಅವಶ್ಯಕತೆ ಇವತ್ತು ಹಿಂದೂ ಸಮಾಜದಲ್ಲಿದೆ. ಗಮನಿಸಿರ್ಬೋದು, ರಾಮನಾಮ ತಾರಕ ಮಂತ್ರದ ಪ್ರಭಾವ 1978ರಲ್ಲಿ ಇಟ್ಟಿಗೆಯನ್ನು ಹೊತ್ತುಕೊಂಡು ರಾಮತಾರಕವನ್ನು ಹೇಳ್ತಾ ಹೋಗ್ತಾ ಇರಬೇಕು ಅಂತಾದರೆ ಆ ಸಂದರ್ಭದಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ರು, ಈ ಇಟ್ಟಿಗೆ ಮಂದಿರಕ್ಕೆ ಆಗಲಿಕ್ಕಿದೆಯಾ ಅಥವಾ ಮಂದಿರ ಆಗಲಿಕ್ಕಿದೆಯಾ, ಕೇಸಲ್ಲಿದೆ, ಅನರ್ಥ ಸೃಷ್ಟಿಯಾಗ್ತಾ ಇದೆ, ಇದು ಆ ಜಾಗ ಸಿಗಲಿಕ್ಕಿದೆ, ಏನೇನೋ ಹೇಳುವಂಥ ಕಾಲಸ್ಥಿತಿ ಇತ್ತು. ಬಂಧುಗಳೇ, ಯೋಚನೆ ಮಾಡಿ, ಒಂದು ರಾಮನಾಮ ತಾರಕ ಮಂತ್ರದಲ್ಲಿ ಎಷ್ಟು ಪ್ರಭಾವಿತವಾದಂಥ ಶಕ್ತಿ ಇದೆ. ಒಂದು ಶಿವಪಂಚಾಕ್ಷರಿಯಲ್ಲಿ ಓಂ ನಮಃ ಶಿವಾಯದಲ್ಲಿ ಎಷ್ಟು ಒಂದು ಪ್ರಭಾವಿತವಾದಂಥ ಶಕ್ತಿ ಇದೆ. ಓಂ ನಮೋ ಭಗವತೆ ವಾಸುದೇವಾಯ ಎಷ್ಟು ಪ್ರಭಾವಿತವಾದಂಥ ಶಕ್ತಿ ಇದೆ. ಇದನ್ನೆಲ್ಲ ಅರ್ಥವಿಸಿಕೊಂಡು ದೇವಸ್ಥಾನಕ್ಕೆ ಬಂದಾಗ ಅಥವಾ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ 2 ಹೊತ್ತು ಭಗವಂತನಿಗೆ ಪ್ರಾರ್ಥನೆ ಮಾಡುವಾಗ ರಾಮನಾಮ ತಾರಕ ಹೇಳಿ, ಓಂ ನಮಃ ಶಿವಾಯ ಹೇಳಿ, ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ, ಸರ್ವಮಂಗಲ ಮಾಂಗಲ್ಯ ಯಾವುದೇ ಸ್ತೋತ್ರವನ್ನು ಭಕ್ತಿಯಲ್ಲಿ ಮನೆಯವರಿದ್ದವರು ಒಂದು ಸಲ ಒಟ್ಟಿಗೆ ಕೂತ್ಕೊಂಡು 2 ಹೊತ್ತಾದರೂ ಒಟ್ಟಿಗೆ ಕೂತ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇದ್ದರೆ ಒಟ್ಟಿಗೆ ಕೂತ್ಕೊಂಡು ಹೇಳಿ, ಇಲ್ಲರೂ ಒಂದು ಸಲ ಆದರೂ ಕೂತ್ಕೊಂಡು ಹೇಳಿ. ಪ್ರತಿ ಮನೆಯಲ್ಲಿ ಪ್ರತಿ ದಿವಸ 1 ಹೊತ್ತಾದರೂ ಸಹಭೋಜನ ಮಾಡಿ. ಇಡೀ ನಮ್ಮ ಮನೆಯ ಕುಟುಂಬದ ಸದಸ್ಯರು ಸೇರಿ 1 ಹೊತ್ತಾದರೂ ಸಹಭೋಜನ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಆ ಮನೆಯೊಳಗಿನ ಬಾಂಧವ್ಯ, ಪ್ರೀತಿಯ ಸಮ್ಮಿಲನ, ಸಂತೃಪ್ತಿಯ ಬದುಕು, ಸಾರ್ಥಕತೆಯ ಜೀವನ ಮೌಲ್ಯ, ಇದನ್ನು ಪ್ರತಿಪಾದಿಸಲಿಕ್ಕೆ ಇರತಕ್ಕಂಥ ಶಕ್ತಿ ಇದು. ಇದನ್ನು ಯಾವತ್ತೂ ನೀವು ಮರಿಬೇಡಿ. ಮತ್ತೊಂದು ವಿಚಾರ, ನೀವು ಎಷ್ಟೇ ಪೂಜೆ ಮಾಡಿ, ಎಷ್ಟೇ ಯಾಗ ಮಾಡಿ, ಎಷ್ಟೇ ಆರಾಧನೆ ಮಾಡಿ, ಎಷ್ಟೇ ಭಜನೆ ಮಾಡಿ, ಎಷ್ಟೇ ಸ್ತೋತ್ರ ಪಠನೆ ಮಾಡಿ, ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ, ಗುರು ಹಿರಿಯರಿಗಿಂತ ದೇವರಿಲ್ಲ. ಇದನ್ನು ದೇವರು ಅಂತ ತಗೊಂಡು ಕಾಣದಂಥ ದೇವರನ್ನು ನೋಡೋ ಮೊದಲು ಕಾಣುವಂಥ ದೇವರುಗಳನ್ನೆಲ್ಲ ನೋಡಿ. ಕಾಣುವಂಥ ದೇವರು ನಿಮಗೆ ಕಾಣುವ ರೂಪದಲ್ಲಿ ದೇವರನ್ನು ನೋಡಿದಾಗ ಕಾಣದಂಥ ದೇವರ ಪ್ರಭಾವಿತವಾದಂಥ ಶಕ್ತಿ ಅಲ್ಲಿ ವಿಶೇಷವಾಗಿ ಅವಿರ್ಭಾಜ್ಯ ಆಗತ್ತೆ. ಮತ್ತು ಯಾವತ್ತೂ ಯಾರೇ ಆಗಲಿ ಪ್ರತಿಯೊಬ್ಬರ ಮೇಲೆ ಪ್ರೀತಿ ಇಡಿ, ಸ್ವಾಮಿತ್ವವನ್ನು ಪ್ರೀತಿಸಿ, ಯಾರೂ ನಿಮಗೆ ಜೀವನದಲ್ಲಿ ಉಪಕಾರ ಮಾಡಿ, ಇವರನ್ನೆಲ್ಲ ಸ್ಮರಿಸಿಕೊಡತಕ್ಕಂಥ ಕೃತಜ್ಞತಾ ಮನೋಭಾವವನ್ನು ಇಟ್ಕೊಳ್ಳಿ. ಇವತ್ತು ಇಡೀ ಹಿಂದೂ ಸಮಾಜದ ದೌರ್ಬಲ್ಯ ಪ್ರತಿಯ ಮೇಲಿನ ಪ್ರೀತಿ ಕಡಿಮೆ ಆಗ್ತಾ ಇದೆ. ಅದಲ್ಲದೆ ಕೃತಜ್ಞತಾ ಮನೋಭಾವ ಕಡಿಮೆ ಆಗ್ತದೆ, ಉಪಕಾರ ಸ್ಮರಣೆ ಇರೋದಿಲ್ಲ. ಇದು ನೀವು ಎಷ್ಟು ದೊಡ್ಡ ಪೂಜೆ ಮಾಡಿದರೂ ಇದು 2 ಇಲ್ಲದಿದ್ದರೆ ನಿಮ್ಮ ಪೂಜೆಗೆ ಪೂರ್ಣ ಫಲ ಇಲ್ಲವೇ ಇಲ್ಲ. ಇದನ್ನು ಬೇಕಾದ್ರೆ ನಾನು ಎಷ್ಟು ಉದಾಹರಣೆ ಕೊಟ್ಟು ನಿಮಗೆ ಬೇಕಾದ್ರೆ ಹೇಳಿ ತೋರಿಸ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಯಾರೇ ನಿಮಗೆ ಉಪಕಾರ ಮಾಡಲಿ, ಯಾವ ಕಾಲಕ್ಕೆ ಎಂತೆಂಥ ಚಿಕ್ಕ ಉಪಕಾರ ಆಗಲಿ, ದೊಡ್ಡ ಅವರನ್ನು ಯಾವತ್ತೂ ಮರಿಬೇಡಿ.
ಉಪಕಾರ ಸ್ಮರಣೆ ಮಾಡತಕ್ಕಂಥ ಮನೋಭಾವವನ್ನು, ವೃತ್ತಿ ಪ್ರೀತಿಯನ್ನು, ಸ್ವಾಮಿ ನಿಷ್ಠೆಯನ್ನು, ಗುರು ಹಿರಿಯರ ಭಕ್ತಿಯನ್ನು, ತಂದೆ ತಾಯಿಯ ಪ್ರೀತಿಯನ್ನು, ತಂದೆ ತಾಯಿಯ ದೇವರು ಅನ್ನುವಂಥ ಮನೋಭಾವವನ್ನು, ನಾಳೆ ತಂದೆ ತಾಯಿಯ ಬಂದಂಥ ವೃದ್ಧಾಪ್ಯ ನಾಳೆ ನಿಮಗೂ ಬರ್ತದೆ, ಆ ವೃದ್ಧಾಪ್ಯದಲ್ಲಿ ನಿಮಗೂ ಎಲ್ಲವೂ ಇದೆ ಅನ್ನೋದನ್ನು ಕೂಡ ಭಾವಿಸಿಕೊಂಡು ಹಿರಿಯರನ್ನು ಗೌರವಿಸಿ ಪೂಜನೀಯ ದೃಷ್ಟಿಯಲ್ಲಿ ನೋಡಿ ಅವರನ್ನು ಪ್ರೀತಿಸುವಂಥ ಔದಾರ್ಯವನ್ನು ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲಿ, ಪ್ರತಿ ಮನೆಯಲ್ಲಿ ಇವತ್ತು ಆಗಬೇಕಾಗಿದೆ. ಆ ಪ್ರಯತ್ನದಲ್ಲಿ ಶ್ರದ್ಧಾ ಕೇಂದ್ರಗಳು, ಮಠ ಮಂದಿರಗಳು, ಸಾಧು ಸಂತರು ಪ್ರಯತ್ನಿಸುವಲ್ಲಿ ಭಾಳಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ತಾ, ಇವತ್ತಿನ ಈ ಬ್ರಹ್ಮಕಲಶೋತ್ಸವದ ಈ ವೇದಿಕೆಯಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿ ಸೇವೆ ಮಾಡಿದಂಥ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರೂ ಸಾಮಾಜಿಕವಾಗಿ ಬದ್ಧತೆಯಲ್ಲಿ, ಧಾರ್ಮಿಕವಾಗಿ ಮೌಲ್ಯಾಧಾರಿತದಲ್ಲಿ, ರಾಜಕೀಯವಾಗಿ ಜೀವನ ಮೌಲ್ಯದ ಬದ್ಧತೆಯಲ್ಲಿ ಎಲ್ಲ ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಎಷ್ಟೋ ಶ್ರದ್ಧಾ ಕೇಂದ್ರದ ಅಧ್ಯಕ್ಷರು, ಪದಾಧಿಕಾರಿಗಳಿದ್ದಾರೆ. ಅವರಿಗೂ ದೇವರು ಇನ್ನಷ್ಟು ಆ ಸಮಾಜದಲ್ಲಿ ಒಳ್ಳೆಯ ಸಚ್ಚಿಂತನೆ, ಒಳ್ಳೆಯ ಸನ್ಮಾರ್ಗದ, ಒಳ್ಳೆಯ ಸತ್ಸಂಗದ ಪ್ರಭಾವವನ್ನು ಕೊಡತಕ್ಕಂಥ ಮನೋಬಲವನ್ನು ಅವಿರ್ಭಜಿಸ್ತಕ್ಕಂಥ ಶಕ್ತಿಯನ್ನು ಆ ಪ್ರಭಾವಿತವಾಗಿ ಆ ದೇವಿ, ಆ ಸುಬ್ರಹ್ಮಣ್ಯೇಶ್ವರ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ, ನಾಳೆ ನಡೆತಕ್ಕಂಥ ನಾಳೆ ದಿನ ನಡೆತಕ್ಕಂಥ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಮಾತ್ರ ಅಲ್ಲ, ಈ ದೇವಸ್ಥಾನ ಸೂರ್ಯಚಂದ್ರ ಇರುವ ಕಾಲಘಟ್ಟ ತನಕ ಭಕ್ತರನ್ನು ಬೆಳಗಿಸುವುದರ ಜೊತೆಯಲ್ಲಿ ಸಮಾಜವನ್ನು ಬೆಳಗಿಸಿ ದೇಶ, ರಾಷ್ಟ್ರ, ಸಮಾಜವನ್ನು, ವಿಶ್ವಶಾಂತಿಯನ್ನು ಕರುಣಿಸುವಲ್ಲಿ ಈ ಕ್ಷೇತ್ರ ಯಶಸ್ವಿಯಾಗಿ ನಡೆಸಿಕೊಡಲಿ. ನಾವೆಲ್ಲ ಹಿಂದೂಗಳು ಅನ್ನುವಂಥ ಆ ಕ್ಷಾತ್ರ ತೇಜಸ್ಸಿನ ಪ್ರಭಾವದೊಂದಿಗೆ ಆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಎಲ್ಲರಿಗೂ ಶಕ್ತಿ ಕೊಡಲಿ. ರಾಜಕೀಯವಾದದಿಂದ ಬರತಕ್ಕಂಥ ವೈಪರೀತ್ಯದಿಂದ, ಸಮಾಜಕ್ಕೆ ಬರತಕ್ಕಂಥ ಆಘಾತಕಾರಿ ಘಟನೆಗಳಿಂದ ಸಮಾಜವನ್ನು ರಕ್ಷಿಸಿ ಜಗದ್ಗುರು ರಾಷ್ಟ್ರ ಆಗಿ ವಿಶ್ವಶಾಂತಿಯನ್ನು ಬಯಸ್ತಕ್ಕಂಥ ಕ್ಷೇತ್ರವಾಗಿ ಭಾರತ ಬೆಳಗಿ ಬರಲಿ. ಅದಕ್ಕೆ ಬೇಕಾದಂಥ ಶಕ್ತಿ ಎಲ್ಲ ಸಾಧು ಸಂತರಿಗೆ ಆ ಸುಬ್ರಹ್ಮಣ್ಯೇಶ್ವರ, ಆ ಅನಂತ ಪದ್ಮನಾಭ ಕರುಣಿಸಲಿ ಅಂತ ಪ್ರಾರ್ಥಿಸಿ ಒಂದು ಭಜನೆ ಮಾಡಿ ನನ್ನ ಆಶೀರ್ವಚನ ಮುಕ್ತಾಯ ಮಾಡ್ತೇನೆ. ಎಲ್ಲರೂ ಭಜನೆ ಮಾಡಿ. ಇವತ್ತು ಈ ದೇಶ, ಈ ಸಂಸ್ಕೃತಿ, ಈ ಪರಂಪರೆ, ಈ ವಿಶ್ವ ಇನ್ನು ಮುಂದೆ ಉಳಿಯುವುದಿಲ್ಲ. ಎರಡು, ಒಂದು ಯಾಗಯಜ್ಞಾದಿಗಳು, ಒಂದು ಹರಿನಾಮ ಸಂಕೀರ್ತನೆ. ಹರಿನಾಮ ಸಂಕೀರ್ತನೆ ಪ್ರಭಾವ ವಲಯ ಇವತ್ತು ಅಷ್ಟು ಪ್ರಭಾವ ಕೊಡ್ತಾ ಇದೆ. ಉದಾಹರಣೆಗೆ ನಾನೀಗ ಕುಂಬಳೆಯಿಂದ ಬಂದಿದ್ದೇನೆ. ಕುಂಬಳೆ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನ ಭಾಳಷ್ಟು ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಆ ದೇವಸ್ಥಾನಕ್ಕೆ ನಮ್ಮ ಭಾಗದಿಂದ ಕೇರಳ ಮತ್ತು ಈ ಕಡೆ ವಿಟ್ಲಸೀಮೆ ಬೇರೆ ಬೇರೆ ಭಾಗದಿಂದ ಮೊದಲು ದನ ಹಾಕಿ ಶುದ್ಧ ಆದರೆ ಸುರಿನಾಲು ಕೊಡೋದು ಅಲ್ಲಿಗೆ. ಈಗಲೂ ಅದು ನಡೀತಾ ಇದೆ. ಮಕ್ಕಳು, ಚಿಕ್ಕ ಮಕ್ಕಳು ಏನಾದರೂ ಅವರಿಗೆ ಸಮಸ್ಯೆ ಆದರೆ, ಬರೀ ಚಿಕ್ಕ ಮಕ್ಕಳಿಗೆ ಸಮಸ್ಯೆ ಆದರೆ ಗೋಪಾಲಕೃಷ್ಣನಿಗೆ ಹಾಲು ಪಾಯಸ ಹೇಳಿದ್ರೆ ಆಯಿತು. ಅಷ್ಟು ಪ್ರಭಾವಿತವಾದಂಥ ಕ್ಷೇತ್ರ. ಅಲ್ಲಿ 20 ಅಷ್ಟಮಂಗಳಾಗಿತ್ತು, 15 ಕಮಿಟಿ ಆಗಿತ್ತು. ಏನಾದರೂ ಬ್ರಹ್ಮಕಲಶಕ್ಕೆ ಏನೇನು ಪ್ರಯತ್ನ ಮಾಡಿದರೂ ಆಗ್ತಾ ಇರಲಿಲ್ಲ. ಅದು ಒಂದು ಸಲ ಆ ದೇವಸ್ಥಾನವೇ ಹೈವೇಗೆ ಹೋಗ್ತದೆ ಅಂತ ಇತ್ತು. ಆ ಸಂದರ್ಭದಲ್ಲಿ ಗೊತ್ತಾಗಿ ನಾವೆಲ್ಲರೂ ಹೋಗಿ ಅದನ್ನು ಪ್ರತಿಭಟನೆ ಮಾಡಿ ಮತ್ತು ಹೈವೇ ಆ ಸೈಡಿನಿಂದ ಹೋಯ್ತು, ದೇವಸ್ಥಾನ ಉಳಿಯಿತು. ಆ ಸನ್ನಿವೇಶದಲ್ಲಿ ನಾನು ಅಲ್ಲಿ ಹೋದಾಗ ಆ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿಲ್ಲ. ಭಾಳಷ್ಟು ವರ್ಷದ ಪ್ರಯತ್ನ ನಡೀತಾ ಇತ್ತು. ಅಲ್ಲಿಯ ಆಫೀಸಲ್ಲಿದ್ದವರು ನನ್ನ ಹತ್ರ ಈ ಥರ ಹೇಳಿದರು, ಸ್ವಾಮೀಜಿ ಭಾಳಷ್ಟು ಪ್ರಯತ್ನ ಮಾಡ್ತೇವೆ, ಆಗ್ತಾ ಇರಲಿಲ್ಲ. ಕೊನೆಗೆ 48 ದಿವಸದ ಭಜನೆ ಮಾಡಿದ್ದಲ್ಲಿ 2 ಗಂಟೆ, ದಿವಸಕ್ಕೆ 2 ಗಂಟೆ. ಕೊನೆಯ ದಿವಸ 48ನೇ ದಿವಸ ಬೆಳಗತ್ತಿಂದ ರಾತ್ರಿವರೆಗೆ ಭಜನೆ ಮಾಡಿ ಇಡೀ ಆ ಪ್ರದೇಶದವರು 108 ಪ್ರದಕ್ಷಿಣೆ ಬಂದದ್ದು. ಅಲ್ಲಿಂದ ಪ್ರಾರಂಭ ಆದಂಥ ಆ ಬ್ರಹ್ಮಕಲಶ ಇವತ್ತು ಭಾಳ ವೈಭವವನ್ನು ಕಾಣ್ತಾ ಇದೆ. ಸಂಪತ್ತೇ ಇರಲಿಲ್ಲ, ಇವತ್ತು ಸಂಪತ್ತು ಭಾಳಷ್ಟು ಹರಿದು ಬರ್ತಾ ಇದೆ. ಇನ್ನು ಸಂಪತ್ತು ಎಷ್ಟು ಉಳಿತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂಪತ್ತು ಬರ್ತಾ ಇದೆ. ಅದು ಭಾಳಷ್ಟು ವೈಭವದಲ್ಲಿ ಆ ಬ್ರಹ್ಮಕಲಶ ನಡೀತಾ ಇದೆ, ಬರೀ ಭಜನೆಯಿಂದ. ಅದೇ ರೀತಿ ಮದ್ದೂರಿನಲ್ಲಿ ಸಹ ಅದೇ ರೀತಿ ನಡೀತಾ ಇದೆ. ನಾನು ಹೇಳೋದು ಭಜನೆಯ ಶಕ್ತಿ, ಅದರಲ್ಲಿಯೂ ನೃತ್ಯ ಭಜನೆ. ಈ ಮಕ್ಕಳಲ್ಲಿ ಆಸಕ್ತಿ ಕಡಿಮೆ ಆದಾಗ ಇದನ್ನು ಮತ್ತೆ ಹೇಗೆ ಆ ಭಕ್ತಿ ಪಂಥವನ್ನು ಪ್ರತಿಪಾದಿಸುವುದು ಅನ್ನುವಂಥ ಚಿಂತೆ ಇತ್ತು. ಆ ಸಂದರ್ಭದಲ್ಲಿ ಭಜನಾ ಕಮ್ಮಟದಲ್ಲಿ ನೃತ್ಯ ಭಜನೆಯನ್ನು ಪ್ರಾರಂಭಿಸಿದೆ. ಇವತ್ತು ಆ ನೃತ್ಯ ಭಜನೆ ಭಾಳಷ್ಟು ಪ್ರಭಾವಿತವಾಗಿ ಅಲ್ಲಲ್ಲಿ ಬೆಳೀತಾ ಇದೆ. ಚಿಕ್ಕ ಮಕ್ಕಳಲ್ಲಿಯೂ ಆಸಕ್ತಿಯನ್ನು, ಭಕ್ತಿಯನ್ನು ತೋರಿಸುವಂಥ ಪ್ರವೃತ್ತಿಯನ್ನು, ಸಂಸ್ಕಾರವನ್ನು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಭಜನೆ ಅನ್ನೋದು ವಿಭಜನೆ ಆಗೋದಿಲ್ಲ, ಜೋಡಿಸ್ತದೆ. ಒಳ್ಳೆ ಭಾವನೆ, ಒಳ್ಳೆ ಮನಸ್ಸು, ಒಳ್ಳೆ ಕರ್ಮ, ಒಳ್ಳೆ ಸಿದ್ಧಾಂತ, ಒಳ್ಳೆ ತತ್ವಗಳು ಪ್ರತಿಪಾದನೆಗೊಳಿಸ್ತಕ್ಕಂಥ ಶಕ್ತಿ
ಭಜನೆಯಲ್ಲಿದೆ. ಎಲ್ಲರೂ ಭಜನೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಭಜನೆ ಹೇಳಲಿಕ್ಕೆ ಆಗದಿದ್ದರೆ ಕೇಳಲಿಕ್ಕೆ ಆದರೂ ಪ್ರಯತ್ನ ಮಾಡಿ. ಕೇಳಲಿಕ್ಕೆ ಆಗದಿದ್ದರೂ ಅದನ್ನು ಇನ್ನೊಬ್ಬರು ಸಾಧಿಸುವಂಥ ಆ ನಿಷ್ಠೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ, ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ 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 ಷಣ್ಮುಗನಾಥ ಸುಬ್ರಹ್ಮಣ್ಯಂ. ದಾನೆ ಸ್ವರ ಬರ್ಪುಜಿ ಕೋಡೆಯಾನು ಇಂಚಿಡ್ದು ಒಂದಿತ್ತೆ ಅಪ್ಪ ಕೋಡೆ ನಾಟಕದ ಟೈಮಲ್ಲಿ ಸ್ವರ ಲಕ್ಕೊಂದಿತ್ತು ನೀವು ಇತ್ತ ಭಜನೆ ಗಾನಕ ದಾನೆ ಸ್ವರ ಲಕ್ಕುಜಿ ಕೋಡೆಲ್ಲ ಪಾಯಸ ಪೂರ ಇತ್ತು ಕೋಡೆಲ್ಲ ಇನ್ನಿಲ್ಲ ಉಂಡು ಗಟ್ಟಿ ಭಜನೆ ಪಂಡದು ಗಟ್ಟಿ ಒಣಸು ಮಾಡಿದ್ರೆ ಬೇಗ ಜೀರ್ಣ ಆಪು, ದೇಗ ಶಕ್ತಿ ಬರ್ಪು, ಸಂಕೋಚ ಮನ್ವಿ ಗಟ್ಟಿ ಬನ್ನಿ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ 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 ಷಣ್ಮುಗನಾಥ ಸುಬ್ರಹ್ಮಣ್ಯಂ. ಕಲಿಯುಗ ವರದ ಸುಬ್ರಹ್ಮಣ್ಯಂ ಪ್ರತ್ಯಕ್ಷ ದೈವ ಸುಬ್ರಹ್ಮಣ್ಯಂ. ಕಲಿಯುಗ ವರದ ಸುಬ್ರಹ್ಮಣ್ಯಂ ಪ್ರತ್ಯಕ್ಷ ದೈವ ಸುಬ್ರಹ್ಮಣ್ಯಂ. ಅನಂತ ಮಹಿಮಾ ಸುಬ್ರಹ್ಮಣ್ಯಂ ಅನಂತ ನಾಮ ಸುಬ್ರಹ್ಮಣ್ಯಂ. ದೀನಾನಾಥ ಸುಬ್ರಹ್ಮಣ್ಯಂ ದೀನಾ ಬಂಧು ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ. ಚಿದಾನಂದ ಸುಬ್ರಹ್ಮಣ್ಯಂ ಯೋಗಾನಂದ ಸುಬ್ರಹ್ಮಣ್ಯಂ. ಚಿದಾನಂದ ಸುಬ್ರಹ್ಮಣ್ಯಂ ಯೋಗಾನಂದ ಸುಬ್ರಹ್ಮಣ್ಯಂ. ನಿತ್ಯಾನಂದ ಸುಬ್ರಹ್ಮಣ್ಯಂ ಪರಮಾನಂದ ಸುಬ್ರಹ್ಮಣ್ಯಂ. ನಿತ್ಯಾನಂದ ಸುಬ್ರಹ್ಮಣ್ಯಂ ಪರಮಾನಂದ ಸುಬ್ರಹ್ಮಣ್ಯಂ. ದೋಷವರ್ಜಿತ ಸುಬ್ರಹ್ಮಣ್ಯಂ ದೋಷರಹಿತ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ. ಕರುಣಾಸಾಗರ ಸುಬ್ರಹ್ಮಣ್ಯಂ ಭಕ್ತರ ಪಾಲಕ ಸುಬ್ರಹ್ಮಣ್ಯಂ. ಕರುಣಾಸಾಗರ ಸುಬ್ರಹ್ಮಣ್ಯಂ ಭಕ್ತರ ಪಾಲಕ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ. ಪಾರ್ವತಿ ತನಯ ಸುಬ್ರಹ್ಮಣ್ಯಂ ಶಿವಾನಂದನ ಸುಬ್ರಹ್ಮಣ್ಯಂ. ಪಾರ್ವತಿ ತನಯ ಸುಬ್ರಹ್ಮಣ್ಯಂ ಶಿವಾನಂದನ ಸುಬ್ರಹ್ಮಣ್ಯಂ. ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ. ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ. ಗುರುಚರವನ ಭವ ಸುಬ್ರಹ್ಮಣ್ಯಂ ಶಿವಚರವನ ಭವ ಸುಬ್ರಹ್ಮಣ್ಯಂ. ಗುರುಚರವನ ಭವ ಸುಬ್ರಹ್ಮಣ್ಯಂ ಶಿವಚರವನ ಭವ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ. ದೀನಾನಾಥ ಸುಬ್ರಹ್ಮಣ್ಯಂ ದೀನಾ ಬಂಧು ಸುಬ್ರಹ್ಮಣ್ಯಂ.
ದೀನಾನಾಥ ಸುಬ್ರಹ್ಮಣ್ಯಂ ದೀನಬಂಧು ಸುಬ್ರಹ್ಮಣ್ಯಂ 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 ಷಣ್ಮುಗನಾಥ ಸುಬ್ರಹ್ಮಣ್ಯಂ 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 ಷಣ್ಮುಗನಾಥ ಸುಬ್ರಹ್ಮಣ್ಯಂ 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 ಷಣ್ಮುಗನಾಥ ಸುಬ್ರಹ್ಮಣ್ಯಂ 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 ಷಣ್ಮುಗನಾಥ ಸುಬ್ರಹ್ಮಣ್ಯಂ ಅಪ್ಪೆಲೆ ಗುಂಜಿ ಪಾತೆರ ಹಣೆತ ಬೊಟ್ಟು ಪಣ್ಣಂಡ ಅವು ಬಿಂದು ಅವೇ ಸಿಂಧು ವರ್ಚಸ್ಸು ಬೊಕ ತೇಜಸ್ಸದ ಪ್ರಭಾವ ಉಪ್ಪುನಿ ಒಂಜಿ ಅಪ್ಪೇಡ ಒಂಜಿ ಮುತ್ತೈದೇಡ ಒಂಜಿ ಪೊಣ್ಣು ಜೋಕುಲ್ಡ ಮುಂಡಾಡು ಐತೊಟ್ಟಿಗೆ ಬೆತ್ಕಲೆಡು ಬೆತ್ಕಲದ ಮಧ್ಯಡು ಪಾಡುನ ಪ್ರಸಾದಡು ಇನ್ನು ಬೆತ್ಕಲೆಲ್ಲ ಇಜ್ಜಿ ಪ್ರಸಾದ ಓಲು ಪಾಡೋಡುಂದೇ ಗೊತ್ತಿಜ್ಜಿ ರಡ್ನೆ ಜೋಕ್ಲೆಗೆ ಮೂಂಕೊಟ್ಟೆ ಮನ್ಪುಲೆ ಯಾನು ಎತ್ತು ಅಪ್ಪೆಲ್ಡ ಕೇಂಡೆ ದಾನೆಮ್ಮ ಬಾಲೆಗೆ ಮೂಂಕೊಟ್ಟೆ ಮಂತಿಜಿ ದಾಳೆ ಇಜ್ಜಿ ಅಲ್ಲಿ ಕಾಲೇಜಿಗೆ ಪೋಪಾಲೆ ಅಲ್ಲಿ ಕಾಲೇಜಿಗೆ ಪೋಪಲು ಒಂದಿನ ದಿನ ಪೋದು ಪೊನ್ನನಿಗೆ ಗೋಸೆಲ ಪಾಡೋಲ್ಲ ಅಪ್ಪಗನಿಗೆ ಗೊತ್ತಾಪಿನಿ ಪೋತಲ್ಲ ಅಂಚಾದ ಪುನಗ ಮೂಂಕೊಟ್ಟೆ ಮನ್ಪುಲೆ ಜೋಕ್ಲೆಗೆ ತೋಜು ಲೆಕ್ಕ ಬೊಟ್ಟು ಪಾಡಲಿ ಎತ್ತೋ ಜೋಕುಲಿನಿ ಸರಿ ಬೊಟ್ಟು ಪಾಡೊಂದಿಚ್ಚ ಎಲ್ಲೆಲ್ಲೇ ಬೊಟ್ಟು ಪಾಡೋನು ಅಪ್ಪೆಲ್ಲು ಒಂತೆ ಐತ ಬಗ್ಗೆ ಜ್ಞಾನ ಗಮನ ಕೊರಲೆ ಅವು ಜ್ಞಾನದ ಸಂಕೇತ ಅಪ್ಪೆಲ್ಲುಲ ಮುತ್ತೈದೆ ಏನಕ್ಕಲು ಸ್ಟಿಕ್ಕರ್ ಐನಾತು ಗೋಡೆಗೆ ಬಾಕಿಲಿಗೆ ಪಟ್ಟದು ಅಲ್ಪ ಪತ್ತದ ಅನರ್ಥ ಮನ್ಪೋಚಿ ಬೊಕ ಮದ್ಮೆ ಅನಗ ಮಂಗಳ ಕಾರ್ಯಕ್ರಮದ ಅಗ್ನಿಸಾಕ್ಷಿಯಾದ ಮದ್ಮೆತ್ಪನ ಸಂಪದ ಮಧುಮಾಂಸದ ಒಣಸು ಮನ್ಪೋಚಿ ಕಟೀಲಿಡು ದಾರೆ ಅತ್ತನ ನಣಿದು ಸುಬ್ರಹ್ಮಣ್ಯ ದೇವಸ್ಥಾನದ ದಾರೆ ಐಡು ಬೊಕ್ಕ ಹಾಲಡು ಮಧುಮಾಂಸದ ಒಣಸು ನಿಷ್ಕ್ರಿಯೆ ನಿಷಿದ್ಧವು ಮನದನಿ ಡಿನ್ನರ ಮಧುಮಾಂಸನ ಮನ್ಪುಲೆ ಆಂಡ ಮದ್ಮೆದಾನಿ ಮಧುಮಾಂಸದ ಆಹಾರ ಸೇವನೆ ಮನ್ಪುನ ಅನರ್ಥ ಸೃಷ್ಟಿಯ ಒಂದುಂಡು ಸಮಾಜಡು ವಿಚ್ಛೇದನ ಒಂದುಂಡು ಒವೇ ದಾಂಪತ್ಯ ಜೀವನಡು ಸಂತೃಪ್ತಿದ ಜೀವನ ಒಂದಿಜ್ಜಿ ಇಂದೇತ ಬಗ್ಗೆ ಭಾರಿ ಸೂಕ್ಷ್ಮವಾದ ಪ್ರತಿವರಿಲ ಅರ್ಥ ಮಂತೋ ನೋಡು ಎಲ್ಲೆಯ ನನ್ನ ನಿಕ್ಕುಲು ಲೆತ್ತಿ ಜಿಂಡಲೆ ಎಂಕು ಬೇಜಾರಿಜ್ಜಿ ಆನ್ ಪನ್ಪುನೆ ಆಂಡ ಒಂದು ಪೂರ ಅನರ್ಥ ಸೃಷ್ಟಿಸಿ ಹಿಂದೂ ಸಮಾಜಡು ಭಾಳ ಸೂಕ್ಷ್ಮ ವಿಚಾರಗಳುಂಡು ಐತ ಬಗ್ಗೆ ಭಾರಿ ಆತು ಜನಕ್ಕಳು ಯೋಚನೆ ಮನ್ಪುನ ಅಗತ್ಯತೆ ಉಂಡು ಅಂಚಾದ ಅಪ್ಪೆಲ್ಲು ಕಾಂಡೆ ಲಕ್ಕಿ ಕೂಡಲೇ ಶುಚಿರ್ಭೂತರಾದ ತುಳಸಿ ವೃಂದಾದೇವಿಗೆ ನೀರು ಪಾಡಲೆ ಸೂರ್ಯನ ತೂದು ನಮಸ್ಕಾರ ಮನ್ಪುಲೆ ಅರಸಿನ ಕುಂಕುಮನ ಐಕೆ ಬೆಳಗಿಸಾಲೆ ನಿಕ್ಕಲು ಗೃಹಲಕ್ಷ್ಮಿ ಆಪರ್ ಇಲ್ಲಡ ಆನಂದ ತಿಕ್ಕೊಂಡು ಇಲ್ಲಡ ದೊಲೆ ಸಂತೃಪ್ತಿದ ಜೀವನ ಆಪುಂಡು ಕಡೆಕ್ ಈ ಆತ್ಮ ಭಗವಂತನ ಪರಂಧಾಮ ಉಪೋನಗ ನಿಕ್ಕಲ ದೇಹಗೆ ಬುರ್ಪಿನ ತುಳಸಿ ನೀರಿಗೆ ಶಕ್ತಿ ಕೊರ್ಪುನಂಚಿನ ಕಾರ್ಯಕ್ರಮ ಒಂದು ಪ್ರತಿ ಒಂಜಿ ಆತ್ಮಲ ಭಗವಂತನ ಸಾಯುಜ್ಯಗ ಸೇರೋಡಾಯಿನಂಚಿನ ಸಾಧನೆ ತುಳಸಿ ನೀರಿಗೆ ಪಾಡುನಂಚಿನ ಕಾರ್ಯಕ್ರಮ ಇನ್ನೇನು ಪೂರ ಅರ್ಥ ಮಂತೊಂದು ಬದುಕನ್ನು ಕಟ್ಟುನಂಚಿನ ಕೆಲಸದೊಟ್ಟಿಗೆ ಇಡೀ ಹಿಂದೂ ಸಮಾಜ ಇಡೀ ಜಗತ್ತು ವಿಶ್ವಶಾಂತಿಗೋಸ್ಕರ ಪ್ರಾರ್ಥನೆ ಮನ್ಪುಗ ಭಾರ್ಯಾತ ಗಂಡಾಂತರಲು ಈ ಜಗತ್ತಿಗೆ ಈ ದೇಶಗೂ ನನಲ ಉಂಡು ವಿಕೃತ ಮನೋಭಾವಲು ವಿಕೃತಿಲು ಸೃಷ್ಟಿಯಾಪನ ಪರಿಸ್ಥಿತಿಡು ದೇವೇರ್ನೊಟ್ಟಿಗೆ ಎತ್ತಿದು ಸತ್ಕರ್ಮ ಮನ್ಪುಲೆ ಹರಿನಾಮ ಸಂಕೀರ್ತನ ಮನ್ಪುಲೆ ಶ್ರೋತ್ರಪಠನ ಮನ್ಪುಲೆ ಮಾನವೀಯತೆಡು ಸಮಾಜನ ಕಟ್ಟುನ ಕೆಲಸ ಮನ್ಪುಲೆ ಎಂದು ಪ್ರಾರ್ಥನೆ ಮಂತದ್ದು ಒರಿಯೋರಿಯನ ದೋಷ ತುಪ್ಪು ನೀಡಿದು ನಿಕುಲೊಲ ಎತ್ತಿನಂಚನ ದೋಷನ ನನ್ನೋರಿಯನ ಎಡ್ಡೇಣ ಸ್ವೀಕಾರ ಮಂತದ್ದು ದೋಷನ ಪರಿಹಾರ ಮನ್ಪೆರ ಪ್ರಯತ್ನ ಮನ್ಪುಲೆ ಎಂದು ಪನ್ನೊಂದು ಈ ಕ್ಷೇತ್ರದ ಪ್ರಶ್ನೆ ಆಯ್ನಂಚಿನ ಜೋಯಿಸೆರಡನೇ ಪ್ರಶ್ನೆ ದೀಪಾಲೆ ತಂತ್ರಿನ ಬದಲಾವಣೆ ಮನ್ಪೋಚಿ ಜೋಯಿಸೆರನ್ನು ಬದಲಾವಣೆ ಮನ್ಪೋಚಿ ನನಂಜೆ ಅನರ್ಥಗೆ ಕಾರಣ ಆವಾಹರ ಬಲ್ಲಿ ವಾವಾ ದೇವಸ್ಥಾನದ ಓಲೋಲ ಅಷ್ಟಮಂಗಳ ಆತನ ವಾವಾ ತಂತ್ರನ ಪ್ರಾತಿನಿಧ್ಯದ ಆ ಕ್ಷೇತ್ರದ ಕಾರ್ಯಕ್ರಮ ಆತನ ಐಟೇ ನಿಯೋಜನೆ ಮಂತದ್ದು ಐತ ಸೂಕ್ಷ್ಮ ವಿಚಾರದ ಬಗ್ಗೆ ಯೋಚನೆ ಮಂತದ್ದು ದೇವಸ್ಥಾನದ ಪುನರುತ್ಥಾನದ ಆಯ್ನಂಚಿನ ದೇವಸ್ಥಾನ ಬೊಕ್ಕರ ಜಗದ್ಗುರು ರಾಷ್ಟ್ರಾಯರೇ ಪುರಾಶಕ್ತಿ ಕೇಂದ್ರಲಾದ ಸಾನ್ನಿಧಾನಗಳು ಬೆಳಗದು ಬರಡ ಇಟ್ಟು ಶಕ್ತಿ ಕೊಡೊಂದು ಪ್ರಾರ್ಥನೆ ಮಂತದ್ದು ವೇದಿಕೆ ಎಡಿತಿನ ಪೂರೇರೆಗ್ಲ ಅಕ್ಲಂಕ್ಲ ಕಾರ್ಯಕ್ಷೇತ್ರದ ಬೆಳಗಾಯರ ಬೋಡ ನೆಂಚಿನ ಶಕ್ತಿ ಭಕ್ತಿ ಸಾಮರ್ಥ್ಯದ ಅನುಕೂಲತೆಯನ್ನು ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅನುಗ್ರಹ ಮನ್ಪಡೆ ಪಣ್ಣದ ಪ್ರಾರ್ಥನೆ ಮಂತದ್ದು ಎನ್ನೆರಡು ಪಾತ್ರ ಗುರುಚರನಿಗೆ ಸಮರ್ಪಣೆ ಮಂತದ್ದು ಇನ್ನು ಸನ್ಮಾನತೆಯನ್ನು ಸನ್ಮಾನ ಕೊರ್ಪನಂಚಿನ ಪ್ರತಿ ಒರಿಯಾಗಲ ಅಕ್ಲಂಕ್ಲ ಕಾರ್ಯಕ್ಷೇತ್ರದ ಅಕ್ಲಮಂತಿನ ಸಾಧನೆ ಗುರುತಿಸನಂಚಿನ ಆ ಸತ್ಕರ್ಮಡು ನನ್ನೆಲ್ಲ ಹೆಚ್ಚಿನ ಸತ್ಫಲನ ಅಕ್ಲಿಗೆ ಆರೋಗ್ಯ ಬಕ್ಕ ನೆಮ್ಮದಿದ ಜೀವನದ ಸಮಾಜಮುಖಿ ಬೆಳವಣಿಗೆ ಪೂರಕವಾಯಿನಂಚಿನ ಸತ್ಕಾರ್ಯನ ಮನ್ಪರ ಶಕ್ತಿ ಕೊಡೋದು ಪ್ರಾರ್ಥನೆ ಮಂತದ್ದು ಎನ್ನೆರಡು ಪಾತ್ರ ಗುರುಚರನಿಗೆ ಸಮರ್ಪಣೆ ಮನ್ಪೆ ಜೈ ಗುರುದೇವ್ ದತ್ ಅವಧೂಚಂತ. ಪರಮ ಶ್ರೇಷ್ಠವಾದ ಸನಾತನ ಹಿಂದೂ ಸಂಸ್ಕೃತಿ ಕುರಿತಾಗಿ ನಮಗೆ ಆಶೀರ್ವಚನೆ ನೀಡಿದ
ನೀಡಿದ್ದಾರೆ ಸ್ವಾಮೀಜಿಗಳು. ಅವರು ನೀಡಿದ ಮಾರ್ಗದರ್ಶನಗಳನ್ನು ನಾವೆಲ್ಲ ಅಳವಡಿಸಿಕೊಳ್ಳುತ್ತೇವೆ ಅನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ ಸ್ವಾಮೀಜಿಗಳು ನಮ್ಮ ಈ ದೇವಾಲಯದಲ್ಲಿ ಎಲೆಮರೆಕಾಯಿಯಂತೆ ದುಡಿದ ಒಂದಷ್ಟು ಜನರನ್ನು ತಮ್ಮ ಅಮೃತ ಹಸ್ತದಿಂದ ಸನ್ಮಾನಿಸಿ ಆಶೀರ್ವಾದ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಜತಪ್ಪ ಪೂಜಾರಿ ಪಾಲ್ತಾಡಿ, ಶ್ರೀ ಕೋಟಿ ಪರವ ಮಾಡಾವು, ಶ್ರೀ ನೇಮ ಪರವ ಮಾಡಾವು, ಶ್ರೀ ಶೇಷಪ್ಪ ಮಡಿವಾಳ ಚೆನ್ನವರ, ಶ್ರೀ ರಾಮಣ್ಣ ನಾಯ್ಕ ಕಾಪತಮೂಲೆ, ಶ್ರೀಮತಿ ಲೀಲಾ ಕಾಯರ್ಗುರಿ, ಶ್ರೀಮತಿ ಸುಬ್ಬಿ ಕಾಯರ್ಗುರಿ, ಶ್ರೀಮತಿ ಕೊರಪ್ಪಳು ಕಾಯರ್ಗುರಿ ಮತ್ತು ಶ್ರೀಮತಿ ಪ್ರೇಮ ಕಲ್ಲಕಟ್ಟ ಇವರೆಲ್ಲ ಈ ದೇವಾಲಯದ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ದೇವಾಲಯದ ಅಭಿವೃದ್ಧಿಯಲ್ಲಿ ತಮ್ಮ ಪಾಲನ್ನು ಕೂಡ ಪಡೆದಿದ್ದಾರೆ. ಅಂತಹ ವ್ಯಕ್ತಿಗಳನ್ನು ಸ್ವಾಮೀಜಿಗಳು ಇದೀಗ ನಮ್ಮೆಲ್ಲರ ಮುಂದೆ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀತ ಜತಪ್ಪ ಪೂಜಾರಿ ಅವರು ಸ್ವಾಮೀಜಿಗಳ ಬಳಿ ತೆರಳಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. Yeah.
ಶ್ರೀ ದೇವರ ಆಶೀರ್ವಾದ ಸದಾ ಇವರಿಗಿರಲಿ ಎಂದು ಆಶಿಸ್ತಾ ಮುಂದೆ ಶ್ರೀಮತಿ ಲೀಲಾ ಕಾಯರ್ಗಳು. ಅಚ್ಯುತ ಮುಡಿತಾಯ ಧರ್ಮದರ್ಶಿಗಳು ಪಂಚಮುಖಿ ಆಂಜನೇಯ ದೇವಸ್ಥಾನ ಹನುಮಗಿರಿಯವರು ಮಾತನಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಂಸದರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ನಳಿಲು ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿರುವಂಥ ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಆದರಣೀಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿರುವ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಭಗಿನಿಯರೇ, 97ನೇ ಇಸವಿಯಲ್ಲಿ ಈ ಭಾಗಕ್ಕೆ ನಾನು ಬಂದಿದ್ದೆ. ಈ ಒಂದು ದೇವಸ್ಥಾನ ಅಂತ ಹೇಳಿದರೆ ಬಹುಶಃ ಒಂದು ಕುಟುಂಬದ ದೇವಸ್ಥಾನ. ಇವತ್ತು 24ನೇ ಇಸವಿ 2004ರಲ್ಲಿ ಬ್ರಹ್ಮಕಲಶಗಳಿದ್ದಿತ್ತು. ಇವತ್ತು 20 ವರ್ಷಗಳ ನಂತರ ಇಲ್ಲಿ ಬ್ರಹ್ಮಕಲಶಗಳಿದೆ. ಇವತ್ತು ಒಂದು ಕುಟುಂಬದ ದೇವಸ್ಥಾನ ಇಡೀ ಊರಿನ ದೇವಸ್ಥಾನ ಆಗಿದೆ. ಅದಕ್ಕೆ ಕಾರಣರಾದಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿಗೆ ಬರ್ತಾ ಇದ್ದೇನೆ. ಈ ಮಾತು ಯಾಕೆ ಹೇಳಿದೆ ಅಂತ ಹೇಳಿದರೆ, ಸಂತೋಷ್ ಕುಮಾರ್ ಅವರು ನಮ್ಮ ತುಂಬ ಆತ್ಮೀಯರು. 97ನೇ ಇಸವಿಯಲ್ಲಿ ನನ್ನನ್ನು ಒಮ್ಮೆ ಇಲ್ಲಿಗೆ ಬನ್ನಿ ಅಂತೇಳಿ ನಾನು ಸಹ ಕರೆದುಕೊಂಡು ಬಂದಿದ್ದೆವು. ಆ ಸಂದರ್ಭದಲ್ಲಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ಆರಂಭ ಮಾಡಿದರು. ಆ ಸಂದರ್ಭದಲ್ಲಿ ಏನೋ ಸಣ್ಣ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಬೇಕಾಯಿತು. ನಾವೇ ಮಾತನಾಡಿಕೊಂಡು ಸಣ್ಣ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋದದ್ದು. ಆ ಸಂದರ್ಭದಲ್ಲಿ ಮುನಿಯಂಗಳ SM ಪ್ರಸಾದರು ನಮಗೆ ವಾಸ್ತುಶಿಲ್ಪಿಯಾಗಿ ಕೂಡ ಸಿಕ್ಕಿದರು.
ಅವರ ಮಾರ್ಗದರ್ಶನದಲ್ಲಿ ಕೆಲಸಗಳು ಅತ್ಯಂತ ಯಶಸ್ವಿಯಾಗಿದೆ. ಈ ಮಾತು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಹಿರಿಯರು ಹೇಳಿದಂಥ ಒಂದು ಮಾತಿದೆ, ಆಚಾರ್ಯ ತಪಸ ಆಮ್ನಾಯ ಜಪ ನಿಯಮೇನ ಚ ಉತ್ಸವ ಅನ್ನದಾನೇನ ಚ ಕ್ಷೇತ್ರ ವೃದ್ಧಿಷ್ಟು ಪಂಚದ ಅಂತ ಹೇಳು. 5 ವಿಚಾರಗಳಿದ್ದರೆ ಕ್ಷೇತ್ರ ವೃದ್ಧಿ ಆಗ್ತದಂತೆ. 5 ವಿಚಾರ ಎಲ್ಲಿ ಉಂಟು ಅಲ್ಲಿ ಅಭಿವೃದ್ಧಿ ಆಗ್ತದೆ, ಅಲ್ಲಿ ಕ್ಷೇತ್ರ ಬೆಳಗುತ್ತದೆ ಅಂತ ಹೇಳುವಂಥದ್ದು ಹಿರಿಯರ ಮಾತು. ಬಹುಶಃ ಅದು ಅಕ್ಷರಶಃ ಇಲ್ಲಿ ಸತ್ಯ ಆಗಿದೆ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಇಲ್ಲಿದ್ದ ಅನೇಕ ಹಿರಿಯರಿಗೆ ಗೊತ್ತಿದ್ದು ಒಂದು ದೇವಸ್ಥಾನ ಹೇಗಿತ್ತು, ಒಂದು ಸಣ್ಣ ದೇವಸ್ಥಾನ ಇತ್ತು, ಇಲ್ಲಿ ಬಂದು ಹೋಗಲಿಕ್ಕೆ ನಡೆದು ಹೋಗಲಿಕ್ಕೆ ದಾರಿ ಕೂಡ ಇರಲಿಲ್ಲ, ವಾಹನ ಬಿಡುವಂಥ ವಿಷಯವೇ ಇರಲಿಲ್ಲ. ಇವತ್ತು ಆ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು 2004ನೇ ಇಸವಿಯಲ್ಲಿ ಅತ್ಯಂತ ಅದ್ಧೂರಿಯ ಬ್ರಹ್ಮಕಲಶ ನಡೆದಿತ್ತು. ಸುಬ್ರಹ್ಮಣ್ಯ ಮಠಾಧೀಶರನ್ನು ನಾನು ಮತ್ತು ಸಂತೋಷರು ಮತ್ತು ಇಲ್ಲಿ ಇದ್ದಂಥ ಎಲ್ಲ ಹಿರಿಯರು ಮಾತಾಡಿಕೊಂಡು ಸುಬ್ರಹ್ಮಣ್ಯ ಮಠಾಧೀಶರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿ ಆ ಸಂದರ್ಭದಲ್ಲಿ ಬ್ರಹ್ಮಕಲಶ ನಡೆಯಿತು. ಆದರೆ ಆ ಸಂದರ್ಭದ ನಂತರದ ಇವತ್ತಿನ ಬೆಳವಣಿಗೆ ನೋಡಿದರೆ ಬಹುಶಃ ಯಾರಿಗೂ ಆಶ್ಚರ್ಯ ಆಗುವಂಥ ರೀತಿಯ ಒಂದು ಕ್ಷೇತ್ರ ಇವತ್ತು ಬೆಳಗಿದೆ. ಆಚಾರ್ಯರು ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡುವಂಥ ಸಂದರ್ಭದಲ್ಲಿ ಅವರ ತಪವನ್ನು ಅಲ್ಲಿಗೆ ದಾರ ಎರೆದು ಅಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಆ ನಂತರ ಆಮ್ನಾಯ ಜಪಗಳು ಅಲ್ಲಿ ನಿತ್ಯಕಾಲ ಆಗುವಂಥ ಸಂದರ್ಭದಲ್ಲಿ ಭಜನೆ ಇರ್ಬೋದು, ದೇವರ ಸ್ತುತಿ ಇರ್ಬೋದು, ಪೂಜೆ ಇರ್ಬೋದು, ಅದು ಯಾವುದೋ ಒಂದು ವೇದ ಪಾರಾಯಣಗಳಿರ್ಬೋದು, ಅದೆಲ್ಲ ಅದರ ಕ್ಷೇತ್ರ ಬೆಳಗುತ್ತದಂತೆ. ಅದೇ ರೀತಿಯಲ್ಲಿ ದೇವಸ್ಥಾನದ ಬ್ರಹ್ಮಕಲಶದ ನಂತರ ಪ್ರತಿಷ್ಠೆಯ ನಂತರ ಒಂದು ಮಾತು ಎಲ್ಲ ಊರಿನ ಪ್ರಮುಖರನ್ನು ಇಟ್ಟುಕೊಂಡು ತಂತ್ರಿಗಳನ್ನು ಪ್ರಾರ್ಥನೆ ಮಾಡ್ತಾರೆ. ನಿತ್ಯ ನೈಮಿತ್ಯಗಳು ನಾವು ಯಾವ ರೀತಿ ಇರಬೇಕು, ಈ ದೇವಸ್ಥಾನಕ್ಕೆ ನಾವು ಸಂಬಂಧಪಟ್ಟಾಗಿ ಹೇಗೆ ನಡೆದುಕೊಳ್ಳಬೇಕು. ಈಗ ಸ್ವಾಮೀಜಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದು. ಅದೇ ರೀತಿಯಲ್ಲಿ ನಾವು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿ ನಾವು ದೇವಸ್ಥಾನದವರು ಊರಿನವರು ಆ ದೇವಸ್ಥಾನದ ಹೇಗೆ ನಡೆದುಕೊಳ್ಳಬೇಕು ಅಂತ ಹೇಳೋ ನಿತ್ಯ ನೈಮಿತ್ಯಗಳು, ವಾರ್ಷಿಕವಾಗಿ ಒಂದು ವಾರ್ಷಿಕೋತ್ಸವ ಇರ್ಬೋದು, ಅಥವಾ ನಿತ್ಯವಾಗಿ ಆಗುವಂಥ ಪೂಜೆಗಳಿರ್ಬೋದು, ಪಂಚಪರ್ವಗಳಿರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಲ್ಲಿ ನಾವು ದೇವರ ನಡೆಯಲ್ಲಿ ನಿಂತು ಪ್ರಾರ್ಥನೆ ಮಾಡಿಕೊಂಡು ನಾವು ನಡೆದುಕೊಂಡು ಹೋಗ್ತೇವೆ. ಆ ರೀತಿಯ ಒಂದು ನಿತ್ಯ ನೈಮಿತ್ಯದ ಒಂದು ನಡೆಯುವಂಥದ್ದು. ಆ ರೀತಿಯಲ್ಲಿ ಅನುಶಾಸನದ ರೀತಿಯಲ್ಲಿ ನಾವು ಅದನ್ನು ನಡೆದುಕೊಂಡು ಬರಬೇಕಾಗ್ತದೆ. ಮತ್ತು ಉತ್ಸವ ಕೂಡ ದೇವರ ಒಂದು ನಮಗೆ ಈ ಉತ್ಸವದ ಮೂಲಕ ನಾವು ದೇವರನ್ನು ಅತ್ಯಂತ ಭಕ್ತಿಯಿಂದ ಕಾಣುವಂಥದ್ದು. ಮತ್ತು ರಾಜ್ಯಾಂಗಣದಲ್ಲಿ ಒಂದು ಪ್ರಸಾದ ತೆಗೆದುಕೊಳ್ಳುವಂಥ ಸಂದರ್ಭಗಳು, ಈ ರೀತಿಯ ಒಂದು ಸಂದರ್ಭಗಳು ಇದ್ದಾಗ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ಕೊಡುವಂಥ ಈ 5 ವಿಚಾರಗಳಿದ್ದರೆ ಕ್ಷೇತ್ರ ಬೆಳಗುತ್ತದೆ. ಬಹುಶಃ ಈ ಸುಬ್ರಹ್ಮಣ್ಯ ದೇವರು ಇಲ್ಲಿ ಅದಕ್ಕೆ ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ಆರಂಭದ ಎಲ್ಲ ದಿವಸಗಳಿಂದ ಕೂಡ ಇವತ್ತಿನವರೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಯಶಸ್ವಿಯಾಗಿ ಅನ್ನದಾನದವರೆಗೆ ಎಲ್ಲ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಬಹುಶಃ ಸಂತೋಷ್ ಕುಮಾರ್ ಮತ್ತು ಅವರ ಬಳಗದವರು ಅಂತೇಳಿದರೆ ತುಂಬ ಜನ ಆಡಳಿತಕ್ಕೆ ಸಂಬಂಧಪಟ್ಟಾಗಿ ಇರುವಂಥ ಅವನ ಮನೆಯವರು ಇರ್ಬೋದು, ಅವರೆಲ್ಲ ನಮ್ಮದು ಅಂತ ಹೇಳುವಂಥದ್ದು ಇಟ್ಟುಕೊಂಡ್ರೂ ಕೂಡ ಊರಿನವರದು ಅಂತ ಹೇಳುವಂಥ ರೀತಿಯಲ್ಲಿ ಊರಿನವರನ್ನು ಹೆಚ್ಚಿನ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸುವ ಇದರಲ್ಲಿ ಮಾಡಲಿಕ್ಕೆ ಆದಂಥ ಕಾರಣದಲ್ಲಿ ಈ ದೇವಸ್ಥಾನ ಬೆಳಗಲಿಕ್ಕೆ ಆಗಿದೆ. ತುಂಬ ಜನ ಮಾತಾಡಲಿಕ್ಕಿದ್ದಾರೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿ ಮಾತಾಡಿ ತುಂಬ ವಿಚಾರಗಳು ನಮ್ಮ ಹತ್ರ ಇದೆ. ಆದರೆ ಎಲ್ಲರೂ ಒಂದೆರಡೆರಡು ಮಾತಾದರೂ ಅವರ ಅನಿಸಿಕೆಗಳನ್ನು ಹೇಳುವಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನು ಅತ್ಯಂತ ಬೆಳಗಲಿಕ್ಕೆ ಕಾರಣರಾದಂಥ ಈ ಊರಿನ ಎಲ್ಲ ಜನಕ್ಕೆ ಅಭಿನಂದನೆ ಸಲ್ಲಿಸ್ತಾ ನಿಮ್ಮೆಲ್ಲರ ಜೊತೆ ಇದ್ದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿಸ್ತಾ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವಾನ್ವಿತ ಸಂಸದರಾಗಿರುವಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲು ಅವರು ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಎಲ್ಲ ಗೌರವಾನ್ವಿತ ಅತಿಥಿಗಳು ವೇದಿಕೆಗೆ ಆತ್ಮೀಯವಾಗಿ ಶ್ರೀಯುತ
ಕೇಶವಪ್ರಸಾದ್ ಮುಳಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀತಾ ಕೇಶವಪ್ರಸಾದ್ ಮುಳಿಯ ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೇಲಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಶ್ರೀ ಗಣಪತಿಗೆ ನಮಸ್ಕರಿಸುತ್ತಾ ಇಂದಿನ ಈ ಬ್ರಹ್ಮಕಲಶೋತ್ಸವ ಸಂದರ್ಭದ ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಿ ಧಾರ್ಮಿಕ ಪ್ರಜ್ಞೆಯನ್ನು ಮತ್ತಷ್ಟು ಮೂಡಿಸಿದಂತಹ ಶ್ರೀಧಾಮ ಮಾಣಿಲದ ಮೋಹನದಾಸ ಪರಮಹಂಸ ಸ್ವಾಮಿಗಳ ಚರಣಾರವಿಂದಗಳಿಗೆ ನಮಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷರೇ, ನಮ್ಮ ಆತ್ಮೀಯ ಮಿತ್ರರಾದಂತಹ ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಂತಹ ಭಕ್ತ ಮಹಾಜನರೇ ಹಾಗೂ ಬಂಧುಗಳೇ, ಎಲ್ಲ ಜೀವಜಂತುಗಳಲ್ಲಿ ದೇವರನ್ನು ಕಂಡಂತಹ ದೇಶ ನಮ್ಮದು. ವರಾಹ ರೂಪದಲ್ಲಿ, ವಾನರನಲ್ಲಿ, ಗೋವಿನಲ್ಲಿ, ನಂದಿಯಲ್ಲಿ, ಕಡೆಗೆ ನಾಗನಲ್ಲಿ ದೇವರನ್ನು ಕಂಡಂತಹ ಭಾರತ ವರ್ಷದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಹೇಳುವುದಾದರೆ ಪರಶುರಾಮ ಸೃಷ್ಟಿಯಲ್ಲಿ ನಾವಿದ್ದೇವೆ. ಪರಶುರಾಮ ಈ ಭಾಗವನ್ನು ಸೃಷ್ಟಿ ಮಾಡ್ತಾ ನಾಗದೇವರಲ್ಲಿ ನಾಗಲೋಕದ ರಾಜನಾದ ವಾಸುಕಿ ರಾಜನಲ್ಲಿ ಕೇಳಿದನಂತೆ, ನನಗೊಂದಷ್ಟು ಜಾಗ ಕೊಡಬೇಕು ಅಂತೇಳಿ. ನಾಗರಾಜ ಹೇಳ್ತಾನೆ, ನೀಗೆ ಎಷ್ಟು ಜಾಗ ಬೇಕು ಅಂತ. ಕೊಡಲಿಯನ್ನು ಬೀಸಿದಷ್ಟು ಕೊಡುವೆ ಅಂತ ಕೇಳಿದಾಗ, ಕೊಡಲಿಯನ್ನು ಎಷ್ಟು ಬೀಸಿದಾಗ ಎಷ್ಟು ದೂರ ಹೋಗ್ತದೋ ಅಷ್ಟು ಜಾಗ ನೀವು ತಗೊಳ್ಳಿ ಅಂತೇಳಿ ಹೇಳಿದ ವಾಸುಕಿ ನಾಗರಾಜ ಈ ಜಾಗವನ್ನು ನಮಗೆ ಕರುಣಿಸಿದ್ದಾನೆ. ಅಂತಹ ನಾಗರಾಜನನ್ನು ಕಣ್ಣಿನಿಂದ ಕಾಣುತ್ತಾ ಪೂಜಿಸುವಂತಹ ಭಾಗ್ಯ ಪಡೆದ ನಳಿಲು ಭಾಗದ ಜನರು ತಾವು ಧನ್ಯರು ಅಂತ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ, ಇಚ್ಛೆ ಪಡ್ತಾ ಇದ್ದೀನಿ. ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೂಜಿಸಿದರೆ ನೀವು ಪ್ರತ್ಯಕ್ಷ ದೇವರನ್ನೇ ಪೂಜಿಸ್ತಾ ಇದ್ದೀರಿ ಅಂತ ಹೇಳುವಂಥದ್ದು ನಮಗೆಲ್ಲ ಪುಳಕಿತರಾಗುವಂತಹ ವಿಷಯ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಂತೋಷ ಹೊತ್ತು ಬಂದು ಹೇಳಿದಾಗ ಭಾಳ ಒಂದು ಪುಳಕಿತರಾಗುವಂಥ ಸಂದರ್ಭ ಆಯಿತು. ಅಂಥ ಒಂದು ದೇವಸ್ಥಾನದಲ್ಲಿ ಇವತ್ತು ಬಹಳ ಸುಂದರವಾದ ಕಾರ್ಯಕ್ರಮ ಆಗ್ತಾಯಿದೆ. ಜನರೆಲ್ಲರ ಒಗ್ಗೂಡುವಿಕೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು, ಸಂತೋಷರ ನೇತೃತ್ವದಲ್ಲಿ ಆಗ್ತಾ ಇರುವಂಥದ್ದನ್ನು ನಾವು ಭಾಳ ಸಂತೋಷದಿಂದ ಇಲ್ಲಿ ನೋಡ್ತಾ ಇದ್ದೇವೆ. ಬಂಧುಗಳೇ, ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ದಾರೆ, ಧಾರ್ಮಿಕ ಪ್ರಜ್ಞೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ, ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತೇಳಿ. ವಿಶೇಷವಾಗಿ ಉಲ್ಲೇಖ ಮಾಡುವಂಥದ್ದು ಅದನ್ನೇ ಒಂದೇ ವಿಷಯವನ್ನು ಉಲ್ಲೇಖ ಮಾಡಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧಾರ್ಮಿಕ ಪ್ರಜ್ಞೆ ಉದಾಹರಣೆ ನಾವು ಹೇಳೋದಾದರೆ, ಇವತ್ತು ಒಂದು ವಾಹನ ಇದೆ ಅಂತೇಳಿ ತಗೊಳ್ಳಿ. ಆ ವಾಹನ ಒಳ್ಳೆಯ ಒಂದು ವಾಹನ, ಆ ವಾಹನವನ್ನು ತಂದು ನಾವು ಎದುರಿಡ್ತೇವೆ ಮಕ್ಕಳ ಹತ್ರ, ಅಥವಾ ನಮ್ಮ ಯಾರ ಹತ್ರ ಒಂದು ಇಡ್ತೇವೆ. ನಿತ್ಯ ಪೂಜೆ ಮಾಡು ಮಾರಾಯ ಅಂತೇಳಿ ಹೇಳ್ತೇವೆ, ಪೂಜೆ ಮಾಡ್ತೇವೆ, ಬಿಡಲಿಕ್ಕೆ ಕಲಿಸುವುದಿಲ್ಲ. ಏನಾಗ್ತದೆ? ಅವ ಪೂಜೆ ಮಾತ್ರ ಮಾಡ್ತಾನೆ, ವಾಹನದ ಉಪಯೋಗ ಮಾಡೋದಿಲ್ಲ. ಇವತ್ತು ಪರಿಸ್ಥಿತಿ ಹಾಗಾಗಿದೆ. ಧರ್ಮದ ಬಗ್ಗೆ ನಾವು ಬಂದು ನಿತ್ಯ ಕೈ ಮುಗಿರಿ ಅಂತೇಳಿ ಮಾತ್ರ ಹೇಳಿದರೆ ಸಾಕಾಗೋದಿಲ್ಲ. ಮಕ್ಕಳಿಗೆ ಅದು ಯಾಕೆ ಅಂತ ಹೇಳುವಂಥದ್ದನ್ನು ಹೇಳಿಕೊಡುವ ಅವಶ್ಯಕತೆ ನಮಗಿದೆ. ಹಾಗಾದರೆ ಯಾಕೆ ಅಂತ ಹೇಳುವಂಥದ್ದನ್ನು ಎಲ್ಲಿ ಹೇಳಿಕೊಡಬೇಕು? ಒಂದು ದೇವಸ್ಥಾನ ಅಂತೇಳಿ ಹೇಳಿದರೆ, ದೇವಸ್ಥಾನಕ್ಕೆ 3 ವಿಚಾರಗಳಿದೆ: ಆದಿದೈವಿಕ, ಆದಿಲೌಕಿಕ, ಆದಿಭೌತಿಕ ಅಂತ. ನಾವೆಲ್ಲರೂ ಕಾಣ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಭೌತಿಕವಾಗಿ ನಾವು ಚೆಂದ ಮಾಡ್ತೇವೆ, ದೈವಿಕವಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ತೇವೆ. ಆದರೆ ಆ ಒಂದು ವಿಚಾರಗಳನ್ನು ಲೌಕಿಕವಾಗಿ ಯಾಕಾಗಿ ಆಗಿದೆ ಅಂತ ಹೇಳುವಂಥದ್ದನ್ನು ನಾವು ಹೇಳೋದ್ರಲ್ಲಿ ಮಕ್ಕಳಲ್ಲಿ ಹೇಳಲಿಕ್ಕೆ ನಾವು ಕೊರತೆ ಆಗ್ತದೆ, ನಾವು ಹೇಳೋದಿಲ್ಲ. ಇದರಿಂದಾಗಿ ಮಕ್ಕಳಲ್ಲಿ ಪ್ರಶ್ನೆ ಬಂದಾಗ ಹೊರಗಿನ ಬೇರೆ ಧರ್ಮದವರು ಕೇಳಿದಾಗ ಉತ್ತರ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಸೊ ಅಂಥದ್ರಲ್ಲಿ ನಾವು ಆ ವಿಚಾರಗಳನ್ನು ನಾವು ಹೇಳಿಕೊಟ್ರೆ ಖಂಡಿತವಾಗಿ ಮುಂದೆ ನಮ್ಮ ಧರ್ಮವನ್ನು ಕಾಪಾಡುವಂಥವರು ಬೇರೆ ಯಾರು ಬೇಕಾಗಿಲ್ಲ, ನಮ್ಮೊಟ್ಟಿಗೆ ನಮ್ಮ ಮಕ್ಕಳೇ ಅದನ್ನು ಮಾಡ್ತಾರೆ. ವಿಶೇಷವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವರ ಒಂದು ಪ್ರೇರಣೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಸುಮಾರು 17 ಧಾರ್ಮಿಕ ಶಿಕ್ಷಣ ಕೇಂದ್ರಗಳು ವಿವಿಧ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಸುಮಾರು 2000 ಮಕ್ಕಳು ಇದನ್ನು ಶಿಕ್ಷಣವನ್ನು ಪಡಿತಾ ಇದ್ದೇವೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಕ್ಕಳೇ, ಅಧ್ಯಕ್ಷರಲ್ಲಿ ಕೇಳಿಕೊಳ್ಳೋದಿಷ್ಟೇ,
ಇವತ್ತಿಗೆ ಧಾರ್ಮಿಕ ಜಾಗೃತಿ ಉಂಟಾಗಿದೆ. ಜನರಲ್ಲೆಲ್ಲ ಎದ್ದು ಇಲ್ಲಿ ಈ ದೇವಸ್ಥಾನದ ಕೇಂದ್ರಗಳಲ್ಲಿ ಕಾರ್ಯಕ್ರಮಗಳಾಗ್ತಾಯಿದೆ. ತಮ್ಮಲ್ಲೂ ಇಲ್ಲಿ ಆ ಶ್ರದ್ಧಾ ಕೇಂದ್ರದಲ್ಲಿ ಧಾರ್ಮಿಕ ಶಿಕ್ಷಣವನ್ನು 2 ಪುಸ್ತಕವನ್ನು ನಾವು ಮಾಡಿದ್ದೇವೆ. 6 ತಿಂಗಳನ್ನ ಸಿಲೆಬಸ್, ಅಂದರೆ ವಾರಕ್ಕೆ 1 ಕ್ಲಾಸಿನಂತೆ ಸಿಲೆಬಸ್ಸನ್ನು ಮಾಡಿದ್ದೇವೆ. ಆ ಒಂದು ಧಾರ್ಮಿಕ ಶಿಕ್ಷಣವನ್ನು ತಾವು ಕೂಡ ಧಾರ್ಮಿಕ ಕೇಂದ್ರದಲ್ಲಿ ದೇವಸ್ಥಾನದಲ್ಲಿ ವಾರಕ್ಕೊಮ್ಮೆ ಪ್ರಾರಂಭ ಮಾಡಬೇಕು ಅಂತೇಳಿ ಕೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಕರೆದಂಥ ಸಂತೋಷ್ ಅವರು ನಮ್ಮ ಹಳೆಯ ಮಿತ್ರರು. ಸಂತೋಷ್ ಅವರ ಮನೆಯವರು ವೀಣಾ ನನ್ನ LLBಯಲ್ಲಿ ನನ್ನ ಕ್ಲಾಸ್ಮೇಟ್ 3 ವರ್ಷ ಅಂತ ಹೇಳೋದನ್ನು ವಿಶೇಷವಾಗಿ ನಾನು ಉಲ್ಲೇಖ ಮಾಡ್ತಾ, ಈ ಸಂತೋಷರು ಸಂತೋಷರ ಹೆಸರಿಗೆ ಸರಿಯಾದ ಸಂತೋಷ. ಅವರು ಯಾವ ನಗು ಮುಖದಲ್ಲೇ ಅವರನ್ನು ನೋಡಿದ್ದು ನಾವು. ಇಷ್ಟ ತನಕ ಬೇರೆ ಮುಖ ಗಂಟಾಕಿದ್ದು ಕಾಣಲಿಲ್ವ ಅಂತ ಕಾಣ್ತದೆ ನನಗೆ. ಸೊ ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಆದ ಕಾರ್ಯಕ್ರಮ ಇನ್ನೊಂದಷ್ಟು ರೀತಿಯಲ್ಲಿ ಜನರನ್ನೆಲ್ಲ ಒಗ್ಗೂಡಿಸಲಿ ಅಂತ ಹೇಳೋದನ್ನು ಹೇಳ್ತಾ, ಶ್ರೀರಾಮನ ಒಂದು ವಿಶೇಷ ಪಟ್ಟಾಭಿಷೇಕ ಆದಂತಹ ಸಂದರ್ಭದಲ್ಲಿ ಶ್ರೀರಾಮಲಲ್ಲನನ್ನು ನಮಿಸಿಕೊಳ್ಳುತ್ತಾ ವಾಸುಕಿ ನಾಗರಾಜ ಸುಬ್ರಹ್ಮಣ್ಯನಿಗೆ ಮತ್ತೊಮ್ಮೆ ನಮಿಸುತ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆ. ತಮ್ಮ ಬಿಡುವಿಲ್ಲದ 10 ಹಲವು ಕಾರ್ಯಬಾಹುಲ್ಯದ ನಡುವೆ ನಮ್ಮನ್ನು ಸೇರಿಕೊಂಡಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವಾನ್ವಿತ ಸಂಸದರಾಗಿರುವಂಥ ಮುಂದೆ ಶ್ರೀ ಮುರಳೀಕೃಷ್ಣ ಹಸಂದಡ್ಕ ಮಾಜಿ ಸದಸ್ಯರು, ಜಿಲ್ಲಾ ಧಾರ್ಮಿಕ ಪರಿಷತ್, ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯದ ಸುಬ್ರಹ್ಮಣ್ಯ ದೇವರ ಚರಣ ಕಮಲಗಳಿಗೆ ಪಡಮಾಡುತ್ತಾ, ಪವಿತ್ರವಾಗಿರ್ತಕ್ಕಂಥ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ಗಿರಿಧರ ಶೆಟ್ರೆ, ಈಗಾಗಲೇ ನಮ್ಮ ಜೊತೆ ವೇದಿಕೆಯನ್ನು ಸೇರಿರ್ತಕ್ಕಂಥ ನಮ್ಮ ಈ ಭಾಗದ ನಮ್ಮೆಲ್ಲರ ನೆಚ್ಚಿನ ಸಂಸದರು, ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಜ್ಜನ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಧರ್ಮದ ಕಾರ್ಯಕ್ಕೋಸ್ಕರ ಸಂಕಲ್ಪವನ್ನು ಮಾಡಿ ಬಂದಿರತಕ್ಕಂಥ ನನ್ನೆಲ್ಲ ಯುವ ಮಿತ್ರರೇ, ಒಂದು ಸಂಕ್ರಮಣದ ಕಾಲದಲ್ಲಿ ನಾವು ಇದ್ದೇವೆ. ಸಂಕ್ರಮಣದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಕಾರಣ ಏನಪ್ಪ ಅಂತ ಕೇಳಿದರೆ, ಈಗಾಗಲೇ ರಾಮನ ಮಂದಿರ ಎಲ್ಲಿ ನಿರ್ಮಾಣ ಆಗಬೇಕಿತ್ತ, ಪ್ರಭು ಶ್ರೀರಾಮಚಂದ್ರ ಈ ಜಗತ್ತಿನ ಆದರ್ಶ ಪುರುಷ, ಆತನ ಜನ್ಮಭೂಮಿಯಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಮಂದಿರ, ರಾಷ್ಟ್ರ ಮಂದಿರದ ಸ್ವರೂಪದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವೆಲ್ಲ ಅನುಭವಿಸುವಂಥ, ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಜೊತೆಗೆ ನಮ್ಮೂರಿನ ಗ್ರಾಮದೇವರಾಗಿರ್ತಕ್ಕಂಥ ಈ ನಳಿಲಿನ ಸುಬ್ರಹ್ಮಣ್ಯ ದೇವರ ಮತ್ತೆ ಚೈತನ್ಯ ವೃದ್ಧಿಗೋಸ್ಕರ ಬ್ರಹ್ಮಕಲಶಾಭಿಷೇಕದ ಕಾರ್ಯದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ನಮಗೂ ನಿಮಗೆಲ್ಲರಿಗೂ ಸಿಕ್ಕಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಅತ್ಯಂತ ಪುಣ್ಯವಂತರು, ಭಾಗ್ಯವಂತರು ಅಂತ ನಾನು ಬಹಳಷ್ಟು ವಿಶ್ವಾಸದಿಂದ, ಧೈರ್ಯದಿಂದ ಹೇಳಬಲ್ಲೆ. ಮತ್ತು ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಮ್ಮ ಗ್ರಾಮದ ದೇವಸ್ಥಾನ ಮಾಡಬೇಕು ಅಂತ ಹೇಳಿದರೆ, ಕೆಲವರಿಗೆ ನಾವು ತಿರುಪತಿ ಹೋಗ್ತೇವೆ, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತೇವೆ. ಆದರೆ ಅದರ ಜೊತೆಗೆ ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ನನ್ನ ಗ್ರಾಮದ, ನನ್ನ ಊರಿನ, ನನ್ನ ಮನೆಯ ದೇವರುಗಳನ್ನು ಅಲ್ಲಿ ಏನೋ ಆಗಬೇಕಾ, ಯಾವ ಜೀರ್ಣೋದ್ಧಾರ ಇರ್ಬೋದು, ಯಾವ ಕೆಲಸಗಳಿರ್ಬೋದು, ಅದನ್ನು ಮಾಡುವಂಥದ್ದು ಮತ್ತು ಅದರಲ್ಲಿ ಭಾಗವಹಿಸುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಊರಿನ ಜನ ಎಲ್ಲರೂ ಸೇರಿಕೊಂಡು ಒಂದೇ ಭಾವನೆಯಿಂದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀರಾ. ಅದಕ್ಕೊಬ್ಬರು ಸಾರಥಿಯಾಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸಂತೋಷಣ್ಣ, ನಾವು ಅವ್ರನ್ನ ಯಾವಾಗಲೂ ಸಂತೋಷಣ್ಣ ಅಂತ ಕರೆಯೋದು. ಆ ಒಂದು ಸಾರಥಿ ಯಾವಾಗ ಧರ್ಮ ಸಂಸ್ಥಾಪನೆಗೆ ಶ್ರೀಕೃಷ್ಣನ ಅಗತ್ಯ ಇತ್ತ, ಅದೇ ರೀತಿ ಈ ದೇವಸ್ಥಾನದ ಪುನರುಜ್ಜೀವನಕ್ಕೆ, ಪುನರುದ್ಧಾರಕ್ಕೆ ಆ ಸಂತೋಷರ ಅಗತ್ಯ ಇತ್ತು. ಅದು ಭಗವಂತನ ಸಂಕಲ್ಪ. ಆ ಕಾರ್ಯವನ್ನು ಅವರ ನೇತೃತ್ವದಲ್ಲಿ ನೀವೆಲ್ಲ ಸೇರಿ ಮಾಡಿದ್ದೀರಾ. ಅದಕ್ಕೆ ನಾನು ಹೃದಯ ತುಂಬಿರ್ತಕ್ಕಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಧರ್ಮ ಪುನರುತ್ಥಾನದ ಅವಶ್ಯಕತೆಯ ಹಾದಿಯಲ್ಲಿ ನಾವೆಲ್ಲ ಇದ್ದೇವೆ. ಬಹಳಷ್ಟು ವಿವರವಾಗಿ ಸ್ವಾಮೀಜಿಯವರು ಹೇಳಿದರು. ನಾನು ನಿನ್ನೆ ರವಿಶಂಕರ್ ಗುರೂಜಿಯವರ ಭೇಟಿಯ ಒಂದು ಅವಕಾಶ ಸಿಕ್ಕಿತ್ತು. ಹೇಳಿದರು, ಧ್ಯಾನ ಮಾಡಿ
ಜ್ಞಾನಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದರು. ನನಗೆ ಪಕ್ಕ ಅನಿಸ್ತು, ಇವತ್ತು ನಮ್ಮ ಯುವಜನತೆ ಬೆಂಗಳೂರಿನಂಥ ಮಹಾನಗರ ಅಥವಾ ಮಹಾನಗರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನ ವೀಕೆಂಡನ್ನು ಸಂಭ್ರಮಿಸ್ತಾ ಇದ್ದಾರೆ. ಎಲ್ಲಾದರೂ ಆ ವೀಕೆಂಡಿನ ಸಮಯದಲ್ಲಿ ನಾವು ಈ ಧಾರ್ಮಿಕವಾಗಿ ಸಂಬಂಧವನ್ನು ಬೆಳೆಸುವಂಥ ಕೆಲಸವನ್ನು ಏನಾದರೂ ಮಾಡಿದರೆ, ಆ ಧ್ಯಾನದ ಕೆಲಸದ ಆ ಧ್ಯಾನ ಶಕ್ತಿಯ ಜೊತೆಗೆ ಜ್ಞಾನಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನೇನಾದರೂ ಮಾಡಿದರೆ ಖಂಡಿತವಾಗಿ ಧರ್ಮವನ್ನು ಉಳಿಸಬಹುದು. ಬಿಟ್ಟರೆ ಇವತ್ತು ನಾನು ಬರಬೇಕಾದ್ರೆ ಫೋನುಗಳು ಬರ್ತಾ ಇತ್ತು, ನಮ್ಮ ಊರಿನ ಒಬ್ಬಳು ಹೆಣ್ಣುಮಗಳು ಇನ್ನೊಬ್ಬರ ಜೊತೆ ಹೋಗಿದ್ದಾರೆ, ಇನ್ನೊಬ್ಬಳು ಹೆಣ್ಣು ಮಗಳು ರೆಡಿಯಾಗಿದ್ದಾಳೆ. ಈ ರೀತಿಯ ಮಾನಸಿಕತೆ ಯಾಕೆ ಆಗ್ತದೆ ಅಂತ ಕೇಳಿದರೆ, ಈಗಾಗಲೇ ಕೇಶವಣ್ಣ ಹೇಳಿದ ರೀತಿಯಲ್ಲಿ ಹಿಂದೂ ಧರ್ಮ ಏನು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವುದಿಲ್ಲ. ಅಣುರೇಣುಗಳಲ್ಲಿ ಭಗವಂತನಿದ್ದಾನೆ ಅಂತ ಹೇಳುವಂಥ ಒಂದು ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ನಮ್ಮ ಹಿಂದೂ ಧರ್ಮ ಅಂತ ನಾವು ಎದೆ ತಟ್ಟಿಕೊಂಡು ಹೇಳುವಂಥ ಕಾಲ ಬರಬೇಕು ಅಂತಿದ್ರೆ, ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುವಜನತೆಗೆ ಹಿಂದೂ ಅಂದರೆ ಏನು, ಹಿಂದೂ ಧರ್ಮ ಅಂದರೆ ಏನು ಅಂತ ಹೇಳುವಂಥದ್ದು ಪೂರ್ತಿಯಾಗಿ ಪರಿಪೂರ್ಣವಾಗಿ ತಿಳಿಸುವಂಥ ಅವಶ್ಯಕತೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ಇವತ್ತು ಧ್ಯಾನ ಇರ್ಬೋದು, ಯಾವುದೇ ರೀತಿಯಿಂದ ಭಜನೆ ಇರ್ಬೋದು, ಯಾವುದೇ ರೀತಿಯಲ್ಲಾದರೂ ನಾವಿವತ್ತು ಜ್ಞಾನಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡುವಂಥದ್ದನ್ನು ಮಾಡಬೇಕು. ಇವತ್ತೇನು ನಾವು ಇವತ್ತು ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ಮಾಡ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲೂ ಕೇವಲ ವರ್ಷದ ಒಂದು ದಿನ ಜಾತ್ರೆಗೋಸ್ಕರ ಮಾತ್ರ ಅಲ್ಲ, ವರ್ಷದ 365 ದಿನವೂ ಅಲ್ಲಿ ಅರ್ಚನೆಗಳು, ಆರಾಧನೆಗಳು, ಜೊತೆಗೆ ಧರ್ಮವನ್ನು ಉಳಿಸುವಂಥ, ಧರ್ಮವನ್ನು ಬೆಳೆಸುವಂಥ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳದೆ ಹೋದರೆ ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ಏಕೈಕ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಿರ್ತಕ್ಕಂಥ ಭಾರತ ಜಗತ್ತು ಭಾರತವನ್ನು ನೋಡ್ತಾ ಇದೆ. ಯಾಕೆ ಅಂತ ಕೇಳಿದರೆ ಇಲ್ಲಿಯ ಜ್ಞಾನಶಕ್ತಿಯಿಂದ ಕಾರಣಕ್ಕೋಸ್ಕರ, ಇಲ್ಲಿಯ ಜ್ಞಾನಶಕ್ತಿಯ ಕಾರಣಕ್ಕೋಸ್ಕರ, ಇಲ್ಲಿರ್ತಕ್ಕಂಥ ಅಂತಸತ್ವದ ಕಾರಣಕ್ಕೋಸ್ಕರ ಜಗತ್ತು ಇವತ್ತು ಭಾರತದತ್ತ ನೋಡ್ತಾ ಇದೆ. ಜಗತ್ತು ಇವತ್ತು ನಂಬರ್ 1 ಸ್ಥಾನದತ್ತ ತೆರಳ್ತಾ ಇದೆ ಅಂತ ಕೇಳಿದ್ರೆ ನಮ್ಮ ತಾಕತ್ತು, ನಮ್ಮ ಶಕ್ತಿ ಅಷ್ಟಿದೆ. ಒಂದೇ ಒಂದು ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಭಾರತ ಜಗದ್ಗುರುವಾಗುವಂತ ಹಂತದಲ್ಲಿ ಒಂದೊಂದು ಮೆಟ್ಟಿಲುಗಳನ್ನು ಏರ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಆಯಿತು, ರಾಮರಾಜ್ಯದ ನಿರ್ಮಾಣ ನಮ್ಮ ಸಂಕಲ್ಪ ಆಗಬೇಕು. ಮೊನ್ನೆ ನಮ್ಮೆಲ್ಲರನ್ನ ಕಾಫಿರರು ಅಂತ ಕರೀತಾ ಇರ್ತಕ್ಕಂಥ ಜಗತ್ತಿನ ಮುಸಲ್ಮಾನ ರಾಷ್ಟ್ರ ಆಗಿರ್ತಕ್ಕಂಥ ದುಬೈ, ಅಬುಧಾಬಿಯಲ್ಲಿ ಸುಮಾರು 27 ಎಕರೆ ಜಾಗದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹಿಂದೂ ಧಾರ್ಮಿಕ ಕೇಂದ್ರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅಲ್ಲಿ ಸ್ಥಾಪನೆ ಆಯಿತು, ಅನಾವರಣ ಆಯಿತು, ಲೋಕಾರ್ಪಣೆ ಆಯಿತು ಅಂತ ಕೇಳಿದ್ರೆ ಹಿಂದೂ ಭಾರತದಲ್ಲಿ ಮಾತ್ರ ಅಲ್ಲ, ಹಿಂದೂ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತ ಹಿಂದುತ್ವ, ಹಿಂದೂ ಧರ್ಮ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತ ಧರ್ಮ ಅದು. ಅದಕ್ಕೋಸ್ಕರ ಭಾರತ ಜಗದ್ಗುರು ಆಗುವಂತ ಒಂದೊಂದು ಮೆಟ್ಟಿಲುಗಳನ್ನ ಏರ್ತಾ ಇರುವಂತ ಸಂದರ್ಭ, ನಾವು ಒಂದಷ್ಟು ಧರ್ಮಕ್ಕೆ ಕೊಡುಗೆ, ಧರ್ಮ ನನಗೇನು ಕೊಟ್ಟಿದೆ ಅಂತ ಅಲ್ಲ, ಧರ್ಮಕ್ಕೋಸ್ಕರ ನಾನೇನು ಮಾಡಿದ್ದೇನೆ ಅಂತ ಚಿಂತನೆಯನ್ನ ಬೆಳೆಸಿಕೊಳ್ಳೋಣ. ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಆ ರೀತಿಯ ಚಿಂತನೆಗಳನ್ನ ಬೆಳೆಸಿಕೊಳ್ಳುವುದರ ಮುಖಾಂತರ ನಮ್ಮೆಲ್ಲರ ಸಂಕಲ್ಪ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭ ಧಾರ್ಮಿಕವಾಗಿ ಸಾನ್ನಿಧ್ಯದ ವೃದ್ಧಿನೂ ಆಗಬೇಕು, ಜೊತೆಗೆ ನಮ್ಮ ಹೃದಯ ಮಂದಿರದ ಆಧ್ಯಾತ್ಮಿಕ ಉದ್ದೀಪನವೂ ಆಗಬೇಕು ಅಂತ ಹೇಳುವಂತ ಪ್ರಾರ್ಥನೆಯನ್ನಷ್ಟೇ ಭಗವಂತನಲ್ಲಿ ಮಾಡ್ತಾ, ನಮಗೆಲ್ಲರಿಗೂ ಭಗವಂತ ಒಳಿತನ್ನ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಮುಂದೆ ಪುತ್ತೂರಿನ ಖ್ಯಾತ ವೈದ್ಯರಾಗಿರುವಂಥ ಶ್ರೀ ಡಾಕ್ಟರ್ ಸುನೀಲ್ ಪುತ್ತೂರಾಯ ಇವರು ಸಭಾ ವೇದಿಕೆಯಿಂದ ಶುಭ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹರಿ ಓಂ. ಈ ಧಾರ್ಮಿಕ ಸಭೆಯ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಪರಮಪೂಜ್ಯ ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ನಮ್ಮೆಲ್ಲರ ನೆಚ್ಚಿನ ಸಂಸದರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರೇ, ಹಾಗೂ ಎಲ್ಲ ಗಣ್ಯರುಗಳೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಭಗವದ್ಭಕ್ತರುಗಳೇ, ಈ ಒಂದು ಸುಂದರವಾದಂಥ ಸಮಾರಂಭದಲ್ಲಿ, ಈ ಒಂದು ಬ್ರಹ್ಮಕಲಶೋತ್ಸವದ ಸುಂದರ ಸಮಯದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು, ಈ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸುತ್ತಿರುವಂಥ ಸಂತೋಷಣ್ಣ ಮತ್ತು ಅವರ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಎಲ್ಲರೂ ಹೇಳಿದಂತೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಇಂಥ ಶ್ರದ್ಧಾ ಕೇಂದ್ರಗಳಲ್ಲಿ ಸದಾ ನಡೀತಾ ಇರಲಿ. ಕೇವಲ ಈ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎಲ್ಲ ಹಬ್ಬ ಹರಿದಿನಗಳಲ್ಲಿ ನಾವೆಲ್ಲರೂ ಈ ಶ್ರದ್ಧಾ ಕೇಂದ್ರದಲ್ಲಿ ಸೇರುವಂತಾಗಬೇಕು. ಕಾರ್ಯಕ್ರಮಗಳು
ಊರಿನ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ಹಬ್ಬ ಹರಿದಿನಗಳನ್ನು ಇಲ್ಲೇ ಆಚರಿಸುವಂತಾಗಬೇಕು. ಆಗ ಮಾತ್ರ ಈ ದೇವಾಲಯಗಳಲ್ಲಿ ಸಾನ್ನಿಧ್ಯ ಇನ್ನಷ್ಟು ವೃದ್ಧಿಸ್ತದೆ, ನಾವೆಲ್ಲರೂ ಒಂದು ಎನ್ನುವ ಭಾವ ನಮ್ಮಲ್ಲಿ ಬೆಳೆಯುತ್ತದೆ. ಅದೇ ರೀತಿ ಶ್ರೀರಾಮ ಮಂದಿರವು ಲೋಕಾರ್ಪಣೆ ಆದಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಬಹಳ ಖುಷಿ ಪಡುವಂಥ ವಿಷಯ. ಆದರೆ ಇನ್ನಷ್ಟು ಕೆಲಸ ಬಾಕಿ ಇದೆ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ರಾಮ ಮಂದಿರ ನಿರ್ಮಾಣ ಆಗಿದೆ, ಆದರೆ ರಾಮರಾಜ್ಯ ನಿರ್ಮಾಣ ಆಗೋದು ಬಾಕಿ ಇದೆ. ರಾಮರಾಜ್ಯ ನಿರ್ಮಾಣ ಆಗಬೇಕಾದ್ರೆ ಅದರ ಹೊಣೆ ನಿಮ್ಮ ಎಲ್ಲರ ಮೇಲಿದೆ. ಯಾರೋ ಒಬ್ಬರು ಹೇಳಿದರೆ, ಅದು ಭಾಷಣ ಮಾಡಿದರೆ ಹಾಗೆ ಆಗಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಹಾಗೆ ಮಾಡುವಂಥ ಶ್ರದ್ಧೆ ನಿಯತ್ತು ನಮ್ಮಲ್ಲಿ ಎಲ್ಲರಲ್ಲಿ ಇರಬೇಕು. ಇನ್ನೊಬ್ಬರಿಗೆ ನಾವು ಹೇಳೋ ಮೊದಲು ನಾವು ಅದನ್ನು ಮಾಡಿ ತೋರಿಸಬೇಕು. ನಾವು ಯಾವ ರೀತಿಯಲ್ಲಿ ಸತ್ಯ ಧರ್ಮ ನ್ಯಾಯದ ದಾರಿಯಲ್ಲಿ ನಡೆಯುತ್ತಾ ಉಳಿದವರಿಗೆ ಮಾರ್ಗದರ್ಶಿಗಳಾಗಬೇಕು. ಅಂತಹ ಮುಖಂಡರುಗಳನ್ನು, ಅಂತಹ ಸ್ವಾಮೀಜಿಗಳನ್ನು, ನಮ್ಮ ಧರ್ಮದ ನೇತಾರರನ್ನು ನಾವು ಹಿಂಬಾಲಿಸುವಂಥ, ಅವರನ್ನು ಬೆಂಬಲಿಸುವಂಥ ಅವಶ್ಯಕತೆ ಇದೆ. ಅಂತಹ ಅನೇಕ ನೇತಾರಗಳು ನಮ್ಮಲ್ಲಿ ಇದ್ದಾರೆ, ಧಾರ್ಮಿಕ ನೇತಾರಗಳು. ಅವರುಗಳಿಗೆ ಶಕ್ತಿಯನ್ನು ತುಂಬುವ, ಅದೇ ರೀತಿ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಸಹ ಶಕ್ತಿಯನ್ನು ತುಂಬುತ್ತಾ ಹಿಂದೂ ಧರ್ಮವು ಇನ್ನಷ್ಟು ಉನ್ನತಿಗೆ ಏರಲಿ ಅಂತ ಎಲ್ಲರಲ್ಲೂ ಅದಕ್ಕಾಗಿ ಶ್ರಮಿಸುವ ಅಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮುಂದೆ ಪುತ್ತೂರಿನ ಉದ್ಯಮಿಗಳಾಗಿರುವಂಥ ಶ್ರೀ ರಾಜಾರಾಮ್ ಶೆಟ್ಟಿ ಕೋಲ್ಪೆಗುತ್ ಅವರು ಶುಭ ಹಾರೈಕೆ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಜಾಗದ ಆರಾಧ್ಯ ಮೂರ್ತಿಯನ್ನು ಷಡ್ಮುಖ ಸುಬ್ರಹ್ಮಣ್ಯ ದೇವರಿಗೆ ವಂದಿಸೋ ಒಂದು ಪೂಜ್ಯ ಸ್ವಾಮಿಲ್ನ ಪಾದಗೂ ಅಡ್ಡಬೂರು ಒಂದು ಸಭಾಧ್ಯಕ್ಷರೇ, ಇತ್ಯದ MP ಬೊಕ್ಕ ನಾನು MP ಆಪುನ ನಳಿನ್ ಕುಮಾರ್ ಕಟೀಲ್ ಬೇರೆ ವೇದಿಕೆ ಡಿಪ್ಪಿನ ಎನ್ನ ಧಾರ್ಮಿಕ ಕ್ಷೇತ್ರದ ಗುರು ಅಚ್ಯುತ್ ಮೂಡಿತೇರು. ಈ ವೇದಿಕೆಡು ಉಂತೇರೆ ಆರೆ ಹಿಂಗೆ ಕಾರಣಗಾರ್ತೀರು. ಒತ್ತಂದೆ ಏನು ಬೇತೆ ಬೇತೆ ಧಾರ್ಮಿಕ ಕ್ಷೇತ್ರ ಕೆಲಸ ಮಲ್ಪುನಾಗ ಆರ್ಥಿಕವಾಗಿ ಸಹಕಾರ ಮಾಡಿದ ಡಾಕ್ಟರ್ ಸುರೇಶ್ ಪುತ್ತರೇ ವೇದಿಕೆ ಡಿಪ್ಪನ ಪೂರ ಗಣ್ಯರೇ ಏನಡ ಸಂತೋಷ ಬಂಡಿ ಇಂಕ್ಲೊಬ್ಬರ ಎಕ್ಸ್ಪರ್ಟ್ಸ್ ಭಾಷಣಗಾರರತ್ತು ಮಾರೆ ದಾದ ಪನ್ನೋಡೊಂದು ಈರ್ನ ಜೀವನ ನಡತನ ಜಾತ ಘಟನೆ ಪಲ್ಲೆ ಬಂಡಿ ಬಂದಲೇ ಷಣ್ಮುಖ ಸುಬ್ರಹ್ಮಣ್ಯ ದೇವರನ್ನ ಆರಾಧನೆ ಮಲ್ದಿಂದ ಆ ರೀತಿ ಆಯ್ತಾ ಫಲಿತಾಂಶ ಬರ್ಪುಣ ಪನ್ಪುಣ ಬಗ್ಗೆ ಒಂದು 2-3 ಜನ ಪುದರ್ನ ಏನಕ್ಕೆ ಇದ್ರ ಉಲ್ಲೇಖ ಮಲ್ಪೆ ಎನ್ನೋರಿ ಮಿತ್ರಿ ದಿವಾಕರ್ ದಾಸ್ ಅಂದಿತ್ತೇರು. ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ಭಾರಿ ಮಲ್ಲ ಭಕ್ತಿ 6 ಹೋಟೆಲ್ ಗ್ಲಾಸ್ ದೆಕ್ಕೊಂದು ಬೇತೆ ಬೇತೆ ರೀತಿಯ ಕೆಲಸ ಮಲ್ತಂದು ಭಾರಿ ಕಷ್ಟ ಹಿಡಿತೀರಿ. ಮೈಸೂರು ಬರೋದು ಒಂಜಿ ಪುಸ್ತಕದ ಅಂಗಡಿಡು ಪುಸ್ತಕ ಮಾರುವಂದಿಪ್ಪನಾಗ ಇನ್ನು ಇಲ್ಲಿ ಒಂದು ಉದ್ಯಮ ಯಾನು ಪ್ರಾರಂಭ ಮಲ್ಪೆ ಬಂದದ್ದು ಕೋಲ್ಪೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಬರ್ತದೆ. ಒಂಜಿ ಮರಿಯಲಾಡು ಒಂಜಿ ಪರಾತು ಓಮನಿ ನಿಧಿದು ಇಂಕ್ಲೆಡ ಪಂಡೆ ಒಂಜಿ ಪ್ರಾರ್ಥನೆ ಮಲ್ಪೋಡು ಒಂದು ಅಪ್ಪಗ ಇಂಕ್ಲ ಪ್ರಾರ್ಥನೆ ಮಲ್ತ ಎಡ್ಡೆ ಅವಾರ್ಡ್ ಅಂದು ಯಾನ ಆಡಳಿತ ಮುಕ್ತೇಸಲ ಪ್ರಾರ್ಥನೆ ಮಾಡಿ ಒಂದು ಎಲ್ಲಿಯ ದೇವಸ್ಥಾನದ ದೇವರನ್ನ ಬಲ ತಬ್ಬು ಆಗಾಡ್ದು ಬರುಂಡು ಆ ಕಾರಣಗಳ ಜಿರಿಗೂಟ ಬರ್ಸ ಈ ಓಮನಿ ಏತು ಬರೋದು ಬಂದು ಆಯ್ತಾ ಗ್ಲಾಸ್ಲ ಮಿತ್ತು ಬೋಬಜಿ ಆ ಓಮನಿಡಾರು ಮೈಸೂರು ಪೈರು ಎಂಕ್ಲಿಗೆ ಆನಿ ಗೊತ್ತಾತಜಿ ಆ ಓಮನಿದ ಪಿರವಡು ಷಣ್ಮುಖ ಸುಬ್ರಹ್ಮಣ್ಯ ದೇವರೆಲ್ಲ ಕುಳ್ಳುದು ಪೋತಿರನ್ನ ಆನಿ ಗೊತ್ತಾಯಿಜಿ ಯಾನ್ ಕರಿನ ತಿಂಗಳಾರ್ನ 10 ಕೋಟಿ ರೂಪಾಯಿದ ಫ್ಯಾಕ್ಟ್ರಿನ ಓಪನ್ ಮಲ್ಪನ ದಿನ ತಾನಿಗೆ ಗೊತ್ತಾಂಡ 6 ನೋಟಿಗೆ ಷಣ್ಮುಖ ಸುಬ್ರಹ್ಮಣ್ಯ ದೇವರೆಲ್ಲ ಮೈಸೂರು ಮುಟ್ಟ ಪೋದಾರನ್ನು ಕಾಪಾಡಿದ್ರೆ ನೀನು 500 ಕೋಟಿದ ದನಿ ಯಾನೆಲ್ಲ ಸಂತೋಷ ಎಲ್ಲ ದಾಳಿಜಂಡ ಹೇಳ ಅಪ್ಪಗೆ ಯಾನ 2005 ಒಂದು ಹೋಟೆಲ್ ಮಲ್ತದಿತ್ತೆ. ಆ ಹೋಟೆಲ್ಗೆ ಬಾರೆ ಧೈರ್ಯ ಕೊಣ್ಯಾರ ಇಂಬೇನ ಓಮನಿನ ಕಾಪಣೆಯನ ಕಬಾಕಾಡು ದಾಯ ಬಂಡ ಅಲ್ಪ 1 ರೂಪಾಯಿಗಳು ಎನ್ನ ಇಲ್ಲ ಅಲ್ಲಿ ಬಾರೆ ಧೈರ್ಯ ಉಂಟು ಧರ್ಮಗೂ ಇಮೇನ ಓಮನಿ ಬರ್ಪಣ ಅಂತ ಕಾಪಣೆ ಬಕ ಇಲ್ಲ ಸಾಲದ ವ್ಯವಹಾರ ಆಯ್ತಾನೆ 5,000 ರೂಪಾಯಿ ಯಾನ್ ದೇತೊನ್ನು 5,000 ರೂಪಾಯಿ ದೇತೊನ್ನು ಈ ರೀತಿ ಎಲ್ಲಿಯ ವ್ಯವಹಾರ ಎಲ್ಲ ಆಯ್ತಾನೆ ಇಂಬೇನ ಓಮನಿ 2 ದಿನ ಬರು 3ನೇ ದಿನ ಮೇನ ಓಮನಿ ಬರೋದು ಇಜ್ಜಾಂಡ ಪಂಡ ಸ್ಟಾರ್ಟೇ ಆಪು ಅಂಚಿನ ಓಮನಿ ಕಾಡಿತ್ತಿ ಇಂಬೇಲ ಮೂಲ ಬತ್ತದ ಒಂಜಿನ ಷಣ್ಮುಖ ಸುಬ್ರಹ್ಮಣ್ಯ ದೇವರಡ ಕೈ ಮುಗಿಯತೋ ಜೋಡು ಇಂಬಿಯನ ಓಮನಿಡ್ಲ ಬಿರವುಡ ಆ ಷಣ್ಮುಖ ಸುಬ್ರಹ್ಮಣ್ಯ ದೇವರ ಕುಲ್ಲಿಯರಿ ಇನ್ನಿತೆವರಿ ಅತ್ಯಂತ ಯಶಸ್ವಿ ಜಾಗದ ಬೇರೆ ಉದ್ಯಮಿಯಾದ ನಿರ್ಮಾಣ ಆಯ್ತು. ಜನರಲ್ಲ ಏನು 60 ಡಾಕ್ಟರ್ ಶುಭದೀಪ್ ರೈಯಿಂದ ಆಯಲ ಕೊರನೊಂಜಿ ಮ್ಯಾಕ್ಸ್ 100 ಬೈಕ್ ಇತ್ತು ನೀವು ಹೋಟೆಲ್ ಹೋಣಾಗ ಇಂಕಲ ಸುಮಾರು ಸಮಯದ ಬೊಕ್ಕ ಗೊತ್ತಾಯ್ನ ಎನ್ನ ಬೈಕದ ಬಿರವುಳ್ಳ ಷಣ್ಮುಖ ಸುಬ್ರಹ್ಮಣ್ಯ ದೇವರು ಕುಳ್ಳುದೇರು ಭಾರಿ ಸಮಯದ ಬೊಕ್ಕ ಗೊತ್ತಾತಂದ್ರೆ ಷಣ್ಮುಖ ಸುಬ್ರಹ್ಮಣ್ಯ ದೇವರನ್ನ ಆರಾಧನೆ ಮಾಡ್ತಾ ನಮ್ಮ ಓಲಿತ್ನಾಗಲು ಓಲು ಮುಟ್ಟುವ ಪಂಪಣಕ್ಕೆ ಸಂತೋಷ ಉದಾಹರಣೆ
ಅಪಕ ನಿಖಲೇನ ಮನಸ್ಸಡಿಪು ಯಾವ ಆಯನಲ್ಲೇ ಕೊಂಡು ಕೈ ಮುಗಿತೆ ಇಂಕ್ ನಾನೇ ಒಬ್ಬರು ಆತಜಿಂದ ಸಹಜವಾದ ಬರು ಅರೆ ನಾ ಮಂತ್ರಡೊಂಜಿ ಪಾತೆರ ಬಂದ್ಬಿಟ್ಟು ಸುರಸೈನ್ಯನಾಥಮ್ಮ ಸಾವಿರ ಸೇನೆದ ಅಧಿಪತಿ ಇಂದ ಬರ್ಪುಂಡು ನಮ್ಮ ಯುದ್ಧ ಮಲ್ಪುಡು ನಮ್ಮ ಯಾನ್ ಎಡ್ಡೆ ಆತುಜಿ ಮನೆ ಇಲ್ಲಲ್ಲಿ ಕುಳ್ಳು ನಮ್ಮ ಇಲ್ಲದೇ ಕುಳ್ಳುದು ಬಾಕಿ ಯಾನ್ ದಿವಾಕರ್ ದಾಸ್ ಸಂತೋಷರ್ ಬರ ಇಂಕ್ಲ ಹೋರಾಟ ಮಲ್ತದ ಯಶಸ್ವಿ ಉದ್ಯಮಿಲಾತ ಬಂದುಲೆ ಈ ಜಾಗೆಗೆ ಯಾನು ಮುರಾಣಿ ಬರ್ತದಿಪ್ಪನಾಗ ಇಂಕ್ಳೊಂಜಿ ಭಜನಾ ಮಂದಿರ ಕಟ್ಟವ ಒಂದುಲ್ಲ ಅಲ್ಪ ಆ ಭಜನಾ ಮಂದಿರ ಕಟ್ಟವನೆತ್ತ ಡಿಸೈನ್ ಮೇಸ್ತ್ರಿ ಇಜ್ಜಿ ಭಾರಿ ತರಬೆಚ್ಚಡಿ ಅನಿ ಈ ಜಾಗೆಗೆ ಬತ್ತೆ ಬಂದಾಗ ಅಲ್ಪ ಆದ್ರೆ ನಮ್ಮ ಅಧ್ಯಕ್ಷರ ಕಟ್ಟವನ ಆ ನೆತ್ತ ದ್ವಾರದ ಬೇಲೆ ಒಂದು ಅಲ್ಪ ಏನು 60 ಬಂಡೆ ಹೊರ ಗಾಡಿ ಉಂಟ ಮಾರೆ ಮೆಕ್ಲೆ ಮಿನಿ ಪುರುಸೋತಿ ತಂದ ನಮ್ಮ ಕೇಣುಗ ಬಂಡದ ಅಲ್ಪ ಗಾಡಿ ಉಂಟು ಅಕ್ಕಡ ಪಾತೇರಿ ಅಕ್ಲೆ ಪುರುಸೋತು ಒಂದು ಪಂಡೇರು ಪಣಿಂಚು ಬಣ್ಣ ಫೋನ್ ಮಾಡ್ಕೊಂಡೇರು ಅಕ್ಲೆಗ್ಲ ಪುರುಸೋತಿ ಇಜ್ಜಿ ಇಂದು ಈ ಜಾಗೆಡು ಬರ್ತದೆ ಸ್ವಾಮಿ ದೇವರೇ ಎಂಕಲ ಮರ್ಯಾದೆ ಬೋದು ಇತ್ತಲೇ ಪೂರ ಫ್ಲೆಕ್ಸಿ ಬಾರ್ದ ಮಾರ್ಚ್ 23 ಉದ್ಘಾಟನೆ ಈ ಬೇಲೆ ಮಲ್ಬಲ್ ತಿಕ್ಕಿಜೇರಿ ಬಂದ ಬೇಜಾಡು ಇಂಬೇಂದುವೇ ದೇವಸ್ಥಾನದ ಷಣ್ಮುಖ ಸುಬ್ರಹ್ಮಣ್ಯ ದೇವನ ಅಡ್ಡಬುರಿಯೇ ಯಾನು ವಾಪಸ್ ಪೋನಾಗ ಅಧ್ಯಕ್ಷರನ್ನ ಫೋನ್ ಮಾಡ್ತದೆ ಅದೇ ದ್ವಾರದಡಿ ಎತ್ತನಾಗ ಎನ್ನ ಶುಭ್ದೀಪ್ ರೇನೋಟಿ ಪೋನಾಗ ಕಾಟು ಕುಕ್ಕೆದ ಮೇಸಿನ ಹಾಕ್ಲೆ ಬರ್ತದೆ ಬೇಲೆ ಸ್ಟಾರ್ಟ್ ಮಲ್ಪುವರಿಗೆ ಎಲ್ಲೇ ಪುನಃ ಸುದ್ದಿನ ಕೂರಿಯರು ಅಂಚಾದ ಭಾರಿ ಒಂಜಿ ಶಕ್ತಿ ಪುನಃ ನಲಿಲಿದ ಸುಬ್ರಹ್ಮಣ್ಯ ಕ್ಷೇತ್ರ ಎಂಕಲು ಹುಲ್ಲ ಖಂಡಿತವಾದ ಯುದ್ಧ ಮಲ್ಪುಲಿ ಗೆಲ್ಪ ಬೇರೆ ಒತ್ತಂಡೆ ನಳಿನ್ ಕುಮಾರ್ ಕಟೀಲ್ ಪಿರೋರ MP ಆದ ಬರ್ಪುಣ ಯೋಗ ಲಾಭ ಆಗೆಲ್ಲ ನಮ್ಮ ಷಣ್ಮುಖ ಸುಬ್ರಹ್ಮಣ್ಯ ದೇವರ ಕೊರಡು ಬಂಡದು ಎಂಗ್ಲ ಕಾರ್ಯಕ್ರಮ ನಿರ್ವಹಣೆ ಮಲ್ತೇನೆ ಅಣ್ಣಾಗ ಭಾರಿ ಪುರ್ಲದ ಅಭಿನಂದನೆ ಕೊರೊಂದುಲ್ಲ ಅಣ್ಣ ಏತ್ ಬೋರ್ಡ್ ಆತೇ ಪಾತೇರಿಯಾರೆ ಕೆಲವು ದಿಕ್ಕಡೆ ನಳಿನ್ ಕುಮಾರ್ ಕಟೀಲ್ ಗೊತ್ತಾದಿಪ್ಪು ಕೆಬಿನೇ ಹಾಳು ಮಲ್ಬೇರಿ ಹಿರೇಗಳ ಮಲ್ಲ ಧನ್ಯ ಹಿರಿಗೆಡ್ಡೆ ದುಂಬುಗ ಅವಕಾಶ ಬರು ಬಂಡದು ನಾನು ಪಾತೇರಿಯರ ಅವಕಾಶ ಮಲ್ತುಕೊಂಡು ಪೂರಿ ಧನ್ಯ ಒಂದಿಸ ನಾ ಪಾತೇರಣ ಅಂತ ಮುಂದೆ ತಮ್ಮ 10 ಹಲವು ಕಾರ್ಯಬಾಹುಲ್ಯದ ನಡುವೆಯೂ ನಮ್ಮೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮದ ಘನತೆ ಹೆಚ್ಚಿಸಿರುವಂಥ ನಮ್ಮ ಗೌರವಾನ್ವಿತ ಸಂಸದರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಬ್ರಹ್ಮಕಲಶದ ನಿಮಿತ್ತ ಸಂಪನ್ನಗೊಂಡಿರುವ ಈ ಧರ್ಮಸಭೆಯ ವೇದಿಕೆಯಲ್ಲಿ ನಮ್ಮೆಲ್ಲರ ಅಜ್ಞಾನದ ಅಂಧಕಾರವನ್ನು ಆಧ್ಯಾತ್ಮದ ಬೆಳಕಿನ ಮುಖಾಂತರ ಸಿಂಚನ ಮೂಡಿಸಿರುವ ನನ್ನ ಬಾಲ್ಯದಿಂದ ಇವತ್ತಿನವರೆಗೆ ನನ್ನ ಎತ್ತರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಿತ್ಯ ನಿರಂತರ ಮಾರ್ಗದರ್ಶಿಯಾಗಿ ನಿರಂತರ ಆಶೀರ್ವಾದಗಳನ್ನು ಮಾಡ್ತಾ ಬಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ 10 ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಲಶಗಳನ್ನು ಮಾಡಿ ನನಗನ್ನಿಸಿದೆ ನಮ್ಮ ಜಿಲ್ಲೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ದಾರುಶಿಲ್ಪ ಮತ್ತು ಶಿಲಾಶಿಲ್ಪಮಯ ದೇವಸ್ಥಾನಗಳಾಗಿರ್ತಕ್ಕಂಥ ಪೊಳಲಿ ರಾಜರಾಜೇಶ್ವರಿ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ನಮ್ಮ ಆದರಣೀಯರಾಗಿರ್ತಕ್ಕಂಥ ಗಿರಿಧರ್ ಶೆಟ್ಟಿಯವರೇ, ನನಗೆ ನಿರಂತರ ಮಾರ್ಗದರ್ಶಕರಾಗಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನನ್ನ ಅಚ್ಯುತ ಮೂಡಿತಾಯವರೇ, ಆದರಣೀಯರು ಹಿರಿಯರು ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ಪ್ರಸಾದ್ ಮುಳಿ ಅವರೇ, ಧಾರ್ಮಿಕ ಪರಿಷತ್ ಜಿಲ್ಲೆಯ ನಿಕಟಪೂರ್ವ ಸದಸ್ಯರು, ನನ್ನ ಆದರಣೆ ಮೆತ್ತಿರೋ ವಿಶ್ವ ಹಿಂದೂ ಪರಿಷತ್ತಿನ ನೇತಾರರಾಗಿರ್ತಕ್ಕಂಥ ಮುರಳೀಕೃಷ್ಣ ಹಸನ್ ತಡ್ಕವರೇ, ಹಿರಿಯರು ಆದರಣೀಯರು, ಒಬ್ಬ ಸಾಮಾಜಿಕ ಧಾರ್ಮಿಕ
ಪ್ರಮುಖರಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ವೈದ್ಯರಾದ ಡಾಕ್ಟರ್ ಸುರೇಶ್ ಪುತ್ರ ಅವರೇ, ಒಬ್ಬ ಧರ್ಮದರ್ಶಿಗಳಾಗಿ ಉದ್ಯಮಿಗಳಾಗಿ ಆದರಣೀಯರಾಗಿರ್ತಕ್ಕಂಥ ರಾಜಾರಾಮ್ ಶೆಟ್ಟಿ ಕೊಲ್ಪೆ ಅವರೇ, ಶ್ರೀಮಾತಾ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ದಾಮೋದರ್ ಕುಲಾಲ್ ಅವರೇ, ಕೊಳತಿಗೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ವಸಂತ್ ಕುಮಾರ್ ರೈ ಅವರೇ, ಬಾಯಂಬಾಡಿ ಷಣ್ಮುಖದೇವ ದೇವಸ್ಥಾನದ ಅಧ್ಯಕ್ಷ ಆಗಿರ್ತಕ್ಕಂಥ ನೇಮಿರಾಜ್ ಪಾಂಬಾರ್ ಅವರೇ, ನಮ್ಮೆಲ್ಲ ಆದರಣೀಯರು ಈ ದೇವಸ್ಥಾನದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನನ್ನ ಮಿತ್ರ ಆಗಿರ್ತಕ್ಕಂಥ ಸಂತೋಷ್ ಕುಮಾರ್ ರೈ ಅವರೇ, ಪುರುಷೋತ್ತಮ್ ಭಟ್ ಅವರೇ, ಅರುಣ್ ಕುಮಾರ್ ರೈ ಅವರೇ, ಸುರೇಶ್ ಚಂದ್ರ ರೈ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ವಂದನೀಯ ತಾಯಂದಿರೇ, ಹಿರಿಯರು ಹೇಳ್ತಾರೆ, ಒಂದು ಹರಿಕೆಯನ್ನು ಸಲ್ಲಿಸಬೇಕು ಅಂತಾದರೆ, ದೇವರ ಪೂಜೆಯನ್ನು ಮಾಡಬೇಕು ಅಂತಾದರೆ ಅಲ್ಲಿ ಯೋಗ ಮತ್ತು ಭಾಗ್ಯ ಇರಬೇಕು. 10 ಸಾರಿ ನಾವು ದೇವರ ಹರಿಕೆಯನ್ನು ಹೇಳ್ತೀವಿ, ಹರಿಕೆಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳನ್ನು ಭಗವಂತ ಕೊಡುವುದಿಲ್ಲ. ಹೇಳಿದರೆ ನಾವು ಕೊಡುವ ಹರಿಕೆಯನ್ನು ಸ್ವೀಕಾರ ಮಾಡಬೇಕಾದವ ಭಗವಂತ. ಹಾಗಾಗಿ ಭಗವಂತನಿಗೆ ಇಚ್ಛೆ ಇರಬೇಕು. ಹಾಗೆ ಭಗವಂತ ನಿಶ್ಚಯ ಮಾಡ್ತಾನೆ, ನಾನು ಯಾರ ಕೈಯಲ್ಲಿ ತಗೋಬೇಕು, ಯಾವ ಸಂದರ್ಭದಲ್ಲಿ ತಗೋಬೇಕು, ಯಾರ ಕೈ ಪ್ರೀತಿಯಲ್ಲಿ ತಗೋಬೇಕು ಅಂತ. ನನಗೆ ಅನಿಸಿದೆ, ನಳಿನಲ್ಲಿ 12 ವರ್ಷದ ಹಿಂದೆ ಜೀರ್ಣೋದ್ಧಾರ ಆಗಿತ್ತು, ಮತ್ತು 12 ವರ್ಷ ಆಗಮಶಾಸ್ತ್ರೋಕ್ತವಾಗಿ ಇವತ್ತು 12 ವರ್ಷದ ನಂತರ ಬ್ರಹ್ಮಕಲಶ ನಡೀತಾ ಇದೆ. ಇದೆಲ್ಲದಕ್ಕೆ ಆ ಯೋಗ ಮತ್ತು ಭಾಗ್ಯ ಸಂತೋಷಯ್ಯ ನೇತೃತ್ವದಲ್ಲಿ ನಿಮಗೆಲ್ರಿಗೂ ಸಿಕ್ಕಿದೆ ಅಂತ ಹೇಳ್ತಾ ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಅದು ಹೇಳಿದ ಭಗವಂತನ ಇಚ್ಛೆ ಇದು. ಸುಬ್ರಹ್ಮಣ್ಯ ಇಚ್ಛೆ ಪಟ್ಟಿದ್ದಾನೆ. ಯೋಚನೆ ಮಾಡಿ, ಕಳೆದ ವರ್ಷದವರೆಗೆ ಈ ಮಣ್ಣಿನಲ್ಲಿ ಆಡಿ ಕುಣಿದಾಡಿ ಸತ್ತಿರತಕ್ಕಂಥವರಿಗೆ ಆ ಯೋಗ ಇಲ್ಲ, ಮುಂದಿನ ವರ್ಷ ಹುಟ್ಟುವ ಮಗುವಿಗೂ ಇಲ್ಲ. ನಮಗೆ ಮಾತ್ರ ಸಿಕ್ಕಿದೆ ಹೇಳಿದರೆ ಆ ಷಣ್ಮುಖ ಸುಬ್ರಹ್ಮಣ್ಯ ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ, ನಮ್ಮ ಕೈಯಿಂದ ಸ್ವೀಕಾರ ಮಾಡಿದ್ದಾನೆ, ಅವನ ಇಚ್ಛೆ ಆಗಿದೆ ಅಂತ ಹೇಳ್ತಾ ನಿಮಗೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ಯೋಗಕ್ಕೊಂದು ಉದಾಹರಣೆ ಹೇಳ್ತಾನೆ. ನಾನು ಇವತ್ತು ಬರುವವಲ್ಲ ಸ್ವಾಮೀಜಿ, ನಾನು ಮಾನ್ಯದ ನಮ್ಮ ಬ್ರಹ್ಮಕಲಶಕ್ಕೆ ಹೊರಟಿದ್ದೆ. ವಿಷ್ಣುಮೂರ್ತಿ ಅಲ್ಲಿ ಹೋಗ್ಬೇಕಿತ್ತು. ನಾನು ಸಂತೋಷ ನನಗೆ ಫೋನ್ ಮಾಡಿ ಇಂದಿರಕ್ಕನಿಗೆ ಹೇಳಿದೆ, ನಾನು ಇವತ್ತು ಬರೋದಿಲ್ಲ, ಇನ್ನೆಷ್ಟು ದಿನ ಇದೆ ಬ್ರಹ್ಮಕಲಶ ಅಂತ. ಇಂದಿರಕ್ಕ ಹೇಳಿದರು, ನಾಳೆ ಲಾಸ್ಟ್ ಇದೆ, ನಾಡ್ದು ಬ್ರಹ್ಮಕಲಶ ಇದೆ. ನಾನು ಬ್ರಹ್ಮಕಲಶಕ್ಕೆ ಬರ್ತೇನೆ ಹೇಳಿದೆ. ಆದರೆ ಹೋಗಬೇಕಾದ್ರೆ ನನಗೆ ದಾರಿಯಲ್ಲಿ ಬೇರೊಂದು ಸಮಸ್ಯೆ ಬಂತು. ತತ್ಕ್ಷಣ ತಿರುಗಿಸಿದೆ, ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಬಂದೆ. ಹಾಗಾಗಿ ನನಗೆ ಅನ್ನಿಸ್ತಿದೆ, ಸುಬ್ರಹ್ಮಣ್ಯನ ಇಚ್ಛೆ ಪಟ್ಟ ನೀನು ಇವತ್ತೇ ಬಾ. ಹಾಗಾಗಿ ಹೇಳಿದೆ, ಇದಕ್ಕೆಲ್ಲ ಯೋಗ ಮತ್ತು ಭಾಗ್ಯ ಇರಬೇಕು ಅಂತೇಳಿ. ಹಾಗಾಗಿ ಹೇಳಿದೆ, ನಮ್ಮ ಜಿಲ್ಲೆ ಬಹಳ ಅದ್ಭುತಪೂರ್ವವಾಗಿರ್ತಕ್ಕಂಥ ಜಿಲ್ಲೆ, ನಮ್ಮ ಧಾರ್ಮಿಕ ನಂಬಿಕೆಯ ಜಿಲ್ಲೆ, ಧಾರ್ಮಿಕ ತಳಹದಿಯಲ್ಲಿರ್ತಕ್ಕಂಥ ಜಿಲ್ಲೆ. ಭಾಳ ಸುಂದರವಾಗಿ ಮುಳಿಯದವರು ಹೇಳಿದರು, ಈ ಜಿಲ್ಲೆ ನಾಗಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ. ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ಜಗತ್ತಿನಲ್ಲಿ ಭಾರತ ದೇವರ ಕೋಣೆ ಅಂದರೆ ಭಾರತಕ್ಕೆ ದೇವರ ಕೋಣೆ ಯಾವುದು ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ. ಹೇಗೆ ಅಂತ ಕೇಳ್ಬೋದು. ನಾನು ಯಾವತ್ತು ಹೇಳಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ MRPLೂ ಬೇಡ, ಯಾವ SEZ ಬೇಡ. MRPLನ ಒಟ್ಟು ಟರ್ನೋವರ್ ಎಷ್ಟು, SEZನ ಒಟ್ಟು ಟರ್ನೋವರ್ ಎಷ್ಟು ಅಂತ ಲೆಕ್ಕ ಹಾಕಿ. ಈ ಎಲ್ಲ ಟರ್ನೋವರ್ಗಿಂತ ಹೆಚ್ಚು ಟರ್ನೋವರ್ ಯಾವುದು ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಕ್ಷೇತ್ರದ ಟರ್ನೋವರ್ ಬಹಳ ದೊಡ್ಡದು. 1,000 ಕೋಟಿಗಿಂತ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಆರ್ಥಿಕ ವ್ಯವಹಾರಗಳಾಗ್ತದೆ. ನಾವು ಕೇವಲ ಧಾರ್ಮಿಕ ಮಾತನಾಡೋದಲ್ಲ, ಲೆಕ್ಕಾಚಾರವೂ ಇರಬೇಕು ನಮ್ಮಲ್ಲಿ. ಭಾಳಷ್ಟು ಜನ ನಮ್ಮನ್ನು ಮೂಢನಂಬಿಕೆಯವರು ಅಂತ ಹೇಳ್ತಾರೆ. ನಾವು ಮೂಢನಂಬಿಕೆಯವರಲ್ಲ, ಹಿಂದೂಗಳು ಮೂಲನಂಬಿಕೆಯ ಆಧಾರದಲ್ಲಿರ್ತಕ್ಕಂಥವ್ರು, ಮೂಲನಂಬಿಕೆಯ ಆಧಾರದಲ್ಲಿರ್ತಕ್ಕಂಥ. ಯೋಚನೆ ಮಾಡಿ, ಈ ಜಿಲ್ಲೆಯ ಒಂದೊಂದು ವ್ಯವಸ್ಥೆಗಳ ಅಡಿಯಲ್ಲಿ ಒಂದು ಸ್ವಲ್ಪ ಪರಿಕಲ್ಪನೆಗಳನ್ನು ಯೋಚನೆ ಮಾಡಿ. ಇವತ್ತು ಈ ಜಿಲ್ಲೆಯಲ್ಲಿ ನಡೆಯುವಂಥ ಬ್ರಹ್ಮಕಲಶ ಎಷ್ಟು ಅಂತ ಕೇಳಿದರೆ, ಇವತ್ತು ಒಂದು ದಿನ 13 ದೇವಸ್ಥಾನಗಳ ಬ್ರಹ್ಮಕಲಶಗಳು ನಡೀತದೆ ಈ ವಾರ. ನಾನು ಮೊನ್ನೆಯಿಂದ ಲೆಕ್ಕ ಹಾಕಿದೆ, ನನಗೆ ಬಂದಿರುವ ಬ್ರಹ್ಮಕಲಶದ ಕಾಗದಗಳೆಷ್ಟು ಅಂತ. ನೀವು ಆಶ್ಚರ್ಯ ಆಗ್ಬೋದು. ಈಗಾಗಲೇ 61 ದೈವಸ್ಥಾನಗಳ ಬ್ರಹ್ಮಕಲಶದ ಪತ್ರಗಳು ಬಂದಿದ್ದಾವೆ. ಹೇಳಿದರೆ ಒಂದು ವರ್ಷಕ್ಕೆ ನಡೆಯುವಂಥ ಬ್ರಹ್ಮಕಲಶಗಳೆಷ್ಟು ಅಂತ ಯೋಚನೆ ಮಾಡಿ. ಒಂದು ಬ್ರಹ್ಮಕಲಶದ ಖರ್ಚು, ಒಂದು ಜೀರ್ಣೋದ್ಧಾರದ ಖರ್ಚು, ಇವತ್ತು ದೇವಸ್ಥಾನಗಳದ್ದಾದರೆ 3 ಕೋಟಿ 4 ಕೋಟಿ, ದೈವಸ್ಥಾನದ್ದಾದರೆ 2 ಕೋಟಿ 3 ಕೋಟಿ. ಹೇಳಿದ್ರೆ ಕೋಟಿಗಿಂತ ಕಡಿಮೆ ಯಾವ ಜೀರ್ಣೋದ್ಧಾರವೂ ಇಲ್ಲ, ಕೋಟಿಗಿಂತ ಹೆಚ್ಚು. ನೀವು ಲೆಕ್ಕ ಹಾಕಿ, ಇಷ್ಟು ದೇವಸ್ಥಾನಗಳಲ್ಲಿ ನಡೆಯತಕ್ಕಂಥ ಬ್ರಹ್ಮಕಲಶಗಳು, ದೈವಸ್ಥಾನಗಳಲ್ಲಿ ನಡೆಯತಕ್ಕಂಥ ಬ್ರಹ್ಮಕಲಶಗಳು, ಧರ್ಮನೇಮಗಳು, ನಾಗಮಂಡಲಗಳು, ನಮ್ಮಲ್ಲಿ ನಡೆಯತಕ್ಕಂಥ ಉತ್ಸವಗಳು ಎಷ್ಟು ಅಂತ ಕೇಳಿದ್ರೆ ಇದೆಲ್ಲ ಲೆಕ್ಕ ಹಾಕಿದರೆ 1,000 ಕೋಟಿಗಿಂತ ಹೆಚ್ಚು ಟರ್ನೋವರ್ ಈ ಜಿಲ್ಲೆಯಲ್ಲಿ ಆಗುತ್ತೆ. ಹೇಳಿದ್ರೆ SEZನ ಹಣ ಇಲ್ಲಿ ಉಳಿಯೋದಿಲ್ಲ, ಅದು ಹೋಗುತ್ತೆ. MRPLನ ಹಣ ಇಲ್ಲಿ ತಿರುಗೋದಿಲ್ಲ. ಆದರೆ ಎಲ್ಲ ಹಣ ಎಲ್ಲಿ ತಿರುಗುತ್ತೆ ಯೋಚನೆ ಮಾಡಿ. ನಮ್ಮನ್ನು ಕೋಮುವಾದಿಗಳು ಅಂತ ಕರೀತಾರೆ. ನಮ್ಮ ನಂಬಿಕೆಗಳು, ಆರ್ಥಿಕ ವ್ಯವಹಾರಗಳು ಎಷ್ಟಿದೆ. ನಾನು ಹೇಳಿದರೆ ಅದಕ್ಕೆ ತಪ್ಪು ಬಣ್ಣಗಳು ಬರ್ಬೋದು, ಆದರೆ ಹೇಳ್ತೇನೆ ನೋಡಿ. ನಮ್ಮಲ್ಲಿ ಎಲ್ಲೂ ಕೋಮು ಭಾವನೆಗಳಿಲ್ಲ. ನಮ್ಮ ದೇವಸ್ಥಾನಗಳಿಗೆ ಹೂ ತರುವವರು ಯಾರು ಅಂತ ಕೇಳಿದ್ರೆ ಕ್ರೈಸ್ತ ಬಂಧುಗಳು ಹೂ ತರ್ತಾರೆ,
ಮುಸಲ್ಮಾನ ಬಂಧುಗಳು ವ್ಯಾಪಾರ ಮಾಡ್ತಾರೆ, ಬಿಡಿಯನ್ನು ಮುಸಲ್ಮಾನ ಬಂಧುಗಳು ಮಾಡ್ತಾರೆ, ಎಲ್ಲ ಸಮುದಾಯವನ್ನು ಸೇರಿಸ್ತದೆ. ಇಲ್ಲಿ ಯಾರೆಲ್ಲ ಬದುಕ್ತಾರೆ? ಐಸ್ ಕ್ಯಾಂಡಿ ಮಾರುವವನಿಂದ ಹಿಡಿದು ಒಬ್ಬ ಚಪ್ಪರ ಹಾಕುವವನವರೆಗೆ ಬದುಕಿಸುವಂಥ ಏಕೈಕ ಸಾಧನ ಯಾವುದು ಹೇಳಿದ್ರೆ ನಮ್ಮ ದೇವಸ್ಥಾನಗಳು, ನಮ್ಮ ಬ್ರಹ್ಮಕಲಶಗಳು, ನಮ್ಮ ಜೀರ್ಣೋದ್ಧಾರಗಳು. ಹಾಗಾದರೆ ನಾವು ಕೋಮುವಾದಿಗಳಲ್ಲ, ನಾವು ಸಾಮಾಜಿಕ ಜಾಗೃತಿಯ ಜನ. ಎಲ್ಲ ಸಮುದಾಯಗಳಿಗೂ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ, ಎಲ್ಲ ಸಮುದಾಯಗಳಿಗೂ ಗೌರವ ಕೊಟ್ಟಿರ್ತಕ್ಕಂಥ ಒಂದು ಸಮಾಜ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಅಂತ ಭಾಳ ಹೆಮ್ಮೆಯಿಂದ ಹೇಳಬಲ್ಲೆವು. ಎಲ್ಲರನ್ನ ಸೇರಿಸ್ಕೊಂಡು ಹೋಗತಕ್ಕಂಥ ಸಮಾಜ. ಹಾಗಾಗಿ ಹೇಳಿದೆ, ಇವತ್ತು ಸುಬ್ರಹ್ಮಣ್ಯನ ದೇವಸ್ಥಾನದ ಜೀರ್ಣೋದ್ಧಾರ ಆದರೆ ಕೇವಲ ಹಿಂದೂಗಳಿಗೆ ಮಾತ್ರ ದೇವರ ಅನುಗ್ರಹ ಅಲ್ಲ, ಈ ಗ್ರಾಮದಲ್ಲಿರ್ತಕ್ಕಂತಹ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೂ ಒಳ್ಳೆಯದಾಗುತ್ತೆ, ಈ ಗ್ರಾಮದಲ್ಲಿರ್ತಕ್ಕಂತಹ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ರೈಸ್ತರಿಗೂ ಒಳ್ಳೆಯದಾಗುತ್ತೆ. ಆ ನಂಬಿಕೆಯವರು ನಾವು. ಹಾಗಾಗಿ ಹಿಂದೂ ಧರ್ಮದಲ್ಲಿ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿದೆ, ಎಲ್ರಿಗೂ ಸುಖ ಸಿಗಲಿ ಅಂತ ಹೇಳಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಮಾಜ ಹಿಂದೂ ಸಮಾಜ. ಆ ಸಮಾಜದ ನಂಬಿಕೆಗಳಲ್ಲಿ ದೇವರ ಆರಾಧನೆ ಒಂದು. ಹಾಗಾಗಿ ದೇವರ ಆರಾಧನೆ ಉಳಿಬೇಕು ಅಂತ ಆದರೆ ಏನು? ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾವು ನಂಬಿರ್ತಕ್ಕಂಥ ಸುಬ್ರಹ್ಮಣ್ಯ, ಆ ಸುಬ್ರಹ್ಮಣ್ಯನಿಗೆ ನಿರಂತರವಾಗಿರ್ತಕ್ಕಂಥ ಪೂಜೆ, 3 ಹೊತ್ತು ಪೂಜೆಯೂ ಉಳಿಬೇಕು. ಸಹಸ್ರಾರು ವರ್ಷಗಳ ಕಾಲ ಮುಂದಿನ ಜನಾಂಗ ಅದನ್ನು ಆರಾಧನೆ ಮಾಡಿಕೊಂಡು ಹೋಗಬೇಕು. ಆ ಸಮಾಜ ನಿರಂತರವಾಗಿ ಭಗವಂತನ ಅನುಸಂಧಾನದಲ್ಲಿ ಎತ್ತರಕ್ಕೆ ಏರಬೇಕು. ಮುಂದಿನ ಸಮಾಜ ಒಳಿತಾಗಬೇಕು ಅಂತಾದರೆ, ಸುಬ್ರಹ್ಮಣ್ಯ ಉಳಿಬೇಕು ಅಂತಾದರೆ ಹಿಂದೂ ಸಮಾಜ ಉಳಿಬೇಕು. ಹಿಂದೂ ಸಮಾಜ ಉಳಿಬೇಕು ಅಂತಾದರೆ ಎಲ್ಲಿ ಉಳಿಬೇಕು? ಹಿಂದೂ ಸಮಾಜವನ್ನು ಪಾಕಿಸ್ತಾನದಲ್ಲಿ ಉಳಿಸ್ಲಿಕ್ಕೆ ಆಗುವುದಿಲ್ಲ, ಹಿಂದೂ ಸಮಾಜವನ್ನು ಅರಬ್ ದೇಶದಲ್ಲಿ ಉಳಿಸ್ಲಿಕ್ಕೆ ಆಗುವುದಿಲ್ಲ. ಹಿಂದೂ ಸಮಾಜ ಉಳಿಬೇಕು ಅಂತಾದರೆ ಭಾರತ ಉಳಿಬೇಕು, ಭಾರತ ಜಗತ್ತೊಂದೇ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆಯಲ್ಲಿ ನಾವು ಆ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ಧರ್ಮ, ದೇವರು, ದೇಶ ಈ 3 ಒಂದಕ್ಕೊಂದು ಪೂರಕ. ಹಾಗಾಗಿ ನಾವು ದೇವರ ಆರಾಧಕರಾದರೆ ಧರ್ಮನಿಷ್ಠರಾಗಿರಬೇಕು, ಧರ್ಮನಿಷ್ಠರು ಅಂತ ಆದರೆ ದೇಶಭಕ್ತರಾಗಿರಬೇಕು. ಹಾಗಾಗಿ ಮುಂದಿನ ಸಮಾಜಕ್ಕೆ ದೇವರನ್ನು ನಂಬುವ, ಧರ್ಮವನ್ನು ಉಳಿಸುವ, ಭಾರತವನ್ನು ಪ್ರೀತಿಸುವ ಮಕ್ಕಳ ಸೃಷ್ಟಿ ಆಗಬೇಕು. ಆ ಕಾರ್ಯ ದೇವಸ್ಥಾನಗಳಿಂದ ಆಗಲಿ. ಸಂತೋಷಯ್ಯವರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಬ್ರಹ್ಮಕಲಶ ಆಗಿದೆ. ಇದು ಇನ್ನು ಯಶಸ್ಸಾಗಲಿ. ಎಲ್ಲ ಸಮಾಜವನ್ನು ಸೇರಿಸಿಕೊಂಡು ಅದರ ಮುಖಾಂತರ ರಾಷ್ಟ್ರಭಕ್ತಿಯ ಚಿಂತನೆ ಈ ಕ್ಷೇತ್ರದಲ್ಲಿ ಆಗಲಿ ಅಂತ ಶುಭವನ್ನು ಹಾರೈಸ್ತೇನೆ. ಮುಂದೆ ಶ್ರೀಮಾತಾ ಸೌಹಾರ್ದ ಸಹಕಾರಿ ಸಂಘ ದರ್ಬೆ ಪುತ್ತೂರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ದಾಮೋದರ ಕುಲಾಲ್ ಇವರು ಶುಭ ನುಡಿಗಳನ್ನು ಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪರಮಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ, ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ನೆನೆಸ್ತಾ, ಮುಂದೆ ಇರುವ ಭಗವಕ್ತರಿಗೆ ವಂದಿಸುತ್ತಾ, ಈ ಒಂದು ಪುಣ್ಯದ ನೆಲಕ್ಕೆ ನಮಗೆ ಇವತ್ತೊಂದು ಬರಲಿಕ್ಕೆ ಅವಕಾಶ ಸಿಕ್ಕಿದೆ. ಅದು ನಮ್ಮದೊಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಸ್ವತಃ ದೇವರನ್ನೇ ನೋಡಿ ಪೂಜೆ ಮಾಡುವಂಥ ಒಂದು ಭಾಗ್ಯ ಇಲ್ಲಿಯ ಈ ಭಾಗದ ಜನರಿಗೆ ತಲುಪಿದೆ. ಅದು ಆ ಒಂದು ಇದರಲ್ಲಿ ನಮಗೆ ಸಹ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತಾ ಇದ್ದೇನೆ. ಇದರ ಒಂದು ನೇತೃತ್ವವನ್ನು ನಮ್ಮ ಸಂತೋಷನ್ನು ವಹಿಸಿದ್ದಾರೆ. ಸಂತೋಷನ ಎಲ್ಲಿ ನೋಡಿದರೂ ಯಾವಾಗಲೂ ಸಂತೋಷದಲ್ಲೇ ಇರ್ತಾರೆ. ಅವರ ಜೊತೆ ಇರುವಂಥವರು ಅವರೊಬ್ಬರೇ ಸಂತೋಷ ಆಗಿರುವುದಿಲ್ಲ, ಅವರ ಜೊತೆ ಎಷ್ಟು ಜನ ಇರ್ತಾರೆ ಅವರನ್ನೆಲ್ಲ ಸಂತೋಷದಲ್ಲಿ ಇರುವ ಹಾಗೆ ಮಾಡುವಂಥ ಸಂತೋಷನಿಂದ ಈ ಊರಿನ ಒಂದು ದೇವರ ಬ್ರಹ್ಮಕಲಶ ಅವತ್ತು 12 ವರ್ಷ ಮೊದಲಾಗಿದೆ ಅಂತ ನಮ್ಮ ಮಹನೀಯರು ಹೇಳಿದರು. ಆನಂತರ ಏನೆಲ್ಲ ಉದ್ಧಾರ ಆಗಿದೆ, ಈಗ ಏನು 12 ವರ್ಷ ನಂತರ ಏನು ಇಲ್ಲಿ ವೈಭವ ನಡೀತಾ ಇದೆ, ಇನ್ನು ಮುಂದೆ ಏನು ನಡಿಬೋದು ಅಂತೇಳಿ ಈ ಬ್ರಹ್ಮಕಲಶ ಆದ ನಂತರ ಆಗುವಂಥ ಒಂದು ದೇವರ ಸಾನ್ನಿಧ್ಯ ವೃದ್ಧಿಯಿಂದ ಏನೆಲ್ಲ ಆಗ್ತದೆ ಅಂತೇಳಿ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಅಂಥ ಭಾಗ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಂತೋಷ ನನಗೆ ವಂದಿಸುತ್ತಾ, ಇನ್ನೂ ಕೂಡ ದೇವರು ಅವರ ಜೊತೆ ಅಂದರೆ ಅವರನ್ನು ತುಂಬ ಹತ್ತಿರದಿಂದ ಬಲ್ಲವ ನಾನು. ಅವರ ಜೊತೆ ಯಾರು ಇದ್ದರೆ ಕೂಡ ಅವರ ಜೊತೆ ಇದ್ದರೆ ಅವರು ಯಾರನ್ನೂ ಸಹ ಬೇಸರ ಮಾಡುವಂಥ ವ್ಯಕ್ತಿ ಅಲ್ಲ. ಎಲ್ಲರೂ ನಾನು ಸಂತೋಷದಲ್ಲಿರ್ತೇನೆ, ಎಲ್ಲರೂ ಸಂತೋಷದಲ್ಲಿರಬೇಕು ಅಂತ ಭಾವಿಸುವಂಥ ವ್ಯಕ್ತಿ. ಹಾಗೆ ನಡ್ಕೊಂಡವರು ಕೂಡ ಇನ್ನೂ ಸಹ ಅವರ ಈ ಬಾಳಿನಲ್ಲಿ ಇನ್ನೂ ಸಹ ಒಂದು ಬ್ರಹ್ಮಕಲಶವನ್ನು ಇನ್ನೂ ಉತ್ತಮವಾಗಿ ನೆರವೇರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಅವರಿಗೆ ಕನ್ನಿಸಲಿ. ಅವರು ಎಷ್ಟೋ ಕಷ್ಟದಲ್ಲಿ ಎಷ್ಟೋ ದುಡ್ದಿದ್ದಾರೆ, ಎಷ್ಟೋ ಕಷ್ಟ ಬಂದಿದ್ದಾರೆ. ಇದಕ್ಕೆಲ್ಲ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೋಸ್ಕರ ತಮ್ಮ ತಂಡವನ್ನು ಕಟ್ಟಿಕೊಂಡು ಆವಾಗ ಅವರು ಮಾಡುವಂಥ ಪ್ರತಿಯೊಂದು ವ್ಯವಹಾರದಲ್ಲಿ ಕೂಡ ಸುಬ್ರಹ್ಮಣ್ಯ ದೇವರು ಇನ್ನೂ ಸಹ ಅವರಿಗೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ನೀಡಲಿ ಅಂತ ಆಶಿಸುತ್ತಾ, ನಮಗೂ ಕೂಡ ಈ ಪುಣ್ಯ ಲಭಿಸಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೊಳ್ತಿಗೆ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಶ್ರೀ ವಸಂತ್ ಕುಮಾರ್ ರೈ ಶುಭ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಲಿಲು ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಧಾರ್ಮಿಕ ಸಭೆಯ ದಿವ್ಯ ಉಪಸ್ಥಿತಿಯನ್ನು ಮಾಡಿ ಆಶೀರ್ವಚನ ನೀಡಿದಂಥ ಪರಮ ಪೂಜ್ಯ
ಶ್ರೀ ಮಾನಿಲ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಗಿರಿಧರ್ ಶೆಟ್ರೆ, ನಮ್ಮ ಈ ಭಾಗದ ನೆಚ್ಚಿನ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ ಮತ್ತು ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ಸಂತೋಷ್ ಕುಮಾರ್ ರೈಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಸಂತೋಷ್ ಕುಮಾರ್ ರೈಯವರ ಯಾವುದೇ ಕ್ಷೇತ್ರದಲ್ಲಿ ಅವರು ಕೈಯಾಡಿಸಿದರೂ ಕೂಡ ಅವರೆಲ್ಲ ಕಾರ್ಯಕ್ರಮಗಳು ಕೂಡ ಅವರೆಲ್ಲ ಸಾಧನೆಗಳು ಕೂಡ ಯಶಸ್ವಿನ ಹಂತಕ್ಕೆ ಹೋಗಿದೆ. ಅವರಲ್ಲಿರುವಂಥ ಒಂದು ಈ ಕಾರ್ಯಕ್ರಮವನ್ನು ರೂಪಿಸಲಿಕ್ಕಿರುವಂಥ ಸಿದ್ಧತೆ ಮತ್ತು ಆ ಕಾರ್ಯಕ್ರಮವನ್ನು ನಡೆಸುವಂಥ ಬದ್ಧತೆ ಮತ್ತು ಆ ಕಾರ್ಯಕ್ರಮ ಎಲ್ಲರನ್ನು ಕೂಡಿಸಿಕೊಂಡು ಹೋಗುವಂಥ ಒಂದು ಪ್ರಬುದ್ಧತೆ ಕೂಡ ಅವರಲ್ಲಿ ಇದೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ. ಅವರಿಗೆ ಇನ್ನೂ ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ ಅಂಥೇಳಿ ಎಲ್ರಿಗೂ ಶುಭವನ್ನು ಹಾರೈಸ್ತಿದ್ದೇನೆ. ವಂದನೆಗಳು. ಮುಂದೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿರುವಂಥ ಶ್ರೀಯುತ ಗಿರಿಧರ್ ಶೆಟ್ಟಿ, ಉದ್ಯಮಿಗಳು ಮಂಗಳೂರು, ಇವರು ಅಧ್ಯಕ್ಷ ನೆಲೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ಈ ದೇವಸ್ಥಾನದ ಆರಾಧ್ಯ ದೇವರಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ, ವೇದಿಕೆಯಲ್ಲಿದ್ದ ಮಾನಿಲ ಶ್ರೀ ಸ್ವಾಮೀಜಿಗಳು ಇವರ ಪಾದಕಮಲಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರುಗಳಿಗೆ ವಂದಿಸುತ್ತಾ, ನನ್ನ ಆತ್ಮೀಯರಾದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಇವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ನನಗೆ ಈ ದೇವಸ್ಥಾನದ ಸಂಬಂಧ ಸಾಧಾರಣ ಒಂದು 25 ವರ್ಷಗಳಿಂದ ಇದೆ. ನಾನು ಈ ಮೊದಲಿನ ಬ್ರಹ್ಮಕಲಶ ನಡೆಯುವಾಗ ಬಂದು ನನ್ನ ಚಿಕ್ಕ ಸೇವೆಯನ್ನು ಮಾಡಿ ಆವಾಗ ಇದ್ದ ಈ ದೇವಸ್ಥಾನ ಹಾಗೂ ಈಗ ನೋಡುವಂಥ ದೇವಸ್ಥಾನ ನೋಡಿದರೆ ತುಂಬ ವಿಶೇಷವಾಗಿದೆ, ತುಂಬ ಅಭಿವೃದ್ಧಿಯಾಗಿದೆ. ಈ ಅಭಿವೃದ್ಧಿ ಆಗಬೇಕಾದ್ರೆ ಇದರ ನೇತೃತ್ವ ವಹಿಸಿಕೊಂಡ ಸಂತೋಷಣ್ಣ ತುಂಬ ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ಒಂದು ದೇವಸ್ಥಾನವು ಅಭಿವೃದ್ಧಿ ಆಗಬೇಕಾದ್ರೆ ಅದರ ನೇತೃತ್ವ ವಹಿಸಿಕೊಂಡವರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾವುದೇ ಅಪೇಕ್ಷೆ ಇಲ್ಲದೆ ನಿರಂತರ ದೇವರ ಸೇವೆಯನ್ನು ಮಾಡಿದರೆ ಆ ದೇವಸ್ಥಾನ ಅಥವಾ ಯಾವುದೇ ಒಂದು ಸಂಸ್ಥೆ ಅಭಿವೃದ್ಧಿ ಆಗ್ತದೆ. ಇಂದು ಇಷ್ಟು ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಖಾಲಿ ಸಂತೋಷನ್ನ ಮಾತ್ರ ಅಲ್ಲ, ಇಲ್ಲಿ ಕೆಲಸ ಮಾಡಿದ ಎಲ್ಲ ಭಕ್ತರು, ಎಲ್ಲ ಕಮಿಟಿಯಲ್ಲಿ ಅವರವರ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಒಂದು ಕಾರ್ ಪಾರ್ಕಿಂಗ್ ಆಗಲಿ ಅಥವಾ ಎಲ್ಲ ಒಳಗಿನ ವ್ಯವಸ್ಥೆಗಳು, ಇಲ್ಲಿ ಚಪ್ಪರದ ಅನ್ನ ಸಂತರ್ಪಣೆ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ಇಲ್ಲಿ ಯಾವುದೇ ನಾಯಕತ್ವ ವಹಿಸಿಕೊಂಡವರು ಮಾತ್ರ ಸ್ಟೇಜಲ್ಲಿ ಇರ್ತಾರೆ. ಇದರ ಹಿಂದೆ ಕೆಲಸ ಮಾಡಿದವರು ತುಂಬ ಜನ ಅವರು ಮುಖ್ಯವಾಹಿನಿಗೆ ಬರುವುದಿಲ್ಲ, ಅವರು ಹಿಂದೆಯಿಂದ ಅವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಕೆಲಸ ಮಾಡಿದ ಚಿಕ್ಕ ಚಿಕ್ಕ ಕೆಲಸ ಮಾಡಿದ ಅದನ್ನು ಗುರುತಿಸಿ ಅವರಿಗೆಲ್ಲ ಸ್ವಾಮೀಜಿಗಳಿಂದ ಒಂದು ಸನ್ಮಾನ ಮಾಡಿಸಿದ್ದಾರೆ.
ಇದು ಈ ಎಲ್ಲ ಕೆಲಸವನ್ನು ಗುರುತಿಸುವುದು ಒಂದು ಉತ್ತಮ ನಾಯಕನ ಒಂದು ಕರ್ತವ್ಯ. ಅದರ ಹೃದಯ ಶ್ರೀಮಂತಿಕೆ ಇದ್ದರೆ ಮಾತ್ರ ಇಂಥ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಇಷ್ಟು ಒಂದು ಒಳಗಿನ ಪ್ರದೇಶ ಆದರೂ ಒಂದು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳನ್ನು ಸಂತೋಷನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ನಾವು ಕೊಡಲೇಬೇಕು. ಯಾಕಂದರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇಂಥ ಕೆಲಸ ಮಾಡಿದರೆ ಮಾತ್ರ ಇದು ಹೀಗೆ ಅಭಿವೃದ್ಧಿ ಕಾಣಲು ಸಾಧ್ಯ. ಮತ್ತು ಯಾವುದೇ ಕೆಲಸ ನೀವು ಮಾಡಿದರೆ, ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿದರೆ ನಿಮಗೆ ವಿರೋಧಗಳು ಬಂದೇ ಬರ್ತದೆ. ಕೆಲಸ ಮಾಡದಿದ್ದರೆ ಮಾತ್ರ ನಿಮಗೆ ಏನು ವಿರೋಧ ಇಲ್ಲ. ಯಾರು ತುಂಬ ಸಮಾಜಕ್ಕೆ ಕೆಲಸ ಮಾಡ್ತಾರೆ ಅವರಿಗೆ ವಿರೋಧಗಳು ಜಾಸ್ತಿ. ಹಾಗೆ ಅದು ವಿರೋಧಿಗಳು ಸಹ ಬೇಕಾಗ್ತದಂತೆ. ವಿರೋಧಿಗಳಿದ್ದರೆ ನಮ್ಮ ಕೆಲಸದಲ್ಲಿ ಸ್ವಲ್ಪ ಜಾಗ್ರತೆ ಮಾಡ್ತೇವೆ. ಹಾಗಾಗಿ ವಿರೋಧಿಗಳು ನಮ್ಮ ಒಳಿತಿಗಾಗಿರುವವರು, ಅದಕ್ಕೋಸ್ಕರ ಅವರನ್ನು ಒಂದು ಉತ್ತಮ ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ. ಇಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಅವರ ಕೆಲಸ, ಅವರ ಸಮಯ ಎಲ್ಲವನ್ನು ಬಿಟ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಯಾವುದೇ ಪ್ರಾಮಾಣಿಕವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿದರೆ ಅವರಿಗೆ ಅವರ ಕೆಲಸವನ್ನು ದೇವರು ಮಾಡ್ತಾರಂತೆ. ಹಾಗಾಗಿ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವುದೇ ಉನ್ನತ ಹುದ್ದೆ ಇಲ್ಲ, ಅವರ ಸೇವೆ ಮಾತ್ರ. ಅವರ ಕೆಲಸ, ಅವರನ್ನು ಯಾರನ್ನೇ ನೋಡಿ ನೀವು ಧಾರ್ಮಿಕ ಕೆಲಸ ಮಾಡಿದರೆ ಅವರು ಯಾವಾಗಲೂ ಹಿಂದೆ ಬೀಳುವುದಿಲ್ಲ, ಅವರ ಹಿಂದೆ ದೇವರು ಇರ್ತಾರೆ. ಹಾಗಾಗಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ಮಾಡಿದರೆ ಅವರು ಉತ್ತಮ ಅವರಂದರೆ ಯಾವುದೇ ತೊಂದರೆ ಇರುವುದಿಲ್ಲ ಅವರಿಗೆ, ಅವರ ಅಭಿವೃದ್ಧಿಯು ಖಂಡಿತವಾಗಿಯೂ ಆಗ್ತದೆ. ಹಾಗಾಗಿ ಎಲ್ಲ ಇಲ್ಲಿ ನೆರೆದಿರುವ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಬಂದು ದೇವರ ಸೇವೆಯನ್ನು ಮಾಡಿದರೆ ನಮ್ಮ ಅಭಿವೃದ್ಧಿ ಖಂಡಿತವಾಗಿಯೂ ಆಗ್ತದೆ ಅಂತ ಹೇಳುತ್ತಾ, ಇಲ್ಲಿ ನಾನೊಂದು ಸಂತೋಷ, ನನಗೆ ಚಿಕ್ಕ ಸಲಹೆಯನ್ನು ಕೊಡಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಯಾಕಂದರೆ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಮೂರ್ತಿ ಅಥವಾ ಒಂದು ಉದ್ಭವ ಲಿಂಗ ಅಥವಾ ಶಿಲೆಗಳಿರ್ತವೆ. ಇಲ್ಲಿ ನಿಜವಾಗಿ ದೇವರನ್ನೇ ನಾವು ಪೂಜಿಸ್ತಾ ಇದ್ದೇವೆ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಮತ್ತು ಅದರ ಮುಂಚೆ ನನಗೆ ಗೊತ್ತಿತ್ತು, ಇಲ್ಲಿ ನಾಗದೇವರು ದೇವಸ್ಥಾನದ ಒಳಗೆ ಹೋಗುವುದು ಬರುವುದು ಎಲ್ಲರ ಕಣ್ಣಿಗೆ ಕಾಣ್ತದೆ. ದೇವರು ಪ್ರತ್ಯಕ್ಷ ದೇವರೇ ನಮ್ಮ ಹತ್ರ ಪೂಜೆ ತಗೊಳ್ತಾರೆ. ಹಾಗಾಗಿ ನಾವು ಇಲ್ಲಿ ತುಂಬ ಜಾಗ್ರತೆ ಮಾಡಬೇಕಾಗ್ತದೆ. ಯಾಕಂದರೆ ಈ ನಾಗದೇವರು ಈ ದೇವಸ್ಥಾನದಿಂದ ಒಳಗೆ ಬರುವಂಥ ಜಾಗವನ್ನು ಅದಕ್ಕೆ ನಾವು ಮೀಸಲಿಡಬೇಕು. ಯಾಕಂದರೆ ಈ ವೆಹಿಕಲ್ಗಳು ಹೋಗ್ತಾ ಇರ್ತದೆ, ಮತ್ತು ಇಷ್ಟು ಜನ ಹೋಗಿ ಬರ್ತಾರೆ. ಅದರ ಸಮಯ ನಾವು CC ಕ್ಯಾಮರಾದಲ್ಲಿಯೋ ಅದನ್ನು ವೀಕ್ಷಣೆ ಮಾಡಿ ಅದು ಒಂದೇ ಸಮಯದಲ್ಲಿ ಹೋಗಿ ಬರ್ತದೆ ಹೆಚ್ಚಾಗಿ. ಅದಕ್ಕೆ ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಇಲ್ಲಿ ಜನ ಆಚೆ ಈಚೆ ಹೋಗುವಾಗ, ವೆಹಿಕಲ್ ಹೋಗುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಒಂದು ದೊಡ್ಡ ಅನಾಹುತ ಆಗ್ಬೋದು. ಅದಕ್ಕೆ ಏನಾದರೂ ಅಂಡರ್ಗ್ರೌಂಡಲ್ಲಿ ಅದು ಯಾವ ದಿಕ್ಕಿಗೆ ಹೋಗ್ತಾ ಉಂಟು ಅದನ್ನು ನೋಡಿ ಅದಕ್ಕೇನಾದರೂ ಅಂಡರ್ಗ್ರೌಂಡಲ್ಲಿ ಒಂದು ವ್ಯವಸ್ಥೆ ಮಾಡಬೇಕಾದಿತ್ತು. ಯಾಕಂದರೆ ಇದು ಓಪನ್ ಆಗಿ ಆಚೆ ಈಚೆ, ನಾನು ಮೊನ್ನೆ ಒಂದು ಟಿವಿಯಲ್ಲಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಅದು ಪೂಜೆ ಮಾಡುವಾಗ ಅಲ್ಲಿ ಹತ್ತಿರ ನಿಂತಿತ್ತು. ಮತ್ತು ಒಳಗೆ ದೇವಸ್ಥಾನದ ಆ ಹುತ್ತದ ಒಳಗೆ ಹೋಗುವಂಥ ಒಂದು ದೃಶ್ಯ ಇತ್ತು. ಅದು ಈಗ ನಮ್ಮಿಂದಾಗಿ ಅದಕ್ಕೆ ತೊಂದರೆ ಆಗ್ಬೋದು ಹೋಗಿ ಬರಲಿಕ್ಕೆ. ಅಂದರೆ ಇಷ್ಟು ಜನ ಹೋಗಿ ಬರ್ತಾರೆ, ಅದಕ್ಕೆ ನಾವು ಏನಾದರೂ ಅದರ ಚಲನವಲನವನ್ನು ನೋಡಿ ಯಾವ ದಿಕ್ಕಿಗೆ ಅದು ಹೋಗಿ ಬರ್ತಾ ಉಂಟು ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕಾದಿತ್ತು. ಇಲ್ಲದಿದ್ದರೆ ಇದು ನಾವು ಪ್ರತಿನಿತ್ಯ ರಾತ್ರಿ ಹಗಲು ಹೀಗೆ ಆಚೆ ಈಚೆ ಹೋಗುವಾಗ ಅದಕ್ಕೆ ತೊಂದರೆ ಆಗ್ಬೋದು. ಅದಕ್ಕೆ ನೀವು ಏನಾದರೂ ಅದರ ಬಗ್ಗೆ ಯಾರ ಹತ್ರ ಆದರೂ ಒಂದು ಕೇಳಿ ಯಾವ ರೀತಿಯಲ್ಲಿ ಮಾಡ್ಬೋದಂತ ಅದಕ್ಕೊಂದು ನೀವು ಏನಾದರೂ ವ್ಯವಸ್ಥೆ ಮಾಡಬೇಕಾದಿತ್ತು. ನಾನು ನೋಡುವ
ಅಂದರೆ ಅದಕ್ಕೆ ಈಗ ತೊಂದರೆಯೂ ಆಗ್ಬೋದು. ಅಂದರೆ ಇಷ್ಟು ಜನ ಇಲ್ಲಿ ಅಂದರೆ ಅದು ನಿರಂತರ ಆಚೆ ಈಚೆ ರಾತ್ರಿ ಹಗಲು ಹೋಗುವಾಗ ಮತ್ತು ಇಷ್ಟು ವೆಹಿಕಲ್ ಹೋಗುವಾಗ ಅದಕ್ಕೆ ತೊಂದರೆ ಆಗಬಹುದು. ಅದಕ್ಕೆ ಒಂದು ಏನಾದರೂ ಒಂದು ವ್ಯವಸ್ಥೆ ನೀವು ಮಾಡಿ, ಇನ್ನು ಮುಂದಿನ ದಿನಗಳಲ್ಲಿ ಇದರ ಅಭಿವೃದ್ಧಿ ನೋಡಿದರೆ ಯಾವುದೇ ಸುಬ್ರಹ್ಮಣ್ಯ ಹಾಗೂ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಸರಿಯಾಗಿ ಇದು ಬೆಳೆಯಬಹುದು. ಇದರಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರು ಬರುವ ನಿರೀಕ್ಷೆ ಇದೆ. ಇದು ಅಷ್ಟು ಅಭಿವೃದ್ಧಿ ಆಗ್ತದೆ ಅಂತ ಹೇಳುತ್ತಾ ನಮಗೆಲ್ಲರಿಗೆ ಆ ದೇವರು ಈ ದೇವರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ಹಾಗೂ ಇಲ್ಲಿಯ ಎಲ್ಲ ಕಮಿಟಿಗೂ ಹಾಗೂ ಇಲ್ಲಿ ಸದಸ್ಯರಿಗೂ ಮತ್ತು ನನ್ನ ಆತ್ಮೀಯರಾದ ಕಿಶೋರಣ್ಣನಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೊಡುತ್ತಾ ನನಗೂ ಒಂದು ಚಿಕ್ಕ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೆ ಧನ್ಯವಾದಗಳು. ಇಂದಿನ ಈ ಸಭಾವೇದಿಕೆಯಲ್ಲಿ ಪಾಲ್ಗೊಂಡ ಎಲ್ಲ ಅತಿಥಿಗಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಕಿಶೋರ್ ಕುಮಾರ್ ರೈ ನಳಿಲು ಮತ್ತು ಖಜಾಂಚಿಯಾಗಿರುವ ಡಾಕ್ಟರ್ ಸುಚೇತಾ ಜಿ ಶೆಟ್ಟಿಯವರು ದೇವರ ಚಿತ್ರಪಟ ಮತ್ತು ಪ್ರಸಾದವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದೆ ಧನ್ಯವಾದ ಸಮರ್ಪಣೆಗಾಗಿ ಶ್ರೀಯುತ ಸುಬ್ರಾಯಗೌಡ ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀ ಸುಬ್ರಾಯಗೌಡ ಅವರಿಂದ ಇದೀಗ ಧನ್ಯವಾದ ಸಮರ್ಪಣೆ. ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇದರ ಬ್ರಹ್ಮಕಲಶೋತ್ಸವದ 4ನೇ ದಿವಸ ಈ ದಿನ ನಡೆದಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಿದಂತಹ ಪರಮ ಪೂಜ್ಯನೀಯ ಶ್ರೀ ಶ್ರೀ ಮೋಹನದಾಸ ಸ್ವಾಮಿ ಪರಮಹಂಸ ಸ್ವಾಮೀಜಿ ಮಾಣಿಲ ಇವರ ಚರಣಾರಂದಕ್ಕೆ ವಂದಿಸಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಧಾರ್ಮಿಕ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಉದ್ಯಮಿಗಳು, ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಗಳನ್ನು ನೀಡುತ್ತಾ ನಮ್ಮಿ ದೇವಸ್ಥಾನಕ್ಕೂ ಕೂಡ ಒಂದು ಅತ್ಯುತ್ತಮ ದ್ವಾರವನ್ನು ನೀಡಿದಂತಹ ಕೊಡುಗೆ ಇದಾನಿ ಗೌರವಾನ್ವಿತರಾದ ಶ್ರೀ ಗಿರಿಧರ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಗೌರವಾನ್ವಿತ ಶ್ರೀ ಸಂಸದರಾಗಿರತಕ್ಕಂತಹ ಶ್ರೀ ನಳಿನ್ ಕುಮಾರ್ ಕಟೀಲು ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಧಾರ್ಮಿಕ ಮುಖಂಡರು, ಧರ್ಮದರ್ಶಿಗಳು, ಪಂಚಮುಖಿ ಆಂಜನೇಯ ದೇವಸ್ಥಾನ ಹನುಮಗಿರಿ ಇದರ ಧರ್ಮದರ್ಶಿಗಳಾದಂತಹ ಶ್ರೀ ನನ್ಯ ಅಚ್ಯುತ ಮೂಡತಯ್ಯ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಗೌರವಾನ್ವಿತ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತಿರುವಂಥ ಶ್ರೀ ಮುರಳೀಕೃಷ್ಣ ಹಸಂತಡ್ಕ ಮಾಜಿ ಸದಸ್ಯರು, ಜಿಲ್ಲಾ ಧಾರ್ಮಿಕ ಪರಿಷತ್ ಇವರಿಗೂ ಕೂಡ ಧನ್ಯವಾದ. ಅದೇ ರೀತಿ ಗೌರವಾನ್ವಿತರಾದ ಶ್ರೀ ಡಾಕ್ಟರ್ ಸುರೇಶ್ ಪುತ್ತೂರಾಯ ಖ್ಯಾತ ವೈದ್ಯರು ಹಾಗೂ ಧಾರ್ಮಿಕ ಮುಂದಾಳುಗಳಾಗಿರುವಂಥ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಇನ್ನೋರು ಅತಿಥಿಯಾಗಿರುವಂಥ ಶ್ರೀ ರಾಜಾರಾಮ ಶೆಟ್ಟಿ ಕೋಲ್ಪೆಗುತ್ತು ಉದ್ಯಮಿಗಳು ಪುತ್ತೂರು, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ದಾಮೋದರ್ ಕುಲಾಲ್ ಅಧ್ಯಕ್ಷರು ಶ್ರೀಮಾತಾ ಸೌಹಾರ್ದ ಸಹಕಾರ ಸಂಘ ದರ್ಬೆ ಪುತ್ತೂರು, ಇವರು ಕೂಡ ತಮ್ಮ ಗಣ ಉಪಸ್ಥಿತಿಯನ್ನು ಇಲ್ಲಿ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಿಕಟಪೂರ್ವತಿಗೆ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿರತಕ್ಕ ಶ್ರೀ ವಸಂತಕುಮಾರ್ ರೈ, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಶ್ರೀ ಬಾಯಂಬಾಡಿ ಷಣ್ಮುಖ ದೇವಸ್ಥಾನ ಕುಳ್ತಿಗೆ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ನೇಮಿರಾಜ ಪಾಂಬಾರ ಇವರು ಉಪಸ್ಥಿತರು, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಆಶಿತ್ ಶೆಟ್ಟಿ ಸಿವಿಲ್ ಇಂಜಿನಿಯರ್ ಕುಂಕುಮ್ ಅಸೋಸಿಯೇಟ್ಸ್ ಪುತ್ತೂರು, ಇವರಿಗೂ ಕೂಡ ಧನ್ಯವಾದ. ಅದೇ ರೀತಿ ಸವಣೂರು ಗ್ರಾಮ ಪಂಚಾಯತಿನ ಸದಸ್ಯರಾಗಿರತಕ್ಕಂತಹ ತಾರನಾಥ ಬಳಿಯಾಳ, ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಶಶಿಕುಮಾರ್ BN ನೆಲ್ಲಿಕುಮೇರು ಹಾಗೂ ಅವರ ತಂಡದವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತೇನೆ. ಒಟ್ಟು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಯಶಸ್ಸಿಗಾಗಿ ಸಹಕರಿಸಿದ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಶ್ರೀ ಸುಬ್ರಹ್ಮಣ್ಯ ದೇವರು ಸನ್ಮಂಗಳಗಳನ್ನು ಮಾಡಲಿ ಅಂತ ವಿನಂತಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮುಂದೆ 30 ನಿಮಿಷಗಳವರೆಗೆ ಮತ್ತೆ ಸಂಗೀತ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಅದರ ನಂತರ ಈ ವೇದಿಕೆಯಲ್ಲಿ ಶರಣ ಸೇವಾರತ್ನ ಶ್ರೀನಿವಾಸ ಕಲ್ಯಾಣ ಎಂಬ ಯಕ್ಷಗಾನ ಬಯಲಾಟ ನಡಲಿಕ್ಕಿದೆ. ಅದನ್ನು ಕೂಡ ಎಲ್ಲ ಭಕ್ತಾಭಿಮಾನಿಗಳು ವೀಕ್ಷಿಸಿ ಆ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿ.
अश्विनपुत्रणं वीरवन्तं गोमन्तं ह्रीन्दुसुखे स्वस्ति प्रजापतेन सुदेतान्येष्वा जातानि वरिदा बभूव तत्कामास्य युहोमस्तन्नो अस्तु वयं श्यामदेवरीणां कलाननं वर्करणं महामतिं दिव्यमयूरवाहनं रुद्रस्य सूनं सुरसेननाथं सदाशिवमहं प्रपद्ये ಸಂಸದೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ನನ್ನ ಆಪುಲಂಚಿನ ಅವನಿನ ಶತ್ರುಬಾಧಿತ ಈ ಕ್ಷೇತ್ರದ ಮುಂದಿನ ಪ್ರಾರ್ಥನೆ ಸ್ವಾಮಿ ಗಮನಿಸಿ ನನ್ನ ಕುಟುಂಬದ ಪ್ರತಿಷ್ಠಾಪನೆ ಬಂದ ಸಂದರ್ಭವನ್ನು ಸಂಸದರ ಸ್ವಾಮಿ ಆಗಮನ ಮತ್ತು ದೇವರ ಪ್ರಸಾದನಾದ ಕಾಮನಾಡಿಗೆ ಪೂರ್ಣ ಅವರ ವಿಶೇಷವಾದ ಆರೋಗ್ಯಂగా ಅವರ ಸಮಾಜ ಸೇವಕ ಅವರ ಪ್ರಪಂಚಮಾದ ದುಷ್ಟಾಶೀರ್ವಾದಾತೀತ ಪರಿಹಾರ ಏರು ಮಾತು ಸಂಖ್ಯೆಗೊಳ್ಳಿರ ಮಿತ್ರತ್ವವನ್ನು ಹೊಂದಿದ್ರು ಅಂದು ಮುಗಳ ಈ ಸಮಾಜ ಸೇವೆ ಮತ್ತು ಜನ ಯೋಗವಾಗಿ ಕಣ್ಣು ಸಾಧ ಮಾತೃತಿಲ್ಲ ಮಾತ್ರ ಸುಖ ಶಾಂತಿ ನೆಮ್ಮದಿ ಆರೋಗ್ಯವಂತ ದೀರ್ಘಾಯುಷ್ಯ ಮುಗಳ ಹಾನಿ ಮಾತೃತಿಲ್ಲ ಕಾಪಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಸಾನ್ನಿಧ್ಯಗಳೆಲ್ಲ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆ ಹಿಂದೆ ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಕೊರೆಯಲು ತೆರೆಯಲು ಒಬ್ಬನೇ ಕೊರೆಯಲು ನಮ್ಮನು ಒಬ್ಬನೇ ಅರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ತಂದೆಯಾಗಿ ನೀನು ಬಂದೆ ನಾನು ಹಣ್ಣು ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ ಮುಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ
ಹಲೋ, ಎಲ್ಲರೂ ಕೂಡ ಚಪ್ಪಾಳೆಯ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತುಂಬ ಸುಂದರವಾದ ಕಂಠದಿಂದ ಮಂಜುನಾಥನ ಗೀತೆಯನ್ನು ಹಾಡಿದ ತಮಗೆ ಅಭಿನಂದನೆಗಳು ಸರ್. ಇನ್ನು ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ತಂಡದ ಕುಮಾರಿ ಪಲ್ಲವಿ ಹಾಗೂ ಕುಮಾರಿ ರಮ್ಯಾ ಶ್ರೀ PL. ಮುರಿಪಾಲ ಮುಕುಂದ ಮುರಿಪಾಲ ಮುಕುಂದ ಮುರಿಪಾಲ ಮುಕುಂದ ಪುದ ಪುದಲೋಣ ದಾಗುಡು ಮೋದಲ ಪರ ಅಲಸದ ನೀನು ಕೋರಿ చుందిరా నా కన్నాడిదు చిటికెన వెల్లుని కొండను మోసిన నా కన్నాడిదు రింజరా కళ్ళను కొండను దోచిన కన్నాడిదు రింజరా కన్నాడిదు రింజరా నా కన్నాడిదు రింజరా సని గప మగ రి ప మగ రి సా గప మగ రి గరా గప మగ రి గప రి మగ రి సని ద గని సని ద దస దస రి గరి సరి ద సా దస మగ రి గప మగ రి స స స స స స స గోపిన వెల్లినతో చిలగి అలిసే
ತುಂಬಾ ಚಂದನಲೇಪಿತಾಂಗಂ ಮಹೋರಸಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಲೋ ಷಡಾನನಂ ಚಂದನಲೇಪಿತಾಂಗಂ ಮಹೋರಸಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಲೋ
ಬಯಸಿದೆ ನಿನ್ನನ್ನು ಭಾವದ ಮೇಲಕ್ಕೆ ಎಂಬ ಭಾವಗೀತೆಯೊಂದಿಗೆ ತಮ್ಮನ್ನು ಮನರಂಜಿಸಿದ ತಮಗೆ ಅಭಿನಂದನೆಗಳು ಸರ್. ಇನ್ನು ಮುಂದಿನ ಹಾಡನ್ನು ಹಾಡಲಿಕ್ಕೆ ಬರುತ್ತಿದ್ದಾರೆ ನಮ್ಮ ತಂಡದ ಖ್ಯಾತ ಗಾಯಕಿಯಾದಂಥ ಶ್ರೀಮತಿ ಲಕ್ಷ್ಮೀ ಪಾಲ್ತಾಡು ಇವರು. ಅದ್ಭುತ ಹಾಡನ್ನು ಈಗ ನಿಮ್ಮ ಮುಂದೆ ಹಾಡಲಿದ್ದಾರೆ. ಖ್ಯಾತ ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಾದಮಯ ಚಿತ್ರದ ಹಾಡನ್ನು ಹಾಡ್ತಾ ಇದ್ದಾರೆ. ಈಗ ನಿಮ್ಮ ಮುಂದೆ ವೇದಿಕೆಯಲ್ಲಿ ಲಕ್ಷ್ಮೀ ಪಾಲ್ತಾಡು ಇವರು. ಎನ್ನುತ್ತಿರಲು ನಾದಮಯ ಈ ಲೋಕವೆಲ್ಲ ಕೊಳಲಿಂದ ಗೋವಿಂದ ಆನಂದ ತಂದಿರಲು ನಾದಮಯ.
ಮದನಿ ನಾದಮಯ ಸರಿ ಗರಿ ಸನಿ ಧನಿ ಸನಿ ದ ಮಗರಿ ಸನಿ ದ ಗ ದ ಗ ರಿ ಗ ಮಗರಿ ಸನಿ ರಿ ಮ ನೀ ರಿ ಮಗರಿ ಮಗರಿ ಸನಿ ಸ ಸರಿ ಸನಿ ನಿ ಸನಿ ದ ಮದನಿ ಸ ನಿ ನಿ ಸನಿ ದ ಧನಿ ದ ಮಗ ಮದನಿ ಸರಿ ಗರಿ ಸನಿ ಧನಿ ಸನಿ ದ ಪ ಮಗರಿ ಸ ದ ಮ ಗ ಮದನಿ ಸ ನಾದಮಯ ಪ ಪ ಪದ ಪದ ದ ಪದ ದ ಪಗರಿ ದ ದ ಸ ಸರಿ ರಿ ಗ ಗ ಮ ಪದ ಪಗ ಥ್ಯಾಂಕ್ ಯು. ನಾದಮಯ ಈ ಒಂದು ಅದ್ಭುತ ಗೀತೆಯನ್ನು ಅದ್ಭುತ ಕಂಠದಿಂದ ಹಾಡಿದ ನಮ್ಮ ಜಾಝ್ ಮ್ಯೂಸಿಕ್ಕಿನ ತಂಡದ ಗಾನ ಕೋಗಿಲೆ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀಮತಿ ಲಕ್ಷ್ಮಿ ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಮಯದ ಅಭಾವ ಇರುವುದರಿಂದ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಸುಮಾರು 2 ಗಂಟೆಗಳ ಕಾರ್ಯಕ್ರಮ ಇತ್ತು, ಆದ್ದರಿಂದ ಸಮಯದ ಅಭಾವ ಇದ್ದುದರಿಂದ ನಾವು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ಇದುವರೆಗೆ ನಮಗೆ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಮನದಾಳದ ಕೃತಜ್ಞತೆ ಸಲ್ಲಿಸುತ್ತಾ ಇನ್ನು ಮುಂದೆಯೂ ಕೂಡ ತಮ್ಮ ಸಹಕಾರವನ್ನು ಬಯಸುತ್ತಿದ್ದೇವೆ. ಎಲ್ಲರಿಗೂ ಶ್ರೀದೇವರು ಆರೋಗ್ಯ ಸಂಪತ್ತು ಐಶ್ವರ್ಯಗಳನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ಶುಭರಾತ್ರಿ. ಸರ್ವೇ ಜನ ಸುಖಿನೋ ಭವಂತು. ಭಕ್ತಿಯ ಸಾಧನೆಗೆ ಸಂಗೀತವೂ ಮಾಧ್ಯಮ. ಶ್ರೀದೇವರ ಸಾನ್ನಿಧ್ಯದಲ್ಲಿ ಸಂಗೀತ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲ ಹಾಡುಗಾರರನ್ನು ದೇವರ ಪ್ರಸಾದ ದೇವರ ಚಿತ್ರಪಟ ನೀಡಿ ಅಭಿನಂದಿಸಲಿದ್ದಾರೆ ಡಾಕ್ಟರ್ ನಿರೀಕ್ಷಾ ಶೆಟ್ಟಿ. ಕಾರ್ಯಕ್ರಮದ ಯಶಸ್ಸಿನಲ್ಲಿ ಶ್ರದ್ಧೆಯಿಂದ ಕ್ರಿಯಾಶೀಲರಾಗಿರುವ ಡಾಕ್ಟರ್ ನಿರೀಕ್ಷಾ ಶೆಟ್ಟಿ ಈಗ ಹಾಡುಗಾರರನ್ನು ಅಭಿನಂದಿಸಲಿಕ್ಕಿದ್ದಾರೆ. JAM ಪಾಲ್ತಾಡು ಇವರಿಂದ ನಿರಂತರ ಈಗಾಗಲೇ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇವರನ್ನು ಡಾಕ್ಟರ್ ನಿರೀಕ್ಷಾ ಶೆಟ್ಟಿ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಶ್ರದ್ಧೆಯಿಂದ ಕ್ರಿಯಾಶೀಲರಾಗಿರುವ
ಡಾಕ್ಟರ್ ನಿರೀಕ್ಷಾ ಶೆಟ್ಟಿ ಅಭಿನಂದಿಸಲಿಕ್ಕಿದ್ದಾರೆ. ಅಭಿನಂದಿಸಿದವರಿಗೆ ಮತ್ತು ಅಭಿನಂದನೆಗೆ ಅರ್ಹರಾದ ಸಂಗೀತ ಭಕ್ತಿ ರಸಮಂಜರಿ ತಂಡಕ್ಕೆ ವಂದನೆಗಳು. ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರದ ಬ್ರಹ್ಮಕಲಶದ ಉತ್ಸವದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಪ್ರಶಸ್ತಿ ವಿಜೇತ ಶಿಕ್ಷಕನಾಗಿ ಅಪೂರ್ವ ಶಿಷ್ಯ ಪರಂಪರೆಯನ್ನು ಹೊಂದಿರುವ ಕಲೆ ಮತ್ತು ಶಿಕ್ಷಣ ಬದುಕಿನ ಹೂರಣವಾಗಿ ಮಾದರಿ ವ್ಯಕ್ತಿತ್ವದ ನಮಗೆಲ್ಲ ಆದರ್ಶರಾಗಿರುವ ಪೆರುವಾಜೆ ನೆಲ್ಲಿಕುಮೂರಿ ನಿವಾಸಿ ಶಿಕ್ಷಕರು ಶ್ರೀ ಬಾಬು ಎನ್ ಮತ್ತು ಶ್ರೀಮತಿ ಲಲಿತಾ ನೆಲ್ಲಿಕುಮೂರು ಮತ್ತು ಇವರ ಮಕ್ಕಳು ಪ್ರಾಯೋಜಿಸಿರುವ ರಕ್ಷಿತ್ ಶೆಟ್ಟಿ ಪಡ್ರೆ ಇವರ ನಿರ್ದೇಶನದಲ್ಲಿ ಮಯೂರ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರಿಂದ ಶರಣ ಸೇವಾರತ್ನ ಶ್ರೀನಿವಾಸ ಕಲ್ಯಾಣ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ. ಯಕ್ಷಗಾನ ಒಂದು ಸಮಷ್ಟಿ ಕಲೆ. ಕಲೆಯ ಮೂಲಕ ಧರ್ಮದ ಪೋಷಣೆ ನಮ್ಮ ಪರಂಪರೆ. ಇಂದು ಪ್ರದರ್ಶನಗೊಳ್ಳಲಿರುವ ತರಣಿ ಸೇನಾ ಶ್ರೀನಿವಾಸ ಪ್ರಸಂಗ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ನಿವೃತ್ತ ಶಿಕ್ಷಕರು ಶ್ರೀ ಬಾಬು ಎನ್ ಇವರು. ಈ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ ರಕ್ಷಿತ್ ಪಡ್ರೆ ಇವರನ್ನು ಅಭಿನಂದಿಸಿ ಸ್ವಾಗತಿಸಲಿದ್ದಾರೆ. ರಕ್ಷಿತ್ ಶೆಟ್ಟಿ ಪಡ್ರೆ ಇವರ ನಿರ್ದೇಶನದಲ್ಲಿ ಮಯೂರ ಪ್ರತಿಷ್ಠಾನ ಮಂಗಳೂರು ಇವರಿಂದ ಶರಣ ಸೇವಾರತ್ನ ಶ್ರೀನಿವಾಸ ಕಲ್ಯಾಣ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ. ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ ಇವರನ್ನು ಅಭಿನಂದಿಸಿ ಸ್ವಾಗತಿಸಲಿದ್ದಾರೆ. ಇಂದಿನ ಪ್ರಾಯೋಜಕರು ಶ್ರೀ ಬಾಬು ಎನ್ ಶಿಕ್ಷಕರು ಮತ್ತು ಶ್ರೀಮತಿ ಲಲಿತಾ ನೆಲ್ಲಿಕುಮರು ಇವರು. ಅಭಿನಂದನೆಗಳು ಕಲಾವಿದರಿಗೆ ಮತ್ತು ಅಭಿನಂದಿಸಿದ ಪ್ರಾಯೋಜಕರಿಗೆ ವಂದನೆಗಳು. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರನ್ನು ಡಾಕ್ಟರ್ ವೀಣಾ ಸಂತೋಷ್ ರೈ ಮತ್ತು ಡಾಕ್ಟರ್ ನಿರೀಕ್ಷಾ ಶೆಟ್ಟಿ ಅವರು ಅಭಿನಂದಿಸಲಿಕ್ಕಿದ್ದಾರೆ. ವರ್ಷಗಳ ಹಿಂದೆ ಕ್ಷೇತ್ರದ ಬ್ರಹ್ಮಕಲಶೋತ್ಸವದಲ್ಲಿ ಸಕ್ರಿಯ
ವಾಗಿ ತೊಡಗಿಸಿಕೊಂಡಿರುವ ಶಿಕ್ಷಕರು, ನಿವೃತ್ತ ಶಿಕ್ಷಕರು ಇಂದು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ. ಇನ್ನಷ್ಟು ಸೇವೆಗಳು ಈ ಪರಿಸರಕ್ಕೆ ಸಿಗಲಿ ಅಂತೇಳಿ ಹಾರೈಸ್ತೇವೆ ಸರ್. ಮುಂದೆ ವೇದಿಕೆಯನ್ನು ಯಕ್ಷಗಾನ ಪ್ರದರ್ಶನಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. षडाननं चन्दनलेपिताङ्गम् महोरसं दिव्यमयूरवाहनम् रुद्रस्य सूनुं सुरलो
ಗುರುಗಣಾಧಿಪತಯೇ ನಮಗ ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ
ರವಿಸುತನ ಕರೆದ ಆ ಆ ರವಿಸುತನ ಕರೆದ ಭೂಮಿಯೊಳ್ ಕೃತಿ ಕೃತ್ಯರ್ ಆದಿ ಹೃದಿನೊಳು ಯೇಸು ಪೋಗಳಿದರು ಅಲ್ಪವಲ್ಲ ಅಲ್ಪವಲ್ಲ ಸಂಶಯವಿಲ್ಲ ವಾಶಿ ಪಂಥದೋಳಾಯ್ತು ಶಮವೇನಲ್ಕಿನ ಜಾಗ ಎದುರಿಸಬೇಕಾಗಿ ಬಂದುದು ಮಡದಿಯಾದ ಸೀತೆಯನ್ನು ಹಿಂತರುವುದಕ್ಕಾಗಿ ಸೂರ್ಯವಂಶೀಯನಾಗಿ ದಶರಥಾತ್ಮಜನಾಗಿ ರಾಮನಾಗಿ ನನಗಿದು ಕರ್ತವ್ಯ. ಆದರೂ ಈ ಧರ್ಮ ಸಂಗ್ರಾಮದಲ್ಲಿ ವಿಭೀಷಣ ರಾವಣನ ತಮ್ಮನಾಗಿಯೂ ಪರಮ ಧಾರ್ಮಿಕನಾದಂತಹ ನಿನ್ನ ಸೇವೆ ಅನುಪಮವಾದುದಯ್ಯ. ಶರಣನಾದಂತಹ ನನಗೆ ಶರಣನಾದ ನಿನ್ನನ್ನು ಸೇವಿಸುವುದು ನನಗೆ ಒದಗಿದಂತಹ ಹನುಮಂತ ಸುಗ್ರೀವರ ನೇತೃತ್ವದಲ್ಲಿ ದಾಸನಾದ ನಿನ್ನನ್ನೊಳಗೊಂಡ ಸಮಗ್ರ ವಿಪಳೆ ಈ ಘೋರ ಸಂಗ್ರಾಮಕ್ಕೆ ಪ್ರತಿಯಾಗಿ ಕೃತಜ್ಞನಾಗಿ ನಿಮ್ಮನ್ನು ಹೊಗಳುವುದನ್ನುಳಿದು ಮತ್ತೇನು ಮಾಡಲಯ್ಯ. ಹನುಮಂತ ಮಾನವರಾದಂತಹ ನಮ್ಮನ್ನು ನರೋತ್ತಮನಾದಂತಹ ನೀನು ಅನುಗ್ರಹಿಸಿ ನಮ್ಮನ್ನು ಮೇಲೆತ್ತಿದ್ದು ಅದಲ್ಲದೆ ಅದಕ್ಕೆ ಪ್ರತಿಯಾಗಿ ನಾವು ನಿನಗಾಗಿ ದುಡಿಯುತ್ತಾ ಇರುವುದು ಇದೆಲ್ಲ ಏನು ಸ್ವಾಮಿ ನಿಮ್ಮ ಸೇವೆ ಅಷ್ಟೇ. ಆಗಲಯ್ಯ ಅನುಜ ಲಕ್ಷ್ಮಣ ಅಣ್ಣನಾದ ನನಗೆ ಬೇಕಾಗಿ ಸರ್ವ ಸುಖಗಳನ್ನು ತೊರೆದು ಅವಿರತ ಸೇವೆ ಮಾಡುತ್ತಿರುವೆ. ಈಗೀಗ ನಡೆದಂತಹ ಘನಘೋರ ಸಂಗ್ರಾಮದಲ್ಲಿ ಆ ರಾವಣನಿಗಿಂತಲೂ ಬಲಿಷ್ಠನಾದಂತಹ ಆತನ ಮಗ ಇಂದ್ರಾರಿ ಸಾಯುವಂತಾದದ್ದು ನಿನ್ನ ವೃತ್ತ ಸಾಹಸ ಧೈರ್ಯಗಳಿಗೆ ದ್ಯೋತಕವಾಗಿದೆ ತಮ್ಮ. ತಮ್ಮ ನಿನ್ನ ಸೇವೆಯೇ ನನ್ನ ಜೀವನದ ಪರಮ ಪುರುಷಾರ್ಥ. ಅಂದು ತಾಯಿ ಗುರುವಾಗಿ ಆಡಿದ ಮಾತಿನಂತೆ ತಂದೆಯಾಗಿ ನಿನ್ನನ್ನು ತಾಯಿ ಸೀತೆಗೆ ಮಾತೆಯಾಗಿ ಹೊಂದಲು ನಾನು ಅದೆಷ್ಟೋ ಜನ್ಮಗಳ ಋಣವನ್ನು ಪಡೆದಿದ್ದೇನೆ. ಆಗಲಿ ತಮ್ಮ, ನಿಮ್ಮೆಲ್ಲರ ಧೈರ್ಯ ಸಾಹಸಗಳಿಂದಾಗಿ ಈವರೆಗೆ ನಡೆದಂತಹ ಸಂಗ್ರಾಮದಲ್ಲಿ ವಿಜಯಿಗಳಾಗಿದ್ದೇವೆ. ಮುಂದೇನು ನಡೆಯುವುದಕ್ಕಿರುತ್ತೆ ಇದೆ ಎಂಬುದು ನಮಗೆ ತಿಳಿದಿಲ್ಲ. ಆದರೂ ಈ ಕಾಲಕ್ಕೆ ಸ್ವಲ್ಪ ಬಳಲಿದವರಿದ್ದೀರಿ. ಹಾಗೆಂದು ಮೈ ಮರೆಯದ ಹಾಗೆ ವಿಶ್ರಾಂತಿಯನ್ನು ಪಡೆಯೋಣ.
ಮರಿಪು ದಶ ಶಿರನು ಮರುದಿನ ಪದುಮಸಕ ಉದಯದಲ್ಲಿ ಮಜ್ಜನ ಬೆಸಗಿಸಬೇಕೈದು ಪದುಮ ಮದನ ತಗನ ಪೀಠದಿ ಪದುಮ ರಿಪುಧರನಂತೆ ಕುಳಿತ ಪದುಮನಾಭನ ದುರವನೆನದಿಂತೆಂದನ ಸುರೀಶ ಪರಾಕ್ರಮ ಕಂಠೀರವ
ಸ್ಥಳ ರಾವಣೇಶ್ವರನೆಂದು ಕೇಳಿದೆ. ಹೊರಟು ಬಂದ ಕಾರ್ಯಕಾರಣ ಲವನಿಕೆ ಸುರನರ ಭುಜಂಗಮ ಲವನ ಕೇಳ್ಸುರ ನರ ಭುಜಂಗಮ ಭುವನದಲ್ಲನ ದಶವದನನು ಉತ್ಸವದೊಳೊಡ್ಡೋಲಗವ ನಿತ್ತನದೇನ ಬಣ್ಣಿಪೆನು ಅನುಭವಿಸಿದ್ದು ಪರಿಭವದ ಪರಂಪರೆಯನ್ನು ಮಾತ್ರ ಪರಿಮಾರ್ಜನೆಗೊಳಿಸುವುದಕ್ಕಾಗಿ ಕಳುಹಿಸಿಕೊಟ್ಟದ್ದು ನನ್ನ ಕುವರನಾದಂತಹ ಇಂದ್ರಾರಿಯನ್ನು ಆತನ ವಿಜಯ ವಾರ್ತೆಯ ನಿರೀಕ್ಷೆಯಲ್ಲಿರುವಾಗ ಯಾರದು ಭವರ ಕಿಲ್ದ್ರ ರಾತಿಯ ಇದೀಗ ವಿವರವನ್ನು ಕೈಗೊಂಡು ಚಾರಕ ದಿವಿಜ ವೈರಿಗೆ ಬಿಲ್ಲವಿಸಿದನು ಭಕ್ತಿ ಭಾವದಲ್ಲಿಗೆ. ನಿಮಗೆ ನನ್ನ ಪರಿಚಯ ಸಿಗ್ಲಿಲ್ವಾ? ಯಾರು ನೀನು? ನಾನು ಸಂದೇಶ ಚಾರಕ. ಏನು ಬಂದೆ? ನಿಮ್ಮ ಮಗನೊಂದಿಗೆ ಯುದ್ಧರಂಗದ ಒಳಗೆ ಹೋದ. ಯುದ್ಧರಂಗ ವರ್ತಮಾನ ಲಾಲಿಸಬೇಕು. ದಾನವೇಶ್ವರ ಕೇಳು ಕೇಳಯ್ಯ ದಾನವೇಶ್ವರ ಕೇಳು ಕೇಳಯ್ಯ ನಾವೆಂಬ ನುಡಿಯ ಮಾನಸವಿಟ್ಟು ಲಾಲಿಸು ಜೀಯ. ವೀರರಾಜಿಯ ಸೂರಪತಿಯ ಹೆಡಪಿಗಿತ ಕುಮಾರ ನಿಲ್ದ್ರ ವೈರಿಯ ಪರಿಯ ಧೀರತನದೊಳು ನಿಲ್ಲುಳರಿಕೆಯ ವೀರ ಪಡೆಯುತ್ತ ರಾಮನಲ್ಲಿಗೆ ಹಾರಿದನು ಮದ ಕರಿಗಳದರಿ ತೋರಿರುವ ಗುಣ ಶೌರ್ಯ ಸತ್ವವ. ದಾನವೇಶ್ವರ ಕೇಳು ಕೇಳಯ್ಯ ನಿಮ್ಮ ಮಗನೊಂದಿಗೆ ಯುದ್ಧಕ್ಕೆ ಹೋಗುವಾಗ ಹಿಂದಿನಿಂದ ತಾತನೋಳಪಡೆ ಪಡೆದು ಹಿಂದಿನಿಂದ ಸೈನಿಕರು ಹೇಳಿದ್ದು. ಆಗ ನಮ್ಮ ಇಂದ್ರಾರಿ ಮಾಯಕದ ಯುದ್ಧ ಮಾಡಿದ್ದು. ಯುದ್ಧದಲ್ಲಿ ಎಲ್ಲ ಮಂಗಗಳು ನೆಲಕ್ಕೆ ಬಿದ್ದವು. ಸಂತೋಷದ ವಿಚಾರ. ಹೌದು. ಮುಂದೇನಾಯ್ತು? ಆಗ ಒಬ್ಬ ಬಂದ. ಬಿದ್ದ ಸೇನೆ ಕಂಡು ರಾಮ ಬಂದನೆ. ಮುಂದೆ ಬಂದದ್ದು ಒಂದೇ ಸರ ಶಬ್ದವೇದಿ. ಎಂತದ್ದು? ಶಬ್ದವೇದಿ. ಅದೇ ಅದನ್ನು ಬಿಟ್ಟದ್ದು ರಾಯರೇ. ಆಗ ನಮ್ಮ ಇಂದ್ರಾರಿ ಮೇಲಿದ್ದವರು ಕೆಳಗೆ ಬಂದ್ರು. ಪಡಮಾನವ ಬದಿ ಕೇಳು. ಮುಂದೇನಾಯ್ತು? ಇದು ಯಾರು ಹೇಳಿದ್ದು? ಇಂದ್ರಾರಿ. ಆಗ
ನಾರಿಯ ಅಪಹರಿಸಿ. ರಾಮ ನಂತರ ಯುದ್ಧ ರಾಯರೇ. ಎಂತ ಯುದ್ಧ, ಎಂತ ಯುದ್ಧ. ಯುದ್ಧದಲ್ಲಿ ಎಲ್ಲ ಯುದ್ಧದಲ್ಲಿ ನಮ್ಮ ಇಂದ್ರಾರಿ ಸೋತದಲ್ವ ರಾಯರೇ. ಇಂದ್ರಾರಿಗೆ ಸೋಲಾಯ್ತು, ಮುಗಿಲಿಲ್ಲ, ಇನ್ನೂ ಉಂಟು. ಹೀಗೆ ಸೋತಂತಹ ಇಂದ್ರಾರಿ ನೇರವಾಗಿ ಹನುಮಂತನ ಬಳಿ ಬಂದ. ಹನುಮಂತನಿಗೂ ಇಂದ್ರಾರಿಗೂ ಘನಘೋರ ಯುದ್ಧ. ಭಯಾನಕ ಯುದ್ಧದಲ್ಲಿ ಮತ್ತೆ ಇಂದ್ರಾರಿಗೆ ಸೋಲಾಯಿತು. ಮುಗಿಲಿಲ್ಲ, ಇನ್ನೂ ಉಂಟು. ನಂತರ ಕೋಪದಿಂದ ಸೀತೆಯ ಹೆಡ ಹಿಡಿದು ಧರನೆ ಧರ ಧರನೆ ಧರನೆ ಧರ ಧರನೆ ಎಳೆದುಕೊಂಡು ಬಂದದ್ದು. ನಿಜವಾದ ಸೀತೆಯಲ್ಲ, ಮೈಕದ ಸೀತೆ, ಮೋಯಕದ ಸೀತೆ. ಹೆಡೆಮುಡಿ ಹಿಡಿದದ್ದು, ಕತ್ತಿ ಎತ್ತಿದ್ದು. ಒಬ್ಬ ಬಂದ ಹನುಮಂತ. ಮತಿ ಬಂದ ಕಲನೆ ಕೇಳು, ಪೌಲಾಸ್ಯ ಜಾಸುತನಿಂದ ಕಾತ ಕಾಳು. ಹನುಮಂತ ಬಂದನೆ. ಮುಂದೇನಾಯ್ತು? ಅವನ ಮೈಂದ್ರಾರಿ ಓದದಿರುಳಗಳೆಯೇನೋ ವೃಕ್ಷ ತರವಾದ ಮನೆ ಸಾರಥ 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 ಅಂತ ಹೇಳಿದ್ದು ತಲೆ. ಮುಂದೆ ಆಮೇಲೆ ವಿಶ್ರಾಂತಿ. ಎಂತದು? ವಿಶ್ರಾಂತಿಯ ಬಳಿಕ ನಮ್ಮ ಇಂದ್ರಾರಿ ನೇರವಾಗಿ ಕುಂಬಳೆಗೆ ಹೋದು. ಉಳನಿ ಕುಂಬಳೆ. ಅಲ್ಲಿ ಮಾರಣ ಯಾಗರಾಯರೇ. ಎಂತ ಹೋಮ, ಎಂತ ಹೋಮ, ಎಂತ ಧೂಮ, ಎಂತ ಧೂಮ. ಧೂಮ ಹೊಗೆ. ಆಗ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಲಕ್ಷ್ಮಣ ಮತ್ತು ಮಂಗಗಳು ಒಂದು ಯಾಗವನ್ನು ಹಾಳು ಮಾಡಿದ್ದಾರೆ. ನಮ್ಮ ಇಂದ್ರಾರಿ ಕುಳಿತಲ್ಲೇ ಇದ್ರು. ಅಲ್ಲಿ ಇಂದ್ರಾರಿ ಅಲ್ಲ, ಲಕ್ಷ್ಮಣ ಇಂದ್ರಾರಿಗೆ ಹೇಳಿದ್ದು. ಆದರೂ ನಮ್ಮ ಇಂದ್ರಾರಿ ಹೇಳಲಿಲ್ಲ, ಕುಳಿತಲ್ಲೇ ಇದ್ರು. ನಂತರ ಕೋಪದಿಂದ ಲಕ್ಷ್ಮಣ ತನ್ನ ಎಡಗಾಲಿನಿಂದ ಇಂದ್ರಾರಿಯ ಕಪಾಳಕ್ಕೆ ಆಗ ನಮ್ಮ ಇಂದ್ರಾರಿ ದೀಕ್ಷೆಯನ್ನು ಬೆಸೆದೆದ್ದು. ಎಂತ ಯುದ್ಧ, ಎಂತ ಯುದ್ಧ. ಈ ಬದಿಯಲ್ಲಿ ಇಂದ್ರಾರಿ, ಓ ಬದಿಯಲ್ಲಿ ಲಕ್ಷ್ಮಣ. ಬಾಣ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಸಾಯಿಂಕ್ ಬೈಂಕ್ ಸಾಯಿಂಕ್ ಬೈಂಕ್ ಸಾಯಿಂಕ್ ಸಾಯಿಂಕ್. ಲಕ್ಷ್ಮಣನ ಒಂದು ಬಾಣಕ್ಕೆ, ಒಂದು ಬಾಣಕ್ಕೆ, ಲಕ್ಷ್ಮಣನ ಒಂದು ಬಾಣಕ್ಕೆ, ಒಂದು ಬಾಣಕ್ಕೆ ನಮ್ಮ ಇಂದ್ರಾರಿಯ ತಲೆ ಹಾರಿಯೇ. ಕೇಳಿ ವಿಸ್ಮಿತನಾಗಿ ಮೂರ್ಛಿಸಿಯೇ ಗಾಳಿಗೊಡ್ಡಿದ ದೀಪದಂತೆಗೆ ಉಚ್ಚಾಳಿಸಲು ದುಷ್ಕೃತವ ಬೈದನು ಹೊರಳಿ ಬಸವಳಿದು. ಏಳುವನು ಕುಳಿತಪನು ಯೋಚಿಪ ಕೂಳತನವನು ಕಂಡರಾರಿಗೂ ಬಾಳುವೆಯೇ ಬೇಡ, ಬಾಳುವಿ ಬೇಡುವುದು ಕಾಮುದನು ತಹಲುಬಿದನು. ಶಿವ ಶಿವ ಏನು ಮಾಡುವುದು, ಏನು ಮಾಡುವುದು, ಸುಮ್ಮನೆ ಬಿಡುವುದಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಅಸುರನೆಲ್ಲನ ಕೊಂದಳಕಿಯೋ
ಬೆಸುಗೊಂಬುದೇ ಮುಖ್ಯ ಪರಿಯು ವಿಷವಾದವಳನ್ನು ಎಂಬುದು ದೃಢವಸಮ ಸಾಗಸರೆಲ್ಲ ಆಳಿದುದು. ಇದಕ್ಕೆಲ್ಲ ಕಾರಣ ಯಾರು? ಆಸ್ತಿ ಅಂದ್ರೆ ಅಲ್ಲವೇ? ಬಿಡುವುದಿಲ್ಲ ಬಿಡುವುದಿಲ್ಲ. ನನ್ನ ಈ ಚಂದ್ರವಾಸನ ಕಟಿಯಾರಿಯಿಂದ ಆಕೆ ಶಿರವನ್ನು ಕಳೆಯುತ್ತದಂತೆ. ಯಾರದು ಯಾರದು? ಕಳಕುಲೋತ್ತಮ ನನ್ನ ಕಳುಗಿಸಿ ನೆಲೆಯ ಪರಿಕಿದು ಜನಲು ಕಳಕುಲ ತಿಲಕ ಶರಣಜ ಸೂರ್ಯ ಸೇನನು ತನ್ನೊಳಿಂತೆಂದ ರಾಮನ ಕೂಡ ಹಿಡಿದಾಡುತ್ತ ಅಪ್ಪಳಿಸುವೆ ನಾನು. ನಿಮ್ಮ ಪಾದಾರವಿಂದಗಳಿಗೆ ವಿಭೀಷಣ ಸೂರ್ಯವಾದಂತಹ ಈ ತರಣಿ ಸೇನದ ಗ್ರಾಮಗಳು ಎದ್ದೇಳುಕಂದ ನಿಮ್ಮ ಶ್ರೀಮಂತ ಪುತ್ರ ನನ್ನ ಅಗ್ರದಿಂದ್ರಾರಿಯ ವಧಾಪಗಳ ನಂತರವೂ ನೀವು ಯುದ್ಧಕ್ಕಾಗಿ ತಿರುಗಿರುವೆ. ದೊಡ್ಡಪ್ಪ, ಲಂಕೆಯ ಯೌವನವೇ ಸತ್ವಹೀನವಾಯಿತು ಎಂಬ ಹಾಗೆ ನೀವು ಬೇಸರಿಸುತ್ತಿದ್ದದನ್ನು ಕಂಡು ಸಹಿಸಲಾಗದೆ ಎಂದು ಬಂದವರಿದ್ದೇನೆ. ಅಪ್ಪಣೆಯನ್ನು ಕೊಟ್ಟದ್ದೇ ಹೌದಾದರೆ ಆ ರಾಮನ ಸೇವೆ ಮೇಲೆ ಅವರ ದರ್ಪವನ್ನು ನಾನು ಮುರಿದು ಬರುತ್ತೇನೆ. ಕಂದಾನಿ ಲಾಲಿಸಿ ಕುಲರಕ್ತ ಮನುಡಿಯ ಚಂದವೇ ನಾನಿಲ್ಲ ಕಳುಗುವುದೋರಣಕ್ಕೆ ತಂದೆಯಿಲ್ಲದ ವೇಳೆಯೊಳು ನಾ ಕಳುಗುವುದು ಚಂದವೇ ತಾಯಿ ಬಲು ನೊಂದ ಕಳು ಮನದಿ ಮಲ್ದ ಮತಿಯಾಗಿಗೆನು ರಾಘವನ ತೊಡಕಿಲ್ ಕರಿಗುಂದಿದುವೆ ಸಾಕು ಮೇಲೇನು ಬೇಕು ಕಂದ. ವಿರೋಚಿತವಾದ ಮಾತುಗಳನ್ನು ಕೇಳಿ ಸಂತೋಷ ಪಡಲ್ಲ, ನಮ್ಮ ದುಃಖ ಪಡಲ್ಲ. ನಾನು ಅರಿಯಕಂತ ರಾಕ್ಷಸ ಕುಲದ ತಿಲಕವರಿಸಿದಂತಹ ಇಂದ್ರಾರಿಯ ಸಾವಾಯಿತು ಕಂದ. ನಂತರದಲ್ಲಿ ನಿನ್ನನ್ನು ನಾನು ಹೇಗೆ ಕಳುಹಲಿ? ಇಲ್ಲ ಕಂದ, ಇಲ್ಲ. ನಾನೇ ಹೋಗುತ್ತೇನೆ. ಸೋಲಾಗಲಿ ಅಥವಾ ಸಾವೇ ಆಗಲಿ, ನಾನು ಅವನನ್ನು ಕೊಂದು ಅಥವಾ ಸತ್ತು ಮರಳಿ ಬರುತ್ತೇನೆ. ನೀನು ಒಳಗೆ ತಗೋ. ರಾಘವೇಂದ್ರನ ನಿನಗೆ ಕೊಟ್ಟನು ಈಗ ನಿನ್ನಯ
ಫಲವದು ನನ್ನನ್ನು ತಡೆಯೊಡ್ಡಬೇಡಿ. ಅಂದು ತಂದೆ ನನ್ನನ್ನು ನಿಮಗಾಗಿ ಬಿಟ್ಟು ಹೋದವರಿದ್ದಾರೆ. ಒಂದು ವೇಳೆ ನೀವು ನನ್ನ ಕೈ ಬಿಟ್ಟಿರಿ ಎಂದಾದರೆ ನಿಜಾರ್ಥದಲ್ಲಿ ನಾನು ಅನಾಥನಾಗುತ್ತೇನೆ. ಕರಡಿ ಕುಲೋದ್ಭವನಾದಂತಹ ಶ್ರೀರಾಮನ ಜೀವನದಲ್ಲಿ ಈ ಕರಡಿ ಸೇನದ ಪ್ರಭೆಯ ಪ್ರಭಾವಗಳೆಷ್ಟುಂಟು ಎಂಬುದಾಗಿ ಪ್ರದರ್ಶಿಸಲು ಇದುವೇ ಸಕಾಲ. ಆದ್ದರಿಂದ ಅಪ್ಪಣೆಯನ್ನು ಕೊಟ್ಟದ್ದೇ ಹೋದಾದರೆ ಒಂದು ಆ ರಾಮನನ್ನು ಸೋಲಿಸಿ ಗೆಲುವಿನ ಮೂಲಕ ನಿಮ್ಮ ಪಾದವನ್ನು ಸೇರಿಕೊಳ್ಳುತ್ತೇನೆ. ಇಲ್ಲದಿದ್ದರೆ ಆ ರಾಮನಿಂದ ಒಡೆದಾದರೂ ಬದುಕಿನ ಕೆಲವನ್ನು ಸಂಪಾದಿಸುತ್ತೇನೆ. ಅಪ್ಪಣೆ ಗಂಡು ನಡೆಸೇನೋ ವಿರೋಚಿತವಾದ ಮಾತುಗಳನ್ನೇ ಆಡುತ್ತಾ ಇದ್ದೀರಿ. ಆದ್ದರಿಂದ ಕಂಪಟ್ಟಿನಲ್ಲಿ ರಣವೀಳು ಮಾಡುತ್ತಿದ್ದೇನೆ. ಆ ರಾಮನನ್ನು ಸೋಲಿಸಿ ವಿಜಯಶಾಲಿಯಾಗಿ ಬರಲಿ. ದೊಡ್ಡಪ್ಪನೇನು ಕಬ್ಬರು ವಿಸ್ತೃತವಾದಂತಹ ರಣವೀಳ್ಯವನ್ನು ಕೊಟ್ಟು ಹರಿಸಿದ್ದಾರೆ. ಆದರೆ ಮುಖ್ಯವಾಗಿ ಇಳಿಸಬೇಕಾದದ್ದು ಯಾರಿಗೆ? ಆ ನನ್ನ ತಾಯಿಗಲ್ಲವೇ? ಪಾಳಿಯುಳ್ ಪೊರೆದಿಪ್ಪ ಮಾತಿಗೆ ಪಾಳಿಯುಳ್ ಪೊರೆದಿರ್ಪ ಮಾತಿಗೆ ಪೇಳಬೇಕಿ ಹದನವೆನುತ ಪೇಳಬೇಕಿ ಹದನಗಿನುತ ಆಲಯಕ್ಕೆ ಬರಲು ಪಾಳಿಯು ಪೊರೆದಿಪ್ಪ ಮಾತಿಗೆ ಪೀಳಬೇಕು ಎನ್ನುತ್ತ ಬರಲಾ ಆಲಯಕ್ಕೆ ಬರಲಾ ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಏನಿದು ಖತಿ ಬಿಲ್ಬಾಣವ ಧರಿಸುತ್ತ ಏನಿದು ಖತಿ ಬಿಲ್ಬಾಣವ ಧರಿಸುತ್ತ ನೀನಾವಡೆ ಪೊರಟೇನು ವಿಚಾರ ಏನಿದು ಖತಿ ಬಿಲ್ಬಾಣವ ಧರಿಸುತ್ತ ನೀನಾವಡೆ ಪೊರಟೇನು ವಿಚಾರ ಬಾಲ ಏನಿದೇನು ಬಾಲ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ನಿನ್ನನ್ನು ಕಾಣಬೇಕು ಎಂಬ ಹಾಗೆ ಈ ನನ್ನ ಕಣ್ಣುಗಳು ಕಾತರದಿಂದ ಕಾಯ್ದುಕೊಂಡಿದ್ದವು ಮಗನೇ. ಹೌದೇ? ನಿನ್ನನ್ನು ಬಾಯಿ ತುಂಬಾ ಮಾತಾಡಬೇಕು ಎಂಬ ಹಾಗೆ ಈ ನನ್ನ ನಾಲಿಗೆ ತಡಬಡಿಸುತ್ತಾ ಇದ್ದೆ. ಅದಕ್ಕೆ ಹೇಳುವುದು ಹೆತ್ತ ಕರುಳು ಎಂಬ ಹಾಗೆ ನಿನ್ನದಾದಂತಹ ಆಗಮನದಿಂದ ಮನಸ್ಸಿಗೆ ಬಹಳ ಸಂತೋಷವಾಯಿತು ಮಗನೇ. ಕಂದ, ಹತ್ತಿಲ್ಲ ಹಲವಿಲ್ಲ ಇರುವವನೊಬ್ಬನೇ ಸುಕುಮಾರ ನೀನು. 10 ಮಕ್ಕಳಿದ್ದರೆ ಆತ ಕಿರಿಯವ ಈತ ಹಿರಿಯವ ಎಂಬಂತಹ ಭೇದ ಭಾವ ಇರಬಹುದೇನು? ಆದರೆ ನೀನು ಹಾಗಲ್ಲ. ಹಿರಿಯವನಿಗೆ ಹಿರಿಯನಾಗಿ ಕಿರಿಯವನಿಗೆ ಕಿರಿಯವನಾಗಿ ಇರುವವನು ಒಬ್ಬನೇ ಸುಕುಮಾರನಿದ್ದೀಯ. ಹಾಗಾಗಿ ಎಲ್ಲಾ ಮಕ್ಕಳಿಗೆ ಕೊಡುವಂತಹ ಪ್ರೀತಿಯನ್ನು ನಿನಗೊಬ್ಬನಿಗೆ ದಾರಿ ಎರೆದು ಕೊಟ್ಟವರಿದ್ದೇನೆ. ಕಂದ, ಆಶ್ಚರ್ಯ ಅದಲ್ಲ. ಸದಾ ಎಲ್ಲರೊಳಗೆ ಒಂದಾಗಿದ್ದುಕೊಂಡು ಇದ್ದೂ ಇಲ್ಲದಿದ್ದಂತಹ ನೀನಿಂದು ಇಂದು ಮಾತ್ರ ಹಾಗಲ್ಲ, ವಿಶೇಷವಾಗಿ ಕಾಣಿಸ್ತಾ ಇದ್ದೀಯ. ಧನುಷರಾದಿಗಳನ್ನು ಧರಿಸಿಕೊಂಡವನಿದ್ದೀಯ. ಕಣ್ಣುಗಳು ಕೆಂಡದ ಉಂಡೆಗಳ ಹಾಗೆ ಕಾಣಿಸುತ್ತಾ ಇದೆ. ಬಿಸಿ ಉಸಿರು ಬಿಡುತ್ತಾ ಇದ್ದೀಯ. ಎದೆಯಲ್ಲಿ ಔಚಿದಂತಹ ಸೀಸದ ಕವಚ, ಬೆನ್ನಿನಲ್ಲಿ ಕಾಣುತ್ತಿದ್ದಂತಹ ಬತ್ತಳಿಕೆಗಳು, ಇದನ್ನೆಲ್ಲ ಕಾಣುವಾಗ ಮನಸ್ಸು ಯಾಕೋ ಕಸಿಬಿಸಿಯಾಗುತ್ತಾ ಇದೆ ಕಂದ. ಕಂದ, ಈ
ತಾಯಿಯನ್ನು ನೋಡುವುದಕ್ಕೆ ಬಂದ ಹಾಗೆ ಕಾಣುವುದಿಲ್ಲ. ಈ ತಾಯಿಯ ಮನಸ್ಸಿಗೆ ನೋವಾಗುವಂತಹ ಯಾವುದೇ ನಿರ್ಧಾರವನ್ನು ನೀನು ಮಾಡಿರುವುದಿಲ್ಲ ಎಂಬಂತಹ ಭರವಸೆಯಿಂದ ಕೇಳ್ತಾ ಇದ್ದೇನೆ. ಎಲ್ಲಿಗೆ ಹೊರಟದ್ದು? ಎತ್ತ ಕಡೆಗೆ ಪಯಣ? ಹೇಳಬಾರದೆ? ನೇಮವಾಯಿತು ರಾಮನಲ್ಲಿ ಸಂಗ್ರಾಮ ಎಸಗುವಿಯೇ ನೇಮವಾಗಿತು ರಾಮನಲ್ಲಿ ಸಂಗ್ರಾಮ ಎಸಗುವಿ ಬಾಣ ಮುಖದಲ್ಲಿ ಭೀಮ ಬಲವನೆ ತೋರ್ಪೆ ಭೀಮ ಬಲವನ್ನು ತೋರ್ಪೆ ನೋಡಲಿ ಅಮ್ಮ ನೀನು ನೇಮವಾಯಿತು ರಾಮನಲ್ಲಿ ಸಂಗ್ರಾಮವೆಸಗುವೆ ಬಾಣ ಮುಖದಲ್ಲಿ ಭೀಮ ಬಲವನ್ನು ತೋರ್ಪೆ ನೋಡಲೆ ಅಮ್ಮ ನೀನು ನೇಮವಾಯಿತು ರಾಮನಲ್ಲಿ ಸಂಗ್ರಾಮವೆಸಗುವೆ ಬಾಣ ಮುಖದಲ್ಲಿಯೇ ಭೀಮ ಬಲವನ್ನು ತೋರ್ಪೆ ನೋಡಲೆ ಅಮ್ಮ ವಂದಿಸಿಕೊಂಡಿದ್ದೇನೆ ತಾಯೇ. ಇಲ್ಲಿಯವರೆಗೆ ಆರೋಪವನ್ನು ಅಪವಾದವನ್ನು ಕೇಳಿ ಸಾಕಾಗಿದ್ದಂತಹ ನನಗೆ ಇಂದು ವಿಶಿಷ್ಟವಾದಂತಹ ಆಜ್ಞೆಯೊಂದು ಪ್ರಾಪ್ತವಾಗಿದೆ. ಹೌದಮ್ಮ, ದೊಡ್ಡಪ್ಪನಾದಂತಹ ರಾವಣೇಶ್ವರನಿಂದ ಆಜ್ಞಾತಪ್ತರಾಗಿ ರಾಮನೆದುರುವುದಕ್ಕಾಗಿ ಹೊರಟಿದ್ದೇನೆ. ಹೌದು ತಾಯೇ, ದೊಡ್ಡಪ್ಪನಿಗಾಗಿ ನನ್ನಲ್ಲಿರುವಂತಹ ಭೀಮವಲೇಶುಂಡಿ ಎಂಬುದಾಗಿ ದರ್ಶಿಸಲು ಕಾತರನಾಗಿದ್ದೇನೆ. ಆದ್ದರಿಂದ ಅಮ್ಮ ಆಶೀರ್ವಾದವನ್ನು ಮಾಡ್ತಾರೆ. ಮಗನೇ ರಾಮನ ಕೂಡಿರಣವೇ ಮಗನಿ ರಾಮನ ಕೂಡಿರಣವೇ ಕೇಳು ವಿಗಡ ವಿಕ್ರಮಿಯಾತನೊಡನಿರುತ್ತರವೇ ನಗಿಗೇಡು ಮಾಡುವುದಕ್ಕಿಯೇ ನಿನಗೆ ಜಗದಿ ಬಾಳುವ ಕಾಂಕ್ಷೆ ಇಲ್ಲವೇ ಜೋಕೆ ನಿನಗೆ ಜಗದಿ ಬಾಳುವ ಕಾಂಕ್ಷೆ ಇಲ್ಲವೇ ಆಕಾಂಕ್ಷೆ ಇಲ್ಲವೇ ಜೋಕೆ ಮಗನಿ ರಾಮನ ಕೋಡಿರಣವೇ ಕಲ್ದ ಆ
ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ರಾಮ ಸಾಮಾನ್ಯದವನಲ್ಲ ಮಗನೇ, ಸಾಮಾನ್ಯದವನಲ್ಲ. ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಸಾಕ್ಷಾತ್ ಭಗವಂತನಾದಂತಹ ನಾರಾಯಣನೇ ಈ ಲೋಕದಲ್ಲಿ ನರನಾಗಿ ಜನಿಸಿದವನಿದ್ದಾನೆ. ಧರ್ಮದ ಉದ್ಧಾರಕ್ಕೆ ಬೇಕಾಗಿ ಬಂದ ಆತನು ತನ್ನದಾದಂತಹ ಸಾಹಸಗಳಿಂದ ತ್ರಿಮೂರ್ತಿಗಳಿಗೆ ಸರಿಸಮಾನನು ಎಂಬ ಹಾಗೆ ಲೋಕಮುಖಕ್ಕೆ ತೋರಿಸಿಕೊಂಡವನು ಮಗನೇ, ಲೋಕಮುಖಕ್ಕೆ ತೋರಿಸಿಕೊಂಡವನು. ತನ್ನ ಹರೆಯದ ಪ್ರಾಯದಲ್ಲಿಯೇ ಗುರುಗಳಾದಂತಹ ವಿಶ್ವಾಮಿತ್ರರ ಜೊತೆಗೂಡಿ ಯಜ್ಞ ಸಂರಕ್ಷಣೆಗಾಗಿ ಹೋಗಿ ತಾಟಕಿಯ ಮೊದಲಾದಂತಹ ರಕ್ಕಸರನ್ನು ಕೊಂದವನು. ಕಲ್ಲಾಗಿ ಬಿದ್ದಂತಹ ಅಹಲ್ಯೆಯನ್ನು ಉತ್ತರಿಸುವುದರ ಮೂಲಕವಾಗಿ ತಾನು ಬ್ರಹ್ಮ ಎಂಬ ಹಾಗೆ ಲೋಕಮುಖಕ್ಕೆ ತೋರಿಕೊಟ್ಟವನು. ಅಷ್ಟೇ ಅಲ್ಲ, ಸೀತೆಯನ್ನು ಪರಿಣಯಗೈಯುವಂತಹ ಕಾಲಕ್ಕೆ ಪೂಜಿಸಿ ಬಿಟ್ಟಂತಹ ಶಿವಧನುಸಿಗೆ ಹದೇರಿಸುವುದರ ಮೂಲಕವಾಗಿ ತಾನು ಪರಮೇಶ್ವರನಿಗೆ ಸರಿಸಮಾನನಾಗಿದ್ದೇನೆ ಎಂಬ ಹಾಗೆ ಕಾಣಿಸಿಕೊಂಡವನು. ಹೆಚ್ಚೇಕೆ ಲೋಕದಲ್ಲಿರುವಂತಹ ಕ್ಷತ್ರಿಯರನ್ನೆಲ್ಲ ನಿರ್ಮೂಲನೆಗೈಯುತ್ತಾ ಮುಂದುವರಿದಂತಹ ಪರಶುರಾಮನ ಬಳಿ ಇದ್ದಂತಹ ವೈಷ್ಣವ ಧನುಸ್ಸನ್ನೇ ಭಂಗಪಡಿಸುವುದರ ಮೂಲಕವಾಗಿ ತಾನೇ ಮಹಾವಿಷ್ಣು ಎಂಬ ಹಾಗೆ ಕಾಣಿಸಿಕೊಂಡವನು. ಅಂತಹ ರಾಮನೊಡನೆ ಯುದ್ಧವನ್ನು ಮಾಡುವುದಕ್ಕೆ ಹೋಗುವುದೇ ಅದು ವಿಭೀಷಣನ ಸೂನುವಾದಂತಹ ನೀನು. ಲೋಕದ ಜನರು ಏನಾಡಿಕೊಂಡರು ಮಗನೇ, ಏನಾಡಿಕೊಂಡರು. ರಾಮನ ತತ್ವವನ್ನು ಅನುಸರಿಸಿದಂತಹ ನಿನ್ನಯ್ಯ ರಾಮನ ಪಕ್ಷವನ್ನು ಸೇರುತ್ತೇನೆ ಎಂಬ ಹಾಗೆ ಹೊರಟಂತಹ ಕಾಲಕ್ಕೆ ಅವರನ್ನು ಯಾರು ತಡೆಯಲಿಲ್ಲ ಮಗನೇ. ಆದರೆ ಈ ಹೊತ್ತಿಗೆ ಅವರ ಮಗನಾದಂತಹ ನೀನು ರಾಮನೊಡನೆ ಯುದ್ಧವನ್ನು ಮಾಡುತ್ತೇನೆ ಎಂಬ ಹಾಗೆ ಹೊರಟು ನಿಂತವನಿದ್ದೀಯ. ಕಂದ, ರಾಮನೊಡನೆ ಯುದ್ಧವನ್ನು ಮಾಡುವುದರ ಮೂಲಕವಾಗಿ ಆತನಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಿದೆ? ಇಲ್ಲ ಮಗನೇ, ರಾಮನ ಬಾಣಕ್ಕೆ ಎಡೆ ಇಲ್ಲ ಮಗನೇ, ಎಡೆ ಇಲ್ಲ. ರಾಮನ ಬತ್ತಳಿಕೆಯಿಂದ ಹೊರಟಂತಹ ಬಾಣಗಳು ಅದು ವಿರೋಧಿಯನ್ನು ತಲುಪಿ ಮರಳಿ ಬತ್ತಳಿಕೆಯನ್ನು ಸೇರುತ್ತದೆ ಅಂತ ನಿಜ. ಹಾಗಾಗಿ ಹೇಳ್ತಾ ಇದ್ದೇನೆ ಕಂದ, ನಮ್ಮವರನ್ನೆಲ್ಲ ನಿನ್ನ ತಂದೆ ಬಿಟ್ಟು ರಾಮನ ಪಕ್ಷವನ್ನು ಸೇರಿಕೊಂಡರು. ಇಲ್ಲಿಯವರೆಗೆ ನನಗೆ ಪ್ರತೀಕ್ಷೆಯಾಗಿ ಉಳಿದಿರುವವನು ನೀನೊಬ್ಬನು ಮಾತ್ರ. ನೀನೂ ಕೂಡ ಹೊರಟು ನಿಂತೆ ಎಂದಾದರೆ ಈ ನಿನ್ನ ತಾಯಿಗೆ ದಿಕ್ಕು ದೆಸೆ ಇಲ್ಲದಂತಾಗುತ್ತದೆ. ನಿನ್ನಪ್ಪ ಒಪ್ಪಲಾರದಂತಹ, ನಿನ್ನ ಅಮ್ಮನೂ ಕೂಡ ಒಪ್ಪಲಾರದಂತಹ ಈ ಯುದ್ಧದಿಂದ ಹಿಂದೆ ಸರಿ ಮಗನೇ, ಹಿಂದೆ ಸರಿ. ಮಾತೆ ಲಾಲಿಸಿ ಕೇಳು ರಾಘವ ದೇವ. ಯುದ್ಧಕ್ಕೆ ಖ್ಯಾತಿಯಿಂದಲೇ ಹೋಗಿ ಖ್ಯಾತಿ ಪಡೆವಿ. ತಿಳಿದಿಲ್ಲದಿದ್ದರೂ ಕೂಡ ತಿಳಿ ಗೇಡಿಯಂತೆ ಹೊರಟವನಲ್ಲ ತಾಯಿ ಈ ತರಣಿ ಸೇನ. ಇಷ್ಟಕ್ಕೂ ಉಂಡನ್ನದ ಋಣಸಂದಾಯ ಮಾಡುವುದಕ್ಕಾಗಿ ಈ ಹೋರಾಟ ತಾಯಿ. ಅಮ್ಮ, ನೀನು ಕೆಡು ನುಡಿದೆ ಎಂದಾದರೆ ಅದೇ ನನಗೆ ಕೆಡುಕಾದೀತು ತಾಯಿ. ಆದ್ದರಿಂದ ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡಮ್ಮ. ಲೇಸು ಸರಿ ಮಗನೇ, ಸರಿ ಮಗನೇ, ರಾಮ ಸೇವೆಯು ನಿನ್ನ ಪಿತಗಾಯ್ತು. ರಾಮ ಸೇವೆಯು ನಿನ್ನ ಪಿತಗಾಯ್ತು. ಧರಣಿಜಯ ಸೇವೆಯಲಿ ನಾ ಧನ್ಯಳಾಗಿಗಿನು. ಧರಣಿಜಯ ಸೇವೆಯಲಿ ನಾ ಧನ್ಯಳಾಗಿಗಿನು. ತರಳನಾಗಿರೆ ನೀನು ಉಂಡನ್ನಕ್ಕಾಗಿ ಕೈಗೊಂಡ ಕಾರ್ಯವೇ ಭೂಷಣ. ಉಂಡನ್ನಕ್ಕಾಗಿ
ಕೈಗೊಂಡ ಕಾರ್ಯವಿಭೂಷಣ ಭೂಷಣ ಮೇರೆ ಮಗನಿ ತತ್ವಮಸಿ ಎಂಬುದನ್ನು ನೀ ಬಲ್ಲೆ ತರಣಿ ಕುಲಜರ ರಣದಿ ಮೆಚ್ಚಿಸುತ್ತಲಿ ಈ ವಸುಂಧರೆಯೊಳನುಪಮದ ಕೀರ್ತಿಯನ್ನು ಪಡೆಯುವುದು ಕೀರ್ತಿಯನ್ನು ಪಡೆಗೆಂದು ಹರಸಿದಳು ಸಾಧ್ವಿ ಸರಮೇಗಿ ಮೇರೆ ಮಗನೇ ಸರಿ ಮಗನೇ ಮೇರೆ ಮಗನೇ ಮಗನೇ ಸರಿ ಮಗನೇ, ಯುಕ್ತಿಯುತವಾದಂತಹ ಮಾತುಗಳನ್ನಾಡುವುದರ ಮೂಲಕವಾಗಿ ನೀನು ಏನನ್ನು ಮಾಡುವುದಕ್ಕೆ ಹೊರಟು ನಿಂತಿದ್ದೀಯ ಎಂಬುದನ್ನು ಸರಿಯಾಗಿ ಅರಿತುಕೊಂಡು ಹೊರಟಿದ್ದಂತಹ ಕಾಲಕ್ಕೆ ನಿನ್ನನ್ನು ನಾನು ತಡೆದಿನೆಂದಾದಲ್ಲಿ ಈ ನಿನ್ನ ತಾಯಿ ತಪ್ಪಿತಸ್ಥಳಾಗುತ್ತಾಳೆ ಮಗನೇ. ಹಾಗಾಗಿ ನಿನ್ನನ್ನು ಇಂದು ನಾನು ತಡೆಯಲಾರೆ, ನಿನ್ನನ್ನು ನಾನು ತಡೆಯಲಾರೆ. ತಂದ, ನಿನ್ನ ತಂದೆಯವರು ರಾಮ ಪಕ್ಷವನ್ನು ಸೇರುವುದರ ಮೂಲಕವಾಗಿ ರಾಮನ ಸೇವೆಯನ್ನು ಮಾಡಿಕೊಂಡು ಬಂದರು. ನಾನಾದರೂ ಧರಣಿಜೆಯ ಸೇವೆಯನ್ನು ಮಾಡುವುದರ ಮೂಲಕವಾಗಿ ನನ್ನದಾದಂತಹ ಈ ಜೀವನದ ಧನ್ಯತೆಯನ್ನು ನಾನು ಅನುಭವಿಸಿದವಳಿದ್ದೇನೆ. ನೀನೀಗ ಉಂಡಣ್ಣದ ಋಣ ಸಂದಾಯಕ್ಕೆ ಬೇಕಾಗಿ ಹೊರಟು ನಿಂತವನಿದ್ದೀಯ. ಹಾಗಾಗಿ ಇದೋ ಹರಸಿ ಕಳುಹಿಸಿಕೊಡ್ತಾ ಇದ್ದೇನೆ. ಕಂದ ತರಣಿಸೇನ, ನೀನಾರೆಂಬುದನ್ನು ನೀನು ಬಲ್ಲೆ, ಆ ರಾಮನಾರೆಂಬುದನ್ನು ಕೂಡ ನೀನು ಬಲ್ಲೆ. ನೀನೇ ರಾಮನಾಗುವುದಕ್ಕೂ ರಾಮನೇ ನಿನ್ನೊಳಗಾಗುವುದಕ್ಕೆ ಹೊರಟು ನಿಂತಹ ಈ ಯುದ್ಧದಲ್ಲಿ ನಿನ್ನ ಅಪ್ಪ ಅರಿತಂತಹ ತತ್ವಾನುಷ್ಠಾನವನ್ನು ಯಾವತ್ತೂ ಮರೆಯಬೇಡ ಮಗನೇ, ಯಾವತ್ತೂ ಮರೆಯಬೇಡ. ಕಂದ, ನಿನ್ನನ್ನು, ನನ್ನನ್ನು, ನಿನ್ನ ಅಪ್ಪನನ್ನು ಸದಾಕಾಲ ರಕ್ಷಣೆಯನ್ನುಂಟು ಮಾಡುವಂತಹ ಶ್ರೀರಾಮಚಂದ್ರಮನೆ ಮಂಗಳವನ್ನುಂಟು ಮಾಡಲಿಕ್ಕೆ ಮಗನೇ, ಮಂಗಳವನ್ನುಂಟು ಮಾಡಲಿ. ಹೋಗಿ ಬಾ ಮಗನೇ, ಶುಭವಾಗಲಿ. ರಾಮನಿಚ್ಛೆಯಂತೆ ಲಾಲಿಸು ನನ್ನ ವಚನವನು ದುರುಳರ ಅವರಂತರಂಗವ ಪೇಳೇನು. ಮುಂದೆ ಬರುವ ನಾನು ಸುಂದರನಾಥನ ಹಿಂದೆ ತೋರುವ ಉಗ್ರ ರೂಪಿನ ಧನುಜನ ಚರಣ ರಣ ಮಧ್ಯದಲ್ಲಿ ವಿಪಕ್ಷ ಸೇನೆಯ ಮಿಂಚಿನ ಸಂಚಲನ. ಯಾರಾತ ಬಾಲಕ? ತೇಜಸ್ವಿಯಾಗಿ ಆಕರ್ಷಕನಾಗಿ ಪರಾಕ್ರಮಿಯಾಗಿ ಕಂಗೊಳಿಸುತ್ತಾ ಇದ್ದಾನೆ. ಆತನ ಎಡ ಬಲ ಹಿಂದೆ ಮುಂದೆ ಗಮನಿಸಿದರೆ ರಾಕ್ಷಸ ವೀರರು ಅವರಿಸಿಕೊಂಡಿದ್ದಾರೆ. ಯಾರು ಆ ರಾಕ್ಷಸ ವೀರರು? ಅಂತಹ ವೀರರು ರಾವಣನ ಸೇನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಎಲ್ಲವನ್ನೂ ತಿಳಿಸುವೆ. ಸಟೆಯ ಪೇಳುವುದಂತೂ ಈಗ ಬಂದು ಕಂಠ ಸಲವು ಶ್ರೀ
ಕಾರ್ಯಹಾರಿಗಳಾಯ್ತು ಕೃತಕವಿ ಮನುಜನು ಪಡಿಸಲಿರುವನು ಯೋಗಮೂರ್ತಿ ಸತಿಯ ಪೇಳುವುದು ರಾಮ ರಾಮ ಯಾವ ತೆರನಾದಂತಹ ಸಂಕಟ ಒದಗಿ ಬಂತು. ರಾವಣನ ಪಾಳಯದಿಂದ ಮುನ್ನತ್ತಿ ಬರುತ್ತಿರುವ ನಾಥ ನನ್ನ ಮಗ ಈತನಾರೆಂದು ಪ್ರಭು ಶ್ರೀರಾಮಚಂದ್ರವ ಕೇಳಿದರೆ ನಾನು ಏನೆಂದು ಉತ್ತರವನ್ನು ಹೇಳಲಿ? ನಿಜವಾಡಿದರೆ ಪ್ರಭು ಶ್ರೀರಾಮಚಂದ್ರವ ನನಗಾಗಿ ತಾನು ಸೋಲುತ್ತಾರೆ. ನಿಜವಾಡದೆ ಉಳಿದಿದ್ದಾದರೆ ಈತನ ಬಾಳಕ್ಕೆ ನನ್ನ ಮಗನು ಹಾಕಿದ್ದಾನೆ. ಏನು ಮಾಡಲಿ? ನಾನೇನು ಮಾಡಲಿ? ಹೇ ಶ್ರೀಕಂಠ, ನನ್ನನ್ನು ನೀನೇ ರಕ್ಷಿಸಬೇಕು ಸ್ವಾಮಿ, ನೀನೇ ರಕ್ಷಿಸಬೇಕು. ಸರಿ ಸರಿ, ನನ್ನ ಅಣ್ಣನ ಅಧರ್ಮವನ್ನು ಖಂಡಿಸಿ ಆತನ ಸಮಸ್ತ ಗುಪ್ತ ವಿಚಾರವನ್ನು ಪ್ರಭು ಶ್ರೀರಾಮನಿಗೆ ತಿಳಿಸಿದ ಮೇಲೆ ಇನ್ನು ನಾನು ಪುತ್ರವ ವ್ಯಾಮೋಹಕ್ಕೆ ಒಳಗಾಗಬಾರದು. ಎಲ್ಲವನ್ನು ತಿಳಿದಿದ್ದರೂ ಕೂಡ ಏನು ತಿಳಿಯದವರಂತೆ ಸಮಸ್ತ ವಿಚಾರವನ್ನು ಈತನಲ್ಲಿ ತಿಳಿಸುವುದೇ ಸಹ. ಪ್ರಭು ಶ್ರೀರಾಮಚಂದ್ರ, ಈ ಹುಡುಗ ಬೇರೆ ಯಾರು ಅಲ್ಲ ಸ್ವಾಮಿ, ನಮ್ಮ ಲಂಕೆಯವನೇ. ತಂದೆ ಬಿಟ್ಟ ಮಗ, ದೈತ್ಯೇಶನಾದಂತಹ ರಾವಣನ ಸಾಕು ಮಗನಿದ್ದಾನೆ. ಸಾಕು ಮಗ, ದುರಪರಾಕ್ರಮಿ, ಛಲವಾದಿ, ಪರಾಕ್ರಮಿ ಇದ್ದಾನೆ. ಇಂತ ಹೆಚ್ಚಿನದ್ದು ಹೇಳಲು ಇನ್ನು ಏನು ಉಳಿದಿಲ್ಲ ಸ್ವಾಮಿ. ಅದು ಆ ಕಡೆಯಲ್ಲಿ ಬರುತ್ತಿರುವಂತಹವರೇ ಶುಪಾಶ್ವಕ, ರಾವಣೇಶ್ವರನ ಮಂತ್ರಿ ಇದ್ದಾನೆ. ಈ ಕಡೆಯಲ್ಲಿ ಬರುವವರು ಶುಕ ಸಾರಣ ಬಂದು ನಮ್ಮಲ್ಲಿಗೆ ಬಂದು ಬಂದೆಯಾದ ನಿನ್ನಿಂದಲೇ ಬಿಡಿಸಲ್ಪಟ್ಟವರು. ಇವರಿಂದ ನಮ್ಮನ್ನು ನೀನೇ ಪಡೆಯಬೇಕು ಸ್ವಾಮಿ. ಭೀಷಣ, ಇಂತಹ ರಾಕ್ಷಸ ವೀರರಲ್ಲಿ ಹೋರಾಡುವುದಕ್ಕೆ ನಮ್ಮ ಸೇನೆಯಲ್ಲಿ ಯಾರೂ ಇಲ್ಲ. ಸೇನೆಯ
ರಾಮನೆಂಬಾತವ ರಾಮನೆಂಬಾತವ ನೀನೇನು ಕೇಳಿಬಲ್ಲೆ ನಿನ್ನ ಯುದ್ಧ ಪರಾಕ್ರಮದ ಕುರಿತಾಗಿ ನೀನು ಸತ್ತರುವಂತಾದರೆ ನನ್ನೊಡನೆ ಯುದ್ಧವನ್ನು ಮಾಡು. ದಾನವ ಹುಡುಗ ನೀನು ಶರಣ ಸಮಾನದಿ ರಕ್ಷಿಪೆನು. ನಿನ್ನನ್ನು ಕಾಣುತ್ತಾ ಇದ್ದಾಗಲೇ ಸಹಾನುಭೂತಿ ಕನಿಕಲ ಎಲ್ಲವೂ ಮೂಡಿ ಬರುತ್ತಾ ಇದೆ. ಅಯ್ಯ ಹುಡುಗ, ಶರಣರಾಗಿ ಬದುಕುವ ಬಯಕೆಯನ್ನು ಹೊತ್ತವರು ನನಗೆ ಶರಣು ಬಂದು ತಮ್ಮ ಬದುಕನ್ನು ಸುಗಮವಾಗಿ ಸಾಗಿಸುತ್ತಾ ಇದ್ದಾರೆ. ನಿನಗೊಂದು ಅವಕಾಶವನ್ನು ಕೊಡಬಲ್ಲೆ. ಶರಣನಾಗಿ ಬರುವೆ ಎಂದಾದರೆ ರಾಮಪಾಳಯವನ್ನು ಸೇರುವುದಕ್ಕೆ ಸಿದ್ಧನಾಗು. ನೋಡು, ರಾಮಪಾಳಯ ನಿಮ್ಮನ್ನು ಸ್ವಾಗತಿಸುತ್ತಾ ಇದೆ. ದೇವರು ಒಂದಪರಾಧವಿರುವುದೆಲ್ಲೊಳಬರನು ಭಾವ ಶುದ್ಧದಿ ಕ್ಷಮಿಸುವುದು. ಕಾವದೇವನು ಏಕೋ ಭಾವದಿ ಭಜಿಸುವ ಕಾವದೈವವನೇಕೋ ಭಾವದಿ ಭಜಿಸುವ ಈ ವಿಭೀಷಣ ನಿನ್ನ ಜನಕಾರ ದೇವಾ. ಕೇಳಿಬಲ್ಲ ರಾಮನ ಸಜೀವ ಶರಗಳ ಕುರಿತಾಗಿ ಇಂದು ಅದನ್ನು ಸ್ವಯಂ ಅನುಭವಿಸುವಂತಹ ಸ್ಥಿತಿ ಬಂತು. ಅದೇನು ಗುರಿ ಹಾಗಿದ ನನ್ನೊಳಗೆ ಅಸಾಮಾನ್ಯ ಸಂತೋಷವನ್ನು ಮೂಡುತ್ತಾ ಇದೆ. ನನ್ನಯ್ಯ ಪೂಜಿಸಿದಂತಹ ರಾಮನ ಕುರಿತಾಗಿ ಆತನ ಬಾಣದ ಮೂಲಕ ತೋರಿಸುತ್ತಾ ಇದ್ದಾನೆ. ರಾಮ ಧ್ಯಾನದಲ್ಲಿ ನಿರತನಾಗುತ್ತಾ ರಾಮ ಸರಕ್ಕೆ ಈಡಾಗುತ್ತಾ ಸಾವಿದಕ್ಕಾಗಿ ಹೊರಟಂತಹ ನನ್ನನ್ನು ಅಪ್ಪ ಕಂಡದ್ದು ಹೌದಾದರೆ ಅವರಿಗೆ ಪುತ್ರ ಶೋಕ ಎನ್ನುವಂಥದ್ದು ಬಾಧಿಸುವುದು ನಿಜ. ಹಾಗಾಗಬಾರದು. ಬಹಿರಂಗವಾಗಿ ರಾಮನನ್ನು ನಿಂದಿಸುತ್ತಾ ಯುದ್ಧಕ್ಕಾಗಿ ಸಿದ್ಧರಾಗಿದ್ದೇನೆ. ದಶಶಿರೋಧಗಳ ದಂಡನಗಳಲ್ಲಿ
ಹೇಳ್ತೇನೆ ಕೇಳು. ದಶಶಿರನನ್ನು ಕೊಂದ ಬಳಿಕ ಹೇಳಬೇಕಾದವರೆಲ್ಲರಿಗೂ ಸೂಕ್ತವಾದ ವಿಚಾರವನ್ನು ಹೇಳುವುದಕ್ಕೆ ಸಿದ್ಧನಿದ್ದೇನೆ. ಆ ದಶಶಿರನನ್ನು ಕೊಂದು ಕಳೆಯುವಲ್ಲಿ ನೀನು ನನಗೆ ಅಡ್ಡಿಯಾಗುತ್ತಿದ್ದಾದರೆ ಇದೋ ಮಹಾಸ್ತ್ರವನ್ನು ತೆಗೆದಿದ್ದೇನೆ, ಪ್ರಯೋಗಿಸಿ. ಮಕ್ಕಳ ಮಣಿ ಚಿಂತಾಮಣಿ, ಮಕ್ಕಳ ಮಣಿ ಚಿಂತಾಮಣಿ ಧೀರಾಗ್ರಣಿಯನು ಸರಣಿ ರಕ್ಕಸನ ಮಗೇತಕ್ಕೆ ನೀವು ದಿಸುತ್ತೀ ಪರಿಭವಣಿಗಳು ಕಂದ ಭವಾಬ್ದಿಯೊಳಗಿ ಎರಗಿಸಿ ಎಲ್ಲನು ತೋಪರ ನೀ ಹೇಳು. ದುಃಖ ಭವಾಬ್ದಿಯೊಳಗಿಸಿ ಎಲ್ಲನು ತೋಪರ ನೀ ಹೇಳು ಕಂದ. ಇನ್ನು ಯಾರಿದ್ದಾರಪ್ಪ? ಕಣ್ಣ ಮುಂಭಾಗದಲ್ಲಿ ಮಗನನ್ನು ಸಾಯುವುದಕ್ಕೆ ಯಾಕೆ ಬಿಟ್ಟಿರಿ ಎನ್ನುವ ಹಾಗೆ ನಮ್ಮ ಕೇಳಿದರೆ ಯಾವ ನಾಲಿಗೆಯಲ್ಲಿ ಅವಳಿಗೆ ಉತ್ತರವನ್ನು ಹೇಳಲಿ? ಹೇಳಪ್ಪ ತರಳಿಸೇನ, ಹೇಳು ಮಗನೇ. ಶರಣ ಸೇವಾ ರತ್ನ ಏನಯ್ಯ ನಿನ್ನಯ ಕರಣ ಪಾಕರಗೊಂಡೋದರಿಗೆ ಏನಯ್ಯ ತರಳನಾರು ಎಂದುವುದಿಲ್ಲಾದರೆ ಅರುಗಯ್ಯ ಕೊರಗುವುದೇತಕೋ ಹರಣ ಗುಣ ಗುಣನ ಶರಣ ಸೇವಾ ರತ್ನ ಏನಯ್ಯ ಏನಯ್ಯ ಇದು ಶರಣ ಜನರಲ್ಲಿ ಸೇವಾ ನಿರತರಲ್ಲಿ ರತ್ನಪ್ರಾಯನಾದವನು ನೀನು. ನಿನ್ನ ಹಿತ ಕಾಯುವಲ್ಲಿ ಬದ್ಧ ದೀಕ್ಷಿತನಾದವನು ನಾನು. ಆ ಹುಡುಗ ಯಾರು ಎಂಬುದಾಗಿ ಪ್ರಶ್ನಿಸಿದಾಗ ಏನೋ ಹಾರಿಕೆಯ ಉತ್ತರವನ್ನು ಕೊಟ್ಟೆ ಎಂಬುದಾಗಿ ಆಗಲೇ ಗಮನಿಸಿದೆ. ಈ ಕಾಲಕ್ಕೆ ನಮ್ಮೆಲ್ಲರ ಕಂಗಳಲ್ಲೂ ಕಂಬನಿ ಸುರಿಸುವಂತೆ ಮಮ್ಮಲ ಮರುಗುತ್ತಾ ಇದ್ದೀಯಲ್ಲ, ಯಾಕಪ್ಪ? ಯಾರಾತ? ಅಷ್ಟೂ ಆಪ್ತನೇ ನೀನು. ಈ ಹಿಂದೆ ನಿನ್ನ ಅನೇಕ ಮಂದಿ ಸಂಬಂಧಿಗಳು ಅಳಿದು ಹೋದರು, ಹೀಗೆ ಅತ್ತವನು ನೀನಲ್ಲ. ಹಾಗಾದರೆ ಈತ ನಿನಗೆ ಅತ್ಯಾಪ್ತನಾದ ಬಂಧುವೇ ಇರಬೇಕೆಂಬ ಭಾವ ಬಲವಾಗುತ್ತಾ ಉಂಟು. ಇನ್ನಾದರೂ ಸತ್ಯವನ್ನು ಹೇಳಪ್ಪ. ದೇವ ನೀನಿಯೇ ಗತಿಜನಪ ದೇವ ನೀನೇ ಗತಿಗಿರುತ ಸಂಭಾವಿಸಲು ಸತಿ ಸುತರು ಸೋದರ ಭಾವ ತೊರೆದೈತವು. ಸತಿ ಸುತರು ಸೋದರ ಭಾವ ತೊರೆದೈತವು. ಕುಲದ ಕೀರ್ತಿ ಹೊತ್ತಾಯ್ತು ಕಾವದೇವನೊಳಮೃತವಾಡಿದ ಭಾವ ಎರಡಪವಾದ ಲೋಕದಿ ಸಾವುದೊಳ್ಳಿತು. ಲೋಕದಿ ಸಾವುದೊಳ್ಳಿತು. ಕೃಪೆಯ ಮಾಡು ಕೃಪೆಯ ಮಾಡದಿರಗಿ ಪದ ತೊಳದಿ ರಾಮದೇವ
ನೀನು ಅಂದು ಕೇಳಿದಂತಹ ಕಾಲಕ್ಕೆ ರಾವಣೇಶ್ವರನ ಸಾಕು ಮಗ ಎಂದು ಹೇಳಿದ್ದೆ. ಹೌದಲ್ವೇ? ಸಾಕು ಮಗನಲ್ಲ ಸ್ವಾಮಿ, ಮತ್ತೆ ಸಾಕು ಮಗನಲ್ಲ, ನನ್ನ ಸ್ವಂತ ಮಗನಿದ್ದಾನೆ. ನಿನ್ನ ಮಗನೇ? ಧರಣಿಸೇನ ಎಂದು ಹೆಸರು. ನಿಜ ಮಾಡಿದರೆ ನೀವೆಲ್ಲಿ ಸೋಲನ್ನು ಅಂಗೀಕರಿಸಿಕೊಳ್ಳುತ್ತೀರಿ ಎನ್ನುವ ಒಂದೇ ಒಂದು ಕಾರಣಕ್ಕೆ ಸುಳ್ಳನ್ನು ಮಾಡಿಬಿಟ್ಟೆ ಸ್ವಾಮಿ. ಈ ನಿನ್ನ ಶರಣರಿಗೆ ತಪ್ಪು ಮಾಡುವುದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿತ್ತು ಸ್ವಾಮಿ. ನನ್ನನ್ನು ಮನ್ನಿಸಬೇಕು. ವಿಭೀಷಣ, ಏನು ಮಾಡಿಬಿಟ್ಟೆಯಪ್ಪ. ನಿನ್ನ ಮಗನನ್ನು ನಾನು ಬೇರೆ ಕಾಣುತ್ತಾ ಇದ್ದೇನೆ. ನನ್ನ ಮಗನಂತೆಯೇ ಪೊರೆಯುತ್ತಿದ್ದನಲ್ಲ. ಹಾಗೆಂದು ನೀನು ಮಾಡಿದ್ದನು ತಪ್ಪು ಎಂದು ಹೇಳಲಾರೆ. ಬ್ರಹ್ಮ ಕೊಟ್ಟ ವರದ ಬಲ ಸತ್ಯ ಹೌದಾದರೆ ಯಾವ ಕಾಲಕ್ಕೂ ಧರ್ಮವನ್ನು ಬಿಟ್ಟು ನುಡಿಯನ್ನು ಆಡಿದವನಲ್ಲ, ನಡೆಯನ್ನು ತೋರಿದವನಲ್ಲ. ಹಾಗಾಗಿ ನೀನು ಮಾಡಿದ್ದು ಸರಿಯಾಗಿಯೇ ಇದೆ. ಬ್ರಹ್ಮ ಕೊಟ್ಟ ಆಯುಷ್ಯ ತೀರಿ ಹೋದ ಮೇಲೆ ನಿನಗೆ ಮೋಕ್ಷವೇ ಸಿಗಲಿ ಎಂದು ನಾನು ಕರುಣಿಸುತ್ತೇನೆ. ಶರಣ ಸೇವಾರತ್ನಾದಂತಹ ನಿನ್ನ ಬದುಕು ಲೋಕಕ್ಕೆ ಆದರ್ಶವಾಗಲಿ. ಹೊರಗಬೇಡ. ನಿನ್ನ ಮಗನಿಗೆ ಬೇಕಾದದ್ದನ್ನು ನಾನು ಕರುಣಿಸುತ್ತೇನೆ. ಇನ್ನು ಮುಂದೆ ಏನಾಗುತ್ತದೆ ಎಂಬುದನ್ನು ನೋಡು. ಜನಪತಿಯ ಸಂತೈಸಿ ವನದಾಕ್ಷ ಕರೆಸಿ ಜನಪತಿಯ ಸಂತೈಸಿ ವನಜಾಕ್ಷ ಕರೆಸಿ ಭೀಷಣನ ಕಾಯ ಕೌಷಧಿಯನು ನಿನಗೆ ಪೇಳುವುದು ನೀನಿನ ಲೆಕ್ಕಿತಾಯ. ನಿನಗೆ ಪೇಳುವುದು ನೀನಿನ ಲೆಕ್ಕಿತಾಯ. ಕಳಿಗನು ಹೌದು ಮರದ ಹಾಲದು. ಮನಸ್ಸಿನಂತಹ ಬಡದಿ ಮನೆಯನ್ನು ತೊರೆದು ಹೋದಂತಹ ಕಾಲಕ್ಕೆ ಮನಸ್ಸಿಗೆ ಉಂಟಾದಂತಹ ಬೇಸರದಿಂದಲಾಗಿ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನಾದಂತಹ ನಾನು ಕರ್ಮಭೂಮಿಗೆ ಇಳಿಯುವಂತಹ ಪರಿಸ್ಥಿತಿಗೆ ಒಳಪಟ್ಟಿಸಿಕೊಂಡೆ. ಕರ್ಮಭೂಮಿಗೆ ಇಳಿದದ್ದು ಮಾತ್ರವಲ್ಲ, ಹರಿ ಶ್ರೀನಿವಾಸ ಎಂಬಂತಹ ಹೆಸರನ್ನಿರಿಸಿಕೊಂಡೆ. ಬಡದಿಯಾದಂತಹ ಲಕ್ಷ್ಮಿಯನ್ನು ಅರಸುತ್ತಾ ಮುಂದಕ್ಕೆ ಬಂದಂತಹ ಕಾಲಕ್ಕೆ ಚೋಳ ರಾಜ್ಯವನ್ನು ಸೇರಿಕೊಂಡೆ. ಆಶ್ರಯಕ್ಕೆ ಬೇಕಾಗಿ ವಲ್ಮೀಕದ ಒಳಗೆ ಇರುವಂತಹ ಕಾಲಕ್ಕೆ ಕಪಿಲೆ ಎಂಬಂತಹದನ್ನು ಒಂದು ಅನುನಿತ್ಯವೂ ನನಗೆ ಹಾಲನ್ನುಣಿಸುವುದಕ್ಕೆ ಬರುತ್ತಾ ಇತ್ತು. ಇದನ್ನು ತಿಳಿದಂತಹ ಚೋಳರಾಜ ಹುತ್ತದೊಳಗೇನಿದೆ ಎಂಬಂತಹ ಉತ್ಸುಕತೆಯಿಂದ ಹುತ್ತವನ್ನು ಅಗಿಯುವುದಕ್ಕೆ ಮುಂದಾದ. ಅಷ್ಟೇ ಅಲ್ಲ, ಹುತ್ತಕ್ಕೆ ಹಾಲನ್ನೆರೆಯುತ್ತಿದ್ದಂತಹ ಗೋವಿಗೆ ಕಷ್ಟವನ್ನು ಕೊಡುವುದಕ್ಕೆ ಮುಂದಾದ. ನಿರ್ದೋಷಿಯಾದಂತಹ ಗೋವಿಗೆ ಏನೂ ಆಗಬಾರದೆಂಬಂತಹ ಉದ್ದೇಶದಿಂದ ಆ ಚೋಳರಾಜನ ಪ್ರಹಾರಕ್ಕೆ ನನ್ನದಾದಂತಹ ತಲೆಯನ್ನು ಒಡ್ಡಿದೆ. ಅವನ ಪ್ರಹಾರದಿಂದಲಾಗಿ ತಲೆಯಿಂದ ರಕ್ತವೇ ಚಿಮ್ಮಿ ಹೋಯಿತು. ದನಪಾಲಕರೆಲ್ಲ ನಿಗೂಢರಾದರು. ಹುತ್ತದಿಂದ ಮೇಲೆದ್ದಂತಹ ನಾನು ಚೋಳರಾಜನಿಗೆ ಶಾಪವನ್ನು ಕೊಟ್ಟೆ. ಹೌದು, ಪೈಶಾಚಿಕ ಕೃತ್ಯವನ್ನು ನಡೆಸಿದಂತಹ ನೀನು ಪಿಶಾಚಿಯಾಗಿ ಹೋಗು ಎಂಬ ಹಾಗೆ. ಆ ಬಳಿಕ ತಾನು ಮಾಡಿದಂತಹ ಪಾಪಕ್ಕನುಗುಣವಾಗಿ ಪರಿಮಾರ್ಜನೆಯನ್ನು ಕೇಳಿಕೊಂಡ. ಪರಿಮಾರ್ಜನೆಯನ್ನು ಒದಗಿಸಿದವನಿದ್ದೇನೆ. ಮುಂದೇನು ಎಂಬ ಹಾಗೆ ಆಲೋಚನೆಯನ್ನು ಮಾಡಿದಂತಹ ಕಾಲಕ್ಕೆ ತಲೆಗಾದಂತಹ ಗಾಯದ ನಿವಾರಣೆಯಾಗಬೇಕಲ್ಲ, ಇದಕ್ಕೆ ಔಷಧಿ ಆಗಬೇಕಲ್ಲ ಎಂಬ ಹಾಗೆ ಅದೆಷ್ಟು ಔಷಧಿಗಳನ್ನು ನಾನು ಗಾಯಕ್ಕೆ ಮಾಡಿದೆ. ಆದರೆ ಗುಣಮುಖವಾಗುವಂತಹ ಲಕ್ಷಣ ಕಂಡು ಬರಲಿಲ್ಲ. ಕೊನೆಗೆ ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರೇ ಸೂಚಿಸಿದ
ಕುಡಿಸಿದರು. ಇದಕ್ಕೆ ಸರಿಯಾದಂತಹ ಔಷಧ ಯಾವುದೆಂದರೆ ಔದಂಬರ್ನ ಹಾಲಿನೊಂದಿಗೆ ನೆಕ್ಕಿತ್ತಾಯದ ಬೇರನ್ನು ಅರೆದು ಹಚ್ಚಿದೆ ಎಂದಾದಲ್ಲಿ ನನ್ನದಾದಂತಹ ಗಾಯ ಗುಣವಾಗುತ್ತದೆ ಎಂಬ ಹಾಗೆ ಆಡಿದರು. ಅದಕ್ಕೆ ಬೇಕಾಗಿ ನೆಕ್ಕಿತ್ತಾಯದ ಬೇರನ್ನು ಹುಡುಕುತ್ತಾ ವೃಷಭಾಚಲದ ಕಡೆಗೆ ಬಂದಂತಹ ಕಾಲಕ್ಕೆ ವರಾಹ ಸ್ವಾಮಿಯ ದರ್ಶನವಾಯಿತು. ತಾನು ಯಾರು ಏನು ಎಂಬುದನ್ನು ಅರಿಯದೆ ವ್ಯವಹಾರವನ್ನು ಮುಂದಾಡಿದಂತಹ ವರಾಹ ಸ್ವಾಮಿಗೆ ನಾನು ಯಾರು ಎಂಬುದನ್ನು ತೋರಿಸಿಕೊಟ್ಟೆ. ಅಷ್ಟೇ ಅಲ್ಲ, ನಿಲ್ಲುವುದಕ್ಕೆ ಆಶ್ರಯವನ್ನು ಆತನಲ್ಲಿ ಬೇಡಿದೆ. ಆತ ಸಾಲ ರೂಪವಾಗಿ ಏನನ್ನಾದರೂ ಕೊಡುವುದಿದ್ದರೆ ನಿನಗೆ ಆಶ್ರಯವನ್ನು ಕೊಡುತ್ತೇನೆ ಎಂಬ ಹಾಗೆ ಹೇಳಿದ. ಮುಂದಕ್ಕೆ ನಿನಗೆ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂಬಂತಹ ಭರವಸೆಯ ಮಾತುಗಳನ್ನು ಕೊಟ್ಟು ಆತನಿಂದ ಆಶ್ರಯವನ್ನು ಪಡೆಯುವುದರ ಬಗ್ಗೆ ಕೇಳಿಕೊಂಡೆ. ಆ ಸಂದರ್ಭದಲ್ಲಿ ಆತನಾಡಿದಂತಹ ಮಾತು, ಈ ಹಿಂದೆ ದ್ವಾಪರಾಯುಗದಲ್ಲಿ ಯಶೋಧಾದೇವಿ ನನ್ನದಾದಂತಹ ಕಲ್ಯಾಣವನ್ನು ಕಾಣಬೇಕೆಂಬಂತಹ ಹಂಬಲಿಕೆಯಿಂದ ಕಾದು ಕುಳಿತಿದ್ದವಳು ಈ ಯುಗದಲ್ಲಿ ಬಕುಳಾದೇವಿಯಾಗಿ ನನ್ನದಾದಂತಹ ದಾರಿಯನ್ನೇ ಕಾಯ್ತಾ ಇದ್ದಾಳೆ ಎಂಬಂತಹ ವಿಚಾರ ವರಾಹ ಸ್ವಾಮಿಯ ಮೂಲಕವಾಗಿ ತಿಳಿಯಿತು. ಆಕೆ ಆನಂದ ನಿಲಯದಲ್ಲಿದ್ದಾಳಂತೆ. ಹಾಗಾಗಿ ತಡ ಮಾಡುವುದಲ್ಲ, ಬಕುಳಾದೇವಿಯನ್ನು ಕಾಣುವುದಕ್ಕೆ ನಡೆಯುತ್ತೇನೆ ಹೇಳುತ್ತೇನೆ. ಕಿರಾತ ರೂಪವ ಅಂದು ಕಳೆದ ಚಂದದಿಂದ ಕಿರಾತ ರೂಪವ ಅಂದು ಕಳೆದ
ಪಟ್ಟಂತಹ ಕಷ್ಟ ಆದರೆ ಎಷ್ಟು ಅಂತೆ ಒಂದು ತೀರ್ಮಾನಕ್ಕೆ ಬಂದಿದ್ದೆ. ಏನು? ಯಾವ ವೇಷ ಬೇಕಾದ್ರೂ ಅದಿತ್ತು. ಈ ವೇಷ ಒಂದು ನನ್ನಿಂದ ಆಗ್ಲಿಕ್ಕಿಲ್ಲ. ಯಾರಿಗೆ ಬೇಬಿ ನಾಲ್ಕಿದೆ ಅಲ್ಲಿ ಕೇಳಿಕ್ಕಾಗುದಿಲ್ಲ. ಸೂಚಿ ಕೊಡಿ, ನೂಲು ಕೊಡಿ, ಲಂಗ ಕೊಡಿ, ರವಕ್ಕೆ ಕೊಡಿ ಅಂತ ಅಲ್ವಾ? ಬೇಬಿ ಮಿತ್ರ ಹಾಗೆಂದು ಮೂಲದಲ್ಲಿ ನೋಡೋದಕ್ಕೆ ಹೋದ್ರೆ ನಾವು ಯಾರು? ಯಾರು? ವೈಕುಂಠವಾಸಿ. ಓ ವೈಕುಂಠ. ಏನಾದ್ರು ಹಾಗೆ ವೈಕುಂಠ ವೈಕುಂಠವಾಸಿಯಾಗಿರುವಂತಹ ಶ್ರೀಮನ್ನಾರಾಯಣ. ಓ ಶ್ರೀಮಂತ ನಾರಾಯಣ. ನಾನು ಶ್ರೀಮನ್ನಾರಾಯಣ. ಸೀರೆ ಸೆರಗಲಿ ಶಯನ. ಹಾಗಲ್ವಾ? ಮತ್ತೆ ಕ್ಷೀರಸಾಗರ ಶಯನ. ಶ್ರೀಮನ್ನಾರಾಯಣ ನಾನು. ನೀನು ಯಾರು? ಗರುಡ ದೇವ. ಪಾಪಿ ನೀನು ದೇವ, ನಾನು ಶ್ರೀಮನ್ನಾರಾಯಣ. ಹೌದು, ನಿನ್ನನ್ನು ಹೊತ್ಕೊಂಡು ಹೋಗುದು ನಾನಲ್ಲ. ಹಾಗೆ ಅದು ಹಾಗಲ್ವ? ಮತ್ತೆ ಬಾಲನಾಗಿರುವಂತಹ ನಿನ್ನನ್ನು ಏರಿ ಆಕಾಶ ಮಾರ್ಗದಲ್ಲಿ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ಭೂಲೋಕದಲ್ಲಿರುವಂತಹ ನನ್ನ ಭಕ್ತಾದಿಗಳೆಲ್ಲ ನನ್ನನ್ನು ಕಂಡು ಅಕ್ಕೋ ದೇವ ಗರುಡನ ಮೇಲೆ ದೇವ ಎಂಬುದಾಗಿ ಹಾಗೆ ಹೇಳು. ಓ ಹಾಗಾದ್ರೆ ಇದು ಭಾಗವತರ ಸೀನ್ತ್ರಿ. ಭಾಗವತರನ್ನು ಮತ್ತಕ್ಕೆ ತರಬೇಡ, ಭಾಗವತರ ಮೇಲೆ ದೂರ ಹಾಕ್ಬೇಡ. ಏ ಮಿತ್ರ, ಏನು ಈ ಸಂದರ್ಭದಲ್ಲಿ ನೋಡಿದೆಯಲ್ಲ, ಚಂದದಿಂದ ಕಿರಾತ ವೇಷವನ್ನು ಧರಿಸಿಕೊಂಡವನಿದ್ದೇನೆ. ಹೌದು ಮಿತ್ರ, ಕೇವಲ ವೇಷವನ್ನು ಧರಿಸಿದರೆ ಸಾಕಾಗ್ತದ? ಸಾಕಾಗುದಿಲ್ಲ. ವೇಷಕ್ಕೆ ಸರಿಯಾಗಿರುವಂತಹ ವರ್ತನೆಯನ್ನು ಬೇಕು. ವರ್ತನೆಯ ಜೊತೆಗೆ ಒಂದು ಉದ್ಯೋಗ ಎಂಬುದು ಬೇಕು. ಹೌದು. ಈಗ ಕಿರಾತರಾಗಿರುವಂತಹ ನಾವು ಮಾಡಬೇಕಾಗಿರುವಂತಹ ಉದ್ಯೋಗವಾದರೆ ಏನು? ಬೇಟೆಯಾಡಬೇಕು. ಬೇಟೆಯಾಡಬೇಕು ಅಂತಂದ್ರೆ ಎಲ್ಲಿ ಬೇಟೆಯಾಡುದು? ಬೇಟೆಯಲ್ಲಿ. ಏ ಪಾಪಿ, ಯಾರಾದ್ರೂ ಬೇಟೆಯಲ್ಲಿ ಬೇಟೆಯಾಡ್ತಾರೆ? ಅಲ್ಲ, ಈಗ ಕಾಡೆಲ್ಲ ಬೇಟೆಯಾಗಿ ಹೋಗಿದೆ, ಮತ್ತೆ ಎಂತ ಮಾಡುದು? ನೀನು ಹೇಳುವಂತಹ ಮಾತೇನೋ ಸರಿ, ಆದರೆ ನಾವು ಬೇಟೆ ಆಡ್ಬೇಕು ಅಂತ ಆದ್ರೆ ಅದು ಕಾಡಿನಲ್ಲೇ ಆಗ್ಬೇಕು. ಹಾಗಾಗಿ ನಾವು ಮೃಗ ಬೇಟೆಗೆ ಹೋಗುವುದಲ್ಲ, ಮೃಗಾಕ್ಷಿಯ ಬೇಟೆ. ಓ ಮೃಗ ನಯ ಬೇಟೆ. ಬೇಟೆ ಆಗ್ಬೇಕು ಅಂತ ಆದ್ರೆ ಅಲ್ಲಿ ತನಕ ನಾವು ಹೋಗ್ಬೇಕು. ಹೌದು. ಏನಾದ್ರೂ ವ್ಯವಸ್ಥೆ ಆಗ್ಬೇಕು. ನಡ್ಕೊಂಡು ಹೋಗುವ. ನಾನು ನಿನ್ನಿಂದ ಆದಿತ್ತು, ನನ್ನಿಂದ ಖಂಡಿತ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಓಡಿಕೊಂಡು ಹೋಗುವ. ಓಡಿಕೊಂಡು ಹೋದ್ರೆ ಇವತ್ತು ಮುಟ್ಟುವುದೌದ ನಾವು? ಉರುಳು ಸೇವೆ ಮಾಡುವ. ಏನ್ ನನ್ನದೇನು ಹರಕೆ ಉಂಟಾ? ಮತ್ತೇನು ಮಾಡುವುದು? ಆಗ್ಲಿಕ್ಕಿಲ್ಲ. ಮತ್ತೆ ಏನಾದ್ರೂ ಒಂದು ಉಪಾಯ ಬೇಕಲ್ಲ? ಹೌದು. ಏನು ಮಾಡುವ? ಏನು ಮಾಡುವ? ಏನು ಮಾಡುವ? ಏನು ಮಾಡುವ? ಮನೋವೇಗದಲ್ಲಿ ಹೋಯ್ತು ಅಂತಾದ್ರೆ ಎಲ್ಲ ನಚ್ಚಿ ಗುಜ್ಜಾಗಿ ಹೋಗ್ತದೆ. ಮುಖ ನಚ್ಚಿ ಗುಜ್ಜಾಗ್ಲಿಕ್ಕೆ ಏನುಂಟು ಈ ಮುಖದಲ್ಲಿ? ಮತ್ತೆ ನಾನು ಏನು ಮಾಡಬೇಕು? ಒಂದು ಕೆಲಸ ಮಾಡೋಣ. ಹೇಗೆ? ನಿನ್ನ ಅಪ್ಪಿ. ಹೇಗೆ? ನಿನ್ನ ಅಪ್ಪಿ. ನಿನ್ನನ್ನು ಅಪ್ಪಿ. ನನ್ನನ್ನು ಅಪ್ಪಿ. ನನ್ನನ್ನು ಅಪ್ಪಿ ನೀನು ಬರ್ತೀಯ? ನನ್ನ ಮೇಲೆ ಮೆಚ್ಚಿ ಉಂಟಲ್ಲ? ಉಂಟು. ಬರ್ಬೋದಲ್ಲ? ಹಾಗಾದ್ರೆ ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ. ಹೋಗಲ್ಲ? ಹೋಗು. ಒಡು. ಎಂತದ್ದು? ಒಡು. ನಿನ್ನಕ್ಕಿಂತ ದೊಡ್ಡ ಒಟ್ಟು ಯಾರಾದ್ರೂ ಇದ್ದಾರಾ? ಜೊತೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಬರುವುದಿಲ್ಲ ಅಂತ ಹೇಳಿದ್ದಾರೆ. ನನ್ನ ಪುಣ್ಯಾತ್ಮ ಇಲ್ಲಿ ಬಲವಾದಂತಹ ಕಾರಣ ಏನು? ಹಳೇ ಜನ್ಮದಲ್ಲಿ ನೀನೇನಾಗಿದ್ದೆ? ಹಿಂದಿನ ಜನ್ಮ ನಾನು ಏನಾಗಿದ್ದೆ? ಕೃಷ್ಣನಾಗಿ ಹುಟ್ಟಿದ್ದೆ. ದ್ವಾಪರ ಯುಗ. ಆಗ ನಾನು ವಿಜಯನಾಗಿ ಆವಿರ್ಭವಿಸಿದ್ದೆ. ಯುವಕರ ಕಾರ್ಮಿಕ ಪುರುಷ, ನೀನು ಆವಿರ್ಭವಿಸಿದ್ದೆ. ನಾನು ಹುಟ್ಟಿದ್ದಲ್ಲ. ನಾನು ಹುಟ್ಟಿದಂತಹ ಗಳಿಗೆ ಆಗಿದ್ದು. ನೀನು ಹುಟ್ಟಿದಲ್ಲಿ? ನಾನು ಹುಟ್ಟಿದ ಸೆರೆಮನೆಯಲ್ಲಿ, ಕತ್ತಲೆ ಕೋಣೆಯಲ್ಲಿ. ಹೌದು. ಹಾಗಾಗಿ ನಾನು ಆವಿರ್ಭವಿಸಿದ್ದೆ. ಮೊದಲೇ ಹುಟ್ಟಿದ್ದ. ನಾನು ವಿಶೇಷವಾದಂತಹ ಗಳಿಗೆಯಲ್ಲಿ ಹುಟ್ಟಿದ್ದೆ. ಆ ಯುಗದಲ್ಲಿ ನೀನು ಕೃಷ್ಣನಾಗಿರ್ಬೇಕಾದ್ರೆ ನಿಂಗೆ ಎಷ್ಟು ಮಂದಿ ಹೆಂಡತಿಯರಿದ್ರು? 16,800 ಮಂದಿ ಮಾಡತಿಯರು. ಅಷ್ಟು ಮಂದಿ ಮಾಡತಿಯರಿದ್ರು. ಒಂದು ದಿವಸ ನನ್ನನ್ನು ತಂದು ಕೇಳಿದ್ಯಾ, ನನಗಿಷ್ಟು ಹೆಂಡತಿಯರಿದ್ದಾರೆ, ನೀನು ಒಂದು ಇಟ್ಕೋ ಅಂತ ಹೇಳಿ ಒಂದು ಅರ್ಧದಷ್ಟಾದ್ರೂ ಕೊಟ್ಟಿದ್ಯಾ? ಒಂದು ಸ್ಪೊಟ್ಟಾದ್ರೂ ಕೊಟ್ಟಿದ್ಯಾ? ಅಷ್ಟು ನೀನು ಒಬ್ನೇಯವೋ? ಹೇಗೆ? ಅಷ್ಟು ನೀನು ಒಬ್ನೇಯವೋ? ಹೇಗೆ? ಅಷ್ಟು ನೀನು ಒಬ್ನೇ
ಹಣ್ಣಲ್ಲ. ಈ ಹಣ್ಣನ್ನು ಯಾವುದೇ ಕಾಲಕ್ಕೂ ಯಾವುದೇ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಂಚಿ ತಿನ್ಬಹುದು. ಆದರೆ ಹೆಣ್ಣಾದವಳನ್ನು ಯಾವುದೇ ಸಂದರ್ಭದಲ್ಲಿ ಯಾರೂ ಕೂಡ ಹಂಚುವ ಹಾಗಿಲ್ಲ. ಹಾಗಾದರೆ ಈ ತಿರುಗಾಟದಲ್ಲಿ ನೀನು ನನಗೊಂದು ಮಾತು ಕೊಡಬೇಕು. ಏನು ಮಾತು? ನನಗೆ ಹೆಣ್ಣು ಹುಡುಕಿ ಕೊಡುತ್ತೇನೆ ಎಂಬುದಾಗಿ. ಮಿತ್ರ, ನಿನ್ನ ಮನಸ್ಸಿನ ನೋವು ಏನೆಂಬುದಕ್ಕೆ ಅರ್ಥ ಮಾಡಿಕೊಂಡವನಿದ್ದೇನೆ. ಈ ಹಿಂದೆ ದ್ವಾಪರ ಯುಗದಲ್ಲಿ ಅದೆಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನು ನಾನು ವಿವಾಹನಾದವನಿದ್ದೇನೆ. ಹೌದು. ಹಾಗಾಗಿ ಆ ಯುಗದಲ್ಲಿ ನಿನಗೆ ಮದುವೆ ಎಂಬ ಸಂಸ್ಕಾರ ಆಗಿರಲಿಲ್ಲ. ಹೌದು. ಅದಕ್ಕೆ ಬೇಕಾಗಿ ನಿನಗೆ ಮದುವೆ ಅಲ್ವಾ? ಒಂದು ಕೆಲಸ ಮಾಡುವ, ನಾನು ಏಕಪತ್ನಿ ವೃತ್ತಸ್ಥನಾಗಿ ಹೊರಡ್ತೇನೆ. ಅಂದ್ರೆ ನಾನು ನೋಡುದು ಒಬ್ಬಳನ್ನೇ. ಒಂದು ವೇಳೆ 16,007 ಮಂದಿ ಹೆಣ್ಣು ಮಕ್ಕಳು ಸಿಕ್ಕಿದ್ರು ಅಂತಾದ್ರೆ ಎಲ್ಲರನ್ನು ನಿನಗೆ ವಿವಾಹ ಮಾಡಿಕೊಡ್ತೇನೆ. ಅಷ್ಟು ಮಂದಿ? ಅಷ್ಟು ಮಂದಿ? ಏನು ಸುಧಾರಿಸಲಿಕ್ಕೆ ಕಷ್ಟ ಆಗ್ತಲ್ಲ? ಇದಾಗ್ಲಿಕ್ಕಿಲ್ಲಪ್ಪ. ನನ್ನ ಮೇಲೆ ನಂಬಿಕೆ ಉಂಟಲ್ಲ? ಏನಿದೆಯಲ್ಲ? ಹೌದು, ನಾನಿದ್ದೇನೆ. ಸಖಿಯರ ನೆರವಿ ಸಹಿತ ಸಖಿಯರ ನೆರವಿ ಸಹಿತ ಸಖಿಯರ ನೆರವಿ ಸಹಿತ ದಿನವನದಿ ಸಂಚರಿಸಿ ದಿನವನದಿ ಸಂಚರಿಸಿ 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 ಸುಮ ಕೊಯ್ವೆ ಸುಮ ಕೊಯ್ವೆ ಸುಮ ಕೊಯ್ವೆ 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 ಎಂತ ತರುಣಿ ಪದ್ಮಾವತಿಯು ಸಖಿಯರ ನೆರವಿ ಸಹಿತ ದಿನವನದಿ ಸಂಚರಿಸಿ ಸುಮಗಳ ಕೊಯ್ವೆ ನಿಂತ ಔಷಧಿಯಿಂದ ತರುಣಿ ಪದ್ಮಾವತಿಯು ಸಖಿಯರ ನೆರವಿ ಸಹಿತ ಜೀವನವೇ ಧನ್ಯ ಅಂತ ಭಾವಿಸಿಕೊಳ್ತೇನೆ. ಯಾಕೆ ಹೇಳು? ಗಿಡವನ್ನು ಬೆಳೆದು ಮರವಾಗಬೇಕು. ಕಾಲ ಕಾಲಕ್ಕೆ ಸರಿಯಾಗಿ ನೀರು ಗಾಳಿ ಮಣ್ಣು ಗೊಬ್ಬರ ಅಗತ್ಯವಾಗಿರಬೇಕು. ಹಾಗೆ ಹೆಣ್ಣಾದವಳ ಜೀವನವಾಗುವುದು ಯಾರಿಂದ ಹೇಳು? ತಂದೆ ತಾಯಿಗಾಗಿರ ತಂದೆ ತಾಯಿಗಳ ಪ್ರೀತಿಯ ಮಗನಾಗಿ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕಲಿತು ಅರಮನೆಯಿಂದ ಸೇರಿ ಮನಸ್ಸಿಗೊಂದು ರೀತಿಯ ಬೇಸರವೇ. ಕೆಲವೊಮ್ಮೆ ವ್ಯವಸ್ಥೆ ಹೆಚ್ಚಿಗಿದ್ರೂ ಬೇಸರ ಆಗುತ್ತದೆ. ಏನೂ ಇಲ್ಲ ಅಂತ ಹೇಳಲು ಬೇಸರ ಆಗುತ್ತದೆ. ಈ ಹಣ ಇದ್ದಾಗ ಖರ್ಚು ಮಾಡುವುದು ಹೇಗೆ? ಹಣವೇ ಇಲ್ಲದವರಿಗೆ ಖರ್ಚಿಗೆ ಏನು ಅಂತ ಸಮಸ್ಯೆ. ನನಗೂ ಹಾಗೆ ಈ ವಾತಾವರಣ ಇವತ್ತು ಬೇಸರ. ಯಾಕೆ ನೋಡಿದ್ದನ್ನೇ ನೋಡು, ಬದಲಾವಣೆ ಎನ್ನುವುದೇ ಇಲ್ಲ. ನಿರೀಕ್ಷೆ ಹೆಚ್ಚಿತ್ತು, ನಿರೀಕ್ಷೆ ಹುಸಿಯಾಗಿ ಹೋಯಿತು. ಅದಕ್ಕೆ ಬೇಕಾಗಿ ಒಂದು ತೀರ್ಮಾನ ಮಾಡಿದ್ದೇನೆ. ಏನಮ್ಮ? ಏನೇನು ಅಲ್ಲ ಸಖಿಯರೇ, ಬನ್ನಿ 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 ವನಕ್ಕೆ ಹೋಗುವ ವನಕ್ಕೆ ಹೋಗುವ ಸಖಿಯರೆಲ್ಲ ಬರೆದಿರುವುದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ವನಕ್ಕೆ ಹೋಗುವ
ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ರಿಂಗು ಬನಕ್ಕೆ ಹೋಗುವ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ಸಖಿಯರೆಲ್ಲ ಬನ್ನಿ ರಿಂಗು ಬನಕ್ಕೆ ಹೋಗುವ ನಾವು ಬನಕ್ಕೆ ಹೋಗುವ ನಾವು ಬನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಕಾಣು ತಂದ ಚಂದವ ಕಾಣು ತಂದ ಚಂದವ ನಾವು ಬನಕ್ಕೆ ಹೋಗುವ ಕಾಣು ತಂದ ಚಂದವ ಸಖಿಯರೆಲ್ಲ ಬರದಿருந்து ಬನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು 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 ಮಾಲೆ ಮಾಡುವ ಮಾಲೆ ಮಾಡುವ ನಾವು ಮಾಲೆ ಮಾಡುವ ನಾವು ಮಾಲೆ ಮಾಡುವ ನಾವು ಮಾಲೆ ಮಾಡುವ ಮಾಲೆ ಮಾಡುವ ನಾವು ಮಾಲೆ ಮಾಡುವ ಮಾಲೆ ಮಾಡುವ ನಾವು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕ ಕೈಯ ಚಳಕವ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ಸಖಿಯರೆಲ್ಲ ಬನ್ನಿರಿಂದು ವನಕ್ಕೆ ಹೋಗುವ ವನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ನಾವು ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ ಕಾಣು ತಂದ ಚಂದವ
ತೈಯದ ದಿನ ತೈ ತೈಯದ ದಿನ ತೈ ದಿನ ತೈ ದಿನ ತೈ ದುಂದನ ದಿನ ತೈ ತುಂದನ ದಿನ ತೈ ದುಂದನ ದಿನ ತೈ ದಿನ ತೈ ದಿನ ತೈ ತತ್ತ ತೆಗೆದಗಣಿ ತುತ್ತ ತೆಗೆದಗಣಿ ತತ್ತ ತೆಗೆದಗಣಿ ತೆಗೆದಗಣಿ ತೆಗೆದಿನ ತೈ ತೈಯದ ದಿನ ತೈ ತೈಯದ ದಿನ ತೈ ತೈಯದ ದಿನ ತೈ ತೈ 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 ದಿನ ಸಖಿಯರೆಲ್ಲ ಬರೀಲಿಂದು ಕನಕ್ಕೆ ಹೋಗುವ ಸಕಲರು ಕೂಡಿ ಕಾಣುತ್ತಂದ ಚಂದವ ಸಕಲರು ಕೂಡಿ ಕಾಣುತ್ತಂದ ಚಂದವ ಸಖಿಯರೆಲ್ಲ ಕಣ್ಣೀರೆಂದು ಹೊರಗೆ ನಿಮ್ಮನ್ನು ಬರಮಾಡಿಕೊಳ್ಳೋದಕ್ಕೆ ಬಲವಾದಂತಹ ಉದ್ದೇಶ ಇದೆ. ಏನು ಉದ್ದೇಶ? ಬೇರೇನೂ ಅಲ್ಲ. ಏನಪ್ಪ? ಒಂದು ವನವಿಹಾರ ಮಾಡಿ ಬರಬೇಕು. ನೀನ್ ಬರ್ತೀಯೇನೆ? ಖಂಡಿತವಾಗಿ ಬರ್ತೇನೆ. ನೀನ್ ಬರ್ತೀಯೇನೆ? ಕಾಲವ ಆ ಓಡುವ ಕುದುರೆ ಸದಾ ಸಿದ್ಧಳು ನಂದಿನಿ ಅಲ್ವಾ? ಹಾಗೆ ಹಾಗೆ ಹೇಗೆ ಆದಷ್ಟು ಬೇಗ ಒಂದು ವನವಿಹಾರ ಜಲಕ್ಕೆ ಅದನ್ನೆಲ್ಲ ಆಡಿ ಬರಬೇಕು. ಹೋಗಿ ಬರೋಣ ಹೋಗಿ ಬರೋಣ ಹೋಗೋಣ. ತುಂಬಾ
ತಂದ. ಚಂದ ಆಯ್ತಾ? ಏನನ್ನು ಕಂಡು ನೀವು ಪ್ರಕೃತಿಯಲ್ಲಿ? ಎಲ್ಲವನ್ನು ಕಂಡು. ಅದ್ರಲ್ಲಿ ಯಾವುದು ಮುಖ್ಯ ಅಂತ? ಅಲ್ಲ, ಗೊತ್ತಾಗ್ಲಿಲ್ಲ ಅಂತ ಹೇಳಿ ಒಟ್ಟು ನೋಡಿದ್ದು ನೀನು. ನಾನು ಸಹ ಆಗಿದ್ದೆ, ಒಟ್ಟು ನೋಡಿದ್ದೆ. ಒಟ್ಟು ನೋಡಿ ಹೀಗಾದ್ರು ಸ್ವಲ್ಪ ಕಡಿಮೆ ಇದ್ದಾರ. ಯಾವುದು ನೋಡುವ ಹಾಗೆ ಉಂಟಾ? ಉಂಟು. ಈ ಪ್ರಕೃತಿಯ ಸೌಂದರ್ಯವನ್ನು ಕಂಡಾಗ ಮನಸ್ಸಿಗೆ ಆನಂದವಾಯಿತು. ಏನ್ ಗೆಳತಿ, ಅವಳು ತಲೆಮಾರಾಗಿದೆ. ತಲೆಮಾರಾಗಿದೆ ಅಂದ್ರೆ ಕೇಶಾಲಂಕಾರ ಹಾಳಾಗಿದೆ. ಹಾಗಾಗಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಈ ಹೂ ಇರುವುದು ಯಾರಿಗೆ ಹಿಡು? ಒಂದು ಹೆಣ್ಣು ಮಕ್ಕಳಿಗೆ, ದೇವರಿಗೆ, ಹೌದಲ್ವಾ? ಹೆಣ್ಣು ಮಕ್ಕಳನ್ನು ಕುಸುಮ ಪ್ರಿಯರು ಅಂತ ಕೊಂಡಾಡಿ. ಹಾಗಾಗಿ ಹೂವನ್ನು ಆಯ್ದು ಕೊಯ್ದು ನೀದು ಮಾಲೆ ಮಾಡಬೇಕೆಂಬ ಹಾಗೆ ತೀರ್ಮಾನ ಮಾಡಿದ್ದೇನೆ. ನೀನ್ ಯಾವ ಹೂ ಕೊಯ್ತಿ? ಮಲ್ಲಿಗೆ. ಮಲ್ಲಿಗೆ ಮೆಲ್ಲಗೆ ಕೊಯ್ಯಿ. ನೀನು ಸಂಪಿಗೆ. ಈ ನೀನು ಮರ ಇರ್ತೀನಿ ಮತ್ತೆ. ಅಲ್ಲ, ಹೆಣ್ಣು ಮಕ್ಕಳು ಮರ ಇರಬಾರ್ದು ಅಂತ ನೀನು ಮರ ಇರುವ ಕೆಳಗಡೆ ಯಾರಿರ್ಬಾರ್ದು. ಜಾಗ್ರತೆ ಮಾಡಿಕೊಳ್ಬೇಕು. ಜಾಗ್ರತೆ ಮಾಡಿಕೊ ಆಯ್ತಾ? ತಡ ಮಾಡುದು ಯಾಕೆ? ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ, ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ, ಕೊಯ್ಯುತ್ತಿರುವ ಸಮಯದಿ, ಕೊಯ್ಯುತ್ತಿರುವ ಸಮಯದಿ, ತುರಗವೇರಿಕೊಂಡು ಹರಿಯು ಬೇಟೆಯಾಡದಿ, ತುರಗವೇರಿಕೊಂಡು ಹರಿಯು ಬೇಟೆಯಾಡದಿ, ಹರಿಯು ಬೇಟೆಯಾಡದಿ, ಹರಿಯು ಬೇಟೆಯಾಡದಿ, ಕರಿಯ ಬೆನ್ನಟ್ಟಿ ಬರಲು ಬಿಡುತ್ತ ಶೌರ್ಯದಿ, ಶರಣು ಬರೆದು ಶರಣು ಬರೆದು ಶರಣು 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 ಬರೆದು ಬೆಳಗು ತೆರಳಿ ನಾಸಿ ಪದದಿ, ಕೈಬರಿಗುಡುಗಳ ಕೊಯ್ಯುತ್ತಿರುವ ಸಮಯದಿ, ಕೊಯ್ಯುತ್ತಿರುವ ಸಮಯದಿ, ಹುಡುಗ ಬೇರಿಕೊಂಡು ಹರಿಯು ಬೇಟೆಯಾಡದಿ. ಬಿಡದಾಗಿರುವಂತಹ ದುರ್ಗವನ್ನು ಏರಿ ಮೃಗ ಬೇಟೆಯನ್ನಾಡುತ್ತಾ ಕಾಡಿನ ಅಂತರಂಗವನ್ನು ಪ್ರವೇಶಿಸಿದವರು ನಾವು. ಮುಂದೆ ಮುಂದೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಅಗೋ ನೋಡಂತೆ ಮತಪರಿತವಾಗಿರುವಂತಹ ಆನೆಯೊಂದು ಈಡಿಡುತ್ತಾ ಬರುತ್ತಾ ಇದೆ. ಅದರ ಸೊಕ್ಕ ನಿಲ್ಲಿಸುವುದಕ್ಕೆ ಬೇಕಾಗಿ ಬತ್ತಳಿಕೆಯಲ್ಲಿರುವಂತಹ ಏನಾಯಿತು? ಅದು ಮದುವೆಯಲ್ಲಿ ಬರ್ತಿದ್ದಂತಹ ಆನೆ ನಿನ್ನನ್ನು ನೋಡಿದಾಕ್ಷಣ ಸೊಂಡಿಲನ್ನು ಎತ್ತಿ ಮುಗಿದು ಸ್ವಾಮಿಯೇ. ಹೇಗೆ ಹೇಗೆ? ಅಯ್ಯಪ್ಪ, ಮತ್ತೊಮ್ಮೆ ಮತ್ತೊಮ್ಮೆ. ಮದುವೆಯಿದ್ದಂತಹ ಆನೆ ನಿನ್ನನ್ನು ನೋಡಿದ ನೋಡಿ ಸೊಂಡಿಲನ್ನು ಎತ್ತಿ ಮಂಡಿಯನ್ನು ಊರಿ ಸ್ವಾಮಿಯೇ. ಅಯ್ಯಪ್ಪ, ಏನಾಯ್ತ? ಸಾಕು ಸಾಕು, ಇನ್ನು ಸಾಕು. ಇನ್ನೊಮ್ಮೆ ಮಾಡು. ಬೇಡ ಬೇಡ, ಆಗ್ಲಿಕ್ಕಿಲ್ವಾ? ಶರಣು ಬಂದು ಆನೆ ಹೋಯ್ತಾ? ಆನೆ ಹೋಗ್ಲಿ, ನೋಡು ಏನಾಗ್ತದೆ ಅಂತ ನಿರೀಕ್ಷೆ ಇರಬೇಕು. ಕಾಡುತ್ತಿಲ್ಲ ಕೌತುಕವನು ಸತಿಯ ರಾಕ್ಷಣ, ಸತಿಯ ರಾಕ್ಷಣ, ಕಾಣುತ್ತಿಲ್ಲ ಕೌತುಕವನು ಸತಿಯ ರಾಕ್ಷಣ, ಸತಿಯ ರಾಕ್ಷಣ, ಜಾಣೆ ಪದ್ಮಾವತಿಗೆ ತೋರಿ ಶ್ರೀನಿವಾಸನ, ಜಾಣೆ ಪದ್ಮಾವತಿಗೆ ತೋರಿ ಶ್ರೀನಿವಾಸನ, ಏನ ನಯನ ನೋಡಿ ತುರಗ ಏರಿ ಬರುವನ, ಏನ ನಯನ ನೋಡಿ ತುರಗ ಏರಿ ಬರುವನ, ಏನು ಶೌರ್ಯವರ್ತನ ಮಮ, ಏನು ಶೌರ್ಯವರ್ತನ ಮಮ ಜಗದೀಶ ಬರದ. ಮಿತ್ರ, ಏನ ಆನೆ ಗಿಳಿ ಹಿಡಿತಾ ಬಂತಂತೆ. ಹಾಗಲ್ವ? ಮತ್ತೆ ಆನೆ ಗೀಳಿಡುತ್ತಾ ಬಂತು. ನೋಡಿ ಒಮ್ಮೆ ನನಗೆ ಭಯವಾಯಿತು. ನಿನಗೆ ಭಯ ಆಯ್ತಾ? ಹೌದು. ಹಿಂದೆ ಬರೋಣ ಅಂತ ಹೇಳಿಸಿದೆ. ಆಗ ಅಲ್ಲಿಬ್ಬರು ಪರಪುರುಷರ ಆಗಮನವಾಯಿತು. ಪರಪುರುಷರ ಮಿತ್ರ, ನಾವು ಪರಪುರುಷರ ಪರಪುರುಷ
ಇಲ್ಲಾಂದ್ರೆ ಎತ್ತಿ ಬಾಣವನ್ನು ಹೂಡಿದ ಕ್ಷಣದಲ್ಲಿ ಆನೆ ಮೊಣಕಾಲು ಹೂಡಿ ಕೊಂಡಿಲನ್ನು ಎತ್ತಿ ನಮಸ್ಕರಿಸಿ ಹಿಂದಕ್ಕೆ ಹೋಯ್ತಾರೆ. ಗೊತ್ತಾಯ್ತು, ಅದು ಸಾಕಿದ ಆನೆ. ಬಹುಶಃ ಅವರು ಆನೆ ಮಾವುತರೇ ಇರ್ತಾರೆ. ಮಿತ್ರ, ನಾವು ಆನೆ ಮಾವುತರಂತೆ. ಆನೆ ಮಾವುತರ ಮುಂದಿನ ಪರ್ಯಾಯಕ್ಕೆ ನೀನು ಆನೆ ಬಿಡು. ಮತ್ತೆ ನೀನೇನು ಮಾಡ್ತೀನಿ? ನಾನು ತೆಂಗಿನಕಾಯಿ ಗಡಿ ಹಾಕ್ತಾನೆ, ನೀನು ಅದನ್ನೇ ಹಿಡಿಬೇಕು. ಅದರಲ್ಲಿ ಒಳ್ಳೆ ಲಾಭ ಉಂಟು ಅಂತ. ಹೌದಾ? ಸಾಕಿದ್ದಾನೆ ಅಲ್ಲ, ಮತ್ತೆ ಸಾಕಿದ್ದಾನೆ ಗಂಟೆ ಇದೆ. ಓ, ಗಂಟೆ ಇಲ್ವಾ? ಇಲ್ಲ, ಗಂಟೆ ನೋಡಿ ಕಾಡಾನೆ. ಕಾಡಾನೆ ಅಲ್ಲ ಅಮ್ಮ, ಸುಂದರ ಪುರುಷನೊಬ್ಬ. ಹೌದಾ? ಒಬ್ಬ ಅದರಲ್ಲಿ ಸಾಕ್ಷಾತ್ ಮನ್ಮಥನಾಗಿ, ಒಬ್ಬ ಮನ್ಮಥನಾಗಿ, ಇನ್ನೊಬ್ಬ ಅಂಗದನ ಭಾವ ಹನುಮಂತ. ಏನಾಯ್ತಾ ನಿನಗೆ? ನಾನು ಹನುಮಂತನಂತೆ. ಹೌದಾ? ಜೈ ಬಜಿ ಬಂಜಿ ಬಜಿ. ಇನ್ನು ಪೆಟ್ಟು ತಿನ್ಬೇಕಾಗಿತ್ತು ಹಾಗೆ ಹೇಳಿದ್ರೆ. ಜೈ ಬಜರಂಗಬಲಿ. ಅದೇ ಹಾಗೆ ಹೇಳು. ನಾನು ನೋಡಿದ್ದೆ, ನೀವೇ ನೋಡ್ಬೇಕಮ್ಮ. ನೀವೆಲ್ಲ ಹಾಗೆಲ್ಲ ನೋಡ್ತೀರಿ ಅಂತ ಹೇಳ್ತೀವಿ, ನಾನು ನೋಡುದ ಹಾಗೆಲ್ಲ. ನಾನು ರಾಜಕುಮಾರಿ ಅಲ್ವಾ? ನಾನು ನೋಡುದು ಅಂತ ಹೇಳಿದ್ರಲ್ಲ, ಒಂದು ಕೆಲಸ ಮಾಡಿ, ನೀವೆಲ್ಲ ಸುತ್ತ ನಿಲ್ಲಿ ಆಯ್ತಾ? ನಾನು ಮೆಲ್ಲ ಕದ್ದು ನೋಡ್ತೀನಿ. ಮಿತ್ರ, ಅವರು ಕದ್ದು ನೋಡ್ತಾರಂತೆ. ಏನ್ ಅವರು ಕದ್ದು ನೋಡ್ತಾರ? ನಾವೇನು ಮಾಡುವ? ಎದ್ದು ನೋಡುವ. ಹೌದಾ? ಆದಿ ಕೇಳಿ ಸತಿಯರಿಂದುದ ಕೇಳಿ ಪದ್ಮಾವತಿಯು ಕಂಡಳು. ಪದ್ಮಾವತಿಯು ಕಂಡಳು ಮೆರೆವಾ ವೆಂಕಟಪತಿಯ ರೂಪವಾ, ಮೆರೆವಾ ವೆಂಕಟಪತಿಯ ರೂಪವಾ, ತಳೆದು ಅಚ್ಚರಿಯನ್ನು, ತಳೆದು ಅಚ್ಚರಿಯನ್ನು ಮನದೊಳಗೆ ಸತಿ ಶಿರೋಮಣಿ ನುಡಿದಳಾಗ ಗೆಳತಿಯರುಳು ಪೇಳಿದಳು. ಕಳುಹಿರಿ 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 ಹಿತವಚನದಿಂದ, ಹಿತವಚನದಿಂದಿವನ ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವಾ, ಕಂಡಳು ಯಾರು ನೀನು
ಪುರುಷ ಚಲಿತವಾಗಿ ಮೇಲ್ಮೈವ ಪುರುಷರೈತಿ ಈ ರೀತಿಗೂ ತಿರುಗುತ್ತಿರುವೆ ಸಾರು ನುಡಿಗವೆಲ್ಲ ನಿಲ್ಲದೆ ಯಾರು ಇವರ ಪುಗಿಲ್ದನೆ ಇವನಿಗೆ ಬಂದ ಕಾರಣಗಳ ಪೇಳು ತಮ್ಮನೆ ಇವರಿಗೆ ಬಂದ ಕಾರಣಗಳ ಪೇಳು ತಮ್ಮನೆ ಯಾರು ಒಂದು ಅಮಾಯಕ ಹುಡುಗನ ಮೇಲೆ ಸ್ತ್ರೀಯರು ಹಲ್ಲೆ ಮಾಡ್ತಿದ್ದಾರೆ. ಎಂತ ಹೇಳಿದ್ದು ನೀನು? ಒಂದು ಅಮಾಯಕ ಹುಡುಗನ ಮೇಲೆ ಸ್ತ್ರೀಯರು ಹಲ್ಲೆ ಮಾಡ್ತಿದ್ದಾರೆ. ಯಾರಿಲ್ಲಿ ಅಮಾಯಕ? ನಾನೇ. ನಿನ್ನನ್ನು ಯಾರು ಅಮಾಯಕ ಅಂತ ಹೇಳಿ? ನನ್ನ ನೋಡುವಾಗ ಹಾಗೆ ಕಾಣುದಿಲ್ವಾ? ನೀನು ಅಮಾಯಕನ? ಇದರಲ್ಲಿ ನಾನೇ ಅಮಾಯಕ ಅಲ್ವಾ ನಮ್ಮ ಮಿತ್ರ? ನೀನು ಹೇಗೆ ಒಂದು ಕಾಗೆ ಹಿಂಡಿಗೆ ಕಲ್ಲು ಬಿಸಾಕಿದೆ ಹೇಗೆ? ಮತ್ತೆ ಏನು ಕಿವಿ ಕೇಳಲಿಕ್ಕೆ ಆಗುದಿಲ್ಲ ಕರ್ಕಶ. ಕೊಕ್ಕೊಕೋಲ ವಾಣಿಯರು, ಕೋಕಿಲ ವಾಣಿಯರು, ಅದೇ ವದನ ಸುಂದರಿಯರು. ವದನ ಸುಂದರಿಯರು ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ. ಹೆಣ್ಣು ಮಕ್ಕಳ ಸ್ವರ ಮಾತಾಡಿ ಅನುಭವ ಇಲ್ವಾ? ನೋಡಿ ಕಲೀರಿ ಶುರುವಿಗೆ ಮಾತಾಡಿ. ಅದಕ್ಕೆ ಪ್ರಪಂಚ ಕಂಡಿತ್ತು ಹೀಗೆ ಎಲ್ಲರಿಗೂ ಒಂದೇ ರೀತಿಯಲ್ಲ, ಹೌದು, ಬೇರೆ 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 ಹಾಗೆಲ್ಲ ಆಗ್ಲಿಕ್ಕೆ ನಾನೊಂದು ಪ್ರಯತ್ನ ಮಾಡಿ. ಇದು ಹೆಣ್ಣು ಹೌದಲ್ಲ? ಯಾರು ಹೇಳು. ನನಗೊಂದು ತಾಗುವ ಲಕ್ಷಣ ಉಂಟು. ಜಾಗ್ರತೆ ಮಾಡಿಕೋ, ಈ ಸತಿ ಬಂಡೆ ಕಾಲ್ತ ಆಗ್ತದೆ ನಿನ್ಗೆ. ಅದು ತಾಗುವ ಲಕ್ಷಣ. ಏ ಮಿತ್ರ, ಏನು ನಿಮ್ ಕಣ್ ಕಾಣಿಸುವುದಿಲ್ವಾ? ಯಾಕೆ ಮತ್ತೆ ಏನು ಕಣ್ಣಲ್ಲಿ ದೃಷ್ಟಿ ಇಲ್ವಾ ಅಂತ ಕೇಳಿ. ಯಾರು ಹೇಳಿದಿಲ್ಲಿ ಶೆಟ್ಟಿ ಇಲ್ಲ ಅಂತ? ಯಾರು ಹೇಳಿದಿಲ್ಲಿ ಶೆಟ್ಟಿ ಇಲ್ಲ ಅಂತ? ಅಯ್ಯೋ ದೃಷ್ಟಿ 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 ಇಲ್ವಾ ಅಂತ ಕೇಳಿ. ಕಾರಣ ಏನು? ಏನು ನೋಡಿ ಚೆನ್ನಾಗಿ ಬರೆದು ಹಾಕಿದ್ದಾರೆ. ನೀವು ಚೆನ್ನಾಗಿ ಬರ್ದಾಕಿರ್ಬೋದು, ನಂಗೆ ಓದ್ಲಿಕ್ಕೆ ಬರ್ಬೇಕಲ್ಲ. ನೋಡಿ ದೊಡ್ಡ ಬರೆದಾಕಿಲ್ಲ. ಹೌದೌದು. ಅಪ್ಪಣೆ ವಿನಃ ಪ್ರವೇಶ ಇಲ್ಲ. ಅಪ್ಪ ಬಂದಿದ್ದಾರೆ, ಅವರಿಗೆ ಇಲ್ಲಿಗೆ ಬರ್ಲಿಕ್ಕೆ ಪುರ್ಸೋದಿಲ್ಲ. ಹೌದೌದು, ನಾವು ಅಪ್ಪನನ್ನು ಕರ್ಕೊಂಡೇ ಬರ್ಲಿ. ಹೌದು. ಅಯ್ಯೋ ಹಾಗಲ್ಲ, ಮತ್ತೆ ಅನುಮತಿ ಎನ್ನುವುದು ಬೇಕು, ಅನುಮತಿ. ಅಪ್ಪಣೆ ಎನ್ನುವುದು ಬೇಕು. ಒಳ ಪ್ರವೇಶ ಮಾಡಿದ್ರಲ್ಲ, ಏನ್ ನಿಮಗೆ ಓದ್ಲಿಕ್ಕೆ ಬರುದಿಲ್ವಾ? ನಮಗೆ ಓದ್ಲಿಕ್ಕೆ ಬರುದಿಲ್ಲ. ಹೌದಾ? ನನಗೆ ಓದ್ಲಿಕ್ಕೆ ಬರುದಿಲ್ಲ, ಇವನಿಗೂ ಓದ್ಲಿಕ್ಕೆ ಬರುದಿಲ್ಲ. ಅದು ಚೆನ್ನಾಗಿ ಬರೀತಾಳೆ. ಅದು ಹೇಗಪ್ಪ? ಬಂದದನ್ನು ಯಾರು ಓದ್ಲಿಕ್ಕೆ ಓದ್ಲಿಕ್ಕಾಗ್ಲಿಕ್ಕೆ ಹಾಗೆ ಬರೀತಾಳೆ. ನೋಡಿದ್ಯಾ ಪಾಪ ಆ ಬಡಕರ ಕುದುರೆಯಲ್ಲಿ ಏರಿಕೊಂಡು ಬಂದಿದ್ದೀರಲ್ಲ. ಹೌದು. ಏನೋ ತಿಳಿಯದಿ ಅರಿಯದಿ ಗೊತ್ತಿಲ್ಲದಿ ಬಂದಾಯ್ತಲ್ಲ. ಬಂದಾಯ್ತಾ? ಈಗ ಬಂದಾಯ್ತಾ? ಬಂದಾಯ್ತು. ಹೌದು, ಏನು ಆ ಕಡೆ ಈ ಕಡೆ ಹೋಗುದು ಕಾಣುದಿಲ್ಲ. ಬಹುಶಃ ಬಂದಾಗಿದೆ. ಬಂದಾಗಿದೆ. ಹೌದು, ಬಂದಾಗಿದೆ. ಅಯ್ಯೋ ಹಾಗಲ್ಲ, ಮತ್ತೆ ಇಲ್ಲಿಗೆ ಬಂದಾಯ್ತಲ್ಲ, ಹಾಗಾಗಿ ಹೇಳುವ. ಏನು? ಬಂದ ಹಾಗೆ ಹಿಂದೆ ಹೋಗಿ ಬೈದು ಕಾರ್ಯ ಪೂರ್ಣವಾಗದಿ ನಾ ಕೋಪನಲ್ಲ, ನಾ ಕೋಪನಲ್ಲ, ನಾ ಕೋಪನಲ್ಲ.
ಒಬ್ಬರಲ್ಲ, ಅವ ಭೂವಪ್ಪನಲ್ಲ. ಯಾರದು ಭೂವಪ್ಪ ಯಾರು? ಆಗಲ್ಲ, ಒಬ್ಬರಲ್ಲ, ಹೋಗುವವರಲ್ಲ. ಹೌದು. ಯಾಕೆ? ನಮ್ಮದೊಂದು ಕ್ರಮ ಉಂಟು. ಅದು ಹೇಗೆ? ಈಗ ನಾಳೆ ದಿವಸ ಏನಾದ್ರೂ ಕಾರ್ಯವನ್ನು ಸಾಧಿಸುವುದಕ್ಕಿದ್ದರೆ ಅದರ ಕುರಿತಾಗಿ ಇಂದಿನ ದಿವಸ ಸಮಾಲೋಚನೆಯನ್ನು ಮಾಡಿ ರೂಪರೇಖೆಯನ್ನು ಸೃಷ್ಟಿಸಿ ಏನೆಲ್ಲ ಮಾಡಬೇಕು, ಯಾರಲ್ಲಿ ಹೋಗಬೇಕು, ಹೇಗೆ ಮಾತಾಡಬೇಕು, ಕೊಟ್ಟದನ್ನು ಹೇಗೆ ಪಡಿಬೇಕು, ಕೊಟ್ಟದನ್ನು ಹೇಗೆ ಮಾಡಬೇಕು, ಇದೆಲ್ಲ ಒಂದು ತೀರ್ಮಾನ ಮಾಡಿ ರೂಪುರೇಖೆ ಮಾಡ್ತೀರಿ, ಸರಿಯಾದ ಸಮಯಕ್ಕೆ ಹೋಗಿ ತಲುಪುದಿಲ್ಲ. ಹೌದಾ? ಅದು ಕೆಲವು ಸತಿ ಏನೆಲ್ಲ ಹಾಗೆ ಹೋಗ್ತದೆ. ಹಾಗೆ ಒಂದು ತೀರ್ಮಾನಕ್ಕೆ ಬರುವ ಮೊದಲು ಆದಷ್ಟು ಹೆಚ್ಚು ಯೋಚನೆ ಮಾಡ್ತೇವೆ ನಾವು. ಹೆಚ್ಚಾದ್ರೆ ಕಷ್ಟ. ಹಾಗೆ ನಾವು ಹೀಗೆ ಬೇಟೆಯಾಡುತ್ತಾ ಬರುತ್ತಿರುವಂತಹ ಸಂದರ್ಭದಲ್ಲಿ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇವೆ. ಹೌದು, ಒಬ್ಬರಲ್ಲ, ಇಬ್ಬರಲ್ಲ, ಮೂರಲ್ಲ, ನಾಲ್ವರಲ್ಲ, ಹಲವಾರು ಮಂದಿ ಹೆಣ್ಣು ಮಕ್ಕಳು, ನಾರಿ ಮಣಿಯರು, ನಾಯಿ ಮರಿಗಳು. ಸ್ವರವೇ ಇಲ್ಲ. ನಾಯಿ ಮರಿಗಳು, ನಾರಿ ಮಣಿಯರು, ನಾರಿ ಮಣಿಯರು. ಅದರಲ್ಲಿ ಉಳಿದವರ ವಿಚಾರವನ್ನು ಬಿಡುವ. ಮುಂದೆ ಮರೆಯುವಂತಹ ತರುಣಿ ಮಣಿ ಅಲ್ಲ, ಹಿಂದೆ ಮೆರೆಯುವಂತಹ ತರುಣಿ. ಆಗಲ್ಲ, ಮುಂದೆ ಮೆರೆಯುವಂತಹ ತರುಣಿ ಮಣಿ. ಹಿಂದೆ ಮೆರೆಯುವ ತರುಣಿ, ಮುಂದೆ ಮೆರೆಯುವ ತರುಣಿ ಮಣಿ. ನನಗೆ ಮುಂದೆ, ನನಗೆ ಹಿಂದೆ. ಆಗಿತ್ತು, ಸುಧಾರಿಸಿಕೊಳ್ಳೋಣ. ಮುಂದೆ ಮರೆಯುವಂತಹ ತರುಣಿ ಮಣಿಯಲ್ಲಿ ಒಂದು ವಿಚಾರವನ್ನು ಅರುಹೋದಕ್ಕಿದೆ. ಆ ವಿಚಾರವನ್ನು ಹೇಳಿ ನಾವು ಇನ್ನು ಹೋಗ್ತೇವೆ. ಹೊರಗೆ ನುಡಿದರು ಯಾರೆಲ್ಲವೂ ಮಡಗಿ ರಾತ ಮನೆಗೆ ಬೆರೆತಿರುಗಳು ಮಾತನಾಡಬೇಡಗೋಕೆ ಇದರಲ್ಲಿ ನಮ್ಮ ಮನಕ್ಕೆ ಏತಕ್ಕಾಗಿ ಬಂದು ನೀವು ತಾತವೆಲ್ಲ ಕೇಳು ಬೇಗ ಖಾತಿಗಿರದ ಹರಿಗೆ ನುಡಿದಳು. ತಲೆಗೆ ಹೋಗಬೇಕು ಪಾಪಿ. ಯಾಕೆ, ಏನಾಯ್ತು? ಬಂದ ಕಾರ್ಯ ಪೂರ್ಣವಾಗದೆ ನಾವು ಕೋಪರಲ್ಲ. ದೊಡ್ಡ ಧಾರ್ಮಿಕ ಪುರುಷರು ನೀವು. ಎಲ್ಲ ಕುಳಿಯಿಂದ ಕುಳಿಯ ಅದು ನಮಗೆ ಹಾಗೆ. ನಾವು ಹೆಣ್ಣು ಮಕ್ಕಳಲ್ಲ, ನಮಗೆ ಬೇಡ. ಅಯ್ಯೋ ಹಾಗಲ್ಲ, ಮತ್ತೆ ಎಲ್ಲ ಕಿರಾತ ಅಂತ ಹೇಳಿದ್ದು. ಕಿರಾತ ಕಣ್ಣಿ ನಮ್ಮಲ್ಲಿಲ್ಲ. ಅಯ್ಯೋ ಎಲ್ಲ ಶಬರ ಅಂತ ಹೇಳಿದ್ ನಾನು. ಶಬರಾಯರು ಕೂಡ ಈಗ ಇಲ್ಲ. ಕಾಡಬೇಡ ಅಂತ ಹೇಳಿದ್ ನಾನು. ನಾವು ಯಾರನ್ನು ಕಾಡುವುದೂ ಇಲ್ಲ, ನಾವು ಯಾರನ್ನು ಬೇಡುವುದು ಮಾತ್ರ ಸತ್ಯ. ಅಯ್ಯೋ ಹಾಗಲ್ಲ, ನಿಮ್ಮ ಆಯಾ ಆ ಕಾಲದಿಂದ ಕಾಣುವಾಗ ಕಾಡಿನಲ್ಲಿ ಜನಗದರು ವಾಸವಾಗಿರ್ತಾರೆ, ಕಿರಾತರು ಕರೀತಾರೆ. ಹಾಗಾಗಿ ನೀನೇ ನನ್ನ ಹೆಸರಿನ ಅಪ್ಪಯ್ಯ, ಅಮ್ಮಯ್ಯ, ನಮ್ಮ ಹೆಸರಿನ ಮದುವೆ ಆಗಿದೆ. ಒಮ್ಮೆ ನಿಲ್ಲಿಸಿ ಪುಣ್ಯಾತ್ಮೆ. ನೀನು ಹೀಗೆ ಒಮ್ಮೆಲೆ ಪ್ರಶ್ನೆ ಕೇಳಿದ್ರೆ ನಾನು ಯಾವುದಕ್ಕೆ ಉತ್ತರ ಕೊಡು? ಏನು ಮಾಡಬೇಕು? ಯಾವ್ದಾದ್ರು ಒಂದು ಪ್ರಶ್ನೆ ಕೇಳು, ನಿಧಾನವಾಗಿ ಕೇಳು. ನೀನು ಯಾರು? ನಿನ್ನ ಅಪ್ಪ ಯಾರು? ನಾವು ಅಪ್ಪನಿಂದ ಪ್ರಾರಂಭ ಮಾಡುವುದು. ಅದೇ ನಮ್ಮದೇನಿದ್ರು ಅಮ್ಮನಿಂದ ಕೇಳೋಣ. ದೇವಕಿ ಎಲ್ಲ ಅವ್ವೇ ದೇವಕಿ ಎಲ್ಲವೇ ಅವ್ವೇ
ಭಾವಕಿಯೇ ನೀ ಆರು ಎನ್ನುವರ ಸಾವಧಾನದಿಂದ ಕೇಳು ಭಾವಕಿಯೇ ನೀ ಆರು ಎನ್ನುವರ ಸಾವಧಾನದಿಂದ ಕೇಳು ದೇವಕಿ ಎನ್ನುವೆ ಜನಕನು ಶೌರ್ಯೋ ವಾಸುದೇವ 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 ಎಂದು ಕರೆದರೆ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಂದ ಪಾಠ ಕಲಿತ ಜನರು ಧನ್ಯರು ಎಂಬುದಾಗಿ. ಹಾಗಾಗಿ ನನ್ನಮ್ಮ ನನ್ನ ಹೆಸರವರೇ ನನ್ನ ಜನನಿ ಅದನ್ನು ಬೇಗ ಬಿಸಾಕಿಲ್ಲ ಅಂದ್ರೆ ಕೈಯಲ್ಲಿ ಹೊಡಿತದೆ. ಹಾಗಲ್ವ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ನನಗೆ ಅಭ್ಯಾಸವಿಲ್ಲ. ಓಹೋ ನಾಚಿಕೆ. ಹೌದು, ಈಗ ಅವಳಿಗೆ ಹೇಳ್ಬೇಕಲ್ಲ. ನನ್ನಮ್ಮ ದೇವಕಿ, ದೇವಕಿ ಅಪ್ಪ ನನ್ನಪ್ಪ ಶೌರಿ, ಹೌದು ವಸುದೇವ ಎಂಬುದಾಗಿ ಅವರ ಹೆಸರು. ನನ್ನನ್ನು ಹಾಗಲ್ವ, ನನ್ನ ತಂದೆ ಹೆಸರು ವಸುದೇವ. ನನ್ನನ್ನು ಪ್ರೀತಿಯಿಂದ ಜನರು ಕರೆಯುವುದು ಹೇಗೆ? ವಾಸುದೇವ ಎಂಬುದಾಗಿ ಹಾಗೆ ಕರೆಯುವುದು. ಯಾರು ನಿನ್ನ ಕುಟುಂಬದವನ? ಪ್ರೀತಿಯಿಂದ ಹಾಗೆ ವಾಸುದೇವ ಎಂಬುದಾಗಿ. ನಾನು ವಾಸುದೇವ. ಇವನ ಹೆಸರು? ನನ್ನ ಹೆಸರು ಯೇಸುದೇವ. ಏನ ಹಾಗೆ? ಯೇಸುದೇವ. ಏನು ಅಭಿನಯ ಹಾಗೆ? ನನ್ನ ಹಾಗೆ. ಹೌದಾ? ಅವಳನ್ನು ಕರೆಯುವುದು. ಬಾ ಅಪ್ಪಿಕೋ ಸ್ವರ್ಗ ತೋರಿಸ್ತೇನೆ. ಹಾಗಲ್ಲ, ಅವನ ಹೆಸರು ಸುದೇವ. ಅವನು ಯೇಸುದೇವ ಅಂತ ಹೇಳುದು ಯಾಕೆ? ನನ್ನ ಜೊತೆಯಲ್ಲಿ ಇರುವುದು. ಆದ್ರೆ ಅಗತ್ಯ ಬಿದ್ದಾಗ ಯಾವ ಹತ್ತಿರದಲ್ಲಿ ಇರುವುದು? ಅಗತ್ಯದಾಗ ಇರುವುದಿಲ್ಲ. ಹೌದು, ಎಲ್ಲಿಯೋ ತಿರುಗಾಡಿಕೊಂಡಿರುವುದು. ನನಗೆ ಬೇಕಾದಾಗ ಏ ಸುದೇವ ಬಾ, ಏ ಸುದೇವ ಎಂಬುದಾಗಿ ಕರೆಯುವುದು. ಆ ಹೆಸರನ್ನು ಜೋಡಿಸಿ ಹೇಳುವುದು. ಹಾಗಾಗಿ ಯೇಸುದೇವ ಎಂಬುದಾಗಿ. ಸರಿ, ಈಗ ನಾವ್ಯಾರು ನಮ್ಮ ಪರಿಚಯವೆನ್ನುವುದನ್ನು ಸವಿಸ್ತಾರವಾಗಿ ತಿಳಿಸಿದವರಿದ್ದೇವೆ. ಈ ಪರಿಚಯವನ್ನು ನೀನು ಕೂಡ ಹೇಳಬೇಕು. ನೀನು ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಗಂಡ ಯಾರು, ನಿನ್ನ ಮಕ್ಕಳು ಯಾರು, ಎಲ್ಲವರು ಸವಿಸ್ತಾರವಾಗಿ ತಿಳಿಸಬೇಕು. ಹಾಗೆಲ್ಲ ಕೇಳಬೇಕು. ಅಪ್ಪನಿಂದ ಪ್ರಾರಂಭ. ಅಪ್ಪನಿಂದ ಜನಗತೋಂಡ ದೇಶದ ಧಿಪತಿ ಆಕಾಶರಾಯ ಅಣುಗೆ
ಮತ್ತೆ ಅವನು ಸೂಚಿಸ್ತಾನಂತೆ. ಓ ಹಾಗಾದ್ರೆ ಅವ್ರು ಸೂಚಿ ಕೊಡ್ತಾರೆ, ನಾವು ಹೊಲಿದು ಕೊಡ್ಬೇಕು. ನಿನ್ನ ಬಾಯನ್ನು ಹೊಲಿಬೇಕು, ಸರಿಯಲ್ಲ? ಅವರು ಸೂಚಿಸಿದಾಗ ನಾವು ಯೋಚಿಸಿ ಹೇಳ್ಬೇಕು. ಹಾಗೆ ಅಪ್ಪ 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 ಮೇಲೆ ಮೇಲೆ ಹೋಗಿ ಆಯ್ತಾ? ಅಯ್ಯೋ ಅಷ್ಟು ಬೇಗ ಸ್ವರ್ಗಸ್ಥರಾದ್ರು. ಇಲ್ಲ ಗೊತ್ತಾಗಿಲ್ವ? ಬೇರೆ ಕಾಣಿಸ್ತಾ ಇರು ಏನು? ನೇತಾಡಿ ನಿನ್ನಪ್ಪ ನನ್ನಪ್ಪ. ಬೇರೆ ಕಾಣಿಸ್ತಾ ಇರು ಏನು? ಆಕಾಶ. ಆಕಾಶ ರಾಯನಿ ನನ್ನಪ್ಪ. ಆಕಾಶ ರಾಯ ನಿನ್ನ ಜನ. ಹೌದು. ತಾಯಿ. ಅಮ್ಮ 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 ಅವರನ್ನು ಇಲ್ಲೇ ಗೊತ್ತಾಗಿಲ್ಲ. ನಮ್ಮನ್ನು ಗೊತ್ತಾಗಿಲ್ಲ. ಎಲ್ಲರಿಗೆ ಬೈಯುವುದೇ ಅಲ್ಲ ನನ್ನ ಮಸ್ತ್ ಮಾತಾಡ್ತೀನಿ. ಮತ್ತೆ ನೀನು ಕೆಳಗೆ ನೋಡ್ತೀಯ ಅಮ್ಮ ಅಂತ ಹೇಳುವಾಗ. ಅಯ್ಯೋ ಕೆಳಗೆ ಕಾಣಿಸ್ತಾ ಇರು ನೀನು. ಕೂತಾಗಿ. ಓ ಭೂತಾಯಿ. ಭೂತಾಯಿ. ಭೂತಾಯಿ ಏನಾಯ್ತು? ಅದೇ ಭೂತಾಯಿ. ನಿನ್ನ ಅಮ್ಮನ ಹೆಸರು ಭೂತಾಯಿ. ಅಯ್ಯೋ ಹಾಗೆಲ್ಲ ಭೂಯಂತ ಅಕ್ಷರಕ್ಕೆ ಬಾಲ ಉಂಟು. ಭೂತಾಯಿ. ಯಾರು ಹೇಳಿದ್ರು ಭೂತಾಯಿಗೆ? ಭೂತಾಯಿ. ಅದೇ ಭೂತಾಯಿಗೆ ಬಾರಲ್ಲ ಇಲ್ಲ ಅಂತ ಯಾರು ಹೇಳಿದ್ರು? ಭೂ ಎಂಬ ಅಕ್ಷರಕ್ಕೆ ಬಾಲ ಭೂತಾಯಿ. ಭೂತಾಯಿಗೆ ಒಂದು ಹೆಸರುಂಟು, ಧರಣಿ ದೇವಿ. ಓ ಭೂತಾಯಿಯನ್ನು ಭರಣಿಯಲ್ಲಿ ಹಾಕಿದ್ದ. ಭರಣಿಯಲ್ಲಿ ಹಾಕಿ ನಿನ್ನ ಅಜ್ಜಿಯೇ ಅವರಿಗೆ ಸಹ ಬೈತಾರೆ. ಹಾಗಲ್ಲ, ಧರಣಿ ದೇವಿ. ಧರಣಿ ದೇವಿ. ಧರಣಿ ದೇವಿ ನನ್ನಮ್ಮ. ಧರಣಿ ದೇವಿ ನಿನ್ನ ತಾಯಿ. ಆಕಾಶರಾಯ ಹಾಗೂ ಧರಣಿ ದೇವಿ ದಂಪತಿಗಳಿಗೆ ಮದುವೆ ಹೆಚ್ಚಿನ ಕಾಲ ಆದರೂ ಮಕ್ಕಳೇ ಆಗಿಲ್ವ? ಯಾಕೆ ಹಾಗೆ? ಅದಕ್ಕೊಂದು ಯೋಗ ಭಾಗ್ಯ ಇರುವುದು ಕೂಡಿ ಬರಬೇಕು. ಗೊತ್ತಾಯ್ತು. ಅವರು ಬಹುಶಃ ಒಬ್ಬರ ವಿದೇಶ ಪ್ರಯಾಣಕ್ಕೆ ಹೋಗಿರ್ಬೇಕು, ಅದಕ್ಕೆ ಮಕ್ಕಳಾಗಿ. ಅಂದ್ರೆ ಬೇರೆ ಮಕ್ಕಳಾಗಬೇಕು ಅಂತಾದ್ರೆ ಯೋಗ ಭಾಗ್ಯ ಸಂದರ್ಭ ಅವೆಲ್ಲ ಕೂಡಿ ಬರಬೇಕು. ದೇವರ್ಷಿಗಳಂತಹ ನಾರದ ಮಹರ್ಷಿಗಳಾದ ಬಲವಾಯಿತು. ಬಂದವರೇ ಹೇಳಿದ್ರು ಪುಸ್ತಕವಿದ್ದಂತಹ ಯಾಗವನ್ನು ಮಾಡಬೇಕು. ಹಾಗೆ ಯಾಗವನ್ನು ಮಾಡಿ ಹೇಗೆ ಬಂಗಾರದ ನೇಗಿಲಿಗೆ ಎತ್ತುಗಳನ್ನು ಕಟ್ಟಿ ಯಾಗವನ್ನು ಮಾಡಿದ್ರು. ಬಂಗಾರದ ನೇಗಿಲಿ? ಹೌದು. ಯಾಗವನ್ನು ಮಾಡಿದ ಮೇಲೆ ಅದರ ಉಳುವಂತಹ ಶ್ರಮವನ್ನು ಹಾಗಾಗಿ ಎತ್ತುಗಳಿಗೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿ ಉಳುವಂತಹ ಸಂದರ್ಭ ಎತ್ತುಗಳು ನಿಂತು ಹೋಯಿತು. ಎತ್ತುಗಳು ನಿಂತು ಹೋಯಿತು. ಕಾರಣ ಏನು? ನೇಗಿಲಿಗೆ ಬಂಡೆ ಕಲ್ತಾಗಿ. ಓ ಹಾಗಾದ್ರೆ ಕೆಲಸ ಮಾಡಬೇಕು, ಕಲ್ಲೊಡ್ಕರನ್ನು ಕರಿಬೇಕು. ಹಾಗೆ ಮಾಡಿದ್ರಲ್ವ? ಹಾಗಾದರೆ ನಿನ್ನಪ್ಪನಿಗೆ ನನ್ನಪ್ಪನಿಗೆ ಬುದ್ಧಿ ಉಂಟು. ನನ್ನ ಅಪ್ಪನಿಗೆ ನಿನ್ನ ಅಪ್ಪನಿಗೆ ಹೋಲಿಕೆ ಮಾಡಿದ ಜಾಗೃತಿ. ನನ್ನಪ್ಪ ಹೋಳಿಗೆ ಮಾಡೋದಲ್ಲ, ಅವ್ರು ಚಟ್ಟಪಡೆ ಮಾಡುದು. ನೋಡವ ಒಳ್ಳೆದಾಯ್ತು. ಎಂತ ಒಳ್ಳೇದಾಯ್ತು. ಹೋಳಿಗೆ ಮತ್ತೆ ಹೋಳಿಗೆ ಚಟ್ಟಂಬ ತಿಂದು ಹೋಗಿ ಗದೆ ನೋಡ್ತದೆ. ಆಯ್ತಾ? ಆಮೇಲೆ ಆ ಬಂಡೆಯನ್ನು ಬದಿಗೆ ಸರಿಸಿದಾಗ ಒಂದು ಕೊಳ. ವಿಶೇಷ ಏನು ಗೊತ್ತಾ? ಅಷ್ಟು ದೊಡ್ಡ ಕೊಳಕ್ಕೆ ಒಂದೇ ಒಂದು ಕಮಲ, ಒಂದೇ ತಾವರೆ. ಅದೇನು ಹಾಗೆ? ಅದೇ ವಿಶೇಷ. ಕಮಲದ ಮಧ್ಯಭಾಗದಲ್ಲಿ ಒಂದು ಶಿಶು. ಶಿಶು ಮಗು ಮಗು. ಹೌದು. ಆ ಮಗುವನ್ನು ಕಂಡು ಆಕಾಶದ ದಂಪತಿ ಸಂತೋಷವಾಯಿತು. ಪ್ರೀತಿಯಿಂದ ಎತ್ತಿಕೊಂಡು ಅರಮನೆಗೆ ಹೋಗಿ ಸಾಕಿಬಿಟ್ಟಲ್ಲ. ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ. ಈಗ ಆ ಮಗುವಿನ ವಿಷಯಕ್ಕೆ ಮಾತಾಡು. ನನಗೆ ಬೇಕಾದ ನಿನ್ನ ಹೆಸರು. ನನಗೆ ಬೇರೆಯವರ ವಿಚಾರ ಮಾತಾಡಲಿಕ್ಕೆ ಆಚಾರ. ಮತ್ತೆ ಆ ಕೂಸಿ ಈ ಕೂಸು, ಈ ಕೂಸೆ ಆ ಕೂಸು. ಓ ಆ ಶಿಶುವೇ ಈ ಶಿಶುವ? ಹೌದು ಹೌದು. ಆ ಮಗುವೇ ಈ ಮಗು. ಹಾಗಾದ್ರೆ ಈ ಕೂಸು ಯಾವ? ಇಷ್ಟು ಸುಂದರವಾಗಿರುವಂತ ನಿಮ್ಗೊಂದು ಹೆಸರು ಬೇಕಾ? ನೀನು ಕಮಲ. ಕಮಲಕ್ಕೆ ಹೌದಾ? ಹಾಗಾಗಿ ನಿನ್ನ ಹೆಸರು ಹೇಳು. ಹೇಳು ಹೇಳು ಹೇಳೆ. ಏನೋ ಬಂದ ಹಾಗೆ ಬಂದಿದ್ದೀರಿ. ಎಷ್ಟು ಬರುವ ಹಾಗೆ ಮಾತನಾಡಬೇಡಿ. ಹೋಗ್ತೀರಾ ಇಲ್ವ ಇಲ್ಲಿಂದ? ಕೋಪಿಸದಿರು ಬರಿದೆ ಎನ್ನುಡು ಕೋಪಿಸದಿರು ಬರಿದೆ ಎನ್ನುಡು ಸುಂದರಿಯೇ ನಿನ್ನ ಸುಂದರಿಯೇ ನಿನ್ನ ರೂಪವನ್ನು ಕೈದಾಸಿರುಳು ಪಾಪಿಯಾದ ಸ್ಮರಣು ಇಚ್ಛುತ ಪಾಪಿಯಾದ ಸ್ಮರಣು ಇಚ್ಛುತ ಪತೆಗೆದು ಶರಮದಿಚ್ಚ ತಾಳಲಾರೆ ತಾಪವನ್ನು ತಾಳಲಾರೆ ನೀ ಪ್ರೇಮದಲ್ಲಿ ಭರಿಸು ನೀರಿಗೆ ನೀನು ಸಿಟ್ಟು ಮಾಡುತ್ತಾ ಇರ್ಬೇಕು. ನನ್ನಲ್ಲಿ ಮಾತಾಡ್ಲಿಕ್ಕೆ ಏನು ಇಲ್ಲ. ನನ್ನ ಮನಸ್ಸಿನಲ್ಲಿರುವಂತಹ ಆಕಾಂಕ್ಷೆ ಒಂದೇ. ಯಾವುದು? ಆ ಮಾರ ನನ್ನಲ್ಲಿರುವಂತಹ ಪಂಚಶರಗಳನ್ನು ಒಂದೊಂದಾಗಿ ಬಿಡುತ್ತಾ ಇದ್ದಾನೆ. ಸಹಿಸುವಂತಹ ಶಕ್ತಿ ನನಗಿಲ್ಲ. ನನ್ನನ್ನು ವಿವಾಹ ಆಗಬೇಕು. ಇನ್ನು ಹೋಗ ಇದ್ರೆ ಗಂಟೆ ಸರಿ ಕೊಡ್ತೇನೆ. ನನಗೆ ನೀನು ಬೇಕೇ.
ಜೋಡಿ ಹೇಗೆ ಅಂತ ನೀವು ಹೇಳಿದ್ರೆ ಜೋಡಿ ಮುಖಿ ಪದ್ಮಾವತಿಯ ವಿರಹ ಸಂತಾಪದೊಳಗಿದ ಮುಸುಕಿಟ್ಟು ಸ್ಮರಿಸುತ್ತ ಚೆಲುವ ಮಾಲಿನಿಯ ತೋಟ ದೇಶವನ್ನು ಸೇರಿಕೊಂಡೆ, ಅಲ್ಲಿ ಪದ್ಮಾವತಿಯನ್ನು ಕಂಡೆ, ಮರುಳಾದೆ, ಅವಳನ್ನೇ ವಿವಾಹವಾಗಬೇಕು ಎಂಬ ಹಾಗೆ ನಿರ್ಧರಿಸಿದವಳಿದ್ದೇನೆ. ಈ ವಿಚಾರವನ್ನು ಅಮ್ಮನಲ್ಲಿ ಹೇಳಬೇಕಲ್ವಾ? ನೇರವಾಗಿ ಹೇಳಲಿಕ್ಕೆ ಆಗುತ್ತದ? ಅವಳೇ ಬಂದು ಕೇಳುವ ಹಾಗೆ ಆಗಬೇಕು. ಅದಕ್ಕೆ ಬೇಕಾಗಿ ವಲ್ಮೀಕದಲ್ಲಿ ಮುಸುಕು ಹಾಕಿ ಮಲಗಿ ಬಿಡುತ್ತೇನೆ. ಮಲಗಿ ವೆಂಕಟ ಚಲಪತಿಯನು ಕಂಡು ತಳೆದು ಕೌತುಕದ ಕೇಳಿದಳು. ಕಲೆಗೋದಿತೆ ಕೈದಿಲಿನ ವದನವು ಕಲೆಗೋದಿತೆ ಕೈದಿಲಿನ ವದನವು ಮಲಗಿಯೇ ಹಗಲು ಹೊತ್ತಿನಳು. ಮಗನೇ ಶ್ರೀನಿವಾಸ, ಹಗಲು ಹೊತ್ತಿನಲ್ಲಿ ಯಾರಾದ್ರೂ ಮಲಗುವುದುಂಟೆ? ಶ್ರೀನಿವಾಸ, ಏನು ಮೈ ಹುಷಾರಿಲ್ವೇ? ಇಲ್ಲ, ನನ್ನ ಮಗನಿಗೆ ಮೈ ಹುಷಾರುಂಟು, ಆದರೂ ಮಲಗಿದ್ದಾನೆ. ಏನೋ ಸಮಸ್ಯೆ ಉಂಟು. ಬಹುಶಃ ಹೀಗಿರ್ಬೋದು, ದೃಷ್ಟಿ ಬಿದ್ದಿರ್ಬೋದು. ದೃಷ್ಟಿಯನ್ನು ತೆಗೆದು ನೋಡ್ತೇನೆ. ಶ್ರೀನಿವಾಸ, ಆ ಕಾಗೆ ಕಣ್ಣು, ಅವರ ಕಣ್ಣು, ಇವರ ಕಣ್ಣು, ಇದು ದೃಷ್ಟಿ ಅಲ್ಲ. ಏನು ಮಾಡುವುದು? ಹೀಗೆ ಮಾಡ್ತೇನೆ. ವರಾಹ ಸ್ವಾಮಿಯನ್ನು ಪ್ರಾರ್ಥಿಸ್ತೇನೆ. ಇವ ಎತ್ತ ಅಂತ ಆದ್ರೆ ವರಾಹ ಸ್ವಾಮಿಗೆ ಹಾಲು ಪಾಯಸದ ಸೇವೆಯನ್ನು ಇರ್ತೇನೆ. ಶ್ರೀನಿವಾಸ, ಏನನೆಂಬೆ ಬಕುಳ ದೇವಿ ದುಮ್ಮಾನದ ಹದನಗಳ ದುಮ್ಮಾನದ ಹದನಗಳ ಏನನೆಂಬೆ ಬಕುಳ ದೇವಿ ದುಮ್ಮಾನದ ಹದನಗಳ ದುಮ್ಮಾನದ ಹದನಗಳ ಕಾನನದಲ್ಲಿ ಮೃಗ ಬೇಟೆಯುಳಿರುತ್ತಿರಿ ಕಾನನದಲ್ಲಿ ಮೃಗ ಬೇಟೆಯುಳಿರುತ್ತಿರಿ ಮಾಲಿನಿಯೋರ್ವಳು ಮನದೊಳಗಿರ್ದಳು. ಏನನೆಂಬೆ ಬಕುಳ ದೇವಿ ದುಮ್ಮಾನದ ಹದನಗಳ ಅಪ್ಪಣೆಯನ್ನು ಪಡೆದುಕೊಂಡೆ. ಕಾರಣಕ್ಕಾಗಿ ಮೃಗಬೇಟೆಗಾಗಿ ಹೋದವನು ನಾನು. ಹೌದಮ್ಮ, ಮೃಗಬೇಟೆಗೆ ಹೋದಂತಹ ಸಂದರ್ಭದಲ್ಲಿ ಮೃಗಗಳನ್ನು ಮಾತ್ರ ಕಂಡದ್ದಲ್ಲ, ಮೃಗ ನಯನೆಯೋರ್ವಳನ್ನು ಕಂಡೆ. ಹೌದು, ಮೃಗಾಕ್ಷಿ. ತೋಂಡ ದೇಶದ ಆಕಾಶರಾಯನ ಮಗಳಂತೆ. ಆಕಾಶರಾಯರ ಮಗಳು, ಹೆಸರು ಪದ್ಮಾವತಿ ಎಂಬ ಹಾಗೆ. ಹೌದಮ್ಮ, ಆಕೆಯನ್ನು ಕಂಡ ಕ್ಷಣದಿಂದ ಆಕೆಯನ್ನು ಹೊಂದಬೇಕು, ಆಕೆಯನ್ನು ವಿವಾಹವಾಗಬೇಕು ಎಂಬ ಹಾಗೆ ನನ್ನ ಮನಸ್ಸು ಹಪಹಪಿಸ್ತಾ ಉಂಟು. ಹಾಗಾಗಿ ನಾನು ಮದುವೆ ಆಗುವುದಿದ್ರೆ ಅವಳನ್ನೇ ಮದುವೆ ಆಗುವುದಮ್ಮ. ಅರಸರ ಮಗಳನ್ನು ಮದುವೆ. ಹೌದಮ್ಮ. ಏನಾಯ್ತು ಈಗ? ಹುಡುಗಿ ಕೇಳಲಿಕ್ಕೆಲ್ಲ ಯಾರು? ಹುಡುಗಿ ಕೇಳಲಿಕ್ಕೆ ನೀನಿದ್ದೀಯಲ್ಲ. ಅರಸರ ಮಗಳಿಗೆ. ಅರಸರ ಮಗಳಿಗೆ ಯಾಕೆ ನಿನ್ನಿದ್ರೆ ಆಗ್ಲಿಕ್ಕಿಲ್ವಾ? ನನ್ನ ಅವಸ್ಥೆ ನೋಡು ಹೇಗಾಗಿದೆ ಅಂತೇಳಿ. ಅಮ್ಮ, ಅದೆಷ್ಟೋ ವರ್ಷಗಳಿಂದ ನನ್ನದಾದಂತಹ ಕಲ್ಯಾಣ ಮಹೋತ್ಸವವನ್ನು ಕಾಣಬೇಕು ಎಂಬ ಹಾಗೆ ಆಸೆಯನ್ನು ಹೊಂದಿದವಳು ನೀನೇ ಅಲ್ವಾ? ಈಗ ನೀನು ಹೋಗಿ ಹೆಣ್ಣು ಕೇಳದಿದ್ರೆ ನನ್ನ ಪಾಲಿಗೆ ಬೇರೆ ಯಾರಿದ್ದಾರೆ? ನೀನೇ ಹೋಗಬೇಕಲ್ಲ. ಸರಿ ಸರಿ, ನಾನು ಹಾಗಾಗಿ ಆದಷ್ಟು ಬೇಗ ತೋಂಡ ದೇಶಕ್ಕೆ ಹೋಗುವುದರ ಮೂಲಕವಾಗಿ ಕನ್ಯಾರ್ಥಿಯಾಗಿ ನೀವು ಹೋಗಬೇಕು. ಬೇಗ ಹೋಗ್ತೇನೆ, ಆದ್ರೆ ಬರುವಾಗ ಮಾತ್ರ ಸ್ವಲ್ಪ ತಡ ಆಗ್ತದೆ. ಸ್ವಲ್ಪ ತಡವಾದ್ರೆ ವಿವಾಹ ಬೇಗವಾಗುತ್ತದ? ಆಗುದಿಲ್ಲ. ಹಾಗಾಗುವುದಿಲ್ಲ ಅಮ್ಮ. ಬೇಗ ಹೋಗಬೇಕು, ಬೇಗ ಬರಬೇಕು.
ಸರಿ, ಹಾಗಾದ್ರೆ ತಡ ಮಾಡುವುದಿಲ್ಲ, ನೇರವಾಗಿ ಅತ್ತ ಹೋಗ್ತೇನೆ. ಹಾಗೆ ಪಾಪ ಹಣ್ಣು ಹಣ್ಣು ಮುದುಕಿ ಮಗನ ಮದುವೆಯನ್ನು ನೋಡುವಂತಹ ಕಾತುರತೆಯಿಂದ ತೋಂಡ ದೇಶಕ್ಕೆ ಹೋದವಳಿದ್ದಾಳೆ. ಇವಳನ್ನು ನೋಡಿದರು ಎಂದಾಗಲೇ ಇವಳಿಗೆ ಹೆಣ್ಣು ಕೊಡ್ತಾರಾ? ಸಾಧ್ಯವೇ ಇಲ್ಲ. ಹಾಗಂತ ಪದ್ಮಾವತಿಯನ್ನು ನಾನು ವಿವಾಹವಾಗಲೇಬೇಕು. ಅದಕ್ಕೆ ಬೇಕಾಗಿ ಒಂದು ದಾರಿಯನ್ನು ನಾನು ಕಂಡುಕೊಂಡವಳಿದ್ದೇನೆ. ಒಂದು ವೇಷ ಮಾಡುವ ಅಂತ. ಹೇಗೆ ಆದಿದ್ದ? ಯಾವ ವೇಷ? ಒಂದು ಸ್ತ್ರೀ ವೇಷ ಮಾಡುವ ಅಂತ. ಸ್ತ್ರೀ ವೇಷ ಮಾಡುವ ಅಂತ. ಸ್ತ್ರೀ ವೇಷ ಕಷ್ಟ ಆಗ್ಲಿಕ್ಕಿಲ್ಲ ನಮಗೆ, ಹಿಂದೆ ಕೂಡ ಮಾಡಿದ್ದೆ. ಯಾವುದು? ಕೊರವಂಜಿಯ ವೇಷವನ್ನು ಮಾಡಬೇಕು. ಕೊರವಂಜಿಯ ವೇಷವನ್ನು ಮಾಡುವುದರ ಮೂಲಕವಾಗಿ ತೋಂಡ ದೇಶವನ್ನು ಸೇರಿಕೊಂಡು ಪದ್ಮಾವತಿಗೆ ನನ್ನನ್ನು ಕೊಡುವ ರೀತಿಯಲ್ಲಿ ನಾನು ಅಲ್ಲಿ ವ್ಯವಹಾರವನ್ನು ನಡೆಸಬೇಕು. ಹಾಗಾಗಿ ತಡ ಮಾಡುವುದಲ್ಲ, ತೋಂಡ ದೇಶವನ್ನು ಸೇರಿಕೊಳ್ಳುತ್ತೇನೆ. ಈಗ ಮದುವೆ ಬರ್ಬೇಕಲ್ಲ, ಮದುವೆ ಹಾರ 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 ಆರತಿ ಬೆಳಗಿದರು ಮಂಗಳಾಂಗಿಯ ಆರತಿ ಬೆಳಗಿದರು, ಆರತಿ ಬೆಳಗಿದರು ಮಂಗಳಾಂಗಿಯ ಆರತಿ ಬೆಳಗಿದರು. ಆರತಿ ಬೆಳಗಿದ ಶ್ರೀನಿವಾಸನಿಗೆ ಹಿಂದೆ ಯುವರಾಜಿ ಪದ್ಮಾವತಿಗೆ ಆರತಿ ಬೆಳಗಿದರು ಮಂಗಳಾಂಗಿಯರ ಆರತಿ ಬೆಳಗಿದರು, ಮಂಗಳಾಂಗಿಯ ಆರತಿ ಬೆಳಗಿದರು. ಗೋಲೆಗಳೆಲ್ಲವ ತೀರಿಸಿದನು ವಿಧವದನೆ, ನೀರಜಾಂಬಕಗಿತ್ತ ಸ್ವರ್ಣ ಕಿರೀಟವ ಧಾರಿಣೀಶ್ವರ ಮುರದಲ್ಲಿ. ನನ್ನ ಅರಗಿಣಿಯಂತ ಸಾಕಿದಂತಹ ಮಗಳನ್ನು ಹೇಗಿಟ್ಟಿದ್ದೇನೆ. ಈಗ ಈ ಸ್ವರ್ಣ ಕೀಟವನ್ನು ನಿಮಗಾಗಿಸಿಕೊ. ಸದ್ದು ಯಾವುದರ ಸದ್ದು? ಏನು ಸುಡುಬದ್ದಲ್ಲ, ಪ್ರೇತ ಉಚ್ಚಾಟನೆ ಆದರೆ. ಪ್ರೇತ ಉಚ್ಚಾಟನೆ? ಹೌದು. ಕಾರಣ ಬೇರೇನಲ್ಲ, ಮಡದಿಯಾದಂತಹ ಲಕ್ಷ್ಮಿಯನ್ನು ಹುಡುಕಿಕೊಂಡು ಬರುವಂತಹ ಕಾಲಕ್ಕೆ ಚೋಳ ದೇಶದಲ್ಲಿ ವಲ್ಮೀಕದಲ್ಲಿ ಇದ್ದಂತಹ ಕಾಲಕ್ಕೆ ಕಪಿಲ ಹಸುವನ್ನು ನನ್ನ ಮೇಲೆ ನನಗೆ ಹಾಲನ್ನು ಕೊಡುವುದಕ್ಕೆ ಬಂದಂತಹ ಕಾಲಕ್ಕೆ ಚೋಳರಾಜನು ಅದರ ಮೇಲೆ ಪ್ರಹಾರವನ್ನು ಮಾಡುವುದಕ್ಕೆ ಮುಂದಾದ. ಅವನದಾದಂತಹ ಪೈಶಾಚಿಕ ಕೃತ್ಯಕ್ಕೆ ಕೋಪಗೊಂಡಂತಹ ನಾನು ಅವನಿಗೆ ಪಿಶಾಚಿಯಾಗು ಎಂಬ ಹಾಗೆ ಶಾಪವನ್ನು ಕೊಟ್ಟವನು. ಆ ಕಾಲಕ್ಕೆ ಈ ಶಾಪಕ್ಕೆ ಪರಿಮಾರ್ಜನೆ ಏನು ಎಂಬ ಹಾಗೆ ಕೇಳಿಕೊಂಡ. ಆಗ ಆಡಿದವನು ನಾನು. ಮುಂದಕ್ಕೆ ನನ್ನ ಮಾವನು ನನ್ನ ತಲೆಯ ಮೇಲೆ ಸ್ವರ್ಣ ಕಿರೀಟವನ್ನು ಇಡುವಂತಹ ಕಾಲಕ್ಕೆ ಆ ಕ್ಷಣವನ್ನು 3 ಗಳಿಗೆ ನೀನು ನೋಡಿದೆ ಎಂದಾದಲ್ಲಿ ನಿನ್ನದಾದಂತಹ ಶಾಪ ವಿಮೋಚನೆಯಾಗುತ್ತದೆ ಎಂಬ ಹಾಗೆ ಆಡಿದವನು. ಅವನ ಪ್ರೇತ ಉಚ್ಚಾಟನೆ ಆದದ್ದು. ಹೌದಾ? ಶ್ರೀನಿವಾಸ, ಮದುವೆ ಹೇಗೋ ಆಯ್ತು. ಯುಗದಿಂದ ನಾನು ಇದಕ್ಕೆ ಕಾಯ್ತಾ ಇದ್ದವನು. ಆದರೆ ಮುಂದೆ ಹೇಗೆ ಅಂತ ಸದಾ ನಿನ್ನೊಂದಿಗೆ ಇರುವ ಆಸೆ ನನಗೆ. ಅಮ್ಮ, ದ್ವಾಪರ ಯುಗದಲ್ಲಿ ನನ್ನದಾದಂತಹ ಮದುವೆಯನ್ನು ಕಾಣುವಂತಹ ಅವಕಾಶ ಇಲ್ಲ ಎಂಬುದನ್ನು ನೀನು ಯೋಚಿಸಿ ಇಲ್ಲಿಯವರೆಗೆ ಕಾದು ಕುಳಿತುಕೊಂಡವಳು. ಆದರೆ ಈ ಹೊತ್ತು ಶ್ರೀನಿವಾಸ ಕಲ್ಯಾಣವನ್ನು ನೀನು ಕಣ್ತುಂಬಿಕೊಂಡವಳಿದ್ದೀಯ. ಹಾಗೆಂದು
ನೀನು ಇನ್ನು ಮುಂದಕ್ಕೆ ಹೀಗೆ ಇರುವುದಲ್ಲ, ನಿನ್ನನ್ನು ನಾನು ಸದಾ ಹೊಂದಬೇಕು ಎಂಬಂತಹ ಆಸೆಯನ್ನು ಹೊಂದಿಕೊಂಡವನಿದ್ದೇನೆ. ಅದಕ್ಕೆ ಬೇಕಾಗಿ ನಿನ್ನನ್ನೇ ನಾನು ಬಕುಳ ಮಾಲಿಕೆಯಾಗಿ ಧರಿಸಿಕೊಳ್ಳುತ್ತೇನೆ. ಹೀಗೆ ನೀವು ನವದಂಪತಿಗಳು ಇನ್ನು ಸ್ವಲ್ಪ ದಿನಗಳ ಕಾಲ ನಮ್ಮ ರಾಜ್ಯದಲ್ಲಿದ್ದು ಆಮೇಲೆ ಹೋಗುವಂತೆ. ಹಾಗದೆ ಮಾವಯ್ಯ, ನಮ್ಮದಾದಂತಹ ಈ ಶ್ರೀನಿವಾಸ ಕಲ್ಯಾಣವನ್ನು ಎಸಗುವರೆ ಬಹಳ ಬಹಳ ಪ್ರಯಾಸ ಪಟ್ಟವರಿದ್ದೇವೆ. ಬ್ರಹ್ಮದೇವನ ಒಂದು ಪೌರೋಹಿತ್ಯದಲ್ಲಿ ಪರಮೇಶ್ವರ ದೇವರೇ ಮೊದಲಾಗಿ ದೇವಾನು ದೇವತೆಗಳೆಲ್ಲ ಬಂದು ಆಗಮಿಸಿದವರಿದ್ದಾರೆ. ಇದಕ್ಕೆ ಬೇಕಾಗಿ ನಮಗೆ ಸಾಕಷ್ಟು ವೆಚ್ಚಗಳು ಕೂಡ ಆಗಿದೆ. ಆದರೆ ಈ ವೆಚ್ಚವನ್ನು ಭರಿಸುವರೆ ಕುಬೇರನಿಂದಲೇ ನಾವು ಸಾಲ ರೂಪವಾಗಿ ಪಡೆದುಕೊಂಡವರಿದ್ದೇವೆ. ಈ ಸಾಲ ರೂಪವನ್ನು ಮರಳಿಕೊಡುವುದು ಹೇಗೆ? ಮುಂದಕ್ಕೆ ನನ್ನದಾದಂತಹ ಭಕ್ತರು ಮುಡಿಪಿನ ರೂಪದಲ್ಲಿ ಅದನ್ನು ನನಗೆ ಸಮರ್ಪಿಸಿದಂತಹ ಕಾಲಕ್ಕೆ ಸಮುದ್ರ ರಾಜನ ಮೂಲಕವಾಗಿ 6ನೇ 1 ಭಾಗವನ್ನು ಕುಬೇರನಿಗೆ ನಾನು ಅರ್ಪಿಸುವನಿದ್ದೇನೆ. ಅಷ್ಟೇ ಅಲ್ಲ, ನಿಮ್ಮದಾದಂತಹ ತೋಂಡ ದೇಶ, ನಿಮ್ಮ ತಮ್ಮನ ದೇಶವಾದಂತಹ ನಾರಾಯಣಚಲ, ಇದರ ನಡುವೆ ಇರುವಂತಹ ತಿರು ಎಂಬಂತಹ ಪ್ರದೇಶದಲ್ಲಿ ಇನ್ನು ಮುಂದಕ್ಕೆ ನಾನು ನೆಲೆಯಾಗುವನಿದ್ದೇನೆ. ಅಲ್ಲಿ ಭಕ್ತರ ಸಂಕಟವನ್ನು ಹರಿಸುವಂತಹ ವೆಂಕಟರಮಣನಾಗಿ ನಾನು ನೆಲೆಗೊಳ್ಳುವವನಿದ್ದೇನೆ. ಅಂತೆಯೇ ಈ ಮಂಗಳಕರವಾದಂತಹ ಈ ಸನ್ನಿವೇಶದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವು ಜರುಗಿದೆ. ಹಾಗಾಗಿ ತರಣಿ ಸೇನ ಕಾಳಗ ಅಂದರೆ ಶರಣ ಸೇವಾರತ್ನ, ಅಷ್ಟೇ ಅಲ್ಲ ಶ್ರೀನಿವಾಸ ಕಲ್ಯಾಣ ಎಂಬಂತಹ ಈ ಪುಣ್ಯ ಕಥಾ ಭಾಗವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದರು ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಮಹಾಗಣಪತಿ ದೇವರು, ಸ್ಥಳ ಸಾನ್ನಿಧ್ಯ ದೇವರಾದಂತಹ ನಳೀಲು ಸುಬ್ರಹ್ಮಣ್ಯ ದೇವರು ಎಲ್ಲರಿಗೆ ಸುಖ ಸಮೃದ್ಧಿಯನ್ನು ನೀಡಲಿ ಎಂಬ ಹಾಗೆ ಆಶಿಸುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಹಾಡುವರೆ ಭಾಗವತರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ ಶ್ರೀ ಸರಸಿಗ ನೇತ್ರಿಯರು ಸುರದಲ್ಲಿ ಮಂತ್ರಾಕ್ಷತೆಯೋದಲಿ ಸ್ಥಿತಿಯ ತಿಳಿದು ಕಿತ್ತಿಸಿ ಮುದುತ್ತಿರುದ ಮಾಸದ ಕೀರ್ತಿಯ ಪಡೆಯಿರುವ ಸರ್ವೇಶಗಾರತಿ ಗುತ್ತೀರೇ ಶೋಭಾನೇ ಜಯ 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 ತುನಮೋ ಜಯ ಜಯ ತುನಮೋ ಜಯ ಜಯ ತುನಮೋ ಜಲದಲ್ಲಿ ಚಲಿಸುವ ಮಚ್ಚನಿಗೆ ಜಲದಲ್ಲಿ ಚಲಿಸುವ ಮಚ್ಚನಿಗೆ ಗಿರಿಯದ ಕಲಿಪಟ್ಟ ಭೂಮನಿಗೆ ಹರೆಯನ್ನು ಧರಿಸಿದವರ ಅವತಾರಿಗೆ ತರಣನ ಕಾಯ್ದಿಸಿ ನರಸಿಂಹಗೆ ಮಂಗಲು ಜಯ ಮಂಗಲು ಜಯ ಮಂಗಲು ನಿತ್ಯ ಮಂಗಲು ಇಷ್ಟು ಹೊತ್ತು ಸ್ಥಾನ ರಿಜಿಸ್ಟರ್ಡ್ ಮಂಗಳೂರು ಇವರಿಂದ ರಕ್ಷಿಶೆಟ್ಟಿ ಪಡ್ರೆ ಇವರ ನಿರ್ದೇಶನದಲ್ಲಿ ಶರಣ ಸೇವಾರತ್ನ ಶ್ರೀನಿವಾಸ ಕಲ್ಯಾಣ ಎಂಬ ಕಥಾಭಾಗವು ಯಕ್ಷಗಾನ ರೂಪದಲ್ಲಿ ಪ್ರೇಕ್ಷಕರ ಕೊರತೆ ಇದ್ದರೂ ಬಹಳ ಅಚ್ಚುಕಟ್ಟಾಗಿ ನಮ್ಮ ಮನಸೂರೆಗೊಂಡಿರುತ್ತದೆ. ಎಲ್ಲ ಕಲಾವಿದರಿಗೆ ದೇವಳದ ವತಿಯಿಂದ ಶಾಲು ಹೊದಿಸಿ ಹಾಗೆಯೇ ದೇವರ ಪ್ರಸಾದವನ್ನು ನೀಡುವುದಾಗಿ ನಾವು ನಿಶ್ಚಯಿಸಿದ್ದು. ದಯಮಾಡಿ ಹಿಮ್ಮೇಳ ಮುಮ್ಮೇಳ ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಹಾಗೂ ಹಿರಿಯ ಯಕ್ಷಗಾನ
ಯಕ್ಷಗಾನದ ಗುರುಗಳಾದ ಶ್ರೀ ಪ್ರಕಾಶ್ ಮೂಡಿತ್ತಾಯ ಇವರು ಕೂಡ ವೇದಿಕೆಗೆ ಬರಬೇಕು. ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರ ವತಿಯಿಂದ ಶ್ರೀಯುತ ಶಶಿಕುಮಾರರವರು ಕೂಡ ವೇದಿಕೆಗೆ ಬರಬೇಕು. ದಯವಿಟ್ಟು ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಲಿಲು ಶ್ರೀ ಸುಬ್ರಹ್ಮಣ್ಯ ದೇವರ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು ತಮ್ಮನ್ನು ಗೌರವಿಸಲಿದ್ದಾರೆ.